ಒಂದು ಸಣ್ಣ ಬದಲಾವಣೆ. ಎಲ್ಲ ಸಮಸ್ತ ಗಣ್ಯಮಾನ್ಯರನ್ನ ಹಾಗೂ ಪುಣಚ ಗ್ರಾಮದ ಸರ್ವರನ್ನ ನೃತ್ಯದ ಮುಖಾಂತರ ಸ್ವಾಗತಿಸಲಿದ್ದಾರೆ ನಮ್ಮ ಕೃಷ್ಣಗಿರಿ ಶಾಲೆಯ ವಿದ್ಯಾರ್ಥಿನಿಯರು. ಮೊದಲನೇದಾಗಿ ಸ್ವಾಗತ ನೃತ್ಯ ಇಂಚರ, ಋತ್ವಿ ಹಾಗೂ ಶ್ರೀಜನ್ಯ ಇವರಿಂದ. ईश्वरनाट्य पूजितम् नमामि नमामि शङ्करपादवन्दितम् ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಲಾಭವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ.
ಅನಿ ಲಕ್ಷ್ ಸಮರ್. ಇದು ಸಹ ಮುಖ್ಯ ಅತಿಥಿಗಳ ರಚನೆ.
ಮುತ್ತಿನಂಥ ಮಕ್ಕಳು ಚಿನ್ನಾರಿ ಮುತ್ತ ಪದ್ಯಕ್ಕೆ ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಎಲ್ಲ ವೀಕ್ಷಕರು ಚಪ್ಪಾಳೆ ಮುಖಾಂತರ ಅವರನ್ನು ಹುರಿದುಂಬಿಸಬೇಕು. ಇದೀಗ ತೊಂಡೆಕಾಯಿ ಬೆಂಡೆಕಾಯಿ ಅನ್ನುವಂಥ ರಿಮಿಕ್ಸ್ ಹಾಡಿಗೆ ಕುರುಡುಕಟ್ಟೆ ಅಂಗನವಾಡಿಯ ಪುಟಾಣಿಗಳಿಂದ ನೃತ್ಯ ಪ್ರದರ್ಶನ.
ಇದೀಗ ಅರಳಿದ ತಿಳಿ ಗುಲಾಬಿ ಹೂವಿನಂತೆ ಕಂಡ ಮಕ್ಕಳು ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಬರೆಂಜ ಅಂಗನವಾಡಿಯ ವಿದ್ಯಾರ್ಥಿಗಳಿಂದ ಮುದ್ದು ಪುಟಾಣಿಗಳಿಂದ ಜಿಜಿಂಬೆ ಜಿಜಿಂಬೆ ಪದ್ಯಕ್ಕೆ ನೃತ್ಯ. ಲಯಬದ್ಧವಾಗಿ ಸಂಗೀತಕ್ಕೆ ತಲೆದೂಗುವುದು ನೃತ್ಯ, ಚಿಲುಮೆಯ ಮನೋಲ್ಲಾಸ ನೃತ್ಯ, ಪ್ರೀತಿಯ ಪರಿಭಾಷೆ ನೃತ್ಯ, ಭಾವನಾ ಭಂಗಿಯ ಸುಂದರತೆಯು ನೃತ್ಯ, ಕೈಲಾಸವಾಸಿ ನಟರಾಜನ ಮತ್ತೊಂದು ರೂಪವೇ ನೃತ್ಯ. ಈಗ ನಮ್ಮ ಕೃಷ್ಣಗಿರಿ ಶಾಲೆಯ ವಿದ್ಯಾರ್ಥಿನಿ ಇಂಚರ ಇವಳಿಂದ ನೃತ್ಯ ಪ್ರದರ್ಶನ. ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಕಿಟ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ತಕ ತಕ ತದಿಗಿಣದು ತಾರಿತ ಝಂ ತಝಂ ತರಿತ ತದಿಮಿತ ಗಿಡ ತಕ ತದಿಗಿಣದು ತಾರಿತ ಝಂ ತಝಂ
ತದಿಮಿತ ಗಿಡದ ಕತಕದ ತದಿಗಿಡದು ತಾರಿತ ಜುಂ ತಜುಂ ತದಿತ ತದಿಮಿತ ಗಿಡದ ಕತಕದ ತದಿಗಿಡದು ತಾರಿತ ಜುಂ ತಜುಂ ತದಿತ ತದಿಮಿತ ಗಿಡದ ಕತಕದ ತದಿಗಿಡದು ತಜುಂ ತಕಜುಂ ತಕಿಟಜುಂ ತಕಟಕಿಟಜುಂ ತಕಿಟ ತಗದಿಗು ತದಿಗಿಡದು ತಜುಂ ತಕಜುಂ ತಕಿಟಜುಂ ತಕಟಕಿಟಜುಂ ತಕಿಟ ತಗದಿಗು ತದಿಗಿಡದು ತದಿ ತದಣ ದಣ ದಣ ತಜೋಣು ಜೋಣು ಜೋಣು ತದಿ ಮೇರಿ ತಿಮಿ ತಗಿಡ ತಗ ತರಿ ತದಣ ದಣ ದಣ ಜೋಣು 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 ತದಿ ಮೇರಿ ತಿಮಿ ತಗಿಡ ತಗ ತರಿ ತದಣ ದಣ ತಜೋಣು ತಗುಂದರಿಗಿಡ ತರಿ ತದಣ ದಣ ತಜೋಣು ತಗುಂದರಿಗಿಡ ತರಿ ತಾಂ ತದಣ ತಾಂ ತಜೋಣು ತಾಂ ತಗದಿಗು 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 ಹಾರಿತಜಂ ತಜಂ ತರಿತ ತದಿಮಿತ ಗಿಡ ಗತ ಕದ ತದಿಗಿಡದು ತದಿಮಿತ ಗಿಡ ಗತ ಕದ ತದಿಗಿಡದು ತದಿಮಿತ ಗಿಡ ಗತ ಕದ ತದಿಗಿಡದು ಹಾರಿತಜಂ ತಜಂ ತರಿತ ಗೆಜ್ಜೆ ಕಟ್ಟಿದ ಕಾಲಿನ ನಾದದ ಸದ್ದಿಗೆ ಸಂತೆಯ ಗದ್ದಲವು ಸ್ತಬ್ಧವಾಗಿದೆ. ಗರಿಬಿಚ್ಚಿದ ನವಿಲಿನ ನಲಿವಿಗೆ ಜಗತ್ತೇ ಮೂಕ ವಿಸ್ಮಿತವಾಗಿದೆ. ಕುಣಿತಕ್ಕಿದೆ ಎಲ್ಲವನ್ನ ಮರೆಸುವ ಶಕ್ತಿ. ನೃತ್ಯ ಪ್ರದರ್ಶನ ನೀಡಿದ ಇಂಚರಾಯುಳಿಗೆ ಧನ್ಯವಾದಗಳು. ಈಗ ಕುರುಡುಕಟ್ಟೆ ಅಂಗನವಾಡಿಯ ಪುಟಾಣಿಗಳಿಂದ ಓ ಮೈ ಫ್ರೆಂಡ್ ಗಣೇಶ ಸಾಂಗಿಗೆ ನೃತ್ಯ ಪ್ರದರ್ಶನ.
सबसे न्यारी तेरे बस में है ये दुनिया सारी। सबसे प्यारी सबसे न्यारी तेरे बस में है ये दुनिया सारी। अपनी फ्रेंडशिप कितनी पक्की कितनी सच्ची कितनी अच्छी, अपनी फ्रेंडशिप कितनी पक्की कितनी सच्ची कितनी अच्छी, इसको सदा निभाना। ओ माय फ्रेंड कनीशा तू रहना साथ हमेशा। 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 ಮುದ್ದಾಗಿ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ಮಕ್ಕಳಿಗೆ ಧನ್ಯವಾದಗಳು. ಈಗ ಬರಿಂಜ ಅಂಗನವಾಡಿಯಿಂದ ಜಿಜಿಂಬೆ ಜಿಜಿಂಬೆ ನೃತ್ಯ ಪ್ರದರ್ಶನ. Five, four, three, two, one. झिर झिर
ಬರಿಂಜ ಅಂಗನವಾಡಿಯ ಮುದ್ದಾದ ಜಿಂಬೆಗಳಿಗೆ ಧನ್ಯವಾದಗಳು. Our first standard pumpkins are very much cute enough. Now they are on the stage and presenting wonderful dance performance. I'm a baby girl. Put your hands together and let's welcome Rutvika, Niriksha, Dhanisha, Kshamya and Likisha. Hiya, Bobby. Hi, Ken. You want to go for a ride? Sure, Ken. Jump in. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. I'm a blonde girl in the fantasy world. Dress me up, make it time. I'm your darling. You're my doll, rock and roll. Feel the glamour and thing. Kiss me here, touch me there. Hanky panky. You can touch, you can play. If you say I'm always yours. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. 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 Make me walk, make me talk, do whatever you please. I can act like a star, I can beg on my knees. Come jump in, be my friend. Let us do it again. Hit the town, fool around. Let's go party. You can touch, you can play. If you say I'm always yours. You can touch, you can play. If you say I'm always yours. Come on, Barbie, let's go party. Yeah. Come on, Barbie, let's go party. Come on, Barbie, let's go party. Come on, Barbie, let's go party. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. I'm a Barbie girl in the Barbie world. Life in plastic, it's fantastic. You can brush my hair, undress me everywhere. Imagination, life is your creation. Come on, Barbie, let's go party. 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 Oh, I'm having so much fun! Well, Bobby, we're just getting started. Excellent performance, honey bunnies. Thank you so much. ನೀರಿಗೆ ಬಾರೆ ಚೆನ್ನಿ ಎಂದು ಮುದ್ದಾಗಿ ಕರೆಯುತ್ತಾ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ ನಮ್ಮ ಪ್ರೀತಿಯ 2ನೇ ತರಗತಿಯ ವಿದ್ಯಾರ್ಥಿಗಳು ಸೆಲ್ವಿಯಾ, ಶ್ರೀಯಾ, ನಮಿತ್, ಅರ್ಪಿತ್, ಚಿಂತನ್ ಹಾಗೂ ಅನೂರ್ಯ.
ಕರ್ಕೊಂಡು ನೀವೂರಿಗೆ ಬಾರೋ ಚೆನ್ನ ನೌಕರಿ ಹಿಡ್ಕೊಂಡು ನೀವೂರಿಗೆ ಬಾರೋ ಚೆನ್ನ ನೌಕರಿ ಹಿಡ್ಕೊಂಡು ನಾನ್ ನೋಡಕ್ ಬರ್ತೀನಿ ನಿನ್ನ ನಮ್ಮಪ್ಪನ್ ಕರ್ಕೊಂಡು ಬೀಡಿ ಸಿಗರೆಟ್ ಸೇದೋನಲ್ಲ ಬಾಳ ಒಳ್ಳೆವ್ನು ಚೆನ್ನಿ ಬಾಳ ಒಳ್ಳೆವ್ನು ಬೇರೆ ಹುಡುಗಿ ನೋಡೋನಲ್ಲ ಶ್ರೀರಾಮ್ ಅಂತವನು ಚೆನ್ನ ಶ್ರೀರಾಮ್ ಅಂತವನು ಬ್ರಾಂದಿ ಕರ್ಕೊಂಡ್ ಬಂದ್ರು ನಿಂಗೆ ಕೊಯ್ಯಲ್ಲ ನಾನು ಚೆನ್ನ ಕೊಯ್ಯಲ್ಲ ನಾನು ತಿಂಗಳ ಸಂಬಳ ಕೈಗೆ ಕೊಟ್ರೆ ಸಾಕ್ ನೀನು ಚೆನ್ನ ಕೊಟ್ರೆ ಸಾಕ್ ನೀನು ನಿನ್ನ ಮನೆ ಕಾಯುವಾಗೋಗ ನಿನ್ನ ಮನೆ ಕಾಯುವಾಗೋಗ ಏನೇ ಹಿಂಗಂತೀ ಹುಟ್ಸಿದ್ಯಾವ್ರು ಹುಲ್ಲನ್ನಂತೂ ಮೇಯ್ಸಲ್ಲ ಚೆನ್ನಿ ಹುಲ್ನ ಮೇಯ್ಸಲ್ಲ ಚೆನ್ನಿ ಅವನಿಟ್ಟಂಗೆ ನಮ್ ಸಂಸಾರ ನಡಿತೈತೆ ಚೆನ್ನಿ ಹೆಂಗೋ ನಡಿತೈತೆ ಚೆನ್ನಿ ನಿಮ್ಯಾಲ್ ನಿಂಗೆ ನಂಬಿಕೆ ಇಲ್ಲ ಯಾವ್ರನ್ನ ನಂಬ್ತೀಯ ನೀನು ಯಾವ್ರನ್ನ ನಂಬ್ತೀಯ ನಿನ್ನ ನಂಬ್ಕೊಂಡ್ ಬಂದ್ರೆ ಕೈಗೆ ಚಿಪ್ಪು ಕೊಡ್ತೀಯ ತೆಂಗಿನ ಚಿಪ್ಪು ಕೊಡ್ತೀಯ ನಿನ್ ಸಹವಾಸನೆ ಬ್ಯಾಡ ನಿನ್ ಸಹವಾಸನೆ ಬ್ಯಾಡ ಊರ್ ಬಿಟ್ಟೋಯ್ತೀನಿ ನೀ ಊರಿಗೆ ಹೋಗೋ ಸೋಮಾರಿ ಸಿದ್ಧ ಮುದ್ದಾಗಿ ನೃತ್ಯ ಪ್ರದರ್ಶನ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸಾಂಪ್ರದಾಯಿಕ ಉಡುಪುಗಳಲ್ಲಿಯೇ ಲುಂಗಿಗೆ ಇರುವ ಗತ್ತು ಖದರ್ ಯಾವುದಕ್ಕೂ ಇಲ್ಲ. ಅಂತಹ ಲುಂಗಿಯನ್ನು ಉಟ್ಟು ನೃತ್ಯ ಪ್ರದರ್ಶನಕ್ಕೆ ಅಖಾಡಕ್ಕೆ ಇಳಿಯಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಇಶಾಂತ್, ಕೃಷಿವ್, ಆತ್ಮಿಕ್ ಹಾಗೂ ರಂಜನ್. This is the tribute to Talaiwa. मूंछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के मूंछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और द रजनी फैन don't miss that chance all the Rajini fans don't miss that chance lungi dance 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 disco में जब ये गाना बजेगा on the floor आना पड़ेगा लुंगी को उठाना पड़ेगा स्टेप करके दिखाना पड़ेगा डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा और द रजनी फैन डोंट मिस दैट चांस और द रजनी फैन डोंट मिस दैट चांस lungi dance lungi dance lungi dance
दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। मेरे इशारे पे तो दिन दिन नाचा जो ट्विटर पे ट्रेंड हो गया। नासिक के ढोल पे धन 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 नाचा तो सबका दी एंड हो गया। सारी दुनिया में एक ही फेमस है, मुंबई हो या और दिखा तू तुझे मेरा वाला डांस। यह मेरा वाला डांस तो नाचू। यह मेरा वाला डांस तो नाचू। यह मेरा वाला डांस। Excellent performance, guys. Thank you. ಈಗ ಮಹಿಮಾ ರೈ ಇವರಿಂದ ನೃತ್ಯ ಪ್ರದರ್ಶನ. राम से चल के राम पे आए, प्रेम कोई हमें और न जाने, राम से रूठे राम से माने, राम सिया की करुण कहानी
बने एक है पानी। राम सिया राम जय जय राम। राम सिया राम जय जय राम। राम सिया राम जय जय राम। राम सिया राम जय जय हरि अनंत हरि कथा अनंता। कहहि सुनहि बहु विधि सब संता। राम रतन धन जो कोई पाए, जीवन भर रामायण गाए। मंगल भवन अमंगल हारी, द्रवहु सुदशरथ अजर बिहारी। राम सिया राम जय जय राम। 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 ಹೆಸರಿಗೆ ತಕ್ಕಂತೆ ಶ್ರೀರಾಮನ ಮಹಿಮೆಯನ್ನು ವೇದಿಕೆಗೆ ತಂದಂತಹ ಮಹಿಮಾ ರೈ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ವಿನಂತಿ, ಇಲ್ಲಿ ಆಯಾ ಎದುರಿಗೆ ಇದೀಗ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುವಂತಹ ಯಶವಂತ್ ಇವರಿಂದ ಒಂದು ಸಾಂಗ್. ಮುನಿಸುತ್ತರವೇ ಮುಗುದೇ
ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಲಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಲಸಿ ಜುಮ್ಮೆನ್ನಲು ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಲಸಿ ಜುಮ್ಮೆನ್ನಲು ನವಭಾವ ತುಂಬಿ ತುಂಬಿ ಮನಾಡಲು ನವಭಾವ ತುಂಬಿ ತುಂಬಿ ಮನಾಡಲು ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ 100 ಕನಸು ನನಸಾಗಿದೆ ಜೀವನದ 100 ಕನಸು ನನಸಾಗಿದೆ ಮುನಿಸೇತಕ್ಕೆ ಈ ಬಗೆ ಮೂಡಿದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ಹೊಸ ಬಾಳ ಬಾಗಿಲಲ್ಲಿ ನಾವೀದಿನ ನಿಂತಿರುವ ವೇಳೆಯಲ್ಲಿ ಏಕೀ ಮನ ವಾಗತ್ವದಂತೆ ನಮ್ಮ ಈ ಮೈಮನ ವಾಗತ್ವದಂತೆ ನಮ್ಮ ಈ ಮೈಮನ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾ
ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಧನ್ಯವಾದ. ಧನ್ಯವಾದಗಳು ಯಶವಂತ್. In our school, we are conducting spoken English class, and our children are speaking English too. Today, they are presenting one beautiful English skit, Scholar's Mother Tongue. Let's welcome our drama team. Niriksh, Inchara, Pratik, Srijanya, Rutvi, Anurya, Shriya, and Selvia. Put your hands together. Claps ಮಾಡಿ.
Give God the glory, glory, children of the Lord. Rise and shine and give God the glory, glory, rise and shine and give God the glory, glory, rise and shine and give God the glory, glory, children of the Lord. Rise and shine and give God the glory, glory, rise and shine and give God the glory, glory, rise and shine and give God the glory, glory, children of the Lord. Wow, wonderful. I am really happy. Take this reward. It is for you. Thank you, my lord. Your Majesty, someone came to visit. May I let him in? Yes, of course. Let him come. Good morning, my lord. Good morning. Who are you? I am a pandit from nearby kingdom. What do you want? My lord, I have heard that you have clever ministers in your court. So what? I have a challenge to your courtiers. Okay, proceed. I have mastery over different languages. I can speak many languages. Sounds good. Show your talent. मुझे हिंदी बहुत अच्छी आती है. Wow. எனக்கு தமிழ் நல்லா பேச தெரியும். Super. எனக்கு மலையாளம் நல்லாய் அறியும். Nice. மக்கா கொங்கணி உல்லோ கல்टा. Nice. Now I challenge you. Is there anybody present here who can find out what my mother tongue is? Maybe Kannada. Oh no. Maybe Marathi. No, not that. Sorry. Maybe Hindi. No, no. Maybe Tamil. No, not that. Sorry. Maybe Gujarati. No, no. Maybe English. Oh no. So you all agree for defeat? No. What you say, Birbal? Well, Pandit, I shall find out what your mother tongue is. Glad to hear that, Birbal. Take your own time. Yes, Pandit, I will try. Servant, arrange him a room to stay. Yes, my lord. Long live our king! Long live our king! Long live our king! Long live our king! Sit down, Kara. Screen at left. ಬಳಗದ ಯಕ್ಷಗಾನದ ನಂತರ ಮುಂದುವರಿಯಲಿಕ್ಕಿದೆ. ಈಗ ನಮ್ಮೆಲ್ಲ ವಿದ್ಯಾರ್ಥಿಗಳು ಶಾಲೆಯ ನಲಿಕಲಿ ಕ್ಲಾಸ್ ರೂಮಿಗೆ ಹೋಗಬೇಕಾಗಿ ವಿನಂತಿ. ಇದೀಗ ವೇದಿಕೆ ಯಕ್ಷಗಾನ ಕಲಾವಿದರಿಗೆ.
ಒಂದು ಸಣ್ಣ ಬದಲಾವಣೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಮುದ್ದು ರಾಧೆಯರು ಹಾಗೂ ಮುದ್ದು ಕೃಷ್ಣರು ಹೆಜ್ಜೆ ಹಾಕಲು ಬರುತ್ತಿದ್ದಾರೆ. ಕೃಷಿವ್, ದೀಕ್ಷಿತಾ, ಚಿಂತನ್, ಧನಿಷಾ, ಆತ್ಮಿಕ್, ಲಿಖಿಷಾ, ಋತ್ವಿಕಾ ಮತ್ತು ಇಶಾಂತ್. मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया। मुही मुही ऐसे नहीं छेड़ो सावरे, सुनो सुनो माँ से नहीं खेलो दावरे, जाके यशोदा से कह दूंगी रे कान्हा सो जा जरा, ओ कान्हा सो जा जरा, लुक छुप के तक यूं ना मोही कान्हा सो जा जरा, ओ कान्हा सो जा जरा, नैनों से ना छूना मोही कान्हा सो जा जरा, ओ कान्हा सो जा जरा, कान्हा सो जा जरा, ओ कान्हा सो जा जरा। सा धा रे सा नि ग प म ग रे प म ग रे सा, म प सा नि ध प ग म रे म धा प ग म रे ग धा ग म नि ध प म ग रे सा नि ध ग रे सा नि ध ग स ध स रे ग रे सा नि ध सा ध प म ग रे ध ध प म ग रे सा 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 नि ग म ग रे सा। जो है अलबेला मद नैनो वाला, जिसकी दीवानी ब्रिज की हर वाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर वाला, वो किसना है, वो किसना है, वो किसना है, किसना है।
ಎಕ್ಸಲೆಂಟ್ ಪರ್ಫಾರ್ಮೆನ್ಸ್. ಮುದ್ದು ರಾಧೆಯರಿಗೆ ಹಾಗೂ ಮುದ್ದು ಕೃಷ್ಣರಿಗೆ ಧನ್ಯವಾದಗಳು. ಈಗ ಯಕ್ಷಗಾನ ಪ್ರದರ್ಶನ. Hal.
ಅಂಬರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳಂಬಿಕಾಸುದ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಭಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುದ ಬಣ್ಣಿಪೆನಿ ಕಥಾಮೃತವ ಪರಾಕ್ರಮ ಕಂಠೀರವ ಇರುವಂತಹ ತಳಮಾಗಿದೆ ಮಾಗದಾನೆಂದು ಕೇಳಿದ್ದೇವೆ. ಬಂದಂತಹ ಕಾರ್ಯಕಾರಣಗಳು ಗಿರಿವ್ರಾಜದ ಕಲ್ತೂಗೆಯ ಏರ್ದಾಗ ಮನಸ್ಸಿಗೆ ಬಹಳ ಸಂತೋಷ.
ನನ್ನ ತೀರ್ಥರೂಪರಿಗೆ ಸಂತಾನ ಭಾಗ್ಯ ಇಲ್ಲದ ಕಾರಣ ನಿತ್ಯ ಮಾನಸಿಕ ವೇದನೆಯನ್ನು ಅನುಭವಿಸುತ್ತಿದ್ದರು. ಅವರ ಕೊರಗನ್ನು ಅರಿತ ಚಂಡ ಕೌಶಿಕರು ಒಂದು ಚೂತಾ ಫಲವನ್ನು ಅನುಗ್ರಹಿಸಿ ಮಕ್ಕಳಾಗುವಂತೆ ಅನುಗ್ರಹಿಸಿದರು. ಇವರ ಅನುಗ್ರಹದಿಂದ ಖಂಡ ಶಿಶುಕಲ ಜನನವಾಯಿತು. ಇದನ್ನು ಅರಿತ ಅಪ್ಪಾಜಿ ಈ ನಿರ್ಜೀವ ಖಂಡಗಳನ್ನು ದೂತರ ಮೂಲಕ ಕಾಡಿನಲ್ಲಿ ಬಿಸಾಡಲು ಆಜ್ಞಾಪಿಸಿದರು. ಇಷ್ಟೆಲ್ಲ ಕ್ಷಣಾರ್ಧದಲ್ಲಿ ನಡೆದು ಹೋಯಿತು. ಆಮೇಲೆ ಜರಾದೇವಿಯ ಆಗಮನವಾಯಿತು. ಈ ನಿರ್ಜೀವವಾಗಿ ಬಿದ್ದಿದ್ದ ಮಾಂಸದ ಮುದ್ದೆಯನ್ನು ಜೋಡಿಸಿ ಬಿಟ್ಟರು. ಆಗಲೇ ಅದಕ್ಕೆ ಜೀವ ಬಂತು. ಆದ್ದರಿಂದ ನಾನು ಜರಾಸಂಧನಾದೆ. ಆಡಳಿತ ಸೂತ ಆಮೇಲೆ ತಂದೆಯವರು ಈ ಮಗಧ ರಾಜ್ಯದ ಅಧಿಕಾರ ನನಗಿತ್ತು ಕಾರಣವನ್ನು ಸೇರಿದರು. ಆಡಳಿತ ಸೂತ್ರವನ್ನು ಕೈಗೆತ್ತಿಕೊಂಡ ನಾನು ಬ್ರಾಹ್ಮಣರನ್ನು ಪ್ರೀತಿಸುತ್ತಾ ಪ್ರಜೆಗಳನ್ನು ಸಲಹುತ್ತಾ ಬಂದಿದ್ದೇನೆ. ಈ ರಾಜ್ಯದ ಬಗ್ಗೆ ಹೇಳುವುದಾದರೆ ಗಿರಿಗೂಟ ಪಲ್ಚಕಬಯ ಮಾರ್ಗವನ್ನು ತೋರಿಸಿಕೊಟ್ಟಿದ್ದೇನೆ. ಎಲ್ಲರೂ ಸಮಪಟ್ಟು ಜೀವಿಸ್ತಾ ಇದ್ದಾರೆ. ಆದರೆ ಇದ್ದುದರಲ್ಲೇ ಸಂತೋಷ ಪಡುವುದು ಸರಿಯಲ್ಲ. ಅದಕ್ಕೆ ಬೇಕಾಗಿ ನನ್ನ ಬಹುಬಲದಿಂದ ಎಲ್ಲಾ ರಾಜ್ಯಗಳನ್ನು ಸುತ್ತಾಡಿ ಅಂತಹ ರಾಜ್ಯಗಳನ್ನು ಸೋಲಿಸಿ ನನ್ನ ಸಾಮಂತರನ್ನಾಗಿ ಮಾಡಬೇಕೆಂದು ನನ್ನ ಆಸೆ. ಇದಕ್ಕೆ ತಂದೆ ಹತ್ರೆಯನ್ನು ಕೈಗೊಳ್ಳಬೇಕು ತೀರ್ಮಾನಿಸಿದ್ದೇನೆ. ಈ ವಿಷಯವನ್ನು ಮಂತ್ರಿಗಳ ಜೊತೆ ಚರ್ಚಿಸಬೇಕಾಗಿದೆ. ಮಂತ್ರಿಗಳೇ,
ಮಂತ್ರಿ ಕಾರ್ಯದಲ್ಲಿ ನಿರತರಾಗಿರುವ ವೇಳೆಯಲ್ಲಿ ಹಂಸಡಿವಿಕರು ಇತ್ತ ಕಡೆಗೆ ಬನ್ನಿ ಎನ್ನುವಂತೆ ಅವಸರದ ಕರೆಯಾಯಿತು. ಬಂದು ನೋಡಿದರೆ ಯಾವುದೋ ಮಹತ್ತರವಾದಂತಹ ಕಾರ್ಯಕ್ಕೆ ಮುಂದಾಗಿದ್ದೀರಿ ಎನ್ನುವುದು ತಿಳಿದುಕೊಂಡೆವು ನಾವು. ಒಡೆಯ, ನಾವು ನಿಮ್ಮ ಎಡಬಲದ ಭುಜದಂತಿರುವಾಗ ನಾವು ಯಾವ ಸಮಸ್ಯೆಯೂ ಬಾರದು. ಶತ್ರುಗಳು ಇತ್ತ ಕಡೆಗೆ ತಲೆ ಹಾಕಿಯೂ ಮಲಗುವುದಿಲ್ಲ. ಒಂದು ವೇಳೆ ಬಂದರೂ ಸಹ ಅವರನ್ನು ಇದ್ದವ ಮುರಿಗೆ ಎಡಬಲದ ಭುಜದಂತೆ ಮೊದಲಾಗಿ ನಿಮ್ಮ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಎಂದಿನಂತೆ ನೀವು ಈ ಮಾಗದ ರಾಜ್ಯದ ಸಭಾ ಮಂಟಪದಲ್ಲಿ ಎಲ್ಲಾ ಸಭಾಸದರಲ್ಲಿ ಈ ರಾಜ್ಯದ ಯೋಗಕ್ಷೇಮವನ್ನು ವಿಚಾರಿಸಿದಿರಿ. ಈ ರಾಜ್ಯದ ಎಲ್ಲಾ ಪ್ರಜೆಗಳು ಸುಭಿಕ್ಷೆಯಿಂದ ಇದ್ದಾರೆ ಅನ್ನತಕ್ಕಂತಹ ಅಭಿಪ್ರಾಯದ ಬಳಿಕ ಸಭಾ ವಿಸರ್ಜನೆಗೆ ಮೊದಲು ನನ್ನನ್ನು ನೀವು ಬರಬೇಕೆಂದು ಇಲ್ಲಿ ಆಜ್ಞೆ ಮಾಡಿದ್ದೀರಿ. ಒಡೆಯ, ಯಾಕಾಗಿ ನನ್ನನ್ನು ಆಗುವಂತಹ ಕಾರ್ಯವನ್ನು ನನ್ನ ಹೇಳಿ ನಾವು ಮುಖರಾಗುತ್ತೇವೆ. ಏಕಜಂತದ ಛಾಯೆಯೊಳಗೆ ಅದಕ್ಕೆ ನಿಮ್ಮ ಅಭಿಪ್ರಾಯವೇನು? ಇಂತಹ ವೇಳೆಯಲ್ಲಿ ದಿಗ್ವಿಜಯವನ್ನು ಸಾಧಿಸುವುದು ವೀರರಿಗೆ ಭೂಷಣವೇ ಅಲ್ಲವೇ ಒಡೆಯ? ಒಡೆಯ, ನಮ್ಮಿಂದ ಏನು ಕಾರ್ಯವಾಗಬೇಕೆಂದು ತಿಳಿಸಿಕೊಡಿ. ಅಪ್ಪಣೆ. ಆದ ಕಾರಣ ನೀವು ಹೇಳಿದ ಆ ಮಾತಿಗೆ ಅದು
ನಮ್ಮ ಬೇರೆ ಯಾವ ವಿಜಯ ಯಾತ್ರೆಯನ್ನು ಕೈಗೊಂಡ್ರೆ ಮುಂದೆ ಬರುವ ಎಲ್ಲಾ ರಾಜ್ಯಗಳ ರಾಜರುಗಳ ಸೋಲಿಸಿ ನಾವು ಮುಂದೆ ಜೈತ ಯಾತ್ರೆಯನ್ನು ಕೈಗೊಳ್ಳುತ್ತೇವೆ. ಕ್ಷತ್ರಿಯ ಬಂದರೆ ಇರುವಂತಹ ಸ್ಥಳ ವೀರಸೇನೆಂದು ಕೇಳಿದ್ದೇವೆ. ಬಂದಂತಹ ಕಾರ್ಯಕಾರಣ ಅತ್ತಲಾಗೂರ ನಗರದಿ
ಕುಲದೇವತೆಯಾದ ಸೋಮನಾಥನನ್ನು ಮನಸ ಅರ್ಪಿಸಿ ಈ ಗರ್ಜೂರ ದೇಶದ ಸಿಂಹವಿಸ್ತರವನ್ನ ಏರಿದವನಿದ್ದೇನೆ. ಏರಿದ ಕಾಲಕ್ಕೆ ಪುರಜನರು, ಮಂತ್ರಿ ವರ್ಗದವರು, ಒಂದೆಡೆಯಲ್ಲಿ ಗುರುಗಳು, ಬ್ರಾಹ್ಮಣರು, ಇವರ ಸಂದವನ್ನು ನೋಡುವಾಗಲೇ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಅಷ್ಟು ಮಾತ್ರವಲ್ಲ, ನಮ್ಮ ಈ ರಾಜ್ಯದ ಜನರು ಸತ್ಯಸಂಧರು, ಧರ್ಮಾತ್ಮರು ಆದ ಕಾರಣ ನಮ್ಮ ಈ ರಾಜ್ಯಕ್ಕೆ ಕಾಲ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಆಗ್ತಾ ಇದೆ ಎನ್ನುವಲ್ಲಿಗೆ ನಮ್ಮ ಈ ರಾಜ್ಯ ಸಕಲ ಸಂಪತ್ತಿನಿಂದ ಕೂಡಿದೆ ಎಂದರೆ ತಪ್ಪಲ್ಲ. ಇಷ್ಟು ಮಾತ್ರವಲ್ಲ, ನಮ್ಮ ಈ ರಾಜ್ಯದಲ್ಲಿ ಯಾವುದೇ ದರೋಡೆ, ಕೊಲೆ ಮುಂತಾದ ಹಾದನೆಗಳಿಗೆ ಯಾವುದೇ ಅವಕಾಶವಿಲ್ಲ. ನಮ್ಮ ಈ ರಾಜ್ಯದ ಯೋಗ್ಯ ರಕ್ಷಣೆಗಾಗಿ ಸೇನಾಧಿಪತಿಗಳು ತಕ್ಕ ಮಟ್ಟಿನ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಎನ್ನುವಲ್ಲಿಗೆ ನನ್ನ ರಾಜ್ಯ ಸುಭಿಕ್ಷೆ ಎಂದರೂ ತಪ್ಪಲ್ಲ. ರಾಜನೊಬ್ಬ ಹೇಗಿರಬೇಕೆಂದರೆ ಶೂರಸೇನನನ್ನು ಆದರ್ಶವಾಗಿ ಬಿಂಬಿಸುತ್ತಿದ್ದಾರೆ ಎನ್ನುವಲ್ಲಿಗೆ ಮನಸ್ಸಿಗೆ ಬಹಳ ಸಂತೋಷವಾಗ್ತಾ ಇದೆ. ಎಂದಿನಂತೆ ಇಂದು ಓಲಗಸ್ತನಾಗಿ ಪರಿಜನರ ಅಹವಾಲುಗಳನ್ನು ಸ್ವೀಕರಿಸುತ್ತಿರುವ ಸಮಯ. ಏನದು ಜರಾಸಂಧನ ಸೈನ್ಯ ಅಟ್ಟುಳಿಟ್ಟಿದೆಯಂತೆ. ಅಷ್ಟು ಮಾತ್ರವಲ್ಲ, ಎದುರಿಗೆ ಬಂದವರನ್ನೆಲ್ಲ ಸದೆ ಬಡಿಯುತ್ತಿದ್ದಾರಂತೆ. ಏನು ಗರ್ಜೂರದ ಜನರು ಕೈಗೆ ಬಳೆಯನ್ನು ತೊಟ್ಟುಕೊಂಡಿದ್ದಾರೆ. ನಾವು ರಣಹೇಡಿಗಳಲ್ಲ ಎನ್ನುವ ವಿಚಾರವನ್ನ ಇದೀಗಲೇ ಲೋಕಮುಖಕ್ಕೆ ಸಾರಿದವರಿದ್ದೇವೆ. ಇದೀಗಲೇ ಮಗದ ರಾಜನನ್ನ ಎದುರಿಸಬೇಕಾಗಿದೆ. ನಾನೊಬ್ಬನೇ ಹೋಗುವುದಲ್ಲವಲ್ಲ, ಚತುರಂಗ ಸೇನೆಯೊಡನೆ ಅವರನ್ನು ಎದುರುಗೊಳ್ಳಬೇಕು. ಅದಕ್ಕಾಗಿ ಮಂತ್ರಿ, ಸೇನಾಧಿಪತಿಗಳು ಈ ಕಡೆಗೆ ಬರಲಿ.
ಜಾತಿ ಸಂಘರ್ಷಕ್ಕೆ ಇಳಿದರೆ, ಬೇರೆ ರಾಜ್ಯದ ರಾಜರು ದಂಡೆತ್ತಿ ಬಂದರೆ, ವಿಷಯವನ್ನು ತಿಳಿಸಿದರೆ ಕೂಡಲೇ ನಾನು ಕಾರ್ಯೋನ್ಮುಖನಾಗುತ್ತೇನೆ. ಹಾಗಾಗಿ ನಿಮ್ಮನ್ನು ಪಡೆದು ನಾನು ಕೃತಾರ್ಥನಾಗಿದ್ದೇನೆ. ಮಂತ್ರಿ ಸೇನಾಧಿಪತಿಗಳೇ, ಇದೀಗ ಚರರು ಬಂದು ಆಡಿದ ಮಾತು, ನಮ್ಮ ರಾಜ್ಯಕ್ಕೆ ಮಗಧದ ರಾಜನಾದ ಜರಾಸಂಧನ ಆಗಮನವಾಗಿದೆಯಂತೆ. ಅಷ್ಟು ಮಾತ್ರವಲ್ಲ, ಸಿಕ್ಕಿದವರನ್ನು ಬಡಿದು ಕೊಲ್ಲುತ್ತಿದ್ದಾರಂತೆ. ಅವರನ್ನು ಎದುರಿಸಬೇಕಾಗಿದೆ. ಹಾಗಾಗಿ ಚತುರಂಗ ಸೈನ್ಯವನ್ನು ಸಿದ್ಧಪಡಿಸಬೇಕಾಗಿದೆ. ನಿಮ್ಮ ಅಭಿಪ್ರಾಯವೇನು? ಮಂತ್ರಿ ಸೇನಾಧಿಪತಿಗಳೇ, ನಿಮ್ಮ ವೀರೋಚಿತವಾದ ನುಡಿಗಳು ರಣರಂಗದಲ್ಲಿ ಇನ್ನು ಮುಖಾಮುಖಿಯಾಗಲಿದೆ.
ಇಲ್ಲಿ ತಡ ಮಾಡುವುದು ಉಚಿತವಲ್ಲ. ನಾವೀಗಲೇ ರಣಮುಖರಾಗೋಣ.
ಸೀಮಿತವಾ? ನಾವು 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 ರಣಹೇಡಿಗಳೆಂದು ತಿಳಿದುಕೊಂಡೆಯ? ರಣಹೇಡಿಗಳೆಂದು ತಿಳಿದುಕೊಂಡೆಯ? ಅಲ್ಲಿ ನಮ್ಮ ಅಧಿಕಾರದ ಅಂಕಿತವಿದ್ದೇವೆ. ಇಂತಹ ವೀರರಲ್ಲಿ ನಿನ್ನ ಪೌರುಷದ ಮಾತನ್ನು ತೋರಿಸುತ್ತಿರುವೆಯಲ್ಲ ಮೂರ್ಖ. ಈಗ ಇನ್ನೂ ಕಾಲ ಮಿಂಚಿಲ್ಲ. ನಿನ್ನ ಒಡೆಯನಲ್ಲಿ ಹೇಳು, ನಿಮ್ಮಿಂದ ಕೂಡಿದಷ್ಟು ಕಪ್ಪವನ್ನು ಕೊಟ್ಟು ನಮ್ಮ ಮಗದ ರಾಜ್ಯದ ಶಾಸನವನ್ನು ಒಪ್ಪಿಕೊಳ್ಳುವಂತೆ. ಇಲ್ಲವಾದರೆ ಏನು ಮಾಡುತ್ತಿ? ನಿಮ್ಮನ್ನು ಮುಂದಿನ ದಾರಿ ಕಠಿಣವಾದಿತು, ಜಾಗ್ರತೆ. ದಣದಾಡಿಗಳಿಗೆ ಮಾತಿನಲ್ಲಿ ಉತ್ತರವಲ್ಲ, ಖಡ್ಗದ ಬಾ, ಗರ್ಜೂರ ರಾಜ್ಯದ ರಣಧಾರಣೆಯಲ್ಲಿ ತೋರಿಸು ನಿನ್ನ ವಿಕ್ರಮ. ನೋಡೋಣ. ಎದುರಿಗೆ ಬಂದವನು ಮಾಗದ. ಎಲ್ಲಿ ಉಂಟೋ ನಿನ್ನ ಗದೆ? ಅದು ನನಗೀಗ ನಗಣ್ಯ. ನಮ್ಮೀ ರಾಜ್ಯಕ್ಕೆ ದಾಳಿ ಇಟ್ಟು ಯಾವುದೇ ಸಕಾರಣವಿಲ್ಲದೆ ಸಿಕ್ಕಿದವರನ್ನೆಲ್ಲ ಬಡಿದು ಮುಕ್ಕುತ್ತಾ ನಮ್ಮ ಸೇನಾಧಿಪತಿಗಳನ್ನು ಸೋಲಿಸುವಷ್ಟರ ಮಟ್ಟಿಗೆ ಬೆಳೆದಿದ್ದೀರಿ ಅಂತಾದರೆ ನಿಮ್ಮ ಆಟಾಟೋಪ ಬಹಳ ಮಿತಿ ಮೀರಿತು. ಎಲ್ಲ ಮಾಗದ ಚಕ್ರಾಧಿಪತ್ಯದ ನೆಪದಲ್ಲಿ ಈ ಭೂಮಿಯಲ್ಲಿ ರಕ್ತದ ಕೋಡಿಯನ್ನು ಹರಿಸಲು ಮುಂದಾಗಿದ್ದೀಯ. ಎಲ್ಲ ಪಾಪಿ, ಕನಕಾರ್ತಿಯಾಗಿ ಬಂದ ನಿನಗೆ ಯಮನ ಊರಿಗೆ ದಾರಿ ತೋರಿಸುವಾಗ ಯಾರು ಅಡ್ಡ ಬರ್ತಾರೋ ನಾನು ನೋಡುತ್ತೇನೆ. Yeah.
ರಾಜನಾದವ ಬಂಡೆ ಹತ್ರ ಹೋಗುವುದು ಸಮ್ಮತವೇ ಆಗಿದೆ. ಅದೇ ರೀತಿ ನಾನು ಕೂಡ ಬಂದಿದ್ದೇನೆ. ಈಗಾಗಲೇ ಹಲವು ರಾಜ್ಯಗಳನ್ನು ಸುತ್ತಾಡಿ ಎದುರು ನಿಂತ ರಾಜ ವೃಂದವನ್ನು ಚೆಂಡಾಡಿದ್ದೇನೆ. ನಿನಗೂ ಒಂದು ಅವಕಾಶ ಕೊಡುತ್ತೇನೆ. ಬದುಕಬೇಕೆಂಬ ಆಸೆ ಇದ್ದರೆ ಕಪ್ಪವನ್ನು ಕೊಡು, ಇಲ್ಲದಿದ್ದರೆ ತಲೆಗಲಿಸಿ. ಇಷ್ಟವರೆಗೆ ಚಿಕ್ಕ ಚಿಕ್ಕ ರಾಜ್ಯದ ರಾಜರನ್ನು ಸೋಲಿಸಿ ಚಕ್ರವರ್ತಿಯಾಗುತ್ತಿದ್ದೇನೆಂದು ಅಮ್ಮ ಬೇಡಬೇಡ. ಈ ಶೂರಸೇನ ಸಾಮಾನ್ಯದವನಲ್ಲ. ನಮ್ಮ ಈ ರಾಜ್ಯದ ಜನರು ರಣಹೇಡಿಗಳು ಅಲ್ಲ. ಸಾಮದ ಮಾತು ಖಂಡಿತ ಸಾಧ್ಯವಿಲ್ಲ. ನೀನು ಪಡೆಯುವುದಿದ್ದರೆ ಈ ರಾಜ್ಯವನ್ನು ಯುದ್ಧ ಮುಖೇನ ಪಡೆಯಬೇಕು. ಇನ್ನು ಚತುರಂಗ ಸೇನಂದೆಗೆ ಸಾಗೋಣವೇ? ವ್ಯಾಘ್ರದತ್ತ ನಾಮಕನಾದ ನಾನು ಎಂದಿನಂತೆ ಶಬರಬಡೆಯನ್ನು ಪಡೆದುಕೊಂಡು ಸೌವೀರಪುರದ ಕಾಡಿನೆಡೆಗೆ ಬಂದವ. ಬೇಟೆಯಾಡುವುದು ನಮ್ಮ ವೃತ್ತಿ ಧರ್ಮ ಅಲ್ಲದೆ ವನ ಸಂಪತ್ತನ್ನು ಭಕ್ಷಿಸುವ ದರೋಡೆಕೋರರಿಗೆ ಸಿಂಹ ಸ್ವಪ್ನನಾಗಿ ವನ ಸಂಪತ್ತನ್ನು ಉಳಿಸುತ್ತಾ ಬಂದಿದ್ದೇನೆ. ಅಲ್ಲದೆ ಕ್ರೂರ ಪ್ರಾಣಿಗಳ ಹಣವನ್ನು ಮಾಡಿ ಸಾಧು ಪ್ರಾಣಿಗಳನ್ನು ರಕ್ಷಿಸುತ್ತಾ ಬಂದವ ನಾನು. ಇನ್ನು ಯಾಕೆ ತಡ, ಇಲ್ಲಿಂದಲೇ ಬೇಟೆಯಾಡುತ್ತೇನೆ.
ಜನುತೈ ತಹುತ ಜನುತೈ 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 ದಯ್ಯ ದಯ್ಯ ಇನಿತು ದೈನ್ಯವ ಕೊಂಡಿರ್ದು ಏನು ನಿನ್ನಯ ಬೆದರು ಯಾರಯ್ಯ ಅಯ್ಯ ನೋಡುವಾಗ ನಾಡಿನವ ಎಂಬುದು ಅರಿವಾಯಿತು. ನಿನ್ನ ಹೆಸರೇನು? ನೋಡಲು ಸುಂದರ ರೂಪದಿಂದ ಇದ್ದೀಯ. ರಾಜಮನೆತನಕ್ಕೆ ಅಥವಾ ಯಾವುದೇ ಮನೆತನಕ್ಕೆ ಸೇರಿರು, ಏನೇ ಇರಲಿ ಈ ಗಾಡಿಗೆ ಬಂದ ಉದ್ದೇಶವೇನು ತಿಳಿಸು, ನಿನ್ನ ಹೆಸರೇನು ತಿಳಿಸು. ಅಲ್ಲದೆ ನಾನು ಬೇಟೆಯಾಡಿದ ಹಂದಿ ನಿನ್ನ ಕಾಲುಬುಡದಲ್ಲಿ ಬಿದ್ದಿದೆ, ಅದನ್ನು ನಮಗೆ ಹಿಂತಿರುಗಿಸು. ಹಾಗೆ ನಿನ್ನ ಹೆಸರನ್ನು ಹೇಳು. ಯಾರಾದರೇನು
ನೀನು ಕೇಳಿದೆ ಅಲ್ಲ ನಾಡಿನವ ಎಂದು, ಅಷ್ಟು ಗೊತ್ತಾದರೆ ಸಾಕು ನಿನಗೆ. ನಿನ್ನ ಜೊತೆ ಮಾತಾಡಲು ಹೊತ್ತು ಸಾಲದು. ನನ್ನ ಬಾಣದ ಹತಿಯಿಂದ ಬಿಟ್ಟ ಈ ಹಂದಿಯನ್ನು ನಿನ್ನದೊಂದು ಹೇಳುತ್ತೀರಲ್ಲ, ನನ್ನ ಬಾಣದ ಹತಿಯಿಂದ ಬಿದ್ದ ಹಂದಿಯನ್ನು ಬಿಟ್ಟು ಸ್ವಲ್ಪ ದೂರ ಹೋಗುವ ಬೇಟೆಯಾಡು. ಆಗದೆ ರಾಜ ಎನ್ನ ಶರದಿ ಅದನ್ನು ನಮಗೆ ಕೊಡು. ಅದು ಬಿಟ್ಟು ಅದರ ಮೇಲೆ ನೀನು ಅಧಿಕಾರ ಚಲಾಯಿಸಲು ಹೋದರೆ ಪರಿಣಾಮ ನೆಟ್ಟಾಗಿರೋದು. ನಾವು ಕಾಡಿನವರು ಎಂದು ಹೇಳಿ ನಮ್ಮಲ್ಲಿ ವೀರತನ ಇಲ್ಲವೆಂದು ಭಾವಿಸಿದೆಯಾ? ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಹಂದಿಯನ್ನು ಬಿಟ್ಟು ಕೊಡು, ಇಲ್ಲದಿದ್ದರೆ ಪೆಟ್ಟು ನಿಲ್ಲುತ್ತೀಯ ನೀನು. ಮುಂದೆ ಮುಂದೆ ಕಾಣುವುದು ಮಾಯಾಪುರ. ಆದರೆ ನಾವು ಬರುವ ವಿಚಾರ ಅವನಿಗೆ ಹೇಗೆ ಗೊತ್ತಾಗುವುದು? ಇದು ಒಂದು ರಾಜ ಆದ ಮೇಲೆ ಇಲ್ಲಿ ಯಾರಾದರೂ ಇದ್ದಾನಲ್ಲ, ಯಾರಾದರೂ ನೋಡಿ ಇದ್ದಾನ ನೋಡಿ. ಅದಕ್ಕೆ ಕಣ್ಣೇ ಇಲ್ಲದಾಗಿದೆ. ಏನು ಇದು? ಇಡೀ ಮುಖದಲ್ಲಿ ಹಲ್ಲೆ ಕಾಣ್ತಾ ಉಂಟು. ಹಲ್ಲೆ ಕಾಣ್ತಾ ಉಂಟ? ಹಾಗಾದ್ರೆ ಹಲ್ಲನೇ ಬಿಡಿ. ನೀವು ಎಳಿತಿಂದು ಬಂದವರ ಹಾಗೆ ಕೊಡ್ತೇವೆ ನಾವು. ಏನಂತ? ಏನು ನಾವು ಯಾರಂತ? ನಾನು ನೀನ್ ಗೊತ್ತಾ ನಾವು ಯಾರಂತ? ಅಲ್ಲ, ಯಾರನ್ನ ನಾನು ಕೇಳ್ತಾ ಇದ್ದೇನೆ. ನಾನಿಲ್ಲಿ ಗುಂಡು ಕಲ್ಲಿನಂತ ನಿಂತಿದ್ದೇನೆ. ಮಗದ ಭೂಪತಿಗಳು ಮಂತ್ರಿಗಳು ನಾವು. ಎಲ್ಲಿಂದ ಬಂದದ್ದು? ರಾಜ್ಯದಿಂದ ಬಂದಿದ್ದೇವೆ. ಈಗ ಗೊತ್ತಾಯ್ತು. ಸಾಕು, ಬಿಡಿ ಬಿಡಿ ಬಿಡಿ, ಸಾಕು ಸಾಕು. ಅಂದ್ರೆ ಅಲ್ಲಿ ಬರಗಾಲ ಬಂದಿರಬೇಕು. ಅಲ್ವೇ? ಹೊರಗೆಟ್ಟು ಬಂದವರೆಗೆ ಅಲ್ವೇ? ನಾವು ಇಲ್ಲಿಗೆ ದಿಗ್ವಿಜಯಕ್ಕಾಗಿ ಬಂದವರು. ಎಲ್ಲಿ? ಇಲ್ಲಿಗ? ಹೌದು, ಇಲ್ಲಿಗೆ. ವಿಜಯ ಯಾತ್ರೆಗೆ ನಾನೇ ಇದ್ದೇನಲ್ಲ ಇಲ್ಲಿ. ವಿಜಯ ಅಲ್ವೇ? ಮತ್ತೆ ಈ ವಿಜಯ ಅಲ್ಲ, ಮತ್ತೆ ಇಡೀ ಸಿಕ್ಕ ರಾಜರುಗಳನ್ನು ನಾವು ಸೋಲಿಸಿ ಅವರಿಂದ ಕಪ್ಪ ಪಡೆದು ಮಗದ ರಾಜ್ಯ ವಿಸ್ತರಣೆಗೆ ಹೊರಟಿದೆ. ಇಲ್ಲಿ ಅದಾಗಲಿಕ್ಕಿಲ್ಲ, ನಡೀಲಿಕ್ಕಿಲ್ಲ. ಇಲ್ಲಿ ಯಾರು ತಡೆಯುವರು? ಯಾರು ತಡೆಯುವರು? ಏನಾದೀತು? ನಮ್ಮನ್ನು ಪ್ರಶ್ನೆ ಮಾಡೋರು ಒಡೆಯ. ತುಂಬಾ ಅಧಿಕ ಪ್ರಸಂಗಿ ಇವನು, ತುಂಬಾ ಅಧಿಕ ಪ್ರಸಂಗಿ. ನಾವು ಕೇಳಿದ ಪ್ರಶ್ನೆಗೆ ಅಸಂಬದ್ಧ ಉತ್ತರ ಕೊಡ್ತಾ ಇದ್ದಾನೆ. ಅವನಿಗೆ ನನ್ನ ವಿಷಯವನ್ನು ತಿಳಿಸಿದೆ ಒಡೆಯ. ಅದು ಕೇಳುವುದಿಲ್ಲ ಅವನು.
ಏನು ಮಾಡಬೇಕು ಒಡೆಯ? ಅವನ ಕೈಯನ್ನು ಕಟ್ಟಿ ಹಾಕಿ ಚಿತ್ರಹಿಂಸೆ ಕೊಡಿ. ನಾವು ಕೊಟ್ಟ ಆಜ್ಞೆ. ಹೋಗಿ ಇಡೀ ಕೈ ಎಲ್ಲಿ ನನಗೆ ಸಿಟ್ಟು ಬಂದರೆ ಕೂಗೇ ಬರುವುದು. ಕೂಗು ಬರ್ತದೆ ಹಾಗೆ ಗೊತ್ತಾ? ಈ ಕತ್ತಿ ಎಂಬ ಘಟಾರಿಯಿಂದ ಅದು ಎರಡು ಒಂದೇ ಅಲ್ವಾ? ಅದು ನಿಮಗೆ ನನಗೆ ಬೇರೆ ಬೇರೆ ಉಂಟು. ಅದು ಮೂವರ ತಲೆಯು ಈ ಕತ್ತಿಯಿಂದ ಬಡಿದರೆ ನನಗೆ ಕುರಿತದಲ್ವಾ? ತಲೆ ಕಡ್ಲಿಕ್ಕೆ ಕತ್ತಿ ಶಿಶು ಮಾತಾಡ್ತದೆ ನನಗೆ ಹೆದರಿಕೆ ಆಗುವುದು. ನಾವು ಅವರ ಮಂತ್ರಿಗಳಾದ ಹಂಸಡಿಗರು ನಾವು. ಭಾರಿ ಅವಸ್ಥೆ. ಈಗ ಏನು ಮಾಡ್ತೀನಿ? ನಾನು ಹೋಗಲಿಕ್ಕೆ ಬೆಳೆದಿದ್ದೆ. ನಾನು ಹೋಗುದೇ ಇಲ್ಲ. ಇಲ್ಲ ಇವನಿಗೆ ಇಷ್ಟು ಸಾಕಾಗೋದಿಲ್ಲ ಅಂತೆ. ಕೈಯನ್ನು ಕಟ್ಟಿ ಕಳಿಸಿ ಬಿಡುವ. ಜೀವ ಸಹಿತ ಹೋಗ್ತೀಯೋ ಅಲ್ಲ ಜೀವ ತೆಗೆದು ನಾವೇ ಹೋಗ್ಬೇಕು. ಹಾಗೆ ಒಂದು ಸಂಗತಿ ಮಾಡುವ. ನಾನು ಇಲ್ಲೇ ಅಂತ ಮಾಡ್ತಾ ಇದ್ದೆ. ಆದ್ರೆ ಒಂದು ಇನ್ನು ಆ ರಾಜ ದೂತ ಅಲ್ವಾ? ದೂತರನ್ನು ನಾವು ಸಂಹಾರ ಮಾಡ್ಲಿಕ್ಕೆ ಆಗಿಲ್ಲ. ದೂತ ಮತ್ತೆ ಸಲ್ಲದು. ಹಾಗಿದ್ರೆ ನೀನು ಜೀವ ಸಹಿತ ಹೋಗಿ ವಿಚಾರವನ್ನು ತಿಳಿಸು. ಹೋಗ್ತೇನೆ. ನಿಮ್ಮ ಶಿಕ್ಷೆ ನನಗೆ ತಡೆಯಲಿಕ್ಕೆ ಆಗುದಿಲ್ಲ. ಹಾಗೆ ಒಂದು ವಿಷಯ, ನಾನು ಇಲ್ಲೇ ಅಂತ ಮಾಡ್ತಾ ಇದ್ದೆ. ಕಾವಲ ಕಾಯುತ್ತಿದ್ದ. ಅಲ್ಲಿವರೆಗೆ ನೀವು ಮಾಡುವಂತ ಕೆಲಸ ನಾವು ಬೇಕಲ್ಲ, ಯಾರು ಒಳ ಹೋಗ್ತಾರೆ. ಓ ಹಾಗೆ. ಅಲ್ಲಿವರೆಗೆ ಇಲ್ಲಿ ಆದೀತಾ? ಆದೀತು. ಹೋಗಿ ಈಗ ವಿಜಯವನ್ನು ತಿಳಿಸು. ಇತ್ತ ಪ್ರತಿಬರು ಹರುಯದೆಂದಿರೆ ಅತ್ತ ಮಾಯಾಪುರದೊಳೊಂದಿನ ದೈತ್ಯಪತಿ ಸಿಂಹಾಖ್ಯ ದಾನವ ಇತ್ತ ನೋಲಗವ
ಅಕ್ಷರಕುಲೋದ್ಧಾರಕ ಇರುವಂತಹ ನಾಮಾಂಕಿತ ಸಿಂಹಾಂಕಿತ ದಾನವನ್ನೊಂದು ಕೇಳಿದ್ದೇವೆ. ಬಂದಂತಹ ಕಾರ್ಯಕಾರಣಗಳು ಇದ್ದ ಮಾಯಾಪುರವೇ ಇಂದು ಶುಚಿರ್ಭೂತರಾಗಿ ಪ್ರಭು ಶಂಕರನ ಪೂಜೆಯನ್ನು ಕೈಗೊಳ್ಳಲಿದ್ದೇನೆ. ಬಳಿಕ ಸರ್ವಾಲಂಕಾರ ಭೂಷಿತರಾಗಿ ಈ ಮಾಯಾಪುರದ ಸಿಂಹಾಸನವನ್ನು ಏರ್ಕೊಳ್ಳುವಾಗ ಬಂದಿ ಮಗದರು ಸಂಸಕ್ಕರಿಗೆ ಜಯವಾಗಲಿ ಎಂಬ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಸಭಾಸದರ ಜಯಘೋಷದೊಂದಿಗೆ ಈ ಸಿಂಹಾಸನವನ್ನು ಏರಿದಾಗ ಸಚಿವರು ಮಂತ್ರಿಗಳು ಇನ್ನೊಂದು ಕಡೆಯಲ್ಲಿ ಹಸೀನರಾಗಿದ್ದಾರೆ. ಈಗ ನಾವು ಇಷ್ಟರವರೆಗೆ ಸಾಧಿಸಿದಂತ ಸಾಧನೆಯನ್ನು ಅವಲಂಬಿಸುವಾಗ ಒಂದು ಕಾಲದಲ್ಲಿ ಹೊಸಬಗಳೆಲ್ಲ ನಶಿಸಿ ಈ ಇಲ್ಲಿಗ ಸಮರ್ಥ ನಾಯಕರು ಇಲ್ಲವೆಂದಂತ ಕಾಲದಲ್ಲಿ ನನ್ನ ಜನನವಾಯಿತು. ಗುರುಗಳಾದ ವಜ್ರಾಜ್ಞರಿಂದ ವಿದ್ಯಾಭ್ಯಾಸವನ್ನು ಕಲಿತಂತ ನಾನು ನನ್ನ ಸಾಮರ್ಥ್ಯದಿಂದ ಈ ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದೇನೆ. ಮಯಾಸುರನ ಅನುಗ್ರಹದಿಂದ ಈ ಮಾಯಾಪುರವನ್ನು ಸುಂದರ ನಗರವನ್ನಾಗಿ ಮಾಡಿದ್ದೇನೆ. ಈಗ ನೋಡಬಾರದೆ, ಅಲ್ಲಲ್ಲಿ ನೋಡಿದವರ ಸುಂದರವಾದ ಗುಹಾಮಂಟಪಗಳು, ಮನಸ್ಸಿಗೆ ಆನಂದದಿಂದ ವನರಾಜಿ, ಅಲ್ಲಲ್ಲಿ ನಿರ್ಮಿಸಿದಂಥ ಸರೋವರಗಳಲ್ಲಿ ಹರಡಿ ನಿಂತಹ ಕಮಲಗಳು, ನೈದಿಲಗಳು ನೋಡುಗರ ಮನಸ್ಸನ್ನು ಸೆಳೆಯುತ್ತಾ ಇವೆ. ಅಷ್ಟು ಮಾತ್ರವಲ್ಲ, ಧನಬಲದಿಂದ ಈ ಸಿಂಹಾಖ್ಯನಕ್ಕೂ ಶಕ್ತಿಶಾಲಿ ಯಾರೂ ಇಲ್ಲ. ಇಷ್ಟು ಮಾತ್ರವಲ್ಲ, ಈ ಸಿಂಹಾಖ್ಯನ ಬಲವನ್ನು ನೋಡಿದಾಗ ಮನುಷ್ಯರು ಏನು ದೇವತೆಗಳು ಕೂಡ ಈ ಕಡೆ ಕಣ್ಣೆತ್ತಿ ನೋಡುವುದಿಲ್ಲ. ಹಾಗಿರುವಾಗ ಸಾಮಾನ್ಯರ ಮಾತೇನು? ನಮ್ಮ ರಾಜಕಾರಣದ ಕಡೆಗೆ ಗಮನ ಹರಿಸಬೇಕಾಗಿದೆ. ಏನಂತ ಅದು ಕೋಲಾಹಲ. ಅಲ್ಲಿ ನಾನು ಕಾವೇರಿ ಕಾಯ್ತಾ ಇರುವಾಗ ತಗೊಳ್ಳಿ ಬಂದ್ರು 3 ಜನ. ಒಂದು ಡಿಮ್ 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 ಬೀಗ ಎಂತದ ಬೀಗ ಬೀಗ ಅಲ್ಲ ಅಲ್ಲ ರಾಕ್ಷಸರಂತೆ ಅವರ ಹೆಸರೇ ನನಗೆ ಗೊತ್ತಿಲ್ಲ, ಹೇಳ್ತಾರೆ ಡಿಮ್ ಬೀಗ 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 ನನಗೆ ಗಾಡಿ ಬೇರೆ ಹೆಸರು ಬರ್ತದೆ. ಡಿಂಬಿಕ 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 ಹಂಸ ಹಂಸ ಬರ್ತದೆ ಅಲ್ಲಿ. ಅಲ್ಲ ಅಲ್ಲ ಹೆಸರು ಹೆಸರು ಸರಿ. ಡಿಂಬಿಕ ಮಾತ್ರ ಹಂಸ. ಹೌದು.
ಮತ್ತೊಬ್ಬ ಮಾಗದಂತೆ. ಮಗದ ಅವರು ಬಂದದ್ದಕ್ಕೆ ಯಾಕೆ ಇಲ್ಲಿ ಬಂದು ಜಿಗುಜೆ ಕೊಂಡೋಗುವ ಅಂತ ಬಂದಿದ್ದಾರೆ. ಜಿಗುಜೆ ಎತ್ತದ ನೀನು ಸರಿ ಹೇಳೋದು. ಅದು ಕತ್ತಿ ಎಲ್ಲ ಹಿಡ್ಕೊಂಡು ಜಿಗುಜೆಗೆ ಬರುದು. ಹೌದಪ್ಪ, ಕಟ್ಟೋಡು ಜಿಗುಜೆ ಅಂತ ಕೊಯ್ದು ಗೊತ್ತಿರುವ ಇಲ್ಲಿಗೆ ಬರೋದು ನಿಮ್ಮನ್ನು ಸೋಲಿಸಿ ಜಿಗುಜೆ ತಗೊಂಡು ಹೋಗ್ತೇವೆ. ದಿಗ್ವಿಜಯ ಆನೇರು ಮತ್ತೆ ಏನು ದಿಗ್ವಿಜಯ ಏನೋ ಒಂದು ಬಂದ್ರು ನನ್ನ ಮೇಲೆ. ನನಗೆ ಇನ್ನು ಕೆಲಸ ಬೇಡ, ನಾನು ಹೋಗ್ತಾನೆ. ತಡೆದು ಗೆಲ್ಲಲು ಬಾಳು ಹಿಂದೆ ಬೆಳೆದ ನಿನ್ನ ಒಡೆಯನ ಕಾಣಬಹುದೇ. ತಡೆದು ಗೆಲ್ಲಲು ಬಾಳು ಹಿಂದೆ ಬೆಳೆದ ನಿನ್ನ ಒಡೆಯನ ಕಾಣ ಬಂದೆ. ಕಡುಧೈರ್ಯದಿ ಮರೆ ಒಡೆದೀಗ ನಾದನ ಬಿಡದೆ ಪರೀಕ್ಷಿಸು ತಡೆವೆಸ ದೊರೆಯ. ಅವರು ಯಾವಾಗ ನಿಂತಿದ್ದಾರೆ, ನೀನು ಕುಡಿತಾ ಇದ್ದೀವಿ. ಹೌದೇ, ಅದು ಭಯದಲ್ಲಿ ಹಾಗೆ ಆಯ್ತು. ಯಾಕೆ ಭಯಕ್ಕೆ? ಅವರು ಬಂದ್ರೆ ಅವರು ಹೊಡೆದ್ರು. ಯಾರಿಗೆ? ಅಲ್ಲ, ನನಗೆ ಹೊಡೆದ್ರು. ನಾನು ಬಿಟ್ಟಿದ್ದೇನೆ, ನಾನು ಹೊಡೆದೆ. ಅವರು ಹೊಡೆದು ನಾನು ಹೊಡೆದೆ, ಅವರು ಹೊಡೆದು ನಾನು ಹೊಡೆದೆ. ಎಂತ ದೊಡ್ಡ ನಾನು ಒಬ್ಬೆ. ನೀವಷ್ಟೇ ಮಾಡ್ಬೇಕಷ್ಟೇ. ಹಾಗೆ ಹೊಡೆದು ನನ್ನನ್ನು ಓಡಿಸಿ ಒಳಗೆ ನಿನ್ನ ಅಪ್ಪನಲ್ಲಿ ಹೇಳುವುದೇನು. ಈಗ ಸತ್ಯ ಹೇಳ್ತೇನೆ. ಹೌದೌದು, ಅಪ್ಪ ಅವನು ಹೇಳಿದಪ್ಪ ನನಗೆ ಗೊತ್ತಿಲ್ಲ. ಅದು ಹೇಳಿದಲ್ಲಿ ಅಪ್ಪನಲ್ಲಿ ಹೇಳು ಅಂತ. ಯಜಮಾನರೆಲ್ಲ ಅಪ್ಪಂದಿರಲ್ವಾ? ಹೇಳ್ಬಹುದು. ಹಾಗೆ ಅವರು ಬಂದಿದ್ದಾರೆ. ನಿಮ್ಮನ್ನು ಎಳ್ತುಕೊಂಡು ಹೋಗಿ, ನಿಮ್ಮನ್ನು ಎಳ್ಕೊಂಡು ಹೋಗಿ. ಯಾರು ಅವರು? ಹೌದು. ಹಾಗೆ ನನಗೆ ಹೆದರಿಕೆ ಆಗ್ತದೆ. ನನಗೆ ಬೇಡ, ನನಗೆ ವೇತನ ಕೊಡಿ, ನಾನು ಬೇರೆ ಕೆಲಸ ನೋಡಿಕೊಳ್ಳುತ್ತೇನೆ. ನಮ್ಮನ್ನು ರಕ್ಷಿಸಬೇಕಲ್ಲ. ನಾವಿಲ್ವಲ್ಲಿ. ಹಾಗಿದ್ರೆ ನಾನೆಂತ ಮಾಡುದು? ನಾನು ಮೊದಲಾಗಿ ನಿಟ್ಟೆಯಲ್ಲಿ ಕಾಯಿಸಬೇಕಷ್ಟೇ. ಎಲ್ಲಿ? ನಿಟ್ಟೆಯಲ್ಲಿ ಅಲ್ವಾ? ಅದೆಂತ ಬುದ್ಧಿ. ನಾನು ರಂಗವ ಸಹಿತ ಕರೆದನು ತನ್ನ ಬಳಗವನು. ಯಾರೋ ಒಬ್ಬ ಜನಸಂಧ ಎನ್ನುವಂತ ದಿಗ್ವಿಜಯನು ಮಾಡುತ್ತಾ ತಪ್ಪುವನ್ನು ವಸೂಲಿ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದವನಂತ ಹೇಳಿದ್ದಾನೆ ದ್ವಾರಪಾಲಕ. ಹಾಕಿದ್ದಾರೆ, ಅವನಿಗೆ ಹೋಗುವ ಕಾಲ ಸರಿಯಾದ ಬುದ್ಧಿಯನ್ನು ಕಲಿಸಬೇಕಾಗಿದೆ. ಅದಕ್ಕೆ ಬೇಕಾಗಿ ಮಂತ್ರಿ ಮಕರಮುಖ ಹಾಗೂ ಸೇನಾಪತಿ ಸೂಜಿಮುಖ ಭೀಕರ ಬರಲಿ ಎಂಬುದಾಗಿ ಆದೇಶಿಸಿದ್ದೇನೆ.
ಎಂದು ತಿಳಿಸಿದರೆ ಎಂತ ಕಠಿಣವಾದ ಕೆಲಸವಾದರೂ ಸರಿ ಅದನ್ನು ಕ್ಷಣವಾದಲೇ ಮಾಡಿ ಮುಗಿಸಲಿದ್ದರೆ ನಿಮ್ಮ ರಾಜ್ಯ ಅಡಿಗಳು ಎಂದಿನಂತೆ ರಾಜಕೀಯ ಕಾರ್ಯದಲ್ಲಿ ಮಗ್ನನಾಗಿರುವಂತಹ ಸಮಯ ದೀರ್ಘವಾದಂತಹ ನಿನ್ನ ಕರೆ ಕರೆ ಕೇಳಿದಾಕ್ಷಣ ಬಂದವರಿದ್ದೇವೆ. ಕರೆಸಿದ ಕಾರಣವೇನು ತಿಳಿಸು ಪ್ರಭು, ತಿಳಿಸು. ಸಮೃದ್ಧವಾದಂತಹ ದೇಶ, ಪ್ರಜಾಪ್ರಭುಗಳ ಸುಖ ಸಮೃದ್ಧಿ ಮನೆ ಬೆಳೆಗಳು ಚೆನ್ನಾಗಿ ಆಗುತ್ತವೆ. ಹಾಗಾಗಿ ಇದರಲ್ಲಿ ಕೂಡ ನಾವೇನು ಕಡಿಮೆ ಇಲ್ಲ. ನಾನು ಹೂಂಕರಿಸಿದರೆ ಸಾಕು, ಕೈಲಾಸ ಪರ್ವತಗಳ ಗಡಗಡ ನಡುಗುತ್ತಾ ಇದೆ. ಹಾಗಿರುವಾಗ ಸಾಮಾನ್ಯ ಮನುಷ್ಯನೊಬ್ಬ ನಮ್ಮಲ್ಲಿ ಪ್ರವೇಶಿದ್ದಾನೆ ಎಂದಾದರೆ ಅವನಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಲೇಬೇಕಲ್ಲವೇ? ಅವನನ್ನು ಸರಿಯಾಗಿ ಶಿಕ್ಷೆ ಕೊಡುವುದರಲ್ಲಿ ಏನು ನಿಮ್ಮ ಅಭಿಪ್ರಾಯ ತಿಳಿಸಿ. ವರ್ತಮಾನ ಕಾಲದಲ್ಲಿ ಜಲಸಂಧ ಧನವನ್ನು ಸಂಪಾದಿಸುವ ಆಸೆಯಿಂದ ನಮ್ಮ ಪುರವನ್ನು ಪ್ರವೇಶಿಸಿದ್ದಾನೆ. ಬಂದಂತಹ ಮಾಗದ ಮತ್ತು ಅವರ ಸೈನ್ಯವನ್ನು ಅಚ್ಚಿ ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ. ಹೊಡೆಯಪ್ಪಡೆ ಅಧಿಪತಿಗಳನ್ನು ಇಲ್ಲಿಗೆ ಬಂದು ನಮ್ಮ
ಬಲಿಷ್ಠವಾದಂತೆ ಮಾಡ್ತಾ ಬಲಿಷ್ಠವಾದಂತ ಸೇನೆ ಬಲಿಷ್ಠವಾದಂತ ನಮ್ಮಲ್ಲಿ ಅವನು ಸೆಣಸಿ ಸಾಧಲಿಕ್ಕೆ ಇದೆ. ಆದ್ದರಿಂದ ಅವನಿಗೆ ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ನಮ್ಮ ಚದುರಂಗ ಸೇನೆಯನ್ನು ಸಿದ್ಧಪಡಿಸಿ ನಾನು ರಥವನ್ನು ನಿಮ್ಮೊಟ್ಟಿಗೆ ಬರುತ್ತೇನೆ. ಶತ್ರು ಸೈನಿಕರು ತೆಗೆದು ನಮ್ಮ ಈ ಮಾಯಾಪುರದ ಮೇಲೆ ಚೆಲ್ಲಿಬಿಡಿ. ನಡೆಯಲಿ ನಮ್ಮ ಸೈನ್ಯ. ಯಾವುದೇ ಪೂರ್ವೋದ್ದೇಶ ಇಲ್ಲದೆ ಏಕಾಏಕಿ ನಮ್ಮ ಪುರಕ್ಕೆ ದಾಳಿ ಮಾಡಿದ್ದೀರಾ? ಹೌದು. ಬಂದಂತಹ ಕಾರ್ಯವನ್ನು ತಿಳಿಸಿ ಒಳ್ಳೆಯ ಮಾತಿನಿಂದ ಹಿಂದಕ್ಕೆ ಹೋದರೆ ಉಳಿತು, ಇಲ್ಲದಿದ್ದರೆ ಮುಂದಿನ ಜಾರಿ ಕಠಿಣವಾದಿತ್ತು. ನಾವು ಇಲ್ಲಿಗೆ ಬಂದ ಕಾರಣವನ್ನು ತಿಳಿಸುತ್ತಿದೆ ಅಲ್ಲ. ಅಯ್ಯ, ಕ್ಷತ್ರಿಯರಾದವರು ರಾಜ್ಯ ವಿಸ್ತರಣೆಯನ್ನು ಮಾಡುವುದು ಕರ್ತವ್ಯ ಅಲ್ಲವೇ? ಹೌದು. ಅಂತೆಯೇ ಅಲ್ಲಲ್ಲಿರುವಂತಹ ತುಂಡರಸರನ್ನು ಸೊಕ್ಕನ್ನು ಮುರಿದು ನಮ್ಮ ಅಂಕಿತವನ್ನು ಇಟ್ಟು ಬಂದವರಿದ್ದೇವೆ ನಾವು. ಅಂತಹ ಪರಾಕ್ರಮಿಗಳಲ್ಲಿ ದರ್ಪವನ್ನು ತೋರಿಸುತ್ತಿರುವೆಯಲ್ಲ ಮೂರ್ಖ. ಈಗೋ ರಾಕ್ಷಸ ಸಂಜಾತರು ಎನ್ನುವಂತಹ ಅಹಂಕಾರದಿಂದ ಮುಂದುವರಿದರೆ ಜಾಗ್ರತೆ. ಯಮಪುರ ದರ್ಶನ ಮಾಡಿಸುವೆ.
ಆಸೆಯಿಂದ ಬಂದಿದ್ಯಾ? ಹೌದೌದು. ಬಂದದ್ದು ಮಾಯಾಪುರಕ್ಕೆ. ಮಾಯಾ ಅಂತಕ ನಾಳಕ್ಕೆ ಇನ್ನು ಮರ್ತಿದ್ಯಲ್ಲ. ಮನಸ್ಸಿನಲ್ಲಿ ಇರಬೇಡವೇ ನಮ್ಮ ವಿಜಯಪುರವನ್ನು ಅಂದಾಜಿನಲ್ಲೇ ನೀನು ಸೋತಿದ್ದೆ. ಯಾಕೆ ಗೊತ್ತಾ? ನೀನಿಗೆ ಬಂತ ಬೇಕಾಯ್ತು ಗೊತ್ತಾ? ಹಸಿದ ಹೆಪ್ಪುರಿಯ ಗುಹೆಗೆ ಸಿಂಹ ಹುಲ್ಲೆ ಮರಿಯೊಂದು ಆನಾಗಿ ಬಂದಂತೆ ಆಗಿದೆ ನಿನ್ನ ಪರಿಸ್ಥಿತಿ. ಆದುದರಿಂದ ನೀನು ಇಲ್ಲಿ ಬರುವ ಮೊದಲು ಯೋಚಿಸಬೇಕಿತ್ತು, ಈ ಸಿಂಹಕ್ಕೆ ನಾನು ಎದುರಿಸಬಹುದು ಎಂಬುದಾಗಿ. ಆದ್ದರಿಂದ ಈಗಲೂ ಹೇಳ್ತಾ ಇದ್ದೇನೆ ಕೇಳು, ನನಗೆ ಹತ್ತಿರ ಪರಾಕ್ರಮವಿದೆ, ಪರಮೇಶ್ವರನ ದಯವಿದೆ. ಆದ್ದರಿಂದ ಬಂದದ್ದು ತಪ್ಪಾಯಿತು ಎಂಬುದಾಗಿ ನನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳಿದ ಹೊರಿತು ಹೋದರೆ ನಿನ್ನ ತಲೆಯನ್ನು ತೆಗೆಯುವಾಗ
ಹೋದರಿಂದ ಪುರದೊಡನು ಸಿಂಹಾಕ್ಯ, ನಿನ್ನ ಪೌರುಷವನ್ನು ಕೇಳಿ ಓಡುವವನು ನಾನಲ್ಲ, ಅಂತವನು ಜರಾಸಂಧ. ನೀನು ಅಸುರನ ಮಾತಕ್ಕೆ ನಿನ್ನ ಆರ್ಭಟಕ್ಕೆ ಹೆದರಲಾರೆ. ಸಿಂಹಾಕ್ಯ, ಒಂದು ಕಪ್ಪವನ್ನು ಕೊಟ್ಟು ಶರಣಾಗು, ಇಲ್ಲದ ನಿನ್ನ ತಲೆಗಡಿದೆ. ಶಕ್ತಿ ಸಂಪನ್ನನಾಗಿದ್ದೇನೆ, ದೇವರ ದಯ ನನಗಿದೆ. ಮಾತ್ರವಲ್ಲ, ಪೌರುಷಕ್ಕೆ ನಾನು ಹೆದರುವವನಲ್ಲ, ವೀರ ವೀರ ಅಸುರನಾಗಿದ್ದೇನೆ. ಮಾತ್ರವಲ್ಲ, ಈ ಯುದ್ಧದಲ್ಲಿ ನನಗೆ ಮರಣವೇ ಸಂಭವಿಸಿದ್ದಾದರೂ ಮಹಾನವನಿಂದ ನಾನು ಭಾವಿಸುತ್ತೇನೆ. ಬರುವ ಯುದ್ಧದಲ್ಲಿ ಎದುರಾದರೆ ಹಿಡಿದ ವಜ್ರ ಮುಷ್ಟಿಯಿಂದ ಬ್ರಹ್ಮ ರುಂಡಕ್ಕೆ ಬಿಗಿದಿದ್ದಾರೆ. ಇರುವಂತ ಸಣಮಾಂಕಿತ ವಜ್ರಬಾಹುಕನೆಂದು ಕೇಳಿದ್ದೇವೆ. ಬಂದಂತಹ ಕಾರಣಗಳು ಇದ್ದಲ ನಿಷದಾಕ್ಷ ಪಟ್ಟಣವ ಆಳುತಿಯ ವಜ್ರಬಾಹುಕನು ಮಿತ್ರ ಪರಿವಾರ ಸಹಿತ ಮಿತ್ರ
ಪ್ರಭು ಪರಮೇಶ್ವರ ಕಾಪಾಡು. ಎಂದಿನ ಹಾಗೆ ಪರಮೇಶ್ವರನನ್ನು ಅರ್ಚಿಸಿ ಮೆಚ್ಚಿಸಿ ನಿಷಧ ದೇಶದ ಈ ಒಳಗ ಸ್ಥಾನವನ್ನು ಪ್ರವೇಶ ಮಾಡಿದೆ. ಪದವಿ ಪೂರ್ವ ಪುಣ್ಯ ನಾವು ಎನ್ನುವ ಮಾತಿದೆ. ಅರಸೊತ್ತಿಗೆ ಎನ್ನುವ ಪದವಿಗೆ ಏರಬೇಕಾದರೆ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷತೆಗಳು ಬೇಕು. ಆ ಕಾರಣದಿಂದಲೇ ಈ ನಿಷಧ ದೇಶದ ಪ್ರಭುವಾಗಿ ವೀರಬಾಹುಕ ಎನ್ನುವ ನಾಮಧೇಯದಿಂದಲೇ ಒಳ್ಳೆಯ ರಾಜಾಲಿ ಆಳ್ವಿಕೆಯನ್ನು ಕೊಟ್ಟವನಿದ್ದೇನೆ. ರಾಜ ಕಾಲಸ್ಯ ಕಾರಣಂ ಎನ್ನುವ ಮಾತಿದೆ. ಯಾವ ಕಾಲದಲ್ಲಿ ರಾಜನ ಆಳ್ವಿಕೆ ಸರಿಯಾಗಿರುವುದಿಲ್ಲವೋ ಪ್ರಕೃತಿಯೇ ಅದನ್ನು ತೋರಿಸಿಕೊಡುತ್ತದಂತೆ. ಯಾವಾಗ ಅತಿವೃಷ್ಟಿಯೋ ಅನಾವೃಷ್ಟಿಯೋ ಬರಗಾಲವೋ ಪ್ರಾಪ್ತಿಸ್ತದೆ ಅಂತಾದ್ರೆ ರಾಜನ ಆಳ್ವಿಕೆ ಸರಿ ಇಲ್ಲ ಎನ್ನುವ ಸೂಚನೆ. ನಮ್ಮ ಈ ನಿಷಧ ದೇಶದಲ್ಲಿ ಯಾರು ಬರಗಾಲ ಅತಿವೃಷ್ಟಿ ಅನಾವೃಷ್ಟಿಯನ್ನು ಕೇಳಿದ್ದಿಲ್ಲ. ಸಮೃದ್ಧವಾಗಿದೆ ನಮ್ಮ ನಾಡು. ರಾಜನನ್ನು ಪ್ರತ್ಯಕ್ಷ ದೇವತಾ ಎನ್ನುವ ಹಾಗೆ ಪ್ರಜೆಗಳು ಕೊಂಡಾಡುತ್ತಾ ಇದ್ದಾರೆ. ನಾನು ಕೂಡ ಮಕ್ಕಳೋಪಾದಿಯಲ್ಲಿ ಪ್ರಜೆಗಳನ್ನು ಸಲಹುತ್ತಾ ಬಂದಿದ್ದೇನೆ. ರಾಜಕೀಯ ವಿಚಾರವೇನೋ ನೆಮ್ಮದಿಯಾಗಿದೆ. ಸಾಂಸಾರಿಕವಾಗಿ ಯೋಚಿಸಿದ್ರೆ ಅವನಿಗತಿಗೆ ಓರ್ವಳೆಯೇ ಓರೆಯೇ ವಜ್ರಲೇಖೆ ಕುವರನದಿಯ ಬೆಳೆದು ಜತ ಶಾತಾದಿಗಳ ವಿವರದಿಯು ಕಲಿತ ಕೋಬಿದೆಯು ಕುವರಿಗೆ ಭುವನ ಮೋಹಿನಿಯ ಭುವನ ಮೋಹಿನಿ. ಯೋಚನೆ ಮಾಡಿದ್ರೆ ಸುಮತಿ ಎಂಬವಳನ್ನು ನಾನು ಗೃಹಸ್ಥ ಧರ್ಮದಂತೆ ವಿವಾಹವಾಗಿ ಸಾಂಸಾರಿಕವಾದ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾ ಇದ್ದೆ. ಇಲ್ಲಿನ ಸಿಂಹಾಸನವನ್ನು ಏರುವ ಮೊದಲೇ ನಾನು ಗೃಹಸ್ಥಾಶ್ರಮಿಯಾಗಿ ಓರ್ವಾಕೆ ಪುತ್ರರತ್ನವನ್ನು ಪಡೆದೆ. ಅಂತಹ ಒಬ್ಬಳು ಪುತ್ರಿಯನ್ನು ಸಲಹುತ್ತಾ ನಾನು ಬಂದೆ. ವಜ್ರಲೇಖೆ ಎನ್ನುವ ನಾಮವನ್ನೆರಿಸಿದೆ. ಸಲಹುತ್ತಾ ಇದ್ದ ಹಾಗೆ ಒಂದು ನನ್ನಲ್ಲಿ ಕೊರತೆ ಬಾಧಿಸತೊಡಗಿತು. ಅರಸನಾದವನಿಗೆ ಉತ್ತರಾಧಿಕಾರಿಯಾಗಿ ಗಂಡು ಮಗ ಬೇಕು, ಆದರೆ ಗಂಡು ಸಂತಾನವಿಲ್ಲ ಎನ್ನುವ ಬೇಸರ ಇದ್ದರೂ ಅದನ್ನು ಒತ್ತಟ್ಟಿಗಿಡುವಂತೆ ನನ್ನ ಮಗಳಾದಂತಹ ವಜ್ರಲೇಖೆ ಪರಿಣತಿಯನ್ನು ಪಡೆದಳು. ಸರಿಯಾದ ಕಾಲಕ್ಕೆ ಅವಳಿಗೆ ವಿದ್ಯಾಭ್ಯಾಸವನ್ನು ಸೂಕ್ತವಾದ ಗುರುಮಠದಿಂದಲೇ ಕೊಡಿಸಿದೆ. ಶಸ್ತ್ರ ವಿದ್ಯೆಯನ್ನು ಕಲಿತಳು. ಗಂಡು ಮಕ್ಕಳಿಗೆ ಸಮಾನವಾದಂತಹ ವಿದ್ಯೆಯನ್ನು ಅವಳು ಕಲಿತುದರಿಂದ ನನಗೆ ಗಂಡು ಮಕ್ಕಳಿಲ್ಲ ಎನ್ನುವ ಕೊರತೆಯೇ ಇಲ್ಲವಾಯಿತು. ಆದರೆ ಹೆಣ್ಣು ಪ್ರಾಯಪ್ರಬುದ್ಧೆಯಾದಾಗ ಅವಳನ್ನು ಪರಿಣಯವೆಸಗಬೇಕಾದ್ದು ನನ್ನ ಕರ್ತವ್ಯ. ಆ ನೆಲೆಯಲ್ಲೇ ವಜ್ರಲೇಖೆಗೆ ಪರಿಣಯವನ್ನೆಸಗಬೇಕು ಎನ್ನುವ ಹಾಗೆ ಮಂತ್ರಿಯಾದ ಸುಮತಿಯೊಂದಿಗೆ ನಾನು ಚರ್ಚಿಸಿದ್ದು ಇದೆ. ಆದರೇನು ಮಾಡೋಣ, ಆ ಕಾಲ ಯಾವಾಗ ಕೂಡಿ ಬರ್ತದೋ ಎನ್ನುವ ನಿರೀಕ್ಷೆಯಲ್ಲಿದ್ದಾಗಲೇ ಚಾರಕರನ್ನು ವರ್ತಮಾನ ಹೇಳಿದ್ರಲ್ಲ, ಏನಂತೆ ಮಾಡಲೇ ನಿನ್ನು ತಡ ಮಾಡದೆಲೆ ಸೈನ್ಯವನು ರೂಢಿಸುದ ಪೊರ ಮಾಡುವೆನೆನನು ರೂಢಿಪತಿಸುದೆ ವಜ್ರಲೇಖೆ ಬಂದೆರಗುತ್ತ ಮಾಡಿದಳು ಬಿನ್ನಗವನಿದು ಮಾಡಲೇ ನಿನ್ನು.
ರಾಜಕೀಯ ಜೀವನ ಇಷ್ಟು ವೈಭವವಾಗಿದೆ. ಆದರೆ ನನ್ನ ಜೀವನದಲ್ಲೊಂದು ಕೊರತೆ ಏನು ಬಲ್ಲಿರ? ಮಗಳಾದಂತಹ ವಜ್ರಲೇಖೆ ಕೆಲವೇ ಸಮಯದಲ್ಲಿ ತಾಯಿಯನ್ನು ಕಳೆದುಕೊಳ್ಳಬೇಕಾಯಿತು. ನನ್ನ ಪಟ್ಟದರಸಿಯಾದಂತಹ ಸುಮತಿ ಈ ಲೋಕವನ್ನು ತೊರೆದು ಪರಲೋಕಕ್ಕೆ ಸಂದಿದಳಲ್ಲ. ಇದೇ ಬೇಸರದಲ್ಲಿರುವಾಗ ಚಾರಕರೊಂದು ಇಂದಿನ ಸಭೆಯಲ್ಲಿ ವರ್ತಮಾನವನ್ನು ಹೇಳಿದ್ರು. ಗಿರಿವ್ರಜ ನಗರದ ಅರಸನಾದಂತಹ ಜರೆಯಿಂದ ಸಂಧಿಸಲ್ಪಟ್ಟ ಜರಾಸಂಧ ನಾಮಕ ಮಾಗಧ ಎನ್ನುವವ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡಿದ್ದಾನಂತೆ. ಅವನ ಗದೆ ಎನ್ನುವುದನ್ನು ನಮ್ಮ ನಿಷದ ದೇಶಕ್ಕೆ ಎಸೆದಿದ್ದಾನೆ. ಇದರ ಅರ್ಥ ಏನು? ಕ್ಷತ್ರಿಯರಾದವರು ಹೋರಾಟವನ್ನು ಮಾಡಬೇಕಾದ್ದು ಸತ್ಯ, ಆದ್ರೆ ನನ್ನ ಬಗ್ಗೆ ಯೋಚನೆ ಮಾಡುವುದು ಬೇಡವೇ? ಈ ವಯಸ್ಸಿನಲ್ಲಿ ನಾನು ಹೇಗಪ್ಪ ಯುದ್ಧ ಮಾಡುವ ಶಕ್ತಿ ನನ್ನಲ್ಲುಂಟು? ಖಂಡಿತ ಇಲ್ಲ. ನನಗೊಬ್ಬ ಮಗನಿರುತ್ತಿದ್ರೆ ಆಗುತ್ತಿತ್ತೋ ಏನು. ಆದರೇನು ಮಾಡುವ? ಕ್ಷತ್ರಿಯನಾಗಿ ಎಲ್ಲಿಯವರೆಗೆ ಹೋರಾಟ ಮಾಡಬೇಕು ಅಲ್ಲಿವರೆಗೆ ಮಾಡಲೇಬೇಕು. ಕ್ಷತ್ರಿಯನಾದವನಿಗೆ ರಣರಂಗದಲ್ಲಿ ಮರಣ ಬಂದ್ರೆ ಅದೇ ಮೋಕ್ಷ ಸಾಮ್ರಾಜ್ಯ ದೊರೆಯುತ್ತದೆ. ಆ ಬಗ್ಗೆ ಯೋಚಿಸುವವ ನಾನಲ್ಲ. ತಡ ಮಾಡುವುದು ಸರಿಯಲ್ಲ. ಪ್ರಸಂಗವನ್ನು ಸರಿಯಾದ ಸಮಯಕ್ಕೆ ಮುಕ್ತಾಯಗೊಳಿಸುವ ಹೊಣೆ ನನ್ನಲ್ಲುಂಟು. ಅದಕ್ಕೆ ಬೇಕಾಗಿ ಅಸ್ತ್ರ ಸನ್ನದ್ಧನಾಗಿ ರಥಾರೂಢನಾಗಿ ನಾನೇ ರಣರಂಗಕ್ಕೆ ಚಿಂತೆಯಲ್ಲ, ಯುದ್ಧ ಸನ್ನದ್ಧತೆಯೊಂದಿಗೆ ಹೊರಟಿದ್ದೇನೆ. ಏನು? ವರ್ತಮಾನ ಕಾಲದಲ್ಲಿ ಜರಾಸಂಧ ಎಂಬುವವನು ಸರಿ ನಮ್ಮ ರಾಜ್ಯಕ್ಕೆ ದಂಡೆತ್ತಿ ಬಂದಿದ್ದಾನಂತೆ. ನಿಜ. ಶಾಸ್ತ್ರ ಧರ್ಮದಂತೆ ಆಯುಧ ಪ್ರಾಣಿಗಳಾಗಿ ನೀವು ಯುದ್ಧಕ್ಕೆ ಹೊರಟಿರುವಿರಿ. ಕಾಣಿಸ್ತಾ ಇದೆಯಲ್ಲ. ಈ ವಿಷಯ ನನ್ನ ಗಮನಕ್ಕೆ ಬಂದ ಮೇಲೆ ಕೈ ಕಟ್ಟಿ ಕುಳಿತುಕೊಳ್ಳುವ ಹಾಗಿಲ್ಲ. ಏನು ಮಾಡ್ತೀವಿ? ಸ್ವರಗಳನ್ನು ಹಿಡಿದು ರಥಾರೂಢರಾಗಿ ರಣಾಂಗಣಕ್ಕೆ ತರುತ್ತೇನೆ. ಅಪ್ಪಯ್ಯ, ನೀನು ಮಗಳೇ ನಿನ್ನ ಕಳುವಲಿಂದು ಸುಗುಣೆ ಜನನಿ ಮನದಿನೊಂದು. ಮಗಳೇ ನಿನ್ನ ಕಳುವಲಿಂದು ಸುಗುಣೆ ಜನನಿ ಮನದಿನೊಂದು. ಕಂಬಳೋ ಏನ ಕಾಂಬಳೋ ಮಗಳೇ ಮಗಳೇ ವಜ್ರಲೇಖ, ಯುದ್ಧ ಸನ್ನದ್ಧತೆಯೊಂದಿಗೆ ರಥಾರೂಢನಾಗಿ ಮಾಗಧನೊಂದಿಗೆ ಹೋರಾಟಕ್ಕೆ ನಿಂತವನು ನಾನು. ಆ ಕ್ಷಣಕ್ಕೆ ನನ್ನನ್ನು ಬಂದು ತಡೆದಿದ್ದೀರಿ. ಯಾಕೆ ಅಪ್ಪಯ್ಯ ತಾವು ಹೊರಟಿದ್ದೀರಿ? ನೀವು ಹೋಗುವ ಅಗತ್ಯ ಇಲ್ಲ, ರಣಕ್ಷೇತ್ರಕ್ಕೆ ನಾನೇ ಹೋಗುತ್ತೇನೆ ಎನ್ನುವ ಹಾಗೆ ನೀನು ಆಡುತ್ತೀಂತಾದ್ರೆ ಕಳುಹಿಸಿ ಕೊಡುವಲ್ಲಿ ನಾನು ತಂದೆಯಾಗಿ ಯೋಚಿಸಬೇಕು. ಮಗಳೇ ವಜ್ರಲೇಖೆ,
ಎಲವೆಯಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ತಪ್ಪಲಿ ನೀನು ಎನ್ನುವ ಕಾರಣದಿಂದಲೇ ತಂದೆ ತಾಯಿಯರ ಸ್ಥಾನವನ್ನು ನೀಡಿ ಇದುವರೆಗೆ ಸಲಹಿದವನಿದ್ದೇನೆ. ಪಿತೃತ್ವವೇನೋ ಸಾರ್ಥಕವಾಗಿದೆ, ಆದರೆ ನಿನ್ನನ್ನು ಯುದ್ಧಕ್ಕೆ ಕಳಿಸಿದೆ ಎಂದಾದಲ್ಲಿ ಲೋಕಾಪವಾದ ನನಗೆ ಬಂದೀತು. ಎಳೆಯವಳಾದಂತಹ ನಿನ್ನನ್ನು, ಪ್ರಾಯ ಪ್ರಬುದ್ಧತೆಗೆ ಬರುತ್ತಿರುವ ನಿನ್ನನ್ನು ಕಳಿಸಿದ್ರೆ ಲೋಕ ನನ್ನನ್ನು ಅಪವಾದದ ಗುರಿ ಮಾಡುತ್ತದೆ. ಅಷ್ಟು ಮಾತ್ರವಲ್ಲ, ಈ ಲೋಕವನ್ನು ತೊರೆದು ಹೋದಂತಹ ನಿನ್ನ ತಾಯಿ, ನನ್ನ ರಾಣಿ ಸುಮತಿ ಬೇಸರಿಸಿಕೊಂಡಾಲು ನಿನ್ನನ್ನು ಕಳಿಸುವ ಹಾಗಿಲ್ಲ, ಕಳಿಸುವುದಿಲ್ಲ ನಿನ್ನನ್ನು. ಮಗಳೇ, ನಿನ್ನನ್ನು ಕಳಿಸಿಕೊಡುವಲ್ಲಿ ನಿನ್ನಲ್ಲಿ ಹೋರಾಟ ಮಾಡುವ ಕಿಚ್ಚಿಲ್ಲ ಅಂತಲ್ಲ, ಸಣ್ಣ ಕಿಡಿಯಾದರೂ ಸುಡುವ ಸಾಮರ್ಥ್ಯ ಉಂಟು. ಆದರೆ ನಿನ್ನನ್ನು ಕಳಿಸುವಲ್ಲಿ ನನಗೆ ಯಾಕೆ ವ್ಯಾಮೋಹ ಬಂತು ಒಳ್ಳೆಯ? ಇನ್ನ ಎದುರಿಗೆ ನಿಂತವನೊಬ್ಬ ಸಾಮಾನ್ಯ ರಾಜಕುಮಾರನಾಗಿರುತ್ತಿದ್ದರೆ ನಿನ್ನನ್ನು ಕಳಿಸುವಲ್ಲಿ ನಾನು ಹಿಂದುಳಿಯುತ್ತಾ ಇರಲಿಲ್ಲ. ಎದುರಾಗಿ ನಿಂತವನು ದಿಗ್ವಿಜಯಾರ್ಥಿಯಾಗಿ ಬಂದಂತಹ ಮಾಗದನಿದ್ದಾನೆ. ಅಂತವನೊಡನೆ ನಿನ್ನ ಸಮರ ಸಾಗದು. ನೀನು ಸುಮ್ಮನಿದ್ದುಕ ನಾನೇ ತೆರಳುತ್ತೇನೆ. ಮಗನೇ, ನೀನು ತರಳೆಯಾಗಿರಬಹುದು, ಆದರೆ ಹಿಡಿದಂತಹ ಸರಳಿಗೆ ತರಳತನವಿಲ್ಲ. ಹಾಗಂತ ನೀನು ಹೋರಾಟಕ್ಕೆ ಸಿದ್ಧವಾಗಿ
ತಡೆಯುವುದು ಸರಿಯಲ್ಲ. ಹೊಂಬಟ್ಟರಲ್ಲಿ ರಣವೀರ್ಯವನ್ನು ಕೊಟ್ಟು ನಿನ್ನನ್ನು ಕಳಿಸ್ತೇನೆ. ಯಾರನ್ನು ನಂಬಿ ನಾವು ಹೋರಾಟವನ್ನು ಮುಂದುವರಿಸಬೇಕು. ಆ ಮಹೇಶ್ವರಿ ನಿನಗೆ ರಕ್ಷಣೆಯಾಗಿರ್ಲಿ. ಹೋಗಿ ಬಾ ಕಂದ. ಶುಭವಾಗಲಿ, ಶುಭವಾಗಲಿ. ಜನಗರ ಆಜ್ಞೆಯ ಶೀಘ್ರವೇ ಸರಳೆಗೆಂದು ಸಗರ ಬೇಕೆಲೆ ಈ ಸರದ ಹತಿಗೆ ತರಳದನಗ ಇಲ್ಲ ಕೇಳಿಲ್ಲ ಬರರ ಸುದ್ದಿಗಾಗಿ
ತರಳೆತನವನ್ನು ಕಾಣುತ್ತೆ. ಕಣ್ಣಿನ ಮುಂದೆ ಇದುವರೆಗೆ ಸೋಲಿನ ರುಚಿ ಕಾಣದ ಸೇನಾಧೀಶರನ್ನು ಹಿಂದಕ್ಕೆ ಹತ್ತಿದ್ದೇನೆ. ಎಲ್ಲಾ ಜರಾಸಂಧ, ನೀನು ಬಂದಿರುವುದು ಎಲ್ಲರ ತಪ್ಪನ್ನು ಆಶಿಸಿ, ನಾವಾದರೂ ನಮ್ಮಲ್ಲಿ ಏನಿದೆ ಅದನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ. ಅಯ್ಯ, ಸಮರಕ್ಕೆ ಸಮದಂಡಿಯಾಗಿ ಬಂದ ನನ್ನಲ್ಲಿ ಪರಿಚಯವನ್ನು ಕೇಳುತ್ತಿರುವೆ. ಹೇಳೋಣ, ಈ ರಾಜ್ಯದ ರಸ ವಜ್ರಬಾಹು, ಆತನ ಏಕಮಾತ್ರ ಪುತ್ರಿ ವಜ್ರಲೇಖೆ. ನೀನು ಯಾರು? ಅದಕ್ಕಾಗಿ ನಿನ್ನನ್ನು ಇದರಲ್ಲಿ ಸೋಲಿಸುತ್ತೇನೆ. ಮಲೆವ ಮಾತ ಚೆಲ್ಲುವೆ ಮರಿಗೆ ಗರುಡನೊಡನೆ ಕಲಹವೇನೆ ಭರತ ಸುರತ. ಗಿರಿಯ ಮರಿಗೆ ಗರುಡನೊಡನೆ ಕಲಹವೇನೆ ಭರತ ಸುರತ. ಲಲಿತ ಕಾವ್ಯ ಚಿತ್ತಗಾನ ಗಳಲ್ಲಿ ಗಾನ ಕಳೆಯುವುದುಂಗು. ಗಿಳಿಯ ಮರಿಗೆ ಗರುಡನೊಡನೆ ಕಲಗವೇನೆ ಭರತ ಸುರತ. ಲಲಿತ ಕಾವ್ಯ ಚಿತ್ತಗಾನಗಳಲ್ಲಿ ಕಾಲ ಕಳೆಯೇ ನಿಂತು ನಿನಗೆ ತಂದವೇ ಮಲೆವ ಮಾತ. ಸಹಸ್ರಾರು ಗಿರಿಗಳ ಸಮ್ಮುಖದಲ್ಲಿ ಒಂದು ಗಿಲಿ ಪ್ರಬಲ ಇರಬಹುದು, ಹಾಗಂತ ಗರುಡಾಡಲು ಹೋರಾಡುವುದುಂಟೆ. ಅರುಣಿ, ಈ ಜರಾಸಂಧನೊಡನೆ ಯುದ್ಧ ಬೇಡ, ಹೋಗಿ ನಿನ್ನ ಅಪ್ಪನನ್ನು ಒಲಿಸು. ಯಾಕೆ?
ನೀನು ಭೂರಮಣಗಳು ನೀನಾ ಸಾಧ್ಯನು ಧೀರ ಸೋತೆನು ಓತೆನು ಧೀರ ವೀರ ನಿನ್ನ ತೆರನಗ ಚನ್ನ ಶೂರನ ನಿನ್ನ ತೆರನಗ ಚನ್ನ ಶೂರನ ಎನ್ನ ಮನ ಬಯಸಿ ಬಂದೆನು ವೀರ ವೀರನಹುದಯ್ಯ ನೀನು ಪೂರ್ಣಬಣ್ಣಗಳು ನೀನ ಸಾಧ್ಯನು ತೀರ ಸೋತೆನು ನಾನು ಈ ರಾಜ್ಯದ ಆಡಳಿತವನ್ನು ಕೈಗೆ ತೆಗೆದುಕೊಂಡು ನನ್ನನ್ನು ವಿವಾಹವಾಗುವೆಯಾ? ನನ್ನ ಮನದಾಸೆಯನ್ನು ಈಡೇರಿಸುವೆಯಾ? ನನ್ನ ಕೈಯಿಂದ ಸೋತ ನೀನು ನನ್ನ ಕೈ ಹಿಡಿದು ಉದ್ಧರಿಸು ಎಂದು ಹೇಳುತ್ತಿರುವೆ. ನಿನ್ನಂತಹ ಧೀರೆ ಒಳಿದು ಬರುವಾಗ ಬೇಡ ಅನ್ನಲಾರೆ. ಅರುಣಿ, ತಡ ಮಾಡುವುದು ಸರಿಯಲ್ಲ. ಅರಮನೆಗೆ ಹೋಗೋಣ. ಗುರು ಹಿರಿಯ ಸಮ್ಮುಖದಲ್ಲಿ ಮದುವೆ ನಡೆಯಲಿ. ಎಲ್ಲರಿಗೂ ಶುಭವಾಗಲಿ. ವಜ್ರಲೇಖ ಪರಿಣಯವೆಂಬ ಕಥಾಭಾಗವನ್ನು ಆಡಿ ತೋರಿಸಿದ ಕಲಾವಿದರಿಗೂ ಹಾಗೂ ವಸ್ತ್ರಾಲಂಕಾರ ವ್ಯವಸ್ಥೆಯನ್ನು ಮಾಡಿದ ಮಹನೀಯರಿಗೂ, ಹಿಮ್ಮೇಳದಲ್ಲಿ ಭಾಗವಹಿಸಿ ಸಹಕರಿಸಿದ ಮಹನೀಯರಿಗೂ, ಕಲಾ ಕಾಣಿಕೆಯನ್ನು ಶ್ರದ್ಧೆಯಿಂದ ಇತ್ತು ಕಲಾಭಿಮಾನಿಗಳು ನಮ್ಮನ್ನು ಪ್ರೋತ್ಸಾಹಿಸಿದವರಿಗೂ ಸಕಲ ಸುಖ ಸಂಪದಗಳನ್ನು ಇತ್ತು ಕಲಾಮಾತೆ ಅನುಗ್ರಹಿಸಲಿ ಎಂದು ಬೇಡುತ್ತಾ ಈ ಕಥೆಗೆ ಮಂಗಲವನ್ನು ಹಾಡೋಣ. ಶ್ರೀವರಜಿಯ ನೇತೆಯರು ತೋಜದಿ ನಡುತ್ತರ ಬಂತವರು ಕೂಸುರರೊಳು ಬಂದಾಗದೆ ಎಂದರೆ ಸೇನೆಯ ನಡೆಯುವ ಕೀರ್ತಿಯನ್ನು ಮಂಗ ಶೋಭಾರೇ
ಇದೀಗ ನಮ್ಮ ಕೃಷ್ಣಗಿರಿ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ ಪ್ರೇಮದಿಯ ಮೌಸಮ್. ಸೆಲ್ವಿಯಾ, ಶ್ರೀಯಾ, ಋತ್ವಿ, ಅನೂರ್ಯ ಹಾಗೂ ಚಶ್ವಿಕಾ ಇವರಿಂದ. અને ભૂલો બધી વાત પ્રેમની આ મૌસમ છે. अब आओ मेरे पास रह जाओ मेरे साथ प्रेमनी आ मौसम छे. होई गई रात અને ભૂલો બધી વાત પ્રેમની આ મૌસમ છે. अब आओ मेरे पास रह जाओ मेरे साथ प्रेमनी आ मौसम छे. मुझको अगर साथ तेरा तो भूलूं मैं सारा ड्रीमम वेकअपम क्रिटिकल कंडीशनम अर्थम क्वेकपम हिलडल सब शेकपम फेस टू फेसम धरती पोतरम टाप टू फेसम काम सूत्रम साइजम थंडरम डाउनम मंडरम साइजम मैटरम थिंकम मंडरम जंपिंगम पंपिंगम थ्रॉबिंगम thumpingum one rendu moonu nalu दिल है मेरा दीवाना क्या कहता है अब घबराना क्या ताल पे जब झूमे बदन हिचकिचाना शर्माना क्या खुल के झूमो खुल के गाओ आओ आओ ये खुल के कहो It's the time to disco It's the time to disco दोस्त मिले देखो किसको It's the time to disco मुश्किल में है जीना तूने दिल ये छीना हो गए पागल देखो दिल में है जीना तूने दिल ये छीना हो गए पागल देखो प्यार में हसीना दर्द दिल की राहत तू धड़कनों की मन्नत तू हुस्न का दरिया हूँ मैं और मेरा साहिल तू खुशू 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 रे सुकून 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 नहीं मेरा सुकून 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 खुशू रे सुकून सुकून नहीं मेरा खुशू 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 रे सुकून 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 नहीं सुकून सुकून नहीं मेरा ಇದೀಗ ಇನ್ನು ಎರಡು ನಿಮಿಷದ
ಜಯಪ್ರಕಾಶ್ ಎಲ್ಲಿದ್ದರೂ ಬೈಕ್ ಹತ್ತಿರ ಬರಬೇಕು. ಜಯಪ್ರಕಾಶ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್. ಕೃಷ್ಣಗಿರಿ ಶಾಲೆಗೆ ಈಗ 25ರ ಹರೆಯ. ಕೃಷ್ಣಗಿರಿ ಗೆಳೆಯರ ಬಳಗಕ್ಕೆ 5 ವರ್ಷ. ಒಟ್ಟಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಭತ್ತದ ಮೂಜಿ ಸತ್ತಿಪ್ಪು
ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲೇ ಈಜು. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ. ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು. ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು. ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎನ್ನುವ ಜಗಚ್ಚಿಂತಕ ಸ್ವಾಮಿ ವಿವೇಕಾನಂದರ ನುಡಿಮುತ್ತು ನಮಗೆಲ್ಲರಿಗೂ ಸಾರ್ವಕಾಲಿಕ ಆದರ್ಶ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿಯ ಈ ಬೆಳ್ಳಿ ಹಬ್ಬ ಸಂಭ್ರಮದ ಈ ಹೊತ್ತಿನ ಸಭಾ ಕಾರ್ಯಕ್ರಮ, ಈ ಸಭಾ ಕಾರ್ಯಕ್ರಮಕ್ಕೆ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲು ಪರಮ ಪೂಜ್ಯ ಶ್ರೀ ಕ್ಷೇತ್ರ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿಯವರು ಈಗಾಗಲೇ ಇಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಗಣ್ಯ ಮಹೋದಯರಾಗಿ ಇಲ್ಲಿ ಆಗಮಿಸಿದ್ದಾರೆ ನಮ್ಮ ಪುಣಚ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಶ್ರೀಮತಿ ಬೇಬಿ ಪಟಿಕಲ್ಲು, ಉಪಾಧ್ಯಕ್ಷರಾದ ಮಹೇಶ್ ಶೆಟ್ಟಿ ಬೈಲ್ಗುತ್ತು, ವಾರ್ಡ್ ಸದಸ್ಯರಾದ ಶ್ರೀಮತಿ ಪ್ರತಿಭಾ ಜಗನ್ನಾಥ ನಿಡ್ಯಾಳ, ಹರೀಶ್ ಪೂಜಾರಿ ದ.ಕ.ಜ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ MS ಮೊಹಮ್ಮದ್, ಬಂಟ್ವಾಳ ಆರಕ್ಷಕ ಠಾಣೆಯ ASI ರಾಧಾಕೃಷ್ಣ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ದಕ್ಷಿಣ ಕನ್ನಡ ಇದರ ಅಧ್ಯಕ್ಷರಾದ ಶ್ರೀಧರ ಶೆಟ್ಟಿ ಬೈಲ್ಗುತ್ತು, ಮಹಾಲಿಂಗೇಶ್ವರ ಪ್ಲೈವುಡ್ ಮಾಲಕರಾದ ಜಗನ್ನಾಥ ಗೌಡ, ಕೃಷ್ಣಗಿರಿ ಗೆಳೆಯರ ಬಳಗ ಅಧ್ಯಕ್ಷರು, ಇವರನ್ನೆಲ್ಲ ಸಭೆಗೆ ಆಹ್ವಾನಿಸಿ ಸ್ವಾಗತಿಸಬೇಕು. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ಸುರೇಶ್ ಪರ್ಕಲ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಗಣ್ಯರನ್ನು ಸಭಾ ಮಂಟಪಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ತಕೊಳ್ತೀವಿ. ಈ ಕಾರ್ಯಕ್ರಮಕ್ಕೆ ಪುತ್ತೂರು MJ ಗ್ರೂಪ್ ವೆಂಚರ್ಸ್ ಕಂಪನಿ ಸೆಕ್ರೆಟರಿ ಆಫ್ MJ ಕುಮಾರಿ ರೂಪಶ್ರೀ ಆಗಮಿಸಿದ್ದಾರೆ. ಪೂಜ್ಯ ಕಣಿಯೂರು ಕ್ಷೇತ್ರನ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿಯವರನ್ನು ಸಭಾ ವೇದಿಕೆಗೆ ಸ್ವಾಗತಿಸಬೇಕಾ ಅನ್ನುವಂಥ ಟ್ರಸ್ಟಿನ ಸದಸ್ಯರು ಹಾಗೂ ಶಾಲಾಭಿವೃದ್ಧಿ ಸಮಿತಿ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಸ್ವಾಗತಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಥಮ ಶಾಲೆಯ ಕೃಷ್ಣಗಿರಿಯ ಮುಖ್ಯ ಶಿಕ್ಷಕಿ ಶ್ರೀಮತಿ ವರದಾಕ್ಷಿ ಅವರು ಆಸೀನರಾಗಬೇಕು. ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ನ ಅಧ್ಯಕ್ಷ ರಾಜೇಶ್ ಗೌಡ ನಿಡ್ಯಾಳ, ಪೂಜ್ಯ ಸ್ವಾಮೀಜಿಯವರನ್ನು ಟ್ರಸ್ಟ್ ಸಂಚಾಲಕ ಜಯಪ್ರಕಾಶ್,
ಪ್ರಕೃತಿಯ ಮಡಿಲಲ್ಲಿರುವ ಈ ನಮ್ಮ ಸಂಸ್ಥೆಯಲ್ಲಿ ಈ ದಿನ ಒಂದು ವಿಶೇಷವಾದ ದಿನ. ಸಮಗ್ರ 25 ವರ್ಷದ ಸಾರ್ಥಕತೆ ಸ್ಮರಿಸುವ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ದಿನ. ಈ ಸುಂದರ ಬೆಳಕಿನ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಇನ್ನೊಮ್ಮೆ ಸ್ವಾಗತ, ಸುಸ್ವಾಗತ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಯ ಮೂಲಕ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಕುಸುಮಗಳಾದ ಶ್ರೀಜನ್ಯ ಹಾಗೂ ಸಂಗಡಿಗರು. ಪ್ರಾರ್ಥನೆಗೈದ ಮಕ್ಕಳಿಗೆ ಧನ್ಯವಾದ.
ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದುವೇ ಪುರಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ನಮ್ಮೆಲ್ಲರ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನ ಸವಿ ನುಡಿಯಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಕೃಷ್ಣಗಿರಿ ಗೆಳೆಯರ ಬಳಗದ ಸಂಚಾಲಕ ಹಾಗೂ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಜಯಪ್ರಕಾಶ್ ಪುತ್ತೂರು. ಆರಾಧ್ಯ ದೇವಿ ಶ್ರೀ ಮಹಿಷಮರ್ದಿನಿ ದೇವಿಯ ಪಾದಾರಮಿಕೆ ನಮಿಸುತ್ತಾ 2000 ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಇದರ ಬೆಳ್ಳಿ ಹಬ್ಬ ಹಾಗೂ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಬಂದಿರುವಂತೆ ಇವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ಶ್ರೀಮತಿ ಯಶೋಧ ಯಾನೆ ಬೇಬಿ ಪಡಿಕಲ್ಲು, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪುಣಚ ಇವರು ವಹಿಸಿಕೊಂಡಿದ್ದಾರೆ. ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಹಾಗೂ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ನಾವು ಕೋರುತ್ತಿದ್ದೇವೆ. ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಬೇಬಿ ಪಡಿಕಲ್ ಅವರನ್ನು ಸೌಮ್ಯ ಅವರು ಹೂ ನೀಡುವುದರ ಮೂಲಕ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮದ ದಿಕ್ಸೂಚಿ ಆಶೀರ್ವಚನ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಕಣಿಯೂರು ಕ್ಷೇತ್ರ. ಇವರಿಗೂ ನಿಮ್ಮೆಲ್ಲರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಮತ್ತು ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ಇದರ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿಯವರನ್ನು ರಾಜೇಶ್ ರೈ ಅವರು ಭಕ್ತಿಪೂರ್ವಕ ಫಲ ಪುಷ್ಪ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ. ರಾಜೇಶ್ ರೈ ಕೋಡಂದೂರು. ನಮ್ಮ ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಸುರೇಶ್ ಪರ್ಕಳ ಇವರು ನೀಡಲಿದ್ದಾರೆ. ಇವರನ್ನು ನಮ್ಮೆಲ್ಲರ ಪರವಾಗಿ ಹಾಗೂ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಸುರೇಶ್ ಪರ್ಕಲ್ ಅವರನ್ನು ಪುರಂದರ ರೈ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಕೇಳ್ಕೊತಿದ್ದಾರೆ. ಪುರಂದರ ರೈ ಕೋಡಂದೂರು.
ನಾರಾಯಣ್ ನಾಯ್ಕ್. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಶ್ರೀ ಮಹೇಶ್ ಶೆಟ್ಟಿ ಬೈಲ್ಗುತ್ತು, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕುಣಚ, ಇವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ಮತ್ತು ನಿಮ್ಮನ್ನೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರನ್ನು ನಾರಾಯಣ್ ನಾಯ್ಕ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ನಮ್ಮ ಹುಣಚ ಗ್ರಾಮ ವಾರ್ಡ್ನ ಸದಸ್ಯರಾದ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರತಿಭಾ ಜಗನ್ನಾಥ್ ಗೌಡ ನಿಡ್ಯಾಳ ಇವರು ಆಗಮಿಸಿದ್ದಾರೆ. ಇವರಿಗೂ ನಿಮ್ಮನ್ನೆಲ್ಲರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ದಕ್ಷಿಣ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ. ಪ್ರತಿಭಾ ಅವರನ್ನು ಸಂಧ್ಯಾ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಹುಣಚ ಗ್ರಾಮದ ವಾರ್ಡ್ ಸದಸ್ಯರಾದ ಶ್ರೀ ಹರೀಶ್ ಪೂಜಾರಿ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ಸುರೇಶ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಸುದೇಶ್ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ MS ಮೊಹಮ್ಮದ್ ಇವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರಿಗೂ ನಿಮ್ಮನ್ನೆಲ್ಲರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ನಿಮ್ಮ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ಅನಿಲ್ ರೈ ಕೋಡಂದೂರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಬಂಟ್ವಾಳ ಗ್ರಾಮಾಂತರ ಠಾಣೆಯ ASI ಆಗಿರುವ ರಾಧಾಕೃಷ್ಣ ಕೆ ಇವರು ನಮ್ಮೊಂದಿಗೆ ಆಸೀನರಾಗಿದ್ದಾರೆ. ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಮತ್ತು ಕೃಷ್ಣಗಿರಿ ಗೆಳೆಯ ಬಳಗ ಟ್ರಸ್ಟ್ ರಿಜಿಸ್ಟರ್ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ಉಲ್ಲಾಸರು ಸ್ವಾಗತಿಸಬೇಕು. ಹೂಗುಚ್ಛ ನೀಡಿ ಮೇಘರಾಜ್ ನಿಡ್ಯಾಳ ಈ ಶಾಲೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ದಕ್ಷಿಣ ಕನ್ನಡ ಶ್ರೀಧರ್ ಶೆಟ್ಟಿ ಬೈಲ್ಗುತ್ತಿ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ದಕ್ಷಿಣ ಕನ್ನಡ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ಹಾಗೂ ನಿಮ್ಮೆಲ್ಲರ ಬಗ್ಗೆ ಆತ್ಮೀಯ ಸ್ವಾಗತಿಸುತ್ತಿದ್ದೇವೆ. ಅವರನ್ನು ನಾಗೇಶ್ ಪದವು ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಕುಮಾರಿ ಹರಿಣಿ ನಟರಾಜ್ ಕನ್ನಡ ಚಿತ್ರರಂಗದ ಚಿತ್ರನಟಿ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರವಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅವರನ್ನು ಯಶೋಧ ಅವರು ಹೂ ನೀಡಿ ಸ್ವಾಗತಿಸಬೇಕು. ಇನ್ನೋರ್ವ ನಮ್ಮ ಅತಿಥಿ ಆತ್ಮೀಯರಾಗಿರುವಂತಹ ಶ್ರೀನಿವಾಸ್ ವಿ MD ಆಫ್ ಗರುಡ ಡಿಟೆಕ್ಟಿವ್ ಬೆಂಗಳೂರು ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ.
ಅವರನ್ನು ದೀಕ್ಷಿತ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಕೊಡುಗೈ ದಾನಿ, ನಾವಿಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡುತ್ತಿದ್ದರೂ ನಿಮ್ಮೊಂದಿಗೆ ಸದಾ ನಾನಿದ್ದೇನೆ ಅಂತ ಹೇಳಿ ಬೆನ್ನೆಲುಬಾಗಿ ನಮಗೆ ಸಹಕಾರ ನೀಡುತ್ತಿದ್ದಂಥ ಶ್ರೀ ಜಗನ್ನಾಥ್ ಗೌಡ ನಿಡ್ಯಾಳಗುತ್ತು ಮಾಲಕರು ಮಹಾಲಿಂಗೇಶ್ವರ ಪ್ಲೈವುಡ್, ಇವರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ಪ್ರವೀಣ ಆಚಾರ್ಯ ಉಳತಡ್ಕ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ನಮ್ಮ ಟ್ರಸ್ಟ್ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ಇದರ ಅಧ್ಯಕ್ಷರಾದಂಥ ರಾಜೇಶ್ ನಿಡ್ಯಾಳ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಿಮ್ಮೆಲ್ಲರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ. ಅವರನ್ನು ಗೀತೇಶ್ ನಿಡ್ಯಾಳ ಅವರು ಹೂ ನೀಡಿ ಸ್ವಾಗತಿಸಬೇಕು. ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ಒಂದು ಯುವಕ ಮಂಡಲವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತು ಈ ಶಾಲೆಯ ಮಾಜಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಅನಂತರ ವರ್ಗಾವಣೆಗೊಂಡು ಇದೀಗ ನಿವೃತ್ತರ ಮುಖ್ಯೋಪಾಧ್ಯಾಯರಾದಂಥ ನಾರಾಯಣ್ ನಾಯ್ಕ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಿಮ್ಮೆಲ್ಲರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅವರು ನಾನು ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ನಿವೃತ್ತ ಮುಖ್ಯ ಶಿಕ್ಷಕರನ್ನ ನಾರಾಯಣ ನಾಯ್ಕ ಅವರನ್ನು ಸಂದೇಶ್ ರೈ ಕೋಡಂದೂರು ಹೂ ನೀಡಿ ಸ್ವಾಗತಿಸಬೇಕು. ಸಂದೇಶ್ ರೈ ಕೋಡಂದೂರು. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ನಾಗೇಶ್ವರ್ ರೆಡ್ಡಿ, ಪಾರ್ಟ್ನರ್ ಆಫ್ ಗರುಡ ಡಿಟೆಕ್ಟಿವ್ ಬೆಂಗಳೂರು, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಿಮ್ಮೆಲ್ಲರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ಸುಧೀರ್ ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿ ಕುಮಾರಿ ರೂಪಶ್ರೀ ಜೆ, ಕಂಪನಿ ಸೆಕ್ರೆಟರಿ ಆಫ್ �M.J ಗ್ರೂಪ್ ವೆಂಚರ್ಸ್ ಪುತ್ತೂರು, ಇವರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಿಮ್ಮೆಲ್ಲರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಭಾರತಿ ದಿನೇಶ್ ಅವರು ಹೂ ನೀಡಿ ಅವರನ್ನು ಸ್ವಾಗತಿಸಬೇಕು. ಭಾರತಿ ದಿನೇಶ್. ಪತ್ರಕರ್ತ ಮಿತ್ರರು ನಮ್ಮೊಂದಿಗಿದ್ದಾರೆ. ಇವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಊರಿನ ಗಣ್ಯರು ನಮ್ಮೊಂದಿಗಿದ್ದಾರೆ, ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದರ ಜೊತೆಗೆ ಧ್ವನಿ ಬೆಳಕಿನ ಸಹಕಾರ ಮಾಡಿದಂಥ ಧ್ವನಿ ಬೆಳಕಿನ ಸಂಯೋಜಕರಿದ್ದಾರೆ. ಇವರಿಗೂ ನಿಮ್ಮೆಲ್ಲರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ಇಷ್ಟವರೆಗೆ ಈ ಕಾರ್ಯಕ್ರಮ ಚೆಂದ ಕಾಣಿಸಿಕೊಟ್ಟ ನಿಮಗೆಲ್ಲರಿಗೂ ನಿಮ್ಮನ್ನು ಮತ್ತೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜೈ ಹಿಂದ್. ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಆಸೀನರಾದ ಎಲ್ಲ ಗಣ್ಯ ಮಹೋದಯರನ್ನು ಸ್ವಾಗತಿಸಿದ ಜಯಪ್ರಕಾಶ್ ಪುತ್ರ ಅವರಿಗೆ ಧನ್ಯವಾದಗಳು. ಮುಂದೆ ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ಕೃಷ್ಣಗಿರಿ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ವರದಾಕ್ಷಿ ಮೇಡಮ್ ಇವರನ್ನು ಕೇಳಿಕೊಳ್ತೇನೆ.
ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಮತ್ತು ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ನಾವು ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತರಾಗಿರುವಂತಹ ಶ್ರೀ 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 ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿಯವರ ಶುಭಾಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪುಣಚ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಬೇಬಿ ಪಡಿಕಲ್ರವರೇ ಹಾಗೂ ಇಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಊರ ಮಹನೀಯರೇ, ಪೋಷಕರೇ, ಹಳೆ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಅಭಿಮಾನಿಗಳೇ ಹಾಗೂ ಈ ಶಾಲೆಯಲ್ಲಿ 25 ವರ್ಷಗಳಿಂದ ಸತತ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದಂತಹ ಶಿಕ್ಷಕರುಗಳು ಕೂಡ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಮಗದೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. 1999ರಲ್ಲಿ ಈ ಶಾಲೆಯು ಸ್ಥಾಪನೆಗೊಂಡು 2004ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತೀಕರಣಗೊಳ್ಳುತ್ತದೆ. ಈ ವರ್ಷ 25ನೇ ವರ್ಷದ ಬೆಳ್ಳಿ ಹಬ್ಬದ ಒಂದು ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡಿಬೇಕಾದರೆ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ನೀವೆಲ್ಲರೂ ಕಾರಣೀಕರ್ತರು ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿರುವಂತಹ ನಿಮ್ಮೆಲ್ಲರನ್ನ ಈ ಒಂದು ಸಂದರ್ಭದಲ್ಲಿ ಸ್ಮರಿಸುತ್ತಾ ಈಗಾಗಲೇ ನಾವು ಅತಿಥಿಗಳನ್ನು ಕಾಯಿಸಿದ್ದೇವೆ. ಬಹುಶಃ 2 ಗಂಟೆ ತಡವಾಗಿದೆ. ಹಾಗಾಗಿ ನಾನು ನನ್ನ ಈ ಒಂದು ಪ್ರಸ್ತಾವಿಕ ಭಾಷಣವನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಶಾಲೆ ಬೆಳೆದು ಬಂದ ಪ್ರತಿ ಹೆಜ್ಜೆಗಳ ಸಿಂಹಾವಲೋಕನ ಮಾಡಿದ ಶ್ರೀಮತಿ ವರದಾಕ್ಷಿಯವರಿಗೆ ಇನ್ನು ಮುಂದೆ ಕಾರ್ಯಕ್ರಮದ ಉದ್ಘಾಟನೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಎನ್ನುವಂತೆ ಜಗದ ಅಂಧಕಾರ ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಮೂಡಿಸುವ ಸಂಕೇತವಾಗಿ ಜ್ಯೋತಿ ಬೆಳಗಿಸುವ ಮೂಲಕ ಈ 25ನೇ ವರ್ಷದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಬೇಕೆಂದು ನಮ್ಮ ಪುಣಚ ಗ್ರಾಮದ ಪ್ರಥಮ ಪ್ರಜೆಯಾದ ಬೇಬಿ ಪಟಿಕಲ್ಲು ಹಾಗೂ ಅವರೊಂದಿಗೆ ದಿವ್ಯ ಸಾನ್ನಿಧ್ಯ ವಹಿಸಿದ ನಮ್ಮ ಪೂಜ್ಯ ಸ್ವಾಮೀಜಿಯವರೊಂದಿಗೆ ಎಲ್ಲ ಗಣ್ಯ ಮಹೋದಯರು ಕೈ ಜೋಡಿಸಬೇಕೆಂದು ಕೇಳಿಕೊಳ್ತಾ ಇದ್ದೆ. ಓಂ ಶಾಂತಿ ಶಾಂತಿ ಶಾಂತಿ. ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ್ದಾರೆ ನಮ್ಮ ಪುಣಚ ಗ್ರಾಮದ ಅಧ್ಯಕ್ಷೆಯಾದ ಶ್ರೀಮತಿ ಬೇಬಿ ಪಟಿಕಲು. ಈಗ ಬೇಬಿ ಪಟಿಕಲ್ ಅವರಿಂದ 2 ಮಾತು.
ಎಲ್ಲರಿಗೂ ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಇದರ ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ಮಾಡಲಿರುವ ಪೂಜ್ಯನೀಯ ಶ್ರೀ ಶ್ರೀ ಮಹಾಬಳೇಶ್ವರ ಸರಸ್ವತಿ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಮಕ್ಕಳೇ ಹಾಗೂ ಪೋಷಕರೇ, ನಾವು ಇವತ್ತು ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವ ಸಡಗರದಲ್ಲಿದ್ದೇವೆ. ನಾವು ಇಂದು ಸರಕಾರಿ ಶಾಲೆಯನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆ ಬಂದಿದೆ. ಕಾರಣ ಖಾಸಗಿ ಶಿಕ್ಷಣ ಸಂಸ್ಥೆಗಳು. ಆದುದರಿಂದ ಆದಷ್ಟು ನಮ್ಮ ಊರಿನ ಮಕ್ಕಳನ್ನು ತಮ್ಮ ಊರಿನ ಸರಕಾರಿ ಶಾಲೆಗೆ ಸೇರಿಸುವುದರ ಮುಖಾಂತರ ಸರಕಾರಿ ಶಾಲೆಯನ್ನು ಉಳಿಸಿ ಬೆಳೆಸೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಶಾಲಾಭಿವೃದ್ಧಿ ಸಮಿತಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶುಭ ಕೋರುತ್ತೇನೆ. ಹಾಗೆಯೇ ನಾನು ಸ್ವಲ್ಪ ರಾತ್ರಿ ಆಯಿತು, ಹಾಗೆ ಆದ ಕಾರಣ ನನ್ನನ್ನು ಈಗ ನಾನೇ ಫಸ್ಟಿಗೆ ಹೋಗುವುದಂತ ನಾನೀಗ ನಿರ್ಧಾರ ಮಾಡಿದ್ದೇನೆ ಅಷ್ಟೇ. ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿದಂತಹ ಪುಣಚ ಗ್ರಾಮದ ಪ್ರಥಮ ಪ್ರಜೆಯೂ ಆಗಿರುವಂತಹ ಶ್ರೀಮತಿ ಯಶೋಧ ಯಾನೆ ಬೇಬಿ ಪಡಿಕಲ್ಲು ಇವರಿಗೆ ಧನ್ಯವಾದಗಳು. ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿ ವಾಚನ. ವರದಿ ವಾಚನವನ್ನು ನಡೆಸಿಕೊಡಬೇಕಾಗಿ ನಮ್ಮ ವಿದ್ಯಾಸಂಸ್ಥೆಯ ಸಹ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಜಯಶ್ರೀ ಎಂ ಮೇಡಮ್ ಇವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ತಲೆಬಾಗುತ್ತಾ, ಉಪಸ್ಥಿತರಿರುವ ಅತಿಥಿ ಗಣ್ಯರಿಗೆ ತಲೆಬಾಗುತ್ತಾ, ನೆರೆದಿರುವ ಎಲ್ಲ ಸಭಿಕರಿಗೆ ವಂದಿಸುತ್ತಾ ಶಾಲಾ ಶೈಕ್ಷಣಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತಸ ಪಡುತ್ತೇನೆ. ಈ ದಿನ ಶಾಲಾ ಬೆಳ್ಳಿ ಹಬ್ಬವನ್ನು ನಿಮ್ಮೆಲ್ಲರ ಜೊತೆ ಸೇರಿ ಆಚರಿಸಿಕೊಂಡು ಅದರ ಸುಮಧುರ ಕಂಪನ್ನು ಪಸರಿಸಲು ನಾವೆಲ್ಲ ಸಿದ್ಧರಾಗಿದ್ದೇವೆ. ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಕುರುಡಕಟ್ಟೆ ಎಂಬ ಊರಿನ ಮಧ್ಯೆ ತಲೆ ಎತ್ತಿ ನಿಂತಿರುವ ಜ್ಞಾನದೇಗುಲವೇ ಕೃಷ್ಣಗಿರಿ. ಪೂರ್ವದಲ್ಲಿ ಜಗದೊಡೆಯ ಮಹಾಲಿಂಗೇಶ್ವರ, ಉತ್ತರದಲ್ಲಿ ಬಲ್ನಾಡು ತಾಯಿ ಉಳ್ಳಾಲ್ತಿ, ಪಶ್ಚಿಮದಲ್ಲಿ ಜಗನ್ಮಾತೆ ಮಹಿಷಮರ್ದಿನಿ, ದಕ್ಷಿಣದಲ್ಲಿ ಕೇಪುತಾಯಿ ದುರ್ಗಾಪರಮೇಶ್ವರಿ ಅಮ್ಮನವರ ಕೃಪಾಕಟಾಕ್ಷವನ್ನು ಪಡೆದುಕೊಂಡ ಸೌಭಾಗ್ಯ ನಮ್ಮದು. ಇಂತಹ ಪುಣ್ಯ ಪರಿಸರದಲ್ಲಿ 1999 ಜೂನ್ 14 ಸೋಮವಾರದಂದು ಒಂದು ಸಣ್ಣ ಹುಲ್ಲಿನ ಕೊಠಡಿಯಲ್ಲಿ ನಮ್ಮ ಶಾಲೆಯು ಹುಟ್ಟನ್ನು ಪಡೆದುಕೊಂಡಿತು. ಈ ನಮ್ಮ ವಿದ್ಯಾಮಂದಿರಕ್ಕೆ ಇದೀಗ 25ರ ಹರೆಯ. ಹಲವಾರು ವಿದ್ಯಾಪ್ರೇಮಿಗಳ ಹೋರಾಟದ ಫಲವಾಗಿ ಜನ್ಮ ತಾಳಿದ ಈ ಶಾಲೆ ಮುಂದೆ 2004-05ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಉನ್ನತೀಕರಣಗೊಂಡಿತು. ಇದುವರೆಗೆ ನೂರಾರು ವಿದ್ಯಾರ್ಥಿಗಳ ಎದೆಯಲ್ಲಿ ಅಕ್ಷರ ಜ್ಞಾನವನ್ನು ಬಿತ್ತಿ ಅವರ ಬಾಳನ್ನು ಬೆಳಗಿಸಿದೆ. ಪ್ರಸಕ್ತ ಸಾಲಿನಲ್ಲಿ 1ರಿಂದ 7ನೇ ತರಗತಿಗಳು ನಡೆಯುತ್ತಿದ್ದು 11 ಗಂಡು 13 ಹೆಣ್ಣು, ಹೀಗೆ ಒಟ್ಟು 24 ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಪ್ರಸ್ತುತ ಈ ಶಾಲೆಯಲ್ಲಿ ಶ್ರೀಮತಿ ವರದಾಕ್ಷಿ ಶೆಟ್ಟಿ ಇವರು ಮುಖ್ಯೋಪಾಧ್ಯಾಯರಾಗಿಯೂ, ಶ್ರೀಮತಿ ಜಯಶ್ರೀ ಎಂ ಸಹ ಶಿಕ್ಷಕರಾಗಿಯೂ, ಕುಮಾರಿ ಆಶಾ ಹರೀಶ್ ಇವರು GPT ಶಿಕ್ಷಕರಾಗಿಯೂ, ಶ್ರೀಮತಿ ಕವಿತಾ ನಾಯಕ್ ಗೌರವ ಶಿಕ್ಷಕರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಲೀಲಾವತಿ ಇವರು ಮುಖ್ಯ ಅಡುಗೆಯವರಾಗಿ ಸಹಕರಿಸುತ್ತಿದ್ದಾರೆ. ಶ್ರೀ ಜಯಪ್ರಸಾದ್ ಕೆ ಇವರ ಅಧ್ಯಕ್ಷತೆಯನ್ನು ಹೊಂದಿರುವ ಸಮರ್ಥ ಶಾಲಾಭಿವೃದ್ಧಿ ಸಮಿತಿ ನಮ್ಮೊಂದಿಗಿದೆ. ಶ್ರೀಮತಿ ಸೌಮ್ಯ ಇವರು ಉಪಾಧ್ಯಕ್ಷರಾಗಿರುತ್ತಾರೆ. ಶ್ರೀಮತಿ ಪುಷ್ಪ, ಶ್ರೀಮತಿ ಯಶೋಧ, ಶ್ರೀಮತಿ ಲತಾ, ಶ್ರೀಮತಿ ಭಾರತಿ, ಶ್ರೀಮತಿ ಜಯಂತಿ, ಶ್ರೀಮತಿ ಮಂಜುಳಾವತಿ, ಶ್ರೀಮತಿ ರೋಹಿಣಿ, ಶ್ರೀಮತಿ ಅಮಿತಾ ರೈ, ಶ್ರೀಮತಿ ಶಾರದಾ, ಶ್ರೀಮತಿ ಸುಶೀಲಾ, ಶ್ರೀಮತಿ ಹರಿಣಾಕ್ಷಿ, ಶ್ರೀ ರಾಜೇಶ್ ಗೌಡ, ಶ್ರೀ ಉಮೇಶ್ ರೈ,
ಶ್ರೀ ಬಸ್ತ್ಯಾಮ್ ಇವರು SDMCಯ ಸದಸ್ಯರಾಗಿರುತ್ತಾರೆ. ನಿಮ್ಮೆಲ್ಲರನ್ನ ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ 25 ವರ್ಷಗಳಲ್ಲಿ ನಮ್ಮ ಶಾಲೆಯಲ್ಲಿ ಅನೇಕ ಶಿಕ್ಷಕರು ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀಯುತ ಬಸು ಚೌಹಾಣ್, ಶ್ರೀಯುತ ಮುತ್ತುರಾಜ್ BM, ಶ್ರೀಮತಿ ಮಾಲಾವತಿ, ಶ್ರೀಮತಿ ನಳಿನಿಡಿ, ಶ್ರೀಯುತ ಗಿರೀಶ್ ಬಿಲ್ಲವ, ಶ್ರೀಯುತ ನಾರಾಯಣ ನಾಯ್ಕ, ಶ್ರೀಯುತ ಆದರ್ಶ ಕಟ್ಟಿನಮಕ್ಕಿ, ಶ್ರೀಮತಿ ಭವಿತಾ KA, ಶ್ರೀಮತಿ ವಿಜಯಕುಮಾರಿ, ನಿಮ್ಮೆಲ್ಲರನ್ನ ಸ್ಮರಿಸಿಕೊಳ್ಳುತ್ತಿದ್ದೇನೆ. ಅದರಂತೆ ಈ 25 ವರ್ಷಗಳಲ್ಲಿ ನಮ್ಮ ಶಾಲೆಯಲ್ಲಿ SDMC ಅಧ್ಯಕ್ಷರುಗಳಾಗಿ ಶ್ರೀಮತಿ ಭಾರತಿ ಶೆಟ್ಟಿ, ಶ್ರೀಯುತ ಸುಬೋಧ್ ರೈ, ಶ್ರೀಯುತ ಜಗನ್ನಾಥ ಶೆಟ್ಟಿ, ಶ್ರೀಮತಿ ಬಬಿತಾ B, ಶ್ರೀಯುತ ಜತ್ತಪ್ಪ ಪೂಜಾರಿ, ಶ್ರೀಯುತ ದೇವಪ್ಪ ನಾಯ್ಕ B ಇವರು ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಇವರೆಲ್ಲರನ್ನ ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಇಲ್ಲಿ ಇದುವರೆಗೆ ಅನೇಕ ಅತಿಥಿ ಶಿಕ್ಷಕರು ಕೂಡ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರನ್ನು ಕೂಡ ಸ್ಮರಿಸಿಕೊಳ್ಳುತ್ತೇನೆ. ನಮ್ಮ ವಿದ್ಯಾರ್ಥಿಗಳ ಸಾಧನೆಗಳು. ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಜನೆಗೈದ ಬಹುತೇಕ ವಿದ್ಯಾರ್ಥಿಗಳು ಇಂದು ಸಮಾಜದ ಪ್ರತಿಷ್ಠಿತ ಹುದ್ದೆಗಳಲ್ಲಿ ದುಡಿಯುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಇಂಜಿನಿಯರಿಂಗ್, ವೈದ್ಯಕೀಯ, ಬ್ಯಾಂಕಿಂಗ್, ಬಿಸ್ನೆಸ್ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಧನೆಯನ್ನು ಮೆರೆದಿದ್ದಾರೆ. ರಾಜ್ಯ, ರಾಷ್ಟ್ರ ಮಟ್ಟದ ಕ್ರೀಡಾಳುಗಳು ನಮ್ಮ ಶಾಲಾ ಕೊಠಡಿಯೊಳಗೆ ರೂಪುಗೊಂಡಿದ್ದಾರೆ. ಚಿತ್ರಕಲೆ, ನಾಟ್ಯ, ನಟನೆ ಇತ್ಯಾದಿ ಕಲಾವಿದರನ್ನು ಈ ಶಾಲೆ ಹುಟ್ಟು ಹಾಕಿದೆ. ಈ ಶಾಲೆ ಬರಿಯ ಗೋಡೆ ಮಾಡುಗಳ ಕಟ್ಟಡವಲ್ಲ, ಬದಲಿಗೆ ನೂರಾರು ಮಕ್ಕಳ ಎದೆಯಲ್ಲಿ ಅಕ್ಷರದ ಬೀಜ ಬಿತ್ತಿ ಅವರ ಬದುಕನ್ನು ಹಸನಾಗಿಸಿದೆ. ಶಾಲೆಗೆ ಬಂದ ಕೊಡುಗೆಗಳು. ವಿದ್ಯಾರ್ಥಿಗಳ ಸಂಖ್ಯೆ ತೀರಾ ಕಡಿಮೆ ಇದ್ದರೂ ಊರಿನ ತುಂಬ ವಿದ್ಯಾಭಿಮಾನಿಗಳನ್ನು, ಕೊಡುಗೈ ದಾನಿಗಳನ್ನು ಪಡೆದುಕೊಂಡಿರುವ ಭಾಗ್ಯವಂತರು ನಾವು. ಮುಂದಿನ ಪುಟಗಳಲ್ಲಿ ನಾನು ಓದಲಿರುವ ಹೆಸರುಗಳು ನನ್ನ ಮಾತನ್ನು ಪುಷ್ಟೀಕರಿಸುತ್ತದೆ. ಮುಂಬೈಯಲ್ಲಿ ಉದ್ಯಮಿ ಆಗಿರುವ ಶ್ರೀಯುತ ಸುರೇಂದ್ರ ರೈ ಕೋಡಂದೂರು ಇವರಿಂದ 36,000 ರು ಮೌಲ್ಯದ ಲ್ಯಾಪ್ಟಾಪ್ ಅನ್ನು ನಮಗೆ ಕೊಡುಗೆಯಾಗಿ ಸಿಕ್ಕಿದೆ. ರಾಮಕೃಷ್ಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಇಲ್ಲಿನ ಚೀಫ್ ಮ್ಯಾನೇಜರ್ ಶ್ರೀಯುತ ಮಹಾಬಲ ಶೆಟ್ಟಿ ಅವರಿಂದ 10,000 ರೂಪಾಯಿ ಮೌಲ್ಯದ ಬ್ಯಾಂಡ್ ಸೆಟ್ಟಿನ ಕೊಡುಗೆ. ಕೃಷ್ಣಗಿರಿ ಗೆಳೆಯರ ಬಳಗದಿಂದ 13,500 ರು ವೆಚ್ಚದಲ್ಲಿ 3 ಕಿಟಕಿಗಳಿಗೆ ಗಾಜಿನ ಅಳವಡಿಕೆ. 2022-23ನೇ ಸಾಲಿನ 7ನೇ ತರಗತಿಯ ವಿದ್ಯಾರ್ಥಿಗಳಿಂದ 11,500 ಮೌಲ್ಯದ ಪ್ರಿಂಟರ್ನ ಕೊಡುಗೆ. 2021-22ನೇ ಸಾಲಿನ ವಿದ್ಯಾರ್ಥಿಗಳಿಂದ 2,500 ಮೌಲ್ಯದ ಶಾಲಾ ನಾಮಫಲಕ ಕೊಡುಗೆ. 2020-21ನೇ ಸಾಲಿನ ವಿದ್ಯಾರ್ಥಿಗಳಿಂದ 6 ಫೈಬರ್ ಕುರ್ಚಿಗಳು. ಶಾಲೆಯಲ್ಲಿ ನಡೆಸಿದ ವಿವಿಧ ಆಟೋಟ ಸ್ಪರ್ಧೆಗಳಿಗೆ ಬಹುಮಾನದ ಪ್ರಾಯೋಜಕರಾಗಿ ಶುಭಕರ್ ಗೌಡ ನಿಡ್ಯಾಳ, ಅನಿಲ್ ಕುಮಾರ್ ರೈ, ವಿಜಯ ಶಶಿಕುಮಾರ್ ದುಬಾಯ್, ಕೃಷ್ಣಗಿರಿ ಗೆಳೆಯರ ಬಳಗದವರು ಸಹಕರಿಸಿರುತ್ತಾರೆ. ವರ್ಷದ ಪ್ರತಿ ರಾಷ್ಟ್ರೀಯ ಹಬ್ಬಗಳಂದು ಸಿಹಿ ತಿಂಡಿಯ ಶಾಶ್ವತ ದಾನಿಗಳಾಗಿ ಶ್ರೀಯುತ ಭಾಸ್ಕರ್ ರೈ, ಶ್ರೀ ಸುಬೋಧ್ ರೈ, ಶ್ರೀಮತಿ ಭಾರತಿ ಜೆ ರೈ, ಶ್ರೀ ವಿಶ್ವನಾಥ್ ರೈ, ಶ್ರೀಯುತ ಸೀನಪ್ಪ ಗೌಡ ದರ್ಕಾಸ್ ಇವರು ಸಹಕರಿಸುತ್ತಿದ್ದಾರೆ. ಇವರಲ್ಲಿ ಸೀನಪ್ಪ ಗೌಡ ದರ್ಕಾಸ್ ಇವರು ದಿವಂಗತರಾಗಿದ್ದು ಕೆಲವು ವರ್ಷ ಆ ಮನೆಯವರ ಸಹಕಾರ ನಿಂತು ಹೋಗಿತ್ತು. ಇದೀಗ ಅವರ ಮೊಮ್ಮಗಳಾದ ಶ್ರೀಮತಿ ರಮ್ಯಾ ರವಿಕುಮಾರ್ ಕಡಬ ಇವರು ಸಿಹಿ ತಿಂಡಿಯ ಶಾಶ್ವತ ಧಾನ್ಯಗಳು ಮುಂದೆ ಬಂದಿರುತ್ತಾರೆ. ಪ್ರತಿ ವರ್ಷ 7ನೇ ತರಗತಿಯಲ್ಲಿ ಕಲಿಕೆಯಲ್ಲಿ ಮುಂದಿರುವ 2 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡುವ ಸಲುವಾಗಿ ದತ್ತಿ ನಿಧಿಯನ್ನು ಇಡಲಾಗಿದೆ. 2004ರಿಂದ ಬಾಲಕೃಷ್ಣ ರೈ ನಿವೃತ್ತ ಶಿಕ್ಷಕರು ಇವರ ಸ್ಮರಣಾರ್ಥ ಪತ್ನಿ ಸರಸ್ವತಿ ರೈ ಮತ್ತು ಮಕ್ಕಳು ಇವರಿಂದ 10,000 ದತ್ತು ನಿಧಿ. 2004ರಿಂದ 2008ರವರೆಗೆ ನಮ್ಮ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿದ್ದ ಮುತ್ತುರಾಜ್ BM ಅವರ ನೆನಪಿಗಾಗಿ 2,000 ದತ್ತಿ ನಿಧಿ. 2004ರಿಂದ 2010ರವರೆಗೆ ನಮ್ಮ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶ್ರೀಮತಿ ನಳಿನಿ ಡಿ ಇವರ ನೆನಪಿಗಾಗಿ 2,000 ರೂಪಾಯಿ ದತ್ತಿ ನಿಧಿಗಳನ್ನು ಇಡಲಾಗಿದೆ. ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಶ್ರೀಯುತ ಸೇಸಪ್ಪ ಗೌಡ ದರ್ಕಾಸು
ಈ ಮನೆಯವರು ಹಲವಾರು ವರ್ಷಗಳಿಂದ ನಮ್ಮ ಶಾಲಾ ಮಕ್ಕಳಿಗೆ ಉಚಿತವಾಗಿ ಮಜ್ಜಿಗೆಯನ್ನು ನೀಡುತ್ತಾ ನಮ್ಮ ಮಕ್ಕಳ ಹೊಟ್ಟೆ ತಂಪಾಗಿಸಿದ್ದಾರೆ. ಶ್ರೀಯುತ ಯಲ್ಯಣ್ಣಗೌಡ ಇವರು ಕಳೆದ 2 ವರ್ಷಗಳಿಂದ ನಮ್ಮ ಶಾಲಾ ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಮೊಟ್ಟೆಯನ್ನು ನೀಡಿ ಸಹಕರಿಸುತ್ತಿದ್ದಾರೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವಂತೆ ಕೊಡುಗೆಗಳನ್ನು ಇತ್ತ ತಮಗೆಲ್ಲರಿಗೂ ಇನ್ನಷ್ಟು ಬಲವನ್ನು ಆ ಭಗವಂತನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಶಾಲೆಗೆ ಸಿಕ್ಕಿದ ಅನುದಾನಗಳು. ಪ್ರತಿ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಮ್ಮ ಶಾಲೆಗೆ ಶಾಲಾ ಅನುದಾನ, ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣಾ ಅನುದಾನ, ಶೂ ಸಾಕ್ಸ್ ಅನುದಾನ, ಅಕ್ಷರ ದಾಸೋಹ ಅನುದಾನಗಳು ಮಂಜೂರಾಗುತ್ತಿವೆ. ಈ ಎಲ್ಲ ಅನುದಾನಗಳನ್ನು ಇಲಾಖೆಯ ನಿಯಮಾನುಸಾರ ಖರ್ಚು ಮಾಡಲಾಗುತ್ತಿದೆ. ಗ್ರಾಮ ಪಂಚಾಯತ್ ಅನುದಾನ. ನಮ್ಮ ಬಹುಕಾಲದ ಬೇಡಿಕೆಯಂತೆ ಈ ವರ್ಷ ಪುಣಚ ಗ್ರಾಮ ಪಂಚಾಯತ್ ನಮ್ಮ ಶಾಲಾ ರಸ್ತೆಗೆ 1 ಲಕ್ಷ ರೂಪಾಯಿ ಅನುದಾನದಲ್ಲಿ 22 ಮೀಟರ್ ಉದ್ದದ ಕಾಂಕ್ರೀಟೀಕರಣ ಮಾಡಿಕೊಟ್ಟಿದೆ. ಅದಲ್ಲದೆ ರಸ್ತೆಯ ನಿರ್ಮಾಣದ ಮೊದಲು 10,000 ರೂಪಾಯಿ ಪಂಚಾಯತ್ ನಿಧಿಯಿಂದ ಭರಿಸಿ ರಸ್ತೆಯನ್ನು ತಗ್ಗಿಸಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಶಾಲಾ ರಸ್ತೆಯು ಪೂರ್ಣ ಪ್ರಮಾಣದ ಕಾಂಕ್ರೀಟೀಕರಣಗೊಳ್ಳಲಿ ಎಂದು ನಾವು ಆಶಿಸುತ್ತೇವೆ. ಬೇಡಿಕೆಗಳು. ಶಾಲಾ ಆಟದ ಮೈದಾನ ಪೂರ್ಣ ಪ್ರಮಾಣದಲ್ಲಿ ಸಮತಟ್ಟುಗೊಳಿಸುವುದು, ಆವರಣ ಗೋಡೆ, ಸುಸಜ್ಜಿತ ಶೌಚಾಲಯ, ತರಗತಿ ಕೊಠಡಿಗಳಿಗೆ ಟೈಲ್ಸ್ ಅಳವಡಿಕೆ ಇವು ನಮ್ಮ ಮುಂದಿನ ಬೇಡಿಕೆಗಳು. ಕೊನೆಯ ಮಾತು. ಲೌಕಿಕ ಬದುಕನ್ನು ಸಾರ್ಥಕಗೊಳಿಸಲು ವಿದ್ಯೆ ನಮಗೆ ದಾರಿದೀಪವಾಗಿದೆ. ನಮ್ಮ ಭವಿಷ್ಯದ ಬಾಳಿಗೆ ಬೆಳಕು ತೋರುವ, ತನ್ನ ಮಡಿಲಲ್ಲಿ ಆಡಿ ಬೆಳೆದ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ಈ ವಿದ್ಯಾ ದೇಗುಲಕ್ಕೆ ತಲೆಬಾಗೋಣ. ಬನ್ನಿ, ನಾವು ನೀವೆಲ್ಲರೂ ಸೇರಿ ಈ ಶಾಲೆಯನ್ನು ಉಳಿಸೋಣ, ಬೆಳೆಸೋಣ. ವರದಿ ವಾಚನವನ್ನು ಮಾಡಿದಂತಹ ಶ್ರೀಮತಿ ಜಯಶ್ರೀ ಎಂ ಮೇಡಮ್ ಇವರಿಗೆ ಧನ್ಯವಾದಗಳು. ಇದೀಗ ಕೃಷ್ಣಗಿರಿ ಗೆಳೆಯರ ಬಳಗಕ್ಕೆ 5 ವರ್ಷ. ಕೃಷ್ಣಗಿರಿ ಗೆಳೆಯರ ಬಳಗದ ಅಧ್ಯಕ್ಷರಾದ ರಾಜೇಶ್ ರೈ ನಿಡ್ಯಾಳ ಅವರು ಟ್ರಸ್ಟ್ನ ಬಗ್ಗೆ ವರದಿ ವಾಚಿಸಲಿದ್ದಾರೆ. ಮೊದಲಿಗೆ ಬೆಳ್ಳಿ ಹಬ್ಬಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ಇದರ ವರದಿಯನ್ನು ಮುಂದೆ ಹೇಳಲು ಇಚ್ಛಿಸುತ್ತೇನೆ. 2018 ಏಪ್ರಿಲ್ ತಿಂಗಳಲ್ಲಿ ಕೃಷ್ಣಗಿರಿ ಗೆಳೆಯರ ಬಳಗವು ಊರಿನ ಹಿರಿಯರ ಮಾರ್ಗದರ್ಶನದಂತೆ ಯುವಕರನ್ನು ಸೇರಿಕೊಂಡು ಸ್ಥಾಪನೆ ಮಾಡಲಾಯಿತು. ಈ ಯುವಕ ಮಂಡಲವನ್ನು ಊರಿನ ಪರ ಊರಿನ ಗಣ್ಯಾತಿಥಿ ಗಣ್ಯರ ಸಮ್ಮುಖದಲ್ಲಿ ಹಾಗೂ ವೈದ್ಯಕೀಯ ಶಿಬಿರದೊಂದಿಗೆ ಉದ್ಘಾಟನೆ ಮಾಡಲಾಯಿತು. ಅನಂತರದ ದಿನಗಳಲ್ಲಿ ಸಮಾಜಮುಖಿ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಹಕಾರವನ್ನು ನೀಡಿರುತ್ತೇವೆ. ಆರ್ಥಿಕವಾಗಿ ಹಿಂದುಳಿದ ಅನಾರೋಗ್ಯ ಪೀಡಿತರಿಗೆ ಧನ ಸಹಾಯವನ್ನು ಮಾಡಲಾಗಿದೆ. ಅಲ್ಲದೆ ಕೃಷ್ಣಗಿರಿ ಸಹಕಾರಿ ಶಾಲೆಯ ಹಲವಾರು ಭೌತಿಕ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಅಲ್ಲದೆ ಶೈಕ್ಷಣಿಕವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತೇವೆ. ಅದೇ ರೀತಿ ಮಹಿಷಮರ್ದಿನಿ ದೇವಸ್ಥಾನದ ಪುಣಚ ಹಾಗೂ ಮಾಮ್ಮಾಯಿ ಮತ್ತು ಪರಿವಾರ ದೈವಗಳ ಕ್ಷೇತ್ರ ಕುರುಡಕಟ್ಟೆಯಲ್ಲಿ ವರ್ಷಾವಧಿ ಉತ್ಸವ ಸಮಯದಲ್ಲಿ ಶ್ರಮದಾನ ಮಾಡಿ ಬಂದಿರುತ್ತೇವೆ. ಬೆಳ್ಳಿ ಹಬ್ಬದ ಪ್ರಯುಕ್ತ ಶಾಲೆಯ ಕ್ರೀಡಾಂಗಣದ ಅಗಲೀಕರಣ, ಶಾಲೆಗೆ ಸುಣ್ಣ ಬಣ್ಣ ಹಾಗೂ ಕೈ ತೊಳೆಯುವ ಘಟಕದ ವ್ಯವಸ್ಥೆ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ನವರು ಮಾಡಿರುತ್ತಾರೆ. ಅಲ್ಲದೆ ಬೆಳ್ಳಿ ಹಬ್ಬದ ಸಂಪೂರ್ಣ ಜವಾಬ್ದಾರಿಯನ್ನು ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ವಹಿಸಿಕೊಂಡಿರುತ್ತಾರೆ. ನಮ್ಮ ಈ ಯುವಕ ಮಂಡಲವು ಊರಿನ ದಾನಿಗಳನ್ನು ಸಹಕಾರದಿಂದ ಉತ್ತಮ ಸಮಾಜಮುಖಿ ಕೆಲಸಗಳನ್ನು ಮಾಡಿರುತ್ತೇವೆ. ಇಲ್ಲಿಗೆ ನನ್ನ ವರದಿ ವಾಚನವನ್ನು ಮುಗಿಸುತ್ತೇನೆ. ಜೈ ಹಿಂದ್. ಧನ್ಯವಾದ. ಈ ಜಗತ್ತಿನಲ್ಲಿ ಯಾರು ದೊಡ್ಡವರು ಎನ್ನುವ ಮಾತಿಗೆ ಒಂದು ಕಡೆ ಹೀಗೆ ಹೇಳುತ್ತಾರೆ: ಹಣ ಇದ್ದವರು ದೊಡ್ಡವರಲ್ಲ, ರೂಪ ಇದ್ದವರು ಸಹ ದೊಡ್ಡವರಲ್ಲ, ಸಂಪತ್ತು ಇದ್ದವರು ಸಹ ದೊಡ್ಡವರಾಗುವುದಿಲ್ಲ, ಮಾನವೀಯ ಗುಣ ಇದ್ದವರು ಮಾತ್ರ ದೊಡ್ಡವರಾಗಿರುತ್ತಾರೆ.
ಈ ಪ್ರಪಂಚದಲ್ಲಿ ಸಾಕಷ್ಟು ಸಂಪತ್ತು ಇದ್ದವರು ಹಲವರು ಸಿಗುತ್ತಾರೆ. ಆದರೆ ಸಂಪತ್ತು ಇದ್ದು ದಾನ ಮಾಡುವ ಮನಸ್ಸಿದ್ದವರು ಮಾತ್ರ ಕೆಲವರು. ಅಂಥವರು ನಮ್ಮ ಮಧ್ಯೆ ಇದ್ದಾರೆ. ಸಾಧನೆ ಮಾಡಿದ್ದಾರೆ, ಸಮಾರಂಭಕ್ಕೆ ಸಹಾಯ ಮಾಡಿದ್ದಾರೆ. ಇಂತಹ ಸಾಧಕರ ಸೇವಾರ್ಥಿಗಳ ಅವರನ್ನು ಸನ್ಮಾನಿಸುವ ಗೌರವಿಸುವ ಹೊತ್ತು ಈಗ ಬಂದಿದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಮಾಡಿದಂತೆ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನವಾದಂತೆ. ಈಗ ಸಾಧನೆ ಪಥದಲ್ಲಿ ಸಾಗಿದವರಿಗೆ ನಮ್ಮ ಮಧ್ಯೆ ಒಂದು ಸನ್ಮಾನ. ನಮ್ಮ ಈ ಗೌರವಕ್ಕೆ ಭಾಜನರಾಗಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಮ್ಮ ಮಹನೀಯರು. ಇದರಲ್ಲಿ ಈ ಶಾಲೆಯ ಸ್ಥಾಪನೆಗೆ ಕಾರಣರಾದಂತಹ ಶ್ರೀಧರ ಶೆಟ್ಟಿ ಪರಿಂಜ, ಸಾಮಾಜಿಕ ಸೇವೆ ಮಾಡಿದ ಸೀತಾರಾಮ್ ನಾಯಕ್, ಕ್ರೀಡಾ ಕ್ಷೇತ್ರದ ಸ್ಪಂದನ, ಸಾರ್ವಜನಿಕ ಸೇವೆಯ ರಾಧಾಕೃಷ್ಣ ASI, ಶಿಕ್ಷಕರಾದ ನಾರಾಯಣ ನಾಯಕ್, ಆದರ್ಶ್, ಕೊಡುಗೈ ದಾನಿಗಳಾದ ಜಗನ್ನಾಥ ಗೌಡ ನಿಡ್ಯಾಳ, ಯಕ್ಷಗಾನ ಗುರು ಗೋವಿಂದ ನಾಯಕ್, ನಾಟಿ ವೈದ್ಯ ದೇವಪ್ಪ ಗೌಡ ಬ್ರಹ್ಮರಕೋಡಿ, ವಿಶೇಷ ಚೇತನ ಸಾಧಕಿ ರಕ್ಷಿತಾ, ಕೊಡುಗೈ ದಾನಿ ಸಾಮಾಜಿಕ ಸೇವಕರ್ತ ಸುರೇಂದ್ರ ರೈ, ಅವರ ಬದಲು ಅವರ ಅಣ್ಣ ಸುಬೋಧ್ ರೈ ಅವರು ಬರಬೇಕು. ಸಾಂಸ್ಕೃತಿಕ ನಾಟಕ ಕ್ಷೇತ್ರದ ಸವ್ಯರಾಜ್ ಕಲ್ಲಡ್ಕ, ದಾನಿ ಮಹಾಬಲ ಶೆಟ್ಟಿ, ಇವರನ್ನು ನಾವು ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಗಣ್ಯ ಮಹೋದಯರ ಮಧ್ಯೆ ಸನ್ಮಾನಿಸಲಿದ್ದೇವೆ. ಸನ್ಮಾನಿತರ ಪರಿಚಯವನ್ನು ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ನಿರ್ವಹಿಸಲಿದ್ದಾರೆ. ಜಗನ್ ಗೌಡ ನಿಡ್ಯಾಳ, ಪ್ರಗತಿಪರ ರೈತ ನಿಡ್ಯಾಳ ಶ್ರೀ ಸೀನಪ್ಪ ಗೌಡ ಮತ್ತು ಕಮಲ ದಂಪತಿಯ ಪ್ರಥಮ ಪುತ್ರನಾಗಿ ಜನಿಸಿದ ಶ್ರೀಯುತ ಜಗನ್ನಾಥ ಗೌಡರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪುಣಚ ಪರಿಯಲ್ತಡ್ಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದರು. ದೇವಿನಗರ ಶ್ರೀದೇವಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದ ಬಳಿಕ ಕೆಲ ವರ್ಷ ನೌಕರಿಯಲ್ಲಿದ್ದು ಉದ್ಯಮದ ಹೊರಗುಗಳನ್ನು ಅರಿತುಕೊಂಡು 2011ರಿಂದ ಪುತ್ತೂರಿನಲ್ಲಿ ಸ್ವಂತ ಉದ್ಯಮ ಪ್ರಾರಂಭಿಸಿದ ಇವರು ಇಂದು ಯಶಸ್ವಿಯಾಗಿ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಊರಿನಲ್ಲಿ ನಡೆಯುವ ಯಾವುದೇ ಶೈಕ್ಷಣಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸದಾ ಸಹಾಯಹಸ್ತ ಚಾಚುವ ಜಗನ್ನಾಥ ಗೌಡರು ಕೊಡುಗೈ ದಾನಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇನ್ನೋರ್ವ ಅತಿಥಿ ಶ್ರೀಯುತ ಶ್ರೀಧರ್ ಶೆಟ್ಟಿ ಬೈಲ್ಗುತ್ತು, ದಿವಂಗತ ಇಂಚಿತ್ತಿಮಾರು ನಾಗಪ್ಪ ಶೆಟ್ಟಿ ಮತ್ತು ದಿವಂಗತ ಬೈಲುಗುತ್ತು ಪರಮೇಶ್ವರಿಯವರ ದ್ವಿತೀಯ ಪುತ್ರನಾಗಿ ದಿನಾಂಕ 1/3/1963ರಂದು ಜನಿಸಿದ ಶ್ರೀಯುತ ಬೈಲುಗುತ್ತು ಶ್ರೀಧರ್ ಶೆಟ್ಟಿಯವರು ಹುಟ್ಟು ಹೋರಾಟಗಾರ. ಅನ್ಯಾಯ ಅನಾಚಾರಗಳ ವಿರುದ್ಧ ಹೋರಾಟಗಳಲ್ಲಿ ಯಾವಾಗಲೂ ಮುಂದು. ಪರಿಯಾಲ್ತಾಡುಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಪುತ್ತೂರು ಕೊಂಬೆಟ್ಟು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಮುಗಿಸಿದ್ದಾರೆ. ಶಿಕ್ಷಣದ ಬಳಿಕ ಕೃಷಿಯ ಜೊತೆಗೆ ಗುತ್ತಿಗೆದಾರರಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಸಾಮಾಜಿಕ ಧಾರ್ಮಿಕ ರಾಜಕೀಯ ಸಂಘಟನೆಗಳಿಗೆ ಉತ್ತಮ ಸಂಘಟಕ ಎಂದು ಹೆಸರು ಪಡೆದಿದ್ದಾರೆ. ಕೃಷ್ಣಮೂಲೆಯಲ್ಲಿ ಅಂಗನವಾಡಿ, ಕುರುಡಕಟ್ಟೆ ಬರಿಂಜ ಗರಡಿ ರಸ್ತೆ, ಕುರುಡಕಟ್ಟೆ ಕೊಂಡಾಯ ರಸ್ತೆ, ದೇವಸ್ಥಾನದಲ್ಲಿ ರಂಗಮಂಟಪ ಮುಂತಾದವು ಶೆಟ್ಟಿಯವರ ಮುಸ್ತಾದಿತನಕ್ಕೆ ಸಾಕ್ಷಿ.
ಇಂದು ನಾವು ಬೆಳ್ಳಿ ಹಬ್ಬ ಆಚರಿಸುತ್ತಿರುವ ಕೃಷ್ಣಗಿರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು 1990ರಲ್ಲಿ ಪ್ರಾರಂಭಿಸುವುದರ ಜೊತೆಗೆ ಶಾಲೆಗೆ ಸುಸಜ್ಜಿತ ಕಟ್ಟಡ, ಅನಾವರಣ ಗೋಡೆ ಇನ್ನಿತರ ಸೌಲಭ್ಯ ದೊರಕಿಸಿಕೊಡುವಲ್ಲಿ ಶ್ರೀಧರ್ ಶೆಟ್ಟಿ ಅವರ ಪ್ರಯತ್ನವೇ ಪ್ರಮುಖ ಕಾರಣ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷನಾಗಿ 2008ರಿಂದ ಕಾರ್ಯನಿರ್ವಹಿಸಿದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಶಾಲೆಯ ರಜತ ಮಹೋತ್ಸವ ಈ ಸಂದರ್ಭದಲ್ಲಿ ನಿಮ್ಮನ್ನು ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ನಾರಾಯಣ ನಾಯ್ಕ ವಿ ಪೈಂತಿಗೆಯರು ಶ್ರೀಯುತ ಹುಕ್ರನಾಯ್ಕ ಮತ್ತು ಶ್ರೀಮತಿ ದೇವಕಿಯವರ ಪುತ್ರನಾಗಿ 1962 17/11ರಲ್ಲಿ ಜನಿಸಿದ ನಾರಾಯಣ ನಾಯ್ಕರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ದೆಯಲ್ಲಿ ಮತ್ತು ಪ್ರೌಢಶಿಕ್ಷಣವನ್ನು ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿಯಲ್ಲಿ ಮುಗಿಸಿದರು. ಪುತ್ತೂರು ಸಂತ ಫಿಲೋಮಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಮುಗಿಸಿದ ಬಳಿಕ ಮಂಗಳೂರಿನ ಸರಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು 1990ರಲ್ಲಿ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನೂಜ್ಬೈಲ್ನಲ್ಲಿ ತಮ್ಮ ಶಿಕ್ಷಕ ವೃತ್ತಿ ಪ್ರಾರಂಭಿಸಿದರು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೈಕಾರದಲ್ಲಿ 12 ವರ್ಷ ಸೇವೆ ಸಲ್ಲಿಸಿದ ಬಳಿಕ 2007ರಲ್ಲಿ ಮುಖ್ಯ ಶಿಕ್ಷಕರಿಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿಗೆ ನೇಮಕಗೊಂಡರು. 2007ರಿಂದ 2019ರವರೆಗೆ ಶ್ರೀಯುತರು ಸೇವೆ ಸಲ್ಲಿಸಿದ ಅವಧಿಯಲ್ಲಿ ನಮ್ಮ ಶಾಲೆ ಉಚ್ಛಾಯ ಸ್ಥಿತಿಯನ್ನು ತಲುಪಿತು. ವಿದ್ಯಾರ್ಥಿಗಳ ಸಂಖ್ಯೆಗನುಗುಣವಾಗಿ ಶಿಕ್ಷಕರನ್ನು ನೇಮಿಸುವ ಸರಕಾರದ ನಿಯಮಕ್ಕನುಗುಣವಾಗಿ ಮನೆ ಮನೆಗೆ ಹೋಗಿ ಪೋಷಕರ ಮನವೊಲಿಸಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 74ಕ್ಕೆ ಏರಿಸುವುದು ಇವರ ಸಾಧನೆ. ಶಾಲೆಗೆ ಅನಾವರಣ ಗೋಡೆ ನಿರ್ಮಾಣ, ಶಾಲೆ ರಂಗಮಂದಿರ, ಶಾಲೆಗೆ ನೀರು ಪೂರೈಕೆಗಾಗಿ ಪಂಪ್ ಸೆಟ್, ಶಾಲಾ ಪೀಠೋಪಕರಣ ಒದಗಿಸುವಲ್ಲಿ ಇವರ ಶ್ರಮದ ಫಲವಿದೆ. ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಗಣಕಯಂತ್ರಗಳು, ಶಾಲಾ ಗ್ರಂಥಾಲಯಕ್ಕೆ ಪುಸ್ತಕಗಳು, ಶಾಲಾ ಕಾರ್ಯಕ್ರಮಗಳಿಗೆ ಶಾಶ್ವತ ಸಿಹಿ ತಿಂಡಿ ವಿತರಕರು, ಹಾಗೆಯೇ ಅಗತ್ಯವಿದ್ದಾಗ ದಾನಿಗಳನ್ನು ಸಂಪರ್ಕಿಸಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದು ಇವರ ಶಾಲಾಭಿಮಾನಕ್ಕೆ ಸಾಕ್ಷಿ. ಕೇವಲ ದಾನಿಗಳ ನೆರವಿನಿಂದ ಸುಮಾರು 1.5 ಲಕ್ಷ ರೂಪಾಯಿ ಸಂಗ್ರಹಿಸಿ ಆಟದ ಮೈದಾನ ನಿರ್ಮಿಸಿದ್ದು ಇವರ ಇಚ್ಛಾಶಕ್ತಿಗೆ ಸಾಕ್ಷಿ. ನೀವು ಶಾಲೆಗೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಶಾಲಾ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂತೋಷದಿಂದ ಸನ್ಮಾನಿಸುತ್ತಿದ್ದೇವೆ. ಸ್ಪಂದನ ಕೆ ಗೌಡ. ಕುಮಾರಿ ಸ್ಪಂದನ ಕೆ ಗೌಡ ಇವರು ಶ್ರೀ ದೇವಪ್ಪ ಗೌಡ ಮತ್ತು ಶ್ರೀಮತಿ ಜಯಶೀಲ ದಂಪತಿಗಳ ಸುಪುತ್ರಿಯಾಗಿದ್ದು 5ನೇ ತರಗತಿಯವರೆಗೆ ಪರಿಯಲ್ ತಡ್ಕ ಶಾಲೆಯಲ್ಲಿ ಮತ್ತು 6-7ನೇ ತರಗತಿಯನ್ನು ಕೃಷ್ಣಗಿರಿಯಲ್ಲಿ ಮುಗಿಸಿ ಪ್ರೌಢಶಿಕ್ಷಣವನ್ನು ಸರಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಹಾಗೂ PUC ವಿದ್ಯಾಭ್ಯಾಸವನ್ನು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪೂರೈಸಿದರು. ಪ್ರಸ್ತುತ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಪದವಿ BSc ಶಿಕ್ಷಣವನ್ನು ಮುಂದುವರಿಸುತ್ತಿದ್ದಾರೆ. ಇವರು ಉಜಿರೆಯ SDM ಕಾಲೇಜಿನಲ್ಲಿ ನಡೆದ 2022ನೇ ಸಾಲಿನ 40 kg ವಿಭಾಗದ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು 2023 ದಸರಾ ರಾಜ್ಯ ಮಟ್ಟದ 45 kg ವಿಭಾಗದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ, ಬೆಂಗಳೂರಿನಲ್ಲಿ ನಡೆದ 45 kg ವಿಭಾಗದ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ 2 ಬೆಳ್ಳಿಯ ಪದಕ ಪಡೆದಿದ್ದು 2023 ಮಾರ್ಚ್ನಲ್ಲಿ ನಡೆದ ಖೇಲೋ ಇಂಡಿಯಾ ಮಹಿಳಾ ವಿಭಾಗದಲ್ಲಿ ಭಾಗವಹಿಸಿ ಕರ್ನಾಟಕವನ್ನು ಪ್ರತಿನಿಧಿಸುತ್ತಿರುತ್ತಾರೆ. ಮತ್ತು ಕೇರಳದ ತ್ರಿಶೂರಿನಲ್ಲಿ ನಡೆದ 45 kg ವಿಭಾಗದ ವಲಯ ಮಟ್ಟದ ಖೇಲೋ ಇಂಡಿಯಾ ಮಹಿಳಾ ಆವೃತ್ತಿಯಲ್ಲಿ ಸೀನಿಯರ್ ವಿಭಾಗದಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿರುತ್ತಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಗಳಿಸಿ ಬರಲಿ ಎಂದು ಹಾರೈಸುತ್ತಿದ್ದೇವೆ. ನಿಮ್ಮನ್ನು ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ದಿವಂಗತ ಲಿಂಗಪ್ಪ ಗೌಡ ಮತ್ತು ಶ್ರೀಮತಿ ನೀಲಮ್ಮ ಇವರ ಪ್ರಥಮ ಪುತ್ರನಾಗಿ ಜನಿಸಿದ ದಿನಾಂಕ 1/7/1972ರಂದು ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣ ಅನುದಾನಿತ ಪ್ರಾಥಮಿಕ ಶಾಲೆ ಪರಿಯಲ್ ತಡ್ಕ ಪುಣಚ, ಪ್ರೌಢಶಿಕ್ಷಣ ಶ್ರೀದೇವಿ ಪ್ರೌಢಶಾಲೆ ದೇವಿನಗರ ಪುಣಚ, ಪದವಿ ಪೂರ್ವ ಶಿಕ್ಷಣ ವಿವೇಕಾನಂದ ಕಾಲೇಜು ಪುತ್ತೂರು, ಪ್ರಥಮ ವರ್ಷದ BA ಪದವಿ ಮುಗಿಸಿ 2ನೇ ವರ್ಷದ BA ಪದವಿಯಲ್ಲಿ ಶಿಕ್ಷಣವನ್ನು ಮುಂದುವರಿಸುವುದನ್ನು ಮೊಟಕುಗೊಳಿಸಿ ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಕಚೇರಿ ನೌಕರನಾಗಿ ದ್ವಿತೀಯ ದರ್ಜೆ ಸಹಾಯಕನಾಗಿ 1995ರಿಂದ 1997ರವರೆಗೆ
ಕರ್ತವ್ಯ ನಿರ್ವಹಿಸಿ 1997 ಅಕ್ಟೋಬರ್ 3ರಂದು ಫೋನ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡು 2011ರವರೆಗೆ ಕಾನ್ಸ್ಟೇಬಲ್ ಮಂಗಳೂರು, ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ, ಪುಂಜಾಲಕಟ್ಟೆ ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯ. 2011ರಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಪದೋನ್ನತಿ ಹೊಂದಿರು. ಪುತ್ತೂರು ನಗರ ಪೊಲೀಸ್ ಠಾಣೆ, ಬಂಟ್ವಾಳ ನಗರ ಠಾಣೆಗಳಲ್ಲಿ ಕರ್ತವ್ಯ. 2020ರಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ರಾಧಾಕೃಷ್ಣ ಇವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಆದರ್ಶ ಸರ್ ಕಟ್ಟಿನಮಕ್ಕಿ ಶಿಕ್ಷಕರು ಇವರು 2007ರಿಂದ 2018ರವರೆಗೆ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಎಲ್ಲ ಸಾಧಕರನ್ನು, ಸಾಮಾಜಿಕ ಸೇವೆ ಮಾಡಿದ ಮಹನೀಯರನ್ನು ಈ ಸಂದರ್ಭದಲ್ಲಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ ಸಮಕ್ಷಮದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನಿಸಲಿದ್ದೇವೆ. ಶ್ರೀ ಬಚ್ಚದೇವಾಡಿಗ ಮತ್ತು ಶ್ರೀಮತಿ ನೀಲು ದಂಪತಿಗಳ ಸಂಸಾರದಲ್ಲಿ ದಿನಾಂಕ 6/6/1986ರಂದು ಆರದ ದೀಪವಾಗಿ ತಾವು ಬೆಳಗುತ್ತೀರಿ ಎಂದು ಸ್ಪಷ್ಟವಾಗಿ ತಿಳಿದಿದ್ದರಿಂದಲೇ ತಮಗೆ ಆದರ್ಶ ಎಂದು ಹೆಸರಿಟ್ಟಿರಬೇಕು. ಹೆಸರಿಗೂ ಹಾಗೂ ತಮ್ಮ ವ್ಯಕ್ತಿತ್ವಗೂ ವ್ಯತ್ಯಾಸ ಹುಡುಕಲು ಹೊರಟರೆ ಸಮಯ ವ್ಯರ್ಥವಾದೀತು ಎಂಬಷ್ಟರ ಮಟ್ಟಿಗೆ ಒಂದಕ್ಕೊಂದು ನಿಖರ ಪಡಿಯಚ್ಚು. ಕುಂದಾಪುರ ತಾಲೂಕಿನ ಹರ್ಕೂರು ಗ್ರಾಮದ ಕಟ್ಟಿನಮಕ್ಕಿಯ ಹೊರ್ನಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದರೂ ತಾವು ವ್ಯಾಪ್ತಿ ಮೀರಿ ಜನರ ಪ್ರೀತಿ ಪಾತ್ರರಾಗಿರುವುದಂತೂ ದೃಗ್ಗೋಚರವಾದಂತಹ ನಿಚ್ಚಳ ಸತ್ಯ. ಕಟ್ಟಿನಮಕ್ಕಿ, ಬಂಟ್ವಾಡಿ, ಹಕ್ಲಾಡಿಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿ ವಿವೇಕ ಪದವಿ ಪೂರ್ವ ಕಾಲೇಜು ಕೋಟಾದಲ್ಲಿ PUC ಶಿಕ್ಷಣ ಪೂರೈಸಿ ನಂತರ ವೃತ್ತಿ ಶಿಕ್ಷಣವನ್ನಾಗಿ ಕೊಕ್ಕರ್ನೆ TTIಯಲ್ಲಿ DED ಆರಿಸಿಕೊಂಡಿದ್ದು ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಹಾಗೂ ಶಾಲಾ ಮಕ್ಕಳ ಪಾಲಿಗೆ ಒಂದು ದೊಡ್ಡ ಆಸ್ತಿಯಾಗಬಲ್ಲೆ ಎಂಬ ತಮ್ಮ ದೂರಾಲೋಚನೆಯಿಂದಲೇ ಹೊರತು ಯಾರದೂ ಒತ್ತಾಯಪೂರ್ವಕಂತೂ ಅಲ್ಲವೇ ಅಲ್ಲ. ತಮ್ಮ ಕಾರ್ಯವೈಖರಿಯೇ ಅದನ್ನು ತಮಗೆ ಪದೇ ಪದೇ ಸಾಕ್ಷೀಕರಿಸುತ್ತದೆ. ಇದಕ್ಕೆ ಪುಷ್ಟಿ ಎಂಬಂತೆ 2007ನೇ ಇಸವಿಯಲ್ಲಿ ಬಂಟ್ವಾಳದ ಕೃಷ್ಣಗಿರಿ ಶಾಲೆಯಲ್ಲಿ ಆರಂಭಿಸಿದ ತಮ್ಮ ಶಿಕ್ಷಕ ವೃತ್ತಿ ಜೀವನದಲ್ಲಿ ಮಕ್ಕಳ ಮೇಲಿನ ಪ್ರೀತಿ, ವಾತ್ಸಲ್ಯ, ಮಕ್ಕಳ ಕಲಿಕೆಯಲ್ಲಿ ತಮ್ಮ ತೊಡಗಿಸಿಕೊಳ್ಳುವಿಕೆ ಹೀಗೆ ಹಲವಾರು ಧನಾತ್ಮಕ ಅಂಶಗಳು ತಮ್ಮನ್ನು ಹತ್ತಿರದಿಂದ ಬಲ್ಲವರು ಈಗಲೂ ಕಣ್ಣಿಗೆ ಕಟ್ಟಿದಂತೆ ಹಾಡಿ ಹೊಗಳುತ್ತಾರೆ. ತಮ್ಮ ಸೇವೆಯಲ್ಲಿನ ಖ್ಯಾತಿ ಹಾಗೂ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದು 2018ರಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡ ನಂತರ ಎಂಬುದು ಸುಸ್ಪಷ್ಟ ವಿಚಾರ. ಬಂಟ್ವಾಳ ತಾಲೂಕಿನ ಕೆರೆಬಲಿ ಕ್ಲಸ್ಟರ್ನಲ್ಲಿ ಕೆಲಕಾಲ ಕರ್ತವ್ಯ ನಿರ್ವಹಿಸಿ ನಂತರ ತಾವು ಆಯ್ಕೆ ಮಾಡಿಕೊಂಡಿದ್ದೆ ನಮ್ಮ ತಾಲೂಕಿನ ಬೋರುಗುಡ್ಡೆ ಕ್ಲಸ್ಟರು. ಸಂಪನ್ಮೂಲದ ಆಗರವನ್ನೇ ಮೈಗೊಂಡಿಸಿರುವ ತಮಗೆ ಸಮೂಹ ಸಂಪನ್ಮೂಲ ವ್ಯಕ್ತಿ ಹುದ್ದೆಯು ಹೇಳಿ ಮಾಡಿಸಿದಂತಿದೆ. ಪ್ರಸ್ತುತ ತಾವು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕುಂದಾಪುರ ತಾಲೂಕಿನ ಮೊಳಹಳ್ಳಿ ಶಾಲೆಯಲ್ಲಿ ತಮ್ಮ ಮುಂದಿನ ಸೇವೆಯನ್ನು ಮುಂದುವರಿಸುತ್ತಿದ್ದೀರಿ. ತಮ್ಮ ಸೇವೆಯು ಅಲ್ಲಿಯೂ ಪಾದರಸದಂತೆ ಚೈತನ್ಯದಾಯಕವಾಗಿರಲಿ ಎಂಬುದೇ ನಮ್ಮೆಲ್ಲರ ಸದಾಶಯವಾಗಿದೆ. ತಮ್ಮ ಉಲ್ಲಸಿತ ಜೀವನವು ಸದಾ ಆದರ್ಶಪ್ರಾಯವಾಗಿರಲಿ, ಉತ್ಸಾಹದ ಉತ್ಸವದಂತಿರಲಿ ಎಂದು ಶುಭ ಹಾರೈಸಲು ನಾವೆಲ್ಲರೂ ಒಕ್ಕೊರಳಾಗಿದ್ದೇವೆ. ತಮ್ಮ ಬಗೆಗಿನ ಈ ಬರವಣಿಗೆಯ ಮೆರವಣಿಗೆಯು ಸಾಗಿ ಬರಲು ತಮ್ಮ ವ್ಯಕ್ತಿತ್ವದ ಗಳಿಕೆಗಳೇ ಪ್ರೇರಣೆ ಹೊರತು ಯಾವುದೋ ಹೊಗಳಿಕೆಯ ಅತಿಶಯೋಕ್ತಿ ಏನಿಲ್ಲ. ಮುಂದೆಯೂ ತಮ್ಮ ಜೀವನದ ಹೊತ್ತಗೆಯಲ್ಲಿ ತಾವು ಯಶಸ್ಸಿನ ತಾವುಗಳಾಗಿ ಪ್ರಕಟಗೊಳ್ಳಿರಿ ಎಂದು ಆಶಿಸುತ್ತಾ ತಮ್ಮನ್ನು ಅಭಿನಂದಿಸಿ ಗೌರವಿಸಿ ಸನ್ಮಾನಿಸಲು ಹೆಮ್ಮೆ ಪಡುತ್ತಿದ್ದೇವೆ. ಪೂಜ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸೇರಿದ ಎಲ್ಲ ಗಣ್ಯ ಮಹೋದಯರ ಸಮಕ್ಷಮದಲ್ಲಿ ಸಾಧಕರನ್ನು ನಾವು ಸನ್ಮಾನಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿಯ ಬೆಳ್ಳಿ ಸಂಭ್ರಮದ ಕ್ಷಣದಲ್ಲಿ ಸನ್ಮಾನ ಪಡೆದ ಎಲ್ಲ ಸಾಧಕರಿಗೂ ಹಾಗೂ ಸನ್ಮಾನಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ.
ಇನ್ನು ಮುಂದಕ್ಕೆ ಸನ್ಮಾನ ಪಡೆಯಲಿರುವ ಸಾಧಕರು ಸೀತಾರಾಮ ನಾಯಕ್, ಗೋವಿಂದ ನಾಯಕ್ ಯಕ್ಷಗಾನ ಗೋವಿಂದ ಯಕ್ಷಗುರು, ಗೋವಿಂದ ನಾಯಕ್, ದೇವಪ್ಪ ಗೌಡ ಬ್ರಹ್ಮರಕೋಡಿ ನಾಟಿ ವೈದ್ಯರು, ಕೊಡುಗೈದಾನಿ ಸುರೇಂದ್ರ ರೈ ಕೋಡಂದೂರು ಅವರು ಬಹುಶಃ ಮುಂಬೈಯಲ್ಲಿ ಇದ್ದಾರೆ, ಉದ್ಯೋಗದ ನಿಮಿತ್ತ ಮುಂಬೈಗೆ ಹೋಗಿದ್ದಾರೆ. ಅವರ ಬದಲು ಅವರ ಸಹೋದರ ಸುಬೋಧ್ ರೈ ಕೋಡಂದೂರು ಅವರು ಈ ಸನ್ಮಾನವನ್ನು ಪಡಿಬೇಕು, ಸ್ವೀಕರಿಸಬೇಕು. ಸವ್ಯರಾಜ್ ಕಲ್ಲಡ್ಕ, ನಾಟಕ ರಂಗದಲ್ಲಿ ಪ್ರಸಾದನ ಕಲೆ, ನಿರ್ದೇಶನ ಹಾಗೂ ಅಭಿನಯದ ಮೂಲಕ ನಾಟಕ ಕ್ಷೇತ್ರದಲ್ಲಿ ಉತ್ತಮ ಹೆಸರನ್ನು ಪಡೆಯುತ್ತಿರುವ ಸವ್ಯರಾಜ್ ಕಲ್ಲಡ್ಕ, ಪ್ರಸಿದ್ಧ ಕಲಾವಿದ ಶಾಂತಾರಾಮ್ ಕಲ್ಲಡ್ಕ ಅವರ ಸುಪುತ್ರ. ಇವರ ಬಗ್ಗೆ ಜಯಪ್ರಕಾಶ್ ಪುತ್ತೂರು ಪರಿಚಯಿಸಬೇಕಂತ ಕೇಳ್ಕೊಳ್ತಿದ್ದೇವೆ. ಕುಮಾರಿ ರಕ್ಷಿತಾ, ವಿಶೇಷ ಚೇತನ ಕುಮಾರಿ ರಕ್ಷಿತಾ. ಗೋವಿಂದ ನಾಯ್ಕ್ ಕುಕ್ಕಿಲ, ನೆರೆಯ ಕಾಸರಗೋಡಿನ ಮಂಜೇಶ್ವರ ತಾಲೂಕಿನ ಶೇಣಿ ಗ್ರಾಮದ ಕುಕ್ಕಿಲ ಶ್ರೀಯುತ ಸುಬ್ಬಯ್ಯ ನಾಯಕ್ ಮತ್ತು ಶ್ರೀಮತಿ ಗಂಗಮ್ಮರವರ ಪ್ರಥಮ ಪುತ್ರನಾಗಿ 9/6/1963 ಜನಿಸಿದ ಶ್ರೀಯುತ ಗೋವಿಂದ ನಾಯಕರದ್ದು ಕಲಾಪೋಷಕ ಕುಟುಂಬ. ಹೈಸ್ಕೂಲ್ ಶಿಕ್ಷಣ ಮುಗಿಸಿದ ಬಳಿಕ ಗೋವಿಂದ ನಾಯಕರು ಕೃಷಿಯ ಜೊತೆಗೆ ಯಕ್ಷಗಾನನಿತ ಆಕರ್ಷಿತರಾದರು. ಮನೆಯ ಮೊದಲ ಪಾಠಶಾಲೆ ಎಂಬಂತೆ ಸ್ವತಃ ಭಾಗವತರಾಗಿದ್ದ ತಂದೆ ಸುಬ್ಬಯ್ಯ ನಾಯಕರಿಂದ ಯಕ್ಷಗಾನದ ವಿವಿಧ ಮಜಲುಗಳಾದ ಭಾಗವತಿಗೆ ಚೆಂಡೆ ಮದ್ದಳೆಗಳನ್ನು ಕಲಿತರು. ಹವ್ಯಾಸಿ ಕಲಾವಿದರಾಗಿ ಯಕ್ಷಗಾನ ತಾಳಮದ್ದಳೆ ಬಯಲಾಟಗಳಲ್ಲಿ ಚೆಂಡೆ ಮದ್ದಳೆ ವಾದಕರಾಗಿ ಭಾಗವಹಿಸಿದ ಬಳಿಕ ಯಕ್ಷಗಾನವನ್ನು ಪಸರಿಸಬೇಕೆಂಬ ಉದ್ದೇಶದಿಂದ ಯಕ್ಷಗುರು ಸುಬ್ಬಣ್ಣ ಕೋಡಿ ರಾಮಭಟ್ಟರಿಂದ ಯಕ್ಷನಾಟ್ಯ ಕಲಿತು ಯಕ್ಷಗಾನ ಶಿಕ್ಷಣ ಆರಂಭಿಸಿದರು. ಇವರು ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಸಂಘ ಸಂಸ್ಥೆಗಳಿಗೆ ಯಕ್ಷಗಾನ ಮಾರ್ಗದರ್ಶಕರಾಗಿ ದುಡಿದಿದ್ದಾರೆ. ಗಣೇಶ ಯಕ್ಷಗಾನ ಸಂಘ ಬೆದ್ರಪಳ್ಳ, ವಿನಾಯಕ ಯಕ್ಷಗಾನ ಸಂಘಗೊಳಿತಾರು, ದುರ್ಗ ಯಕ್ಷಗಾನ ಸಂಘ ಪೆರ್ಮುದೆ, ಷಣ್ಮುಖ ಯಕ್ಷಗಾನ ಸಂಘ, ಚಾಮುಂಡೇಶ್ವರಿ ಯಕ್ಷಗಾನ ಸಂಘ, ಕಣಿಯೂರು ಸರಕಾರಿ ಹೈಸ್ಕೂಲ್ ಅಂಗಡಿ ಮೊಗರು, ಶ್ರೀದೇವಿ ಪ್ರೌಢಶಾಲೆ ದೇವಿನಗರ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಮುಂತಾದ ಸಂಸ್ಥೆಗಳಿಗೆ ಯಕ್ಷಗಾನ ಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಯಕ್ಷಾಸಕ್ತರಿಗೆ ಶಿಕ್ಷಣ ನೀಡುತ್ತಾ ಸಾವಿರಾರು ಆಸಕ್ತರಿಗೆ ಯಕ್ಷಗಾನ ಶಿಕ್ಷಣ ನೀಡುತ್ತಿದ್ದಾರೆ. ಕೃಷಿ ಚಟುವಟಿಕೆಗಳ ಪರಿಕರ ತಯಾರಿ, ಚೆಂಡೆ ಕೋಲು ತಯಾರಿ ಜೊತೆಗೆ ಯಕ್ಷಗಾನ ಪ್ರಸಂಗಗಳಿಗೆ ಅರ್ಥ ಬರೆದು ಯಕ್ಷಾಧ್ಯಯನಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ತೆರೆಯ ಮರೆಯ ಅನೇಕ ಕಥಾನಕಗಳನ್ನು ಬೆಳಕಿಗೆ ತಂದ ಕೀರ್ತಿ ಇವರದ್ದು. ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಿಸುವ ಶಕ್ತಿ ಆ ದೇವರು ನೀಡಲಿ ಎಂದು ಹಾರೈಸುತ್ತಾ ನಿಮ್ಮನ್ನು ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಕುಮಾರಿ ರಕ್ಷಿತಾ, ಉಜಿರೆಯ ಪದ್ಮಜ ರಮೇಶ್ ಆಚಾರ್ಯವರ ಪುತ್ರಿಯಾಗಿ 27/9/2018 ಜನಿಸಿದ ಕುಮಾರಿ ರಕ್ಷತ್ರವರು 2 ವರ್ಷದಿಂದ 10 ವರ್ಷಗಳ ಕಾಲ ಮನುಷ್ಯ ರೋಟರಿ ಶಾಲೆಯಲ್ಲಿ ಮಾತಿನ ತರಬೇತಿ ಪಡೆದು 3ನೇ ತರಗತಿವರೆಗೆ ಶ್ರೀ ಮಹಾಲಿಂಗೇಶ್ವರ ವಟಾರ ಶಾಲೆ, 3ರಿಂದ 5ನೇ ತರಗತಿವರೆಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರ್ಲಡ್ಕ, 6ರಿಂದ 7ನೇ ತರಗತಿವರೆಗೆ ಕೃಷ್ಣಗಿರಿ ಶಾಲೆಯಲ್ಲಿ ಪ್ರಸ್ತುತ ಶಿವರಾಮ ಕಾರಂತ ಪುತ್ತೂರು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. 2020ರಲ್ಲಿ ಪುತ್ತೂರು ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ದ್ವಿತೀಯ, ವಿಶ್ವಕರ್ಮ ಯುವ ಸಮಾಜ ಬಳುವಾರಿನಲ್ಲಿ ನಡೆದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತೃತೀಯ, 2023ರಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಕಡಬ ಮತ್ತು ಪುತ್ತೂರಿನಲ್ಲಿ ಏರ್ಪಡಿಸಿದ
ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಮಂಗಳ ಕ್ರೀಡಾಂಗಣದಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳ ಕ್ರೀಡಾಕೂಟದ ಗುಂಡೆಸತ ಸ್ಪರ್ಧೆಯಲ್ಲಿ ಪ್ರಥಮ, 100 ಮೀಟರ್ ಓಟದಲ್ಲಿ ದ್ವಿತೀಯ, 2024ರಲ್ಲಿ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಆಟೋಟ ಸ್ಪರ್ಧೆಯಲ್ಲಿ ಗುಂಡೆಸತದಲ್ಲಿ ಪ್ರಥಮ, 100 ಮೀಟರ್ ದ್ವಿತೀಯ, ರಾಜ್ಯ ಮಟ್ಟದ ಮಧುಗಿರಿ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಗುಂಡೆಸತ ಸ್ಪರ್ಧೆಯಲ್ಲಿ ದ್ವಿತೀಯ, ರಾಷ್ಟ್ರೀಯ ಮತದಾರ ದಿನಾಚರಣೆಯ ಪ್ರಯುಕ್ತ ನಟಿಸಿದ ಪುತ್ತೂರು ತಾಲೂಕು ಮಟ್ಟದ ಭಿತ್ತಿಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ತೃತೀಯ, 75ನೇ ಗಣರಾಜ್ಯೋತ್ಸವ ದಿನಾಚರಣೆ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ದ್ವಿತೀಯ, ಕೋಡಿಂಬಾಡಿ ಶಾಂತಿನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ಪಾರ್ಶ್ವಪ್ರಜ್ಞಾ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ, ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ರಕ್ಷಿತರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ದೇವಪ್ಪ ಗೌಡ ಬ್ರಹ್ಮರಕೋಡಿ ಬಲ್ನಾಡು, ದಿವಂಗತ ಕೊರಗಪ್ಪ ಗೌಡ, ದಿವಂಗತ ಸಂಕಮ್ಮ ಇವರು ಪ್ರಥಮ ಪುತ್ರನಾಗಿ 1942ರಲ್ಲಿ ಜನಿಸಿದ ಇವರು ಉಜಿರುಬಾದೆ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿ ಆನಂತರದ ದಿನಗಳಲ್ಲಿ ಕೃಷಿಕರಾಗಿ ಕೆಲಸ ಮಾಡುತ್ತಾ ಜೊತೆಗೆ ಪಶುನಾಟ್ಯ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ. ಜೊತೆಗೆ ಕೊಲ್ಪು ಇದಕ್ಕೆ ಮದ್ದು ನೀಡುತ್ತಿದ್ದಾರೆ. ದೇವಪ್ಪ ಗೌಡರ ಸಮಾಜ ಸೇವೆಯನ್ನು ಗುರುತಿಸುತ್ತಾ ಸ್ವಾತಂತ್ರ್ಯ ಶತಮಾನೋತ್ಸವದವರೆಗೂ ಸೇವೆ ನೀಡುವ ಅವಕಾಶ ಆ ಭಗವಂತ ನಿಮಗೆ ಕರುಣಿಸಲಿ ಎಂದು ಹಾರೈಸಿ ನಿಮ್ಮನ್ನು ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಸವ್ಯರಾಜ್ ಕಲ್ಲಡ್ಕ ಇವರು ರಂಗಭೂಮಿ ಮಲ್ಲಣ್ಣೆ ಎಂಬ ಹೆಸರಾಂಕಿತ ಶಾಂತರಾಮ್ ಕಲ್ಲಡ್ಕ ಮತ್ತು ತಾಯಿ ಜಯಂತಿ ಶಾಂತರಾಮ್ ಕಲ್ಲಡ್ಕ ಇವರ ಪ್ರಥಮ ಪುತ್ರನಾಗಿ 28/7/1990ರಲ್ಲಿ ಜನಿಸುತ್ತಾರೆ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಡ್ಕ, ಪ್ರೌಢ ಶಿಕ್ಷಣ ಶಾರದಾ ಹೈಸ್ಕೂಲ್ ಪಾಣೆಮಂಗಳೂರು, ಕಾಲೇಜು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು. ನಾಟಕ ಪ್ರಥಮ ವೇದಿಕೆ 7ನೇ ತರಗತಿಯಲ್ಲಿ ಪರ್ಬ ಎನ್ನುವ ನಾಟಕದಿಂದ ತನ್ನ ತಂದೆ ಶಾಂತರಾಮ್ ಕಲ್ಲಡ್ಕ ರಚನೆಯ ಹಾಗೂ ತರಬೇತಿಯಲ್ಲಿ ಪಳಗಿರುತ್ತಾರೆ. ನಂತರ ತಂದೆಯ ತಂಡ ತುಳು ಅಪ್ಪೆ ಜೋಕ್ಳು ಕಲಾಬಳಗ ಕಲ್ಲಡ್ಕದಲ್ಲಿ ಹಲವಾರು ನಾಟಕದಲ್ಲಿ ಅಭಿನಯ ಹಾಗೂ ಅಪ್ಪನ ಜೊತೆ ವರ್ಣಾಲಂಕಾರದಲ್ಲಿಯೂ ಅನುಭವ. ಕಲಾ ಸೇವೆ ಮಾಡಿದ ನಾಟಕ ತಂಡಗಳು ಮಾನಸ ಕಲಾವಿದರು ಪರಂಗಿಬೇಟೆ, ರಂಗಭೂಮಿ ತಂಡ ಬಿಸಿ ರೋಡು, ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ. ಪ್ರಸ್ತುತ ಸುಮಾರು 5 ವರ್ಷದಿಂದ ಕಿಶೋರ್ ಡಿ ಶೆಟ್ಟಿ ಅವರು ಲಕ್ಷ್ಮಿ ತಂಡದ ಕುಶಲದ ಕಲಾವಿದರು ಮಂಗಳೂರು. ರಂಗಭೂಮಿ ಕ್ಷೇತ್ರದಲ್ಲಿ ಅನುಭವ 15 ವರ್ಷ. ಭಾಗವಹಿಸಿದ ರಿಯಾಲಿಟಿ ಶೋಗಳು ನಮ್ಮ ಟಿವಿ ಬಲೆ ತೆಲಿಪಲೆ 2 ಬಾರಿ ಪ್ರಶಸ್ತಿಗಳಿಂದ ರಾಜ್ಯಶ್ರೀ ಕುಡ್ಲ ತಂಡದಲ್ಲಿ ಅಭಿನಯ. ನಮ್ಮ ಟಿವಿ ಬಲೆ ತೆಲಿಪಲೆ ಇತ್ತೀಚೆಗೆ ನಡೆದ ಸೀಸನ್ನಲ್ಲಿ ಪ್ರಶಸ್ತಿ ವಿಜೇತ ತಂಡದ ಕಲಶ್ರೀ ಬೆದ್ರ ತಂಡ ಇವರದ್ದಾಗಿರುತ್ತದೆ. V4 ಚಾನೆಲ್ನ ಕಾಮಿಡಿ ಪ್ರೀಮಿಯರ್ ಲೀಗ್ ಈ ವರ್ಷದ ಸೀಸನ್ನಲ್ಲಿ 3ನೇ ಪ್ರಶಸ್ತಿ ಗಳಿಸಿದ ತಂಡ ಗೋಲ್ಡನ್ ಪಪ್ಪಿ ತಂಡ ಇವರದ್ದು ಆಗಿರುತ್ತದೆ. ನಟಿಸಿದ ಸಿನಿಮಾಗಳು ಐಸ್ ಕ್ರೀಮ್, ನಮ್ಮ ಕುಡ್ಲ, ಕಟಪಾಡಿ ಕಟ್ಟಪ್ಪ, ಗಿರಿಗಿಟ್, ಗರುಡ ಗಮನ, ವೃಷಭ ವಾಹನ, ಸ್ಟ್ರಾಬೆರಿ ಕನ್ನಡ ಮೂವಿ, ಪುಲಿಮುಂಚಿ, ಮಿಸ್ಟರ್ ಮದಿಮೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಪ್ರಸ್ತುತ ಕನ್ನಡ ತುಳು ಚಿತ್ರರಂಗದ ಕಲಾ ನಿರ್ದೇಶಕರಾಗಿ ಹಾಗೂ ಮೇಕಪ್ ಕಲಾವಿದರಿಗೆ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇಂಥ ಒಬ್ಬ ಕಲಾವಿದ ಈ ಒಂದು ಪರಿಸರದ ಉದಯೋನ್ಮುಖ ಕಲಾವಿದರಿಗೆ ನಾವಿವತ್ತು ಮಾಡುವಂಥ ನಾಟಕದಲ್ಲಿ ಒಬ್ಬ ದಕ್ಷ ನಿರ್ದೇಶಕನಾಗಿ ನಮ್ಮೊಂದಿಗಿದ್ದಾರೆ. ಇವರನ್ನು ನಾವು ಈ ಸಮಯದಲ್ಲಿ ಗೌರವಿಸಲು ಸಂತೋಷ ಪಡುತ್ತಿದ್ದೇವೆ. ಸೀತಾರಾಮ್ ನಾಯಕ್ ಬಯಲ್ಪದವ್ ಸೀತಾರಾಮ್ ನಾಯಕ್ ಎಂದರೆ ಈ ಭಾಗದಲ್ಲಿ ಚಿರಪರಿಚಿತ ವ್ಯಕ್ತಿ. ಸದಾ ನಗುಮುಖದಿಂದ ಎಲ್ಲರನ್ನು ಮಾತನಾಡಿಸುವ ವ್ಯಕ್ತಿತ್ವ. ಕೃಷಿ ಕಾಯಕದೊಂದಿಗೆ ಸಮಾಜಮುಖಿ ಕಾರ್ಯಗಳಲ್ಲಿ ದುಡಿಯುವ ತುಡಿತ. ಹಾಗಾಗಿ ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಸಂಘಟನೆಗಳಲ್ಲಿ ಪಾಲು ಪಡೆಯುವ ತುಡಿತ.
ಬಯಲು ಪದವು ಶ್ರೀಯುತ ಸುಂದರ ನಾಯಕ್ ಮತ್ತು ಶ್ರೀಮತಿ ಸುಂದರಿ ಅಮ್ಮನವರ ಪುತ್ರನಿಗೆ 26/1/1956ರಲ್ಲಿ ಜನನ. ಉತ್ತಮ ಕೃಷಿಕನಾಗಿ ಜೊತೆಗೆ ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹವ್ಯಾಸ ತಾಳಮದ್ದಲೆ ಅರ್ಥಧಾರಿ ಜೊತೆಗೆ ನಾಟಕದಲ್ಲಿ ಪಾತ್ರವಹಿಸಿದ್ದು ಇದೆ. ಹಳ್ಳಿಗಾಡು ಪ್ರದೇಶದಲ್ಲಿ ಸರಿಯಾದ ಮಾರ್ಗದ ವ್ಯವಸ್ಥೆ ಇಲ್ಲದ ಕಾಲ, ಕಾಲ್ನಡಿಗೆಯಲ್ಲಿ ನಡೆಯುತ್ತಿದ್ದ ಕಾಲ. ಜನರ ಕಷ್ಟವನ್ನು ಮನಗಂಡು ಈ ಭಾಗದ ಜನರಿಗೆ ನೆರವಾಗಲೆಂದು 1985ರಲ್ಲಿ ದೇರಾಜಿಯಿಂದ ಬಯಲುಪದವರೆಗೆ ರಸ್ತೆ ನಿರ್ಮಿಸಿದ ಅವರ ಸಾಮಾಜಿಕ ಕಲೆಗಳಿಗೆ ಸಾಕ್ಷಿ. ಸಾಧಾರಣ 2.5 ಕಿಲೋಮೀಟರ್ ದೂರದ ಈ ರಸ್ತೆಯನ್ನು ನಿರ್ಮಿಸುವಲ್ಲಿ ಹಲವಾರು ರೈತರ ಭೂಮಿಯಲ್ಲಿ ಹಾದು ಬರಬೇಕಾದರೆ ಅವರ ಮನವೊಲಿಸುವ ಚಾಣಕ್ಯತೆ ಇರಲೇಬೇಕು. ಈಗ ಈ ರಸ್ತೆಯಲ್ಲಿ ದಿನಕ್ಕೆ 100 ವಾಹನಗಳು ಸಂಚರಿಸುತ್ತಿದೆ. ಸೀತಾರಾಮ್ ನಾಯ್ಕರ ಈ ಕಾರ್ಯವನ್ನು ಈ ಭಾಗದ ಜನರು ಈಗಲೂ ಸ್ಮರಿಸುತ್ತಿದ್ದೇವೆ. ನಿಮ್ಮ ಈ ಕಾರ್ಯವನ್ನು ಸ್ಮರಿಸುತ್ತಾ ನಿಮ್ಮಿಂದ ಇನ್ನಷ್ಟು ಸಮಾಜೋಪಯೋಗಿ ಕಾರ್ಯಗಳು ನಡೆಯಲಿ ಎಂದು ಹಾರೈಸುತ್ತಾ ನಿಮ್ಮನ್ನು ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಗಣ್ಯ ಮಹೋದಯರು ಸಾಧಕರನ್ನು ಗೌರವಿಸಬೇಕು ಅನ್ನೋ ಇರಾದೆ ನಮ್ಮದು. ಅವರವರ ಕ್ಷೇತ್ರದಲ್ಲಿ ಅವರ ಸಾಧನೆ ದೊಡ್ಡದು. ಪ್ರತಿಯೊಂದು ಕ್ಷೇತ್ರವು ತನ್ನದೇ ಆದಂತಹ ವಿಶೇಷತೆಯನ್ನು ಹೊಂದಿದೆ. ಶಾಲಾ ಪ್ರಾರಂಭದಿಂದ ಈ ಶಾಲೆಯಲ್ಲಿ ಅಧ್ಯಾಪಕರಾಗಿ ದುಡಿದಂಥ ಮುತ್ತುರಾಜ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಈ ವೇದಿಕೆಗೆ ಆಗಮಿಸಬೇಕು. ಈ ನಮ್ಮ ಮಾಡುವಂಥ ಪ್ರೀತಿಯ ಒಂದು ಸನ್ಮಾನವನ್ನು ಅವರು ಸ್ವೀಕರಿಸಬೇಕೆ ಕೇಳ್ಕೊಳ್ತಿದ್ದೇವೆ. ಶ್ರೀ ಮುತ್ತುರಾಜ್ ಸರ್ BM ಸರ್ ಇವರು ವೇದಿಕೆಗೆ ಆಗಮಿಸಬೇಕು. ಇವರು 1999ರಲ್ಲೇ ನಮ್ಮೊಂದಿಗಿದ್ದರು. ಇವರು ಈ ಶಾಲೆಯಲ್ಲಿ ಒಂದು ಶಾಲೆ ನಿರ್ಮಾಣ ಆಗಬೇಕಾದ್ರೆ ಒಬ್ಬ ಶಿಕ್ಷಕ ತಾನು ಕಲ್ಲು ಹೊತ್ತು ನೀರು ತಂದು ಸಹ ಒಂದು ಆ ಶಾಲೆಯನ್ನು ಉದ್ಧಾರಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ನಮ್ಮ ಮುತ್ತುರಾಜ್ ಸರ್. ಸರ್, ನಿಮ್ಮ ಈ ಒಂದು ಶಾಲೆಯ ಬೆಳವಣಿಗೆಯ ಒಂದು ಪ್ರೋತ್ಸಾಹಕ್ಕೆ ಸದಾ ಚಿರಋಣಿ. ನಿಮ್ಮೆಲ್ಲರ ಕೈ ಚಪ್ಪಳೆ, ನಾವಿಲ್ಲಿ ಕೊಡುವಂಥ ಸನ್ಮಾನಕ್ಕಿಂತ ನಿಮ್ಮ ಕೈ ಚಪ್ಪಳೆ ಅತಿ ಮುಖ್ಯ, ಅತಿ ಪ್ರೋತ್ಸಾಹ. ನಿಮ್ಮ ಈ ಕೈ ಚಪ್ಪಳೆ ಮೂಲಕ ಅವರನ್ನು ಗೌರವಿಸಬೇಕು.
ಎಲ್ಲ ಸಾಧಕರಿಗೆ ಧನ್ಯವಾದ. ಈ ತಮ್ಮ ಸಾಧನೆಗೆ 10 ಜನರ ಮುಂದೆ ಪಡೆಯುವ ಚಿಕ್ಕ ಸನ್ಮಾನವೂ ಸಹ ಅವರಿಗೆ ಗೌರವವನ್ನು ತರುತ್ತದೆ. ಈ ಸಂದರ್ಭದಲ್ಲಿ ಸನ್ಮಾನಿತರ ಪರವಾಗಿ ಮುತ್ತುರಾಜ್ ಸರ್ ಎಲ್ಲರ ಬಹುಜನರ ಅಪೇಕ್ಷೆಯ ಮೇರೆಗೆ, ಊರಿನ ಹೆಚ್ಚಿನ ಜನರ ಅಪೇಕ್ಷೆಯ ಮೇರೆಗೆ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುತ್ತುರಾಜ್ ಸರ್. ಮುತ್ತಿನಂಥ 2 ಮಾತು ಮುತ್ತುರಾಜ್ ಸರ್ ಅವರಿಂದ ಬರಲಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಇಲ್ಲಿನ ಬೆಳ್ಳಿ ಹಬ್ಬ ಮಹೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ನನ್ನ ಕೃಷ್ಣಗಿರಿ ಶಾಲೆಯ ಮಕ್ಕಳ ಪೋಷಕರೇ, ತಂದೆ ತಾಯಿಗಳೇ, ನಾನಿವತ್ತು ಇಲ್ಲಿ ಈ ಸಮಾರಂಭಕ್ಕೆ ನನ್ನನ್ನು ಕರೆಸಿರೋದು ತುಂಬ ಸಂತೋಷ ಇದೆ. ಮತ್ತು ನಾನು ಮೊಟ್ಟ ಮೊದಲಿಗೆ ಈ ಶಾಲೆಯಲ್ಲಿ ನನ್ನ ವೃತ್ತಿ ಜೀವನವನ್ನು ಆರಂಭಿಸೋದು ನನಗೆ ತುಂಬ ಸಂತೋಷ ತರ್ತದೆ. ನಾನು ಇಲ್ಲಿ ಬಂದಂಥ ಅವಸ್ಥರಲ್ಲಿ ಇಲ್ಲಿನ ಮಕ್ಕಳ ತಂದೆ ತಾಯಿಗಳು, ಪೋಷಕರು ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ತುಂಬ ನಾನಿಲ್ಲಿ ಕಲ್ತಿದ್ದೇನೆ. ನನಗೆ ಈಗ ಸಹ ಸಂತೋಷ ಆಗ್ತಿದೆ. ಇಷ್ಟು ಹೇಳಿ ನಾನು 1-2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಬೇಬಿಯಕ್ಕ ಆಗಲೇ ನಮ್ಮಲ್ಲಿ ಅನುಮತಿ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಪ್ರೋತ್ಸಾಹಿಸಿದ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅವರನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರು ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವಿಸಬೇಕಂತ ಕೇಳಿಕೊಳ್ತಿದ್ದೀನಿ. ನಿರ್ಗಮಿಸುವ ನಮ್ಮ ಕಾರ್ಯಕ್ರಮದ ಉದ್ಘಾಟಕರನ್ನು ಟ್ರಸ್ಟ್ ಅಧ್ಯಕ್ಷರು ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಗೌರವಿಸ್ತಿದ್ದಾರೆ. ಧನ್ಯವಾದ. ಮುಂದಕ್ಕೆ ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. 1000 ದಿನಗಳ ಸುದೀರ್ಘ ಓದಿಗಿಂತಲೂ ಶ್ರೇಷ್ಠ ಶಿಕ್ಷಕರ ಜೊತೆ ಕಳೆದ 1 ದಿನದಿಂದ ದೊರೆವ ಜ್ಞಾನವೇ ಲೇಸು. ನಮ್ಮ ಕೃಷ್ಣಗಿರಿ ಶಾಲೆಯ 25 ವರ್ಷಗಳ ಸುಂದರ ಪಯಣದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ತಮ್ಮ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಉಣಬಡಿಸಿದ ಗುರುವರಿಯರನ್ನ ಗೌರವಿಸುವ ಶುಭಗಳಿಗೆ. ಶ್ರೀ ಬಸು ಚೌಹಾಣ್, ಶ್ರೀ ಮುತ್ತುರಾಜ್ BM, ಶ್ರೀ ಗಿರೀಶ್ ಬಿಲ್ಲವ, ಶ್ರೀಮತಿ ಮಾಲಾವತಿ, ಶ್ರೀಮತಿ ನಳಿನಿ, ಶ್ರೀ ನಾರಾಯಣ್ ನಾಯ್ಕ್, ಶ್ರೀ ಆದರ್ಶ್, ಶ್ರೀಮತಿ ಭವಿತಾ KA, ಶ್ರೀಮತಿ ವಿಜಯಕುಮಾರಿ. ಈ ಎಲ್ಲ ಗುರು ಮಹನೀಯರು ವೇದಿಕೆಗೆ ಆಗಮಿಸಿ ನಮ್ಮ ಗೌರವಾತಿಥ್ಯವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈಗಾಗಲೇ ಮುತ್ತುರಾಜ್ ಸರ್, ಆದರ್ಶ್ ಸರ್ ಅವರು ಸನ್ಮಾನ ಸ್ವೀಕರಿಸಿದ್ದಾರೆ.
ಎಲ್ಲ ಸಾಧಕರು ಶಿಕ್ಷಕರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ಹೆಸರು ಕರೆದ ಎಲ್ಲ ಈ ಶಾಲೆಯಲ್ಲಿ ಸೇವೆಗೈದ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕರು ಶ್ರೀ ಬಸು ಚೌಹಾಣ್, ಶ್ರೀ ಮುತ್ತುರಾಜ್ ಬಿಎಂ, ಶ್ರೀ ಗಿರೀಶ್ ಬಿಲ್ಲವ, ಶ್ರೀಮತಿ ಮಾಲಾವತಿ, ಶ್ರೀಮತಿ ನಳಿನಿ, ಶ್ರೀಮತಿ ಭವಿತಾ ಕೆ, ಶ್ರೀಮತಿ ವಿಜಯಕುಮಾರ್. ಶ್ರೀಮತಿ ಮಾಲಾವತಿ ಇವರು 2008ರಿಂದ 2012ವರೆಗೆ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ಬೋಳ್ಮಾರು ಶಾಲೆಗೆ ವರ್ಗಾವಣೆ ಹೊಂದಿರುತ್ತಾರೆ. ಶ್ರೀಮತಿ ನಳಿನಿ ಇವರು 2004ರಿಂದ 2013ರವರೆಗೆ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಬಡ್ತಿ ಹೊಂದಿ ಕೆಪಿಎಸ್ ಕೆಯೂರು ಪ್ರೌಢಶಾಲೆ ವಿಭಾಗಕ್ಕೆ ವರ್ಗಾವಣೆ ಹೊಂದಿರುತ್ತಾರೆ. ನಮ್ಮ ಪ್ರೀತಿಯ ಕರೆಗೆ ಅಷ್ಟೇ ಪ್ರೀತಿಯಿಂದ ದೂರದ ಊರಿನಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಮೂಡಿಸಿದಂತಹ ಎಲ್ಲ ಗುರು ಮಹೋದಯರಿಗೆ ಧನ್ಯವಾದಗಳು. ಕಲಿಕೆ ನಿರಂತರ, ಅನುಭವ ಅಗುಣಿತ. ಅತಿಥಿ ಶಿಕ್ಷಕರಾಗಿ ಗೌರವ ಶಿಕ್ಷಕರಾಗಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ ಎಲ್ಲ ಅತಿಥಿ ಶಿಕ್ಷಕರಿಗೆ ಸವಿ ನೆನಪಿನ ಕಾಣಿಕೆಯನ್ನು ನೀಡುವಂಥ ಸಮಯ. ದಯವಿಟ್ಟು ತಾವುಗಳು ವೇದಿಕೆಗೆ ಆಗಮಿಸಬೇಕು. ಗಾಯತ್ರಿ ನಿಡ್ಯಾಳ, ಗೀತಾ ಅಗ್ರಾಡ್, ಪೂರ್ಣಿಮಾ ಮಲ್ಲಿಪಾಡಿ, ಸವಿತಾ ಮಲ್ಲಿಪಾಡಿ, ಶ್ರುತಿ ಅಗ್ರಾಡ್, ಸುಧೀನ್ ಶೆಟ್ಟಿ, ಅಶ್ವಿನಿ ಕುರುಡಕಟ್ಟೆ, ಸ್ವಾತಿ ಕುರುಡಕಟ್ಟೆ, ಶುಭಾ ರೈ, ಜಯಂತಿ ಮಲ್ಲಿಪಾಡಿ, ದಿಲ್ಶಾದ್, ದಿವ್ಯಾ ಬರೆಂಜ, ಪ್ರೇಮ ಅಂಬಟೆಮೂಲೆ, ಅನಿತಾ ರೈ ನಡುಮನೆ, ಶುಭಕರ್, ಸಂಧ್ಯಾ ದೇರಾಜೆ, ಚೈತ್ರ ಕೆರೆಮೂಲೆ, ಗೌತಮಿ ಎನ್ ಹಾಗೂ ಕವಿತಾ ನಾಯಕ್. ಎಲ್ಲ ಅತಿಥಿ ಶಿಕ್ಷಕರು ಹಾಗೂ ಗೌರವ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ ಈ ಎಲ್ಲ ಶಿಕ್ಷಕರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಕಳೆದ ಸಾಲಿನ ಸ್ವರ್ಣ ಮತ್ತು ಲಿಖಿತ ಅವರು ವೇದಿಕೆ ಹತ್ರ ಬರಬೇಕೀಗ. ಸ್ವರ್ಣ ಮತ್ತು ಲಿಖಿತ ಕಳೆದ ವರ್ಷದ. ಎಲ್ಲ ಶಿಕ್ಷಕರ ಪರವಾಗಿ ಶ್ರೀ ನಾರಾಯಣ್ ಸರ್ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾನೆ.
ವೇದಿಕೆಯಲ್ಲಿರುವ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ಹಾಗೆ ಉಳಿದ ಎಲ್ಲ ಗಣ್ಯರಿಗೆ ಮೊದಲಾಗಿ ವಂದಿಸುತ್ತಾ, ಮೊದಲಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇವೆ. ಯಾಕೆಂತ ಹೇಳಿದರೆ ಈಗಾಗಲೇ ತಡ ಆಗಿದೆ. ನೀವು ಯಾವಾಗ ಸ್ಟೇಜಿಂದ ಹೋಗ್ತೀರಾ ಅಂತ ಕಾಯ್ತಾ ಇದ್ದೀರಿ. ಅದು ನಿಮ್ಮಲ್ಲಿ ಈಗ ತಲೆಯಲ್ಲಿ ಇರುವಂಥದ್ದು. ಆದ ಕಾರಣ ನಾನು ಹೆಚ್ಚು ಮಾತಾಡೋದಿಲ್ಲ. ಮೊದಲಾಗಿ ನಾನಿರುವ ಸಮಯದಲ್ಲಿ ಈ ಒಂದು ಸಂಸ್ಥೆಯನ್ನು, ಅಂದರೆ ಗೆಳೆಯರ ಬಳಗ ಎಂಬ ಒಂದು ಯುವಕ ಸಂಘದ ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಯಾಕೋ ಆ ಸಂದರ್ಭದಲ್ಲಿ ಅವರಲ್ಲಿ ಒಂದು ಮಾತು ಹೇಳಿದೆ, ಇದನ್ನು ಹುಟ್ಟುಹಾಕೋದು ಸುಲಭ, ಆದರೆ ಮುಂದುವರಿಸೋದು ಕಷ್ಟ ಅಂತ. ಆದರೆ ಆಗದಿಂದ ಈಗದವರೆಗೆ ಸ್ವಲ್ಪ ಅದಾದಲ್ಲಿ ಬಂತು. ಆದರೆ ಇವತ್ತು ಅವರ ಸಾಧನೆ ಗೊತ್ತಾಯಿತು. ಇಷ್ಟೇ ಇವರು ಕೆಲಸ ಮಾಡ್ಯಾರು ಅಂತ. ಇದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮುಂದೆ ಮಾಡ್ತಾರೆ. ಹಾಗೆ ಶಾಲೆ ಬಗ್ಗೆ ಹೇಳೋದಾದರೆ, ಇದು ಒಂದು ಸಲ ಬಹಳ ಉನ್ನತ ಸ್ಥಿತಿಗೆ ಹೋಯಿತು. ಆದರೆ ಇನ್ನೂ ಮತ್ತೆ ಉನ್ನತ ಸ್ಥಿತಿಗೆ ಹೋಗ್ಬೋದು ಅಂತ ಯೋಚನೆ ಇದ್ದರೂ ಏನೋ ತೊಂದರೆಯಿಂದ ಅದು ಕೆಳಮಟ್ಟಕ್ಕೆ ಬಂತು. ಕಾರಣ ಮಕ್ಕಳ ಸಂಖ್ಯೆ ಕಡಿಮೆ ಆದದ್ದು. ಅದಕ್ಕೆ ಹಲವು ಕಾರಣಗಳಿರ್ಬೋದು. ಆದರೆ ಮಕ್ಕಳ ಸಂಖ್ಯೆ ಕಡಿಮೆ ಆದರೂ ಇನ್ನು ಮುಂದೆ ನಿಮ್ಮ ಒಂದು ಮನಸ್ಸು, ಯಾಕೆಂದೇಳಿದರೆ ಇಷ್ಟು ಜನ ಸೇರಿದ್ದೀರಿ, ನೀವು ಮನಸ್ಸು ಮಾಡಿದರೆ ಶಾಲೆಯನ್ನು ಎತ್ತರಕ್ಕೆ ತರಬಹುದು ಎನ್ನುವ ಆಸೆಯನ್ನು ಹೊಂದಿದ್ದೇನೆ. ಆದ ಕಾರಣ ನಾನು ಹೆಚ್ಚು ಮಾತಾಡೋದಿಲ್ಲ. ಎಲ್ಲರೂ ಇಲ್ಲಿ ಬೈತಾ ಇದ್ದಾರೆ, ಕಾಯುವುದಲ್ಲ ಬೈಯೋದು. ಈ ರೀತಿ ಆಗಬಾರದು. ಅದಕ್ಕೆ ಸ್ವಲ್ಪ ತಡ ಆಯಿತು, ಕ್ಷಮೆ ಯಾಚಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದ. ಖಂಡಿತ ತಡವಾಗಿದೆ, ಸಮಯದ ನಮಗೆ ತುರ್ತು ಎಷ್ಟೋ ಜನ. ಅದಕ್ಕಾಗಿ ನಾವು ಈಗ ಬಹಳ ದೂರದಿಂದ ನಮಗಾಗಿ ಈ ಒಂದು ಬೆಳ್ಳಿ ಹಬ್ಬ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ನಮ್ಮ ದೂರದ ಸುರೇಶ್ ಪರ್ಕಲ ಅವರು ಬಂದಿದ್ದಾರೆ. ಔಷಧ ತಜ್ಞರಾಗಿ, ಸಾಮಾಜಿಕ ಕಾರ್ಯಕರ್ತರಾಗಿ ಇರುವ ಇವರು ಖ್ಯಾತ ವಾಗ್ಮಿಗಳಾಗಿದ್ದಾರೆ. ಕಲ್ಲಡ್ಕದಲ್ಲಿರುವ ಸುರೇಶ್ ಪರ್ಕಲ ನಮ್ಮನ್ನು ಉದ್ದೇಶಿಸಿ ಈಗ ಮಾತನಾಡಲಿಕ್ಕಿದ್ದಾರೆ. ಹರಿ ಓಂ. ಈ ಬೆಳ್ಳಿ ಹಬ್ಬದ ಸಂಭ್ರಮದ ಸುಂದರ ಸಮಾರಂಭದ ಆದರಣೀಯ ಅಧ್ಯಕ್ಷರೇ, ಪೂಜ್ಯ ಸ್ವಾಮೀಜಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಆದರಣೀಯ ಹಿರಿಯರೇ, ಪ್ರೀತಿಯ ಕಿರಿಯರೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಜಗತ್ತಿನಲ್ಲಿ ನೂರಾರು ದೇಶಗಳಿದೆ. ಎಲ್ಲ ದೇಶಕ್ಕೂ ಅದರದ್ದೇ ಆದಂಥ ಒಂದು ಆತ್ಮ ಅಂತ ಇದೆ. ಬಹಳ ವಿಶೇಷ ಏನು ಅಂತ ಕೇಳಿದರೆ, ಒಂದು ದೇಶದ ಆತ್ಮ ಮತ್ತೊಂದು ದೇಶಕ್ಕೆ ಲಗಾವಾಗುವುದಿಲ್ಲ, ಅದು ಬೇರೆ. ಇಂಗ್ಲೆಂಡಿನ ಆತ್ಮ ಯಾವುದು ಅಂತ ಕೇಳಿದರೆ ವ್ಯಾಪಾರ. ವ್ಯಾಪಾರ ಇಲ್ಲದ್ರೆ ಇಂಗ್ಲೆಂಡ್ ಬದುಕುವುದಿಲ್ಲ. ಜಪಾನಿನ ಆತ್ಮ ಕಲೆ ಮತ್ತು ಸೌಂದರ್ಯ. ಇಟಲಿಯ ಆತ್ಮ ಕಾನೂನು ಮತ್ತು ನ್ಯಾಯ. ಫ್ರಾನ್ಸಿನ ಆತ್ಮ ರಾಜಕಾರಣ. ಹಾಗಾದರೆ ನಮ್ಮ ಭಾರತದ ಆತ್ಮ ಯಾವುದು? ಕಳೆದ ನೂರಾರು ವರ್ಷಗಳ ಹಿಂದೆ ಒಬ್ಬ ಮಹಾಪುರುಷ ಸ್ವಾಮಿ ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ಹೇಳಿದರು, ಭಾರತದ ಆತ್ಮ ಧರ್ಮ, ಧರ್ಮ ಪ್ರಾಣ ಭಾರತ. ಇಲ್ಲಿನ ಆರ್ಥಿಕತೆ, ಇಲ್ಲಿನ ಸಾಮಾಜಿಕತೆ, ಇಲ್ಲಿನ ರಾಜಕಾರಣ, ಇಲ್ಲಿನ ಎಲ್ಲ ಸಾಮಾಜಿಕ ವ್ಯವಸ್ಥೆಗಳು ಧರ್ಮದ ಆಧಾರದಲ್ಲಿರಬೇಕು. ಧರ್ಮ ಅಂದರೆ ಮೌಲ್ಯ, ಧರ್ಮ ಅಂದರೆ ಪರಂಪರೆ, ಧರ್ಮ ಅಂದರೆ ಇತಿಹಾಸ, ಧರ್ಮ ಅಂದರೆ ನಮ್ಮ ರಾಷ್ಟ್ರೀಯತೆಗೆ ಇರುವಂಥ ಹೆಸರು. ಇಲ್ಲಿರುವಂಥ ಪ್ರತಿಯೊಬ್ಬ ಭಾರತೀಯ ಆ ಮೌಲ್ಯಗಳ ಆಧಾರದಲ್ಲಿ ಬದುಕಬೇಕು ಅಂತ ಅಪೇಕ್ಷೆ. ಒಬ್ಬ ವ್ಯಕ್ತಿಗೆ ವಿದ್ಯೆ, ಅದರ ಜೊತೆ ಸಂಸ್ಕಾರ, ಅದರಿಂದ ಸಂಸ್ಕೃತಿಯ ನಿರ್ಮಾಣ ಆಗುತ್ತೆ. ಇವತ್ತಿಲ್ಲಿ ಈ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಬಹಳ ಸುಂದರವಾದ ಕಾರ್ಯಕ್ರಮಗಳ ಮನೋರಂಜನೆಯ ಮನೋವಿಕಾಸದ ಬೇರೆ ಬೇರೆ ಸಂಗತಿಗಳನ್ನು ನಾವು ನೋಡಿದೆವು. ಈ ದೇಶದ, ಈ ನಾಡಿನ ಕಲೆಯ ಬಹಳ ಒಂದು ಒಳ್ಳೆಯ ಅಭಿವ್ಯಕ್ತಿಯಾಗಿರುವಂಥ ಯಕ್ಷಗಾನವನ್ನು ನೋಡಿದೆವು. ಸ್ವಲ್ಪ ಸೊಂಟ ತಿರುಗಿಸುವಂಥ ಸ್ವಲ್ಪ ಬ್ರೇಕ್ ಡ್ಯಾನ್ಸನ್ನು ನೋಡಿದೆವು. ಆದರೆ ಈ ಸೊಂಟ ತಿರುಗಿಸುವ ಡ್ಯಾನ್ಸ್ ಮಾಡುವವರಿಗೆ ಒಂದು ಸ್ವಲ್ಪ ನಮ್ಮ ಭರತನಾಟ್ಯ, ನಮ್ಮ ಶಾಸ್ತ್ರೀಯ ಸಂಗೀತ, ಈ ದೇಶ, ಈ ಪರಂಪರೆ, ಇದನ್ನು ಕಲಿಸಿಕೊಡುವಂಥದ್ದೇ ಸಂಸ್ಕಾರ. ಕಲೆಗಳು, ಸಾಹಿತ್ಯ ಏನಿದೆ ಅದು ಈ ದೇಶದ ಜೀವಾಳ. ಅದಿಲ್ಲದೆ ಭಾರತ ಇಲ್ಲವೇ ಇಲ್ಲ. ಮೌಲ್ಯಗಳು ಈ ದೇಶದ ಜೀವಾಳ. ಅದರ ಆಧಾರದಲ್ಲಿ ಈ ದೇಶ ಎದ್ದು ನಿಲ್ಲಬೇಕು. ಹಿಂದೆ ಶಿಕ್ಷಣವನ್ನು ಕೊಡಬೇಕಾದ್ರೆ 3 ರೀತಿಯ ವ್ಯವಸ್ಥೆಯ ಮೂಲಕ ಶಿಕ್ಷಣ ಕೊಡ್ತಾಯಿದ್ರು. ಒಂದು ಮನೆ, ಮತ್ತೊಂದು ಶಾಲೆ, ಮತ್ತೊಂದು ದೇವಸ್ಥಾನ, ಮಠ ಮಂದಿರ, ಗುರುಕುಲ ಇತ್ಯಾದಿ.
ಮನೆಯಲ್ಲಿ ತಾಯಿ ಕೊಡುವಂಥ ಶಿಕ್ಷಣ ಏನಿದೆ ಅದ್ಭುತವಾದದ್ದು, ಸಂಸ್ಕಾರಯುತವಾದ. ಶಾಲೆಯಲ್ಲಿ ಶಿಕ್ಷಣ ಸಿಗುತ್ತೆ, ಸಾಕ್ಷರರಾಗ್ತೇವೆ ನಾವು, ಸಂಸ್ಕೃತಿಯ ಅಭಿವ್ಯಕ್ತಿ ನಮಗೆ ಸಿಗುತ್ತೆ. ಇನ್ನು ಗುರುಕುಲ ಮಠ ಮಂದಿರಗಳಲ್ಲಿ ಕೊಡುವಂಥ ಉಪನ್ಯಾಸ, ಪ್ರವಚನ, ಸಂಸ್ಕಾರಗಳ ಕಾರ್ಯಕ್ರಮಗಳು ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಅದೊಂದು ವ್ಯವಸ್ಥೆ. ಈ ವ್ಯವಸ್ಥೆಗಳ ಮೂಲಕ ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕು, ತನ್ನ ಮೂಲಕ ರಾಷ್ಟ್ರ ನಿರ್ಮಾಣ ಆಗಬೇಕು. ವ್ಯಕ್ತಿಯಲ್ಲಿ ವ್ಯಕ್ತಿತ್ವದ ನಿರ್ಮಾಣ ಆದರೆ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಅವನಲ್ಲಿರುವಂಥ ಕೋರೆಗಳು ಹೊರಟೋಗಬೇಕು, ಅವನಲ್ಲಿ ಶುಭ್ರವಾದ ಸಂಸ್ಕಾರ ಮೂಡಿ ಬರಬೇಕು. ಈಗಾಗಲೇ ಹೇಳಿದಂಥ ಆ ಮಾನವೀಯತೆ ಮೌಲ್ಯಗಳೇನಿದೆ ಅದು ಮೂಡಿ ಬರಬೇಕು, ಅದು ಸಂಸ್ಕಾರ. ಇಲ್ಲಿ ಒಂದು ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ನನಗೆ ಹೇಳಿದ್ದಾರೆ, ಅದು ಕನ್ನಡ. ಬಹಳ ಸಂತೋಷ ಆಗ್ತಾ ಇರುವಂಥದ್ದು, ಕನ್ನಡ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಕನ್ನಡ ನಮ್ಮ ಮಾತೃಭಾಷೆ. ಮಾತೃಭಾಷೆ ಮಾತ್ರ ಅಲ್ಲ, ಅದು ನಮ್ಮ ಅಮ್ಮ, ಅವನ ತಾಯಿ. ತಾಯಿಯನ್ನು ಬಿಟ್ಟು ಮಗ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮನೆಯಲ್ಲಿ ಆಡುವಂಥ ಮಾತುಗಳು, ಭಾಷೆಗಳು ಏನಿದೆ ಅದು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸುವಂಥ ಒಂದು ಅಭಿವ್ಯಕ್ತಿ. ಅದು ನಾವು ಯಾವುದೇ ಭಾಷೆಯನ್ನು ಕಲಿಬೋದು, ತಪ್ಪೇನಿಲ್ಲ. ಇವತ್ತು ಸಹಜವಾಗಿ ಮಕ್ಕಳನ್ನು ಸ್ವಲ್ಪ ಬೆಳೆದು ದೊಡ್ಡದಾದ ಕೂಡಲೇ ಇಲ್ಲಿ ಸಂಖ್ಯೆ 24 ಆಗಿದೆ. ಕಾರಣ ಏನಂತ ಕೇಳಿದರೆ ಬೇರೆ ಬೇರೆ ಶಾಲೆಗೆ ಕಳಿಸ್ತೇವೆ ನಾವು, ವ್ಯವಸ್ಥೆ ಚೆನ್ನಾಗಿದೆ, ಅಲ್ಲಿ ಕಳಿಸ್ತೇವೆ ನಾವು. ಇನ್ನು ಹೋಗಬೇಕಾದ್ರೆ ನಮಗೆ ಇಂಗ್ಲೀಷ್ ಕಲ್ಪೋಡು ಅನ್ನುವಂಥ ಒಂದು ಭಾರಿ ಹೆಮ್ಮೆ ಅಭಿಲಾಷೆಯಿಂದ ಇಂಗ್ಲೀಷ್ ಮೀಡಿಯಂ ಶಾಲೆಗೂ ಕಳಿಸ್ತೇವೆ, ತಪ್ಪೇನಿಲ್ಲ. ಅಲ್ಲಿ ಈ ಹುಡುಗ ಹೋಗ್ತಾನೆ, ಯಾವುದೋ LKG UKG ಅರ್ಧ KG 1 KG ಯಾವುದೋ KGಗೆ ಹೋಗಿ ಸಂಜೆ ಬರಬೇಕಾದ್ರೆ ಬೆನ್ನಲ್ಲಿ ಒಂದು 10 KG ಚೀಲ. ಅವನು ಮನೆಗೆ ಬಂದು ಜೋರು ಹಸಿವೆ ಆಗಿರ್ತದೆ, ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ಸ್ವಲ್ಪ ತಿಂಡಿ ಕೊಡು ಅಂತ ಹೇಳ್ತಾನೆ. ಈ ಅಮ್ಮ ಎಲ್ಲಿಂದೋ ಏನೋ ಓಡಿಕೊಂಡು ಬಂದು ಹುಡುಗನ ಕಿವಿ ತಿರುಗಿಸಿ ಹೇಳ್ತಾಳೆ, ತಲೆ ಸರಿ ಉಂಟ ನನಗೆ, ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗಿ ಕಳಿಸ್ತಾಗಿದ್ದೇವೆ, ಅಮ್ಮ ಅಂತ ಹೇಳಬಾರ್ದು, ಮಮ್ಮಿ ಅಂತ ಹೇಳಬೇಕು. ಇವತ್ತು ಮನೆಯಲ್ಲಿ ಅಮ್ಮ ಇಲ್ಲ, ಮಮ್ಮಿ, ಅಪ್ಪ ಇಲ್ಲ, ಡ್ಯಾಡಿ. ಯಾರು ಬೇಜಾರು ಮಾಡಬೇಡಿ, ನಾವೆಲ್ಲ ಸಾಂಸ್ಕೃತಿಕ ಆಕ್ರಮಣದಲ್ಲಿ ಒಂದು ಸ್ವಲ್ಪ ಕೊಚ್ಚಿ ಹೋಗ್ತಾ ಇದ್ದೇವೆ, ಅದಕ್ಕೋಸ್ಕರ ನಮ್ಮೆಲ್ಲರಿಗೆ ಸಂಬಂಧಪಟ್ಟದ್ದು. ಹಾಗಾದರೆ ಮಮ್ಮಿ ಅಂತ ಯಾಕೆ ಹೇಳಬಾರ್ದು? ಇಂಗ್ಲೀಷ್ ಡಿಕ್ಷನರಿ ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಎಲ್ಲ ವರ್ಡ್ಸ್, ಎಲ್ಲ ಶಬ್ದಗಳಿಗೆ ಒಂದೊಂದು ಅರ್ಥ ಇದೆ. ಅದರಲ್ಲಿ ಮಮ್ಮಿ ಅಂದರೆ ಹೆಣ ಅಂತ ಒಂದು ಶಬ್ದ ಇದೆ, ಅರ್ಥ ಇದೆ. ನಮ್ಮನ್ನು ಹೊತ್ತು ಹೆತ್ತು ಬೆಳೆಸಿದಂಥ ನಮ್ಮ ಅಮ್ಮನನ್ನು ನಾವು ಹೆಣ ಪುನಃ ಅಂತ ಕರೆಯುವುದ? ಒಂದು ಸ್ವಲ್ಪ ವ್ಯತ್ಯಾಸ ಆಗಬೇಕು ಬೇಡವಾ? ಆಯಿತು, ನೀವು ಹೋಟೆಲಿಗೆ ಹೋಗಿ ಅಲ್ಲಿ ಊಟ ಮಾಡಲಿಕ್ಕೆ ಹೋಗಿ, ಅಲ್ಲಿ ಒಬ್ಬರು ಬರ್ತಾರೆ, ಸಪ್ಲೈಯರ್ ಅಂತ ಒಬ್ಬರು ಬರ್ತಾರೆ. ನಿಮಗೆ ಜೋರು ಹಸಿವೆ ಆಗಿರ್ತದೆ, ನೀವು ಅನ್ನ ಕೊಡಿ ಅಂತ ಕೇಳಿ. ಆ ಸಪ್ಲೈಯರ್ ನಿಮ್ಮನ್ನು ಮಿಕ್ಕಿ ನೋಡ್ತಾನೆ, ಇದು ಯಾವ ಪ್ರಾಣಿ ಅಂತ. ಯಾಕೆಂದರೆ ಹೋಟೆಲ್ನಲ್ಲಿ ಅನ್ನ ಇಲ್ಲ, ಅಲ್ಲಿ ರೈಸ್ ಹೇಳಿದರೆ ಮಾತ್ರ ಅನ್ನ ಬರ್ತದೆ. ಅಲ್ಲಿ ನಾವು ರೈಸ ಬೇಕು. ಮನೆಯಲ್ಲಿ ಅಮ್ಮ ಇಲ್ಲ, ಹೋಟೆಲ್ನಲ್ಲಿ ಅನ್ನ ಇಲ್ಲ. ಅಮ್ಮ ಮತ್ತು ಅನ್ನ ಆ ಕನ್ನಡದ ಮಾತೃಭಾಷೆಯ ಶಬ್ದ ಏನಿದೆ ಅದನ್ನು ಎಂದು ಬಿಟ್ಟುಕೊಡಬಾರ್ದು. ಅದು ನಮ್ಮ ಭಾವ ಅಭಿವ್ಯಕ್ತಿ, ಅದು ನಮ್ಮ ಮಾನವೀಯ ಮೌಲ್ಯಕ್ಕೆ ದಾರಿ. ಅದು ಅಮ್ಮ ಬೇಕೇ ಬೇಕು, ಅನ್ನ ಬೇಕೇ ಬೇಕು, ಇಂಗ್ಲೀಷ್ ಬೇಕಾದ್ದು ಕಲಿಯೋಣ, ಆದರೆ ಮೌಲ್ಯವನ್ನು ಬಿಟ್ಟು ಬಿಡಬಾರ್ದು. ಇದರ ಪರಿಣಾಮ ಏನಾಗುತ್ತದೆ ಅಂತ ಕೇಳಿದರೆ, ಈ ಪಾಶ್ಚಾತ್ಯ ಆಕ್ರಮಣದ ಪರಿಣಾಮವಾಗಿ ಇವತ್ತು ಮಕ್ಕಳಿಗೆ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ, ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲ, ಕಲೆಗಳ ಬಗ್ಗೆ ಗೊತ್ತಿಲ್ಲ. ಡ್ಯಾನ್ಸ್ ಅಂದರೆ ಸೊಂಟ ತಿರುಗಿಸಿದೆ ಅಂತ ಆಗಿಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಅವರು ಮಾತೃಭಾಷೆಯ ಮೂಲಕ ಬೆಳಿಬೇಕು. ಒಂದು ಸಲ ಮುಂಬಯಿಯ ಒಂದು ಕುಟುಂಬ ಬಂತು. ಆ ಮುಂಬಯಿಯ ಕುಟುಂಬ ಈ ಕಡೆ ಬರಬೇಕಾದ್ರೆ ಅಲ್ಲಿ ಒಬ್ಬ ಮಗ, ಅವನಿಗೆ ಇಲ್ಲಿನ ಭಾಷೆಗಳೆಲ್ಲ ಬರುವುದಿಲ್ಲ, ಕನ್ನಡ ಎಲ್ಲ ಬರುವುದಿಲ್ಲ, ಸ್ವಲ್ಪ ತುಳು ಭಾಷೆ ಬರ್ತದೆ, ಇಂಗ್ಲೀಷ್ ಬರ್ತದೆ. ಇಲ್ಲಿ ಬಂದದ್ದು ಯಾಕೆ ಅಂತ ಕೇಳಿದರೆ, ಊರಿನಲ್ಲಿ ನಾಗಮಂಡಲದ ಕಾರ್ಯಕ್ರಮ, ಕುಟುಂಬದ ನಾಗಮಂಡಲದ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಹುಡುಗ ದೃಶ್ಯವನ್ನೆಲ್ಲ ನೋಡ್ತಾ ಇದ್ದಾನೆ. ಅವನು ಕೇಳಿದ, ಮಮ್ಮಿ ನಾಗಮಂಡಲ ಬಂಡ ಎಂಚಿನ ಅಂತ ಕೇಳಿದ. ಈ ಮಮ್ಮಿಗೆ ಸಹ ಅಷ್ಟೇನು ಗೊತ್ತಿಲ್ಲ, ಆದರೂ ಆ ಅಮ್ಮ ಹೇಳಿದ್ಲು, ಅವು ಸ್ನೇಕ್ ಡ್ಯಾನ್ಸ್ ಮಗ. ಅಂದರೆ ಇವತ್ತು ನಾಗಮಂಡಲ ಅನ್ನುವಂಥದ್ದು ಸ್ನೇಕ್ ಡ್ಯಾನ್ಸ್ ಆಗುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಭಾಷೆ ಅದು ನಮ್ಮ ಅಭಿವ್ಯಕ್ತಿ, ಅದರಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ ಹೋಗಬಾರ್ದು, ಅದರಲ್ಲಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಹೋಗಬಾರ್ದು. ಇವತ್ತೊಬ್ಬರ ಹೆಸರು ಇದೆ, ಸೂರ್ಯಪ್ರಕಾಶ್ ಅಂತ ಇದೆ. ಆಗ ನಾವೇ ಎಲ್ಲ ಕನ್ನಡ ಇಲ್ಲಪ್ಪ, ನಮ್ಮದು ಇಂಗ್ಲೀಷ್ ಅಂತ ಹೇಳ್ಕೊಂಡು
ಅವನನ್ನು ಹೆಸರು ಅನುವಾದ ಮಾಡಿದರೆ ಏನಾಗ್ಬೋದು? ಮಿಸ್ಟರ್ ಸನ್ಲೈಟ್ ಅಂತ ಕರೀಲಿಕ್ಕೆ ಆಗ್ತದ? ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಸುಳ್ಯದ ಹತ್ತಿರ ಒಂದು ಊರುಂಟು ಕನಕಮಜಲು ಅಂತ, ಅಲ್ಲಿ ಒಬ್ಬರನ್ನು ಹೀಗೆ ತಮಾಷೆಗೆ ಕರಿತಾ ಇದ್ರು, ಗೋಲ್ಡ್ ಫೀಲ್ಡ್ ಸಿಲ್ವರ್ ಫಾದರ್. ನಮ್ಗೆ ಏನು ಅಂತ ಅರ್ಥ ಆಗಲಿಲ್ಲ. ಮತ್ತೆ ನೋಡೋ ಗೊತ್ತಾಯಿತು, ಕನಕಮಜಲ್ನ ಬೆಳ್ಳಿಯಪ್ಪ, ಗೋಲ್ಡ್ ಫೀಲ್ಡ್ ಸಿಲ್ವರ್ ಫಾದರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಭಾಷೆ ಅದನ್ನು ಅನುವಾದ ಮಾಡಲಿಕ್ಕೆ ಆಗೋದಿಲ್ಲ. ಆ ಭಾಷೆಯ ಆ ಸೊಗಡು ಏನಿದೆ ಅದು ನಮ್ಮ ಸಂಸ್ಕೃತಿಯ ಬಿಂಬ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಮನೆಯಲ್ಲಿ, ಶಾಲೆಯಲ್ಲಿ, ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕನ್ನಡದ ಉಣಿಸನ್ನು ಉಣಿಸೋಣ. ಅವರಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ, ಅವರಲ್ಲಿ ದೇಶಭಕ್ತಿಯ ನಿರ್ಮಾಣ ಆಗುತ್ತೆ, ಅವರಲ್ಲಿ ಭಾರತೀಯತೆಯ ನಿರ್ಮಾಣ ಆಗುತ್ತೆ. ಈಗ ಕೆಲವರ ಹತ್ರ ಕೇಳಿದರೆ ದೇಶಭಕ್ತಿಯ ನಿರ್ಮಾಣ ಆಗಬೇಕಂತ ಹೇಳಿದರೆ ಕೆಲವರು ಹೇಳ್ತಾರೆ ಎಂಚಿನವು ದೇಶಭಕ್ತಿ ಬಂಡೆ ಎಂಚಿನವು ಗೊತ್ತಿಲ್ಲ. ಅಂದರೆ ಈ ದೇಶದ ಬಗ್ಗೆ ನನ್ನ ಕರ್ತವ್ಯ ಏನಿದೆ, ದೇಶಕ್ಕೋಸ್ಕರ ನಾನು ಮಾಡುವಂಥ ಸಮರ್ಪಣೆ ಏನಿದೆ ಅದು ಅತ್ಯಂತ ಅಮೂಲ್ಯವಾದ್ದು. ನಮ್ಮ ಮಕ್ಕಳಿಗೆ ಆದರ್ಶ ಯಾರು ಅಂತ ಕೇಳಿದರೆ ಸಿನಿಮಾ ಕ್ರಿಕೆಟ್ ತಾರೆಯರು ಇರಲಿ ತೊಂದರೆ ಇಲ್ಲ, ಆದರೆ ಪ್ರಮುಖ ಆದರ್ಶ ಮಾದರಿ ಯಾರು ಇರಬೇಕು ಅಂತ ಕೇಳಿದರೆ ಅಲ್ಲಿ -35 ಡಿಗ್ರಿ ಮರಗಟ್ಟುವ ಚಳಿಯಲ್ಲಿ ಈ ದೇಶದ ರಕ್ಷಣೆ ಮಾಡ್ತಿರುವಂಥ ಸೈನಿಕ ಯಾರಿದ್ದಾನೆ ಅವ ನಮ್ಮ ಮಕ್ಕಳಿಗೆ ಆದರ್ಶ ಆಗಬೇಕು. ಆ ಸೈನಿಕನ ಆದರ್ಶವನ್ನು ಹೇಳ್ತೇವೆ ನಾವು. ತ್ಯಾಗದ ಬಗ್ಗೆ, ಸಮರ್ಪಣೆ ಬಗ್ಗೆ ಮಕ್ಕಳಿಗೆ ಹೇಳಿಕೊಡಬೇಕು. ಸಮಯ ಕಡಿಮೆ ಇರೋದ್ರಿಂದ ಒಂದು ಕತೆ ಹೇಳಿ ಮುಗಿಸಿಬಿಡ್ತೇನೆ ನಾನು. ಹಿಂದೆ ಫ್ರಾನ್ಸ್ ಮತ್ತು ರಷ್ಯಾದ ಮಧ್ಯೆ ಒಂದು ಯುದ್ಧ ಆಯಿತು. ಆಗ ಫ್ರಾನ್ಸಿನ ಚಕ್ರವರ್ತಿ ಆಗಿದ್ದವನು ನೆಪೋಲಿಯನ್. ಆ ನೆಪೋಲಿಯನ್ ರಷ್ಯಾ ಸೈನಿಕರ ಮಧ್ಯೆ ಸಿಕ್ಕಿಬಿದ್ದ. ಓಡಲಿಕ್ಕೆ ಪ್ರಾರಂಭ ಮಾಡಿದ. ಯಾರಿಗಿಲ್ಲ, ಅವನ ಸೈನಿಕರಿಲ್ಲ, ಎಲ್ಲ ರಷ್ಯಾ ಸೈನಿಕರಿದ್ದಾರೆ, ಅವರು ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ. ನೆಪೋಲಿಯನ್ ಓಡ್ತಾ ಇದ್ದಾನೆ. ಓಡ್ತಾ ಒಂದು ಓಣಿಯಲ್ಲಿ ಓಡ್ತಾ ಒಂದು ಮನೆಯೊಳಗೆ ನುಗ್ಗಿದ್ದ ರಕ್ಷಣೆಗೋಸ್ಕರ. ಅದು ಯಾರ ಮನೆ ಅಂತ ಕೇಳಿದರೆ ಒಬ್ಬ ಟೈಲರ್, ಒಬ್ಬ ದರ್ಜಿಯ ಮನೆ. ಅವನು ಬರೀ ಪಾಪದವ. ನೆಪೋಲಿಯನ್ ಒಳಗೆ ನುಗ್ಗಿದ. ಒಳಗೆ ಬಂದ ತಕ್ಷಣ ದರ್ಜಿಗೆ ಆಶ್ಚರ್ಯ ಆಯಿತು. ಏನು ಅಂತ ಕೇಳಿದ. ಆಗ ನೆಪೋಲಿಯನ್ ಹೇಳಿದ, ಶತ್ರುಗಳು ಬರ್ತಾ ಇದ್ದಾರೆ, ನನ್ನನ್ನು ಕೊಲ್ತಾ ಇದ್ದಾರೆ, ರಕ್ಷಣೆ ಮಾಡು ಅಂತ ಹೇಳಿದ. ಇವನಿಗೆ ರಕ್ಷಣೆ ಮಾಡಲಿಕ್ಕೆ ಇವನಲ್ಲಿ ಏನಿಲ್ಲ. ಹೀಗೆ ನೋಡಬೇಕಾದ್ರೆ ಕೆಲವು ಹಾಸಿಗೆಗಳಲ್ಲಿ ಇತ್ತು. ಅಲ್ಲಿ ನೆಪೋಲಿಯನ್ನನ್ನು ಮಲಗು ಅಂತ ಹೇಳಿದ. ನೆಪೋಲಿಯನ್ ಅಂಗಾತನೆ ಮಲಗಿದ. ಅವನ ಮೇಲೆ ಒಂದು ಹಾಸಿಗೆಯನ್ನು ಹಾಕಿದ, ಅದರ ಮೇಲೆ ಇನ್ನೊಂದು ಹಾಸಿಗೆ ಹಾಕಿದ, ಅದರ ಮೇಲೆ ಮತ್ತೊಂದು ಹಾಸಿಗೆ ಹಾಕಿದ. ಅಡಿಯಲ್ಲಿ ನೆಪೋಲಿಯನ್ ಅಲ್ಲಾಡುವಾಗಿಲ್ಲ, ಅವನ ಮೇಲೆ 3 ಹಾಸಿಗೆ. ಆದರೂ ಸಂಶಯ ಬರಬಾರ್ದು ಅಂತ ಸ್ವಲ್ಪ ಬಟ್ಟೆ ಚೂರು ಅದನ್ನೆಲ್ಲ ತಂದು ರಾಶಿ ಹಾಕಿದ. ಆ ರಷ್ಯಾ ಸೈನಿಕರು ಬಂದರು. ಕೈಯಲ್ಲಿ ದೊಡ್ಡ ದೊಡ್ಡ ಈಟಿಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಎಲ್ಲಿದ್ದಾನೆ ನೆಪೋಲಿಯನ್ ಅಂತ ಕೇಳಿದರು. ಆಗ ಇವನು ಹೇಳಿದ, ಇಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದ. ಆದರೆ ಅವರಿಗೆ ಸಂಶಯ ಬಂತು. ಎಲ್ಲ ಕಡೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಒಂದು ಹಾಸಿಗೆ ಕಾಣ್ತಾ ಇದೆ. ಒಬ್ಬ ಸೈನಿಕ ಹತ್ತಿರ ಬಂದ. ಕೆಳಗಡೆ ಮಲಗಿದ ನೆಪೋಲಿಯನ್ಗೆ ಎಲ್ಲ ಗೊತ್ತಾಗ್ತಾ ಇದೆ, ಆದರೆ ಅಲ್ಲಾಡುವಾಗಿಲ್ಲ ಅವನು. ಒಬ್ಬ ಸೈನಿಕ ಮೇಲಿನಿಂದ ಒಂದು ಈಟಿಯನ್ನು ದಸಕ್ಕಂತ ಹಾಕಿದ. ಅದು ಒಳಗೆ ಹೋಗಿ 3 ಹಾಸಿಗೆಯನ್ನು ದಾಟಿ ನೆಪೋಲಿಯನ್ಗೆ ಮುಟ್ಟಿತಷ್ಟು ಏನಾಗಲಿಲ್ಲ. ಮತ್ತೊಬ್ಬ ಸೈನಿಕ ಅವನು ಈಟಿಯನ್ನು ಹಾಕಿದ. ಅದು ಒಳಗೆ ನುಗ್ಗಿ ಅವನಿಗೆ ಸಣ್ಣ ಒಂದು ಗಾಯ ಮಾಡಿದಷ್ಟು ಏನಾಗಲಿಲ್ಲ. ಮತ್ತೊಬ್ಬ ಸೈನಿಕ ಈಟಿಯನ್ನು ಹಾಕಿದ. ಅದು ಒಳಗೆ ನುಗ್ಗಿ ಇವನನ್ನು ಮುಟ್ಟಿದಷ್ಟು ಏನಾಗಲಿಲ್ಲ. ಸೈನಿಕರು ಹೋದರು. ದರ್ಜಿ ನೆಪೋಲಿಯನನ್ನು ಎಬ್ಬಿಸಿದ. ಇಷ್ಟೊತ್ತಿಗೆ ಫ್ರಾನ್ಸಿನ ಕಡೆಯ ಸೈನಿಕರೆಲ್ಲ ಬಂದರು. ನೆಪೋಲಿಯನ್ಗೆ ಭಾರಿ ಸಂತೋಷ ಆಗಿದೆ. ನನ್ನ ಪ್ರಾಣವನ್ನು ಉಳಿಸಿದ್ದಿ ನೀನು, ನಿನಗೆ ಬೇಕಾದ ವರವನ್ನು ಕೊಡ್ತೇನೆ, ಶ್ರೇಷ್ಠವಾದ ಸಂಗತಿಯನ್ನು ಕೇಳು ಅಂತ ಹೇಳಿದ. ಈ ದರ್ಜಿ ಬರೀ ಪಾಪದವ, ಅವನಿಗೆ ಶ್ರೇಷ್ಠವಾದ ಸಂಗತಿಗೆಲ್ಲ ಗೊತ್ತಿಲ್ಲ. ಅವನು ಏನು ಬೇಡ ಅಂತ, ಇಲ್ಲ ಕೇಳಲೇಬೇಕು ನೀನು, ಕೊಡ್ತೇನೆ ಅಂತ ಹೇಳಿದ. ದರ್ಜಿ ಹೀಗೆ ನೋಡ್ಬೇಕಾದ್ರೆ ಅವನ ಮನೆಯ ಮಾಡೆಲ್ಲ ಸ್ವಲ್ಪ ತೂತು ಬಿದ್ದಿತ್ತು. ಮಳೆಗಾಲದಲ್ಲೆಲ್ಲ ನೀರು ಒಳಗೆ ಬರೋದು. ಅವನು ಹೇಳಿದ, ಹಾಗಾದರೆ ಈ ಸಲ ನನ್ನ ಮನೆಯನ್ನು ನೀವು ರಿಪೇರಿ ಮಾಡಿಕೊಡಿ ಅಂತ ಹೇಳಿದ. ನೆಪೋಲಿಯನ್ ಬಿದ್ದು ನಕ್ಕಂತೆ, ಏನು ಕೇಳ್ತಾ ಇದ್ದಿ, ಇದೆಲ್ಲ ಕೇಳೋದಲ್ಲ, ನಿನಗೆ ಬೇಕಾದ್ರೆ 3 ಮಾಳಿಗೆಯ ಮನೆಯನ್ನೇ ಕಟ್ಟಿಕೊಡಬಲ್ಲೆ, ಸರಿಯಾದ ಶ್ರೇಷ್ಠವಾದ ಸಂಗತಿಯನ್ನು ಕೇಳು, 2ನೇ ಅವಕಾಶ ನಿನಗೆ ಅಂತ ಕೇಳಿದ. ಈಗ ದರ್ಜಿ ಹೀಗೆ ನೋಡ್ತಾ ಇರಬೇಕಾದ್ರೆ ಮನೆಯಲ್ಲಿ ಹೆಂಡತಿಯ ನೆನಪಾಯಿತು. ಅವನ ಹೆಂಡತಿಗೆ ಸ್ವಲ್ಪ ತಲೆ ಕೂದಲೆಲ್ಲ ಉದುರುದು ಜಾಸ್ತಿ. ಇವನು ಕೇಳಿದ, ಹಾಗಾದರೆ ನನ್ನ ಹೆಂಡತಿಗೆ ಒಂದು ಟೋಪನ್ ಮಾಡಿಕೊಡಿ ಅಂತ ಹೇಳಿದ. ನೆಪೋಲಿಯನ್ ನಕ್ಕತೆ, ಏನು ಕೇಳ್ತಾ ಇದ್ದೀನಿ ನೀನು, ಕೊನೆಯ ಲಾಸ್ಟ್ ಚಾನ್ಸ್, ಕೊನೆಯ ಅವಕಾಶ ಕೊಡ್ತಾ ಇದ್ದೇನೆ, ಶ್ರೇಷ್ಠವಾದ ಸಂಗತಿಯನ್ನು ಕೇಳು ಅಂತ ಹೇಳಿದ. ಈ ದರ್ಜಿಗೆ ಇಷ್ಟೊತ್ತಿಗೆ ಮಾತನಾಡಿ ಸ್ವಲ್ಪ ಫ್ರೀ ಆಗಿದೆ, ದೋಸ್ತಿಯಾಗಿದೆ. ಹಾಗೆ ಅವನು ಹೀಗೆ ಸಲಿಗೆಯಿಂದ ಮಾತಾಡ್ತಾ ಕೇಳಿದ, ಹಾಗಾದರೆ ನೀವು ಕೆಳಗಡೆ ಮಲಗಿದ್ದೀರಲ್ವಾ, ಆ ಸೈನಿಕರು ಬಂದು ಮೇಲಿನಿಂದ ಚುಚ್ಚುತ್ತಾ ಇದ್ರಲ್ಲ, ನಿಮ್ಮ ಅನುಭವ ಏನು ಅಂತ ಹೇಳಿ ಅಂತ ಕೇಳಿದ. ಆಗ ನೆಪೋಲಿಯನ್ಗೆ ಸಿಟ್ಟು ಬಂತು. ಇವನು ನನಗೆ ತಮಾಷೆ ಮಾಡ್ತಾ ಇದ್ದಾನೆ, ಗೇಲಿ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಯಿತು. ತಕ್ಷಣ ತನ್ನ ಸೈನಿಕರಿಗೆ ಹೇಳಿದ, ಈ ದರ್ಜಿಯನ್ನು ಬಂಧಿಸಿ ಅಂತ ಹೇಳಿದ. ಬಂಧಿಸಿ ಬಿಟ್ಟು ಇವನಿಗೆ ನಾಳೆ ಬೆಳಿಗ್ಗೆ ಮರಣದಂಡನೆ ಅಂತ ಹೇಳಿದ.
ದರ್ಜಿ ಗಡಗಡ ನಡಗಿದ. ಈ ದೊಡ್ಡ ದೊಡ್ಡವ್ರ ಹತ್ರ ಮಾತಾಡುವಾಗ ಸ್ವಲ್ಪ ಜಾಗ್ರತೆ ಮಾತಾಡಬೇಕಂತ ಇವನಿಗೆ ಪಾಪ ಗೊತ್ತಿರಲಿಲ್ಲ. ಇವ ಮಾತಾಡಿ ಆಯಿತು, ಇವನಿಗೆ ಶಿಕ್ಷೆ ಘೋಷಣೆ ಆಗಿದೆ, ಕರ್ಕೊಂಡು ಹೋದರು. ಅಲ್ಲಿ ಮೈದಾನಲ್ಲಿ ಕಟ್ಟಿ ಹಾಕಿದರು. ಆ ಕಮಾಂಡರ್ ಹೇಳಿದ, ನಾಳೆ ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ನಿನಗೆ ಮರಣದಂಡನೆ. ರಾತ್ರಿ ಇಡೀ ಇವನಿಗೆ ನಿದ್ದೆ ಇಲ್ಲ, ಕಟ್ಟಿ ಹಾಕಿದ್ದಾರೆ. ಚಳಿಯಲ್ಲಿ ನಡುಗ್ತಾ ಇದ್ದಾನೆ, ಹೆದರಿಕೆಯಲ್ಲಿ ನಡುಗ್ತಾ ಇದ್ದಾನೆ. ಬೆಳಿಗ್ಗೆ 6 ಗಂಟೆಗೆ ಕಮಾಂಡರ್ ಬಂದ, ಶಿಕ್ಷೆ ಪ್ರಾರಂಭ ಆಯಿತು. ಅವನಿಗೆ ಹೇಳಿದ, ಈಗ 1 2 3 4 ಅಂತ ಹೇಳ್ತಾ ಇರ್ತೇನೆ, 10 ಅಂತ ಹೇಳುವಾಗ ನಿಮಗೆ ಡಮ್ ಅಂತ ಹೊಡಿತಾರೆ ಅಂತ ಹೇಳಿದ. ಇವನು ಕುಸಿತಾ ಇದ್ದಾನೆ. ಈ ಸಂದರ್ಭದಲ್ಲಿ ಕಮಾಂಡರ್ ಹೇಳಿಕ್ಕೆ ಪ್ರಾರಂಭ ಮಾಡಿದ, 1 2 3 4 6 ಅಂತ ಹೇಳಬೇಕಾದ್ರೆ ಆ ಕಡೆಯಿಂದ ಕುದುರೆಯ ಕೊರಪುಟದ ಶಬ್ದ ಕೇಳಿ ಬಂತು. ಯಾರೋ ಒಬ್ಬರು ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ತಿರುಗಿ ನೋಡಬೇಕಾದ್ರೆ ನೆಪೋಲಿಯನ್ ಬರ್ತಾ ಇದ್ದಾನೆ. ನೆಪೋಲಿಯನ್ ಅಲ್ಲಿಂದಲೇ ಸ್ಟಾಪ್, ನಿಲ್ಲಿಸಿ ಅಂತ ಹೇಳಿದ. ನಿಲ್ಲಿಸಿದರು. ನೆಪೋಲಿಯನ್ ಹತ್ತಿರ ಬಂದ ಆ ದರ್ಜಿಯನ್ನು ಬಿಡಿಸಿ ಅಂತ ಹೇಳಿದ. ದರ್ಜಿಯನ್ನು ಬಿಡಿಸಿದರು. ಅವನನ್ನು ನನ್ನ ಹತ್ತಿರಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದ. ಹತ್ತಿರಕ್ಕೆ ಕರ್ಕೊಂಡು ಬಂದರು. ನೆಪೋಲಿಯನ್ ಹೇಳಿದ, ನಿನ್ನೆ ಕೇಳಿದೆಯಲ್ಲ ನೀನು 3ನೇ ಸಂಗತಿ, ನೀವು ಅಡಿಯಲ್ಲಿರಬೇಕಾದ್ರೆ ನಿಮ್ಮ ಅನುಭವ ಏನು ಅಂತ ಕೇಳಿದೆಯಲ್ಲ, ಈಗ ನಿನಗೆ ಆಗ್ತಾ ಉಂಟಲ್ಲ, ಹಾಗೆ ನನಗೆ ಆಗಿದೆ. ಅಂದರೆ ಅನುಭವ ಅನ್ನುವಂಥದ್ದು ಅನುಭವಿಸಿದರೆ ಮಾತ್ರ ಗೊತ್ತಾಗತ್ತೆ. ಅದಕ್ಕೋಸ್ಕರ ಈ ದೇಶದ ಪ್ರತಿಯೊಬ್ಬರಿಗೆ ದೇಶಭಕ್ತಿಯ ಅನುಭವ ಆಗಬೇಕು. ಅದು ಈ ಶಾಲೆಗಳ ಮೂಲಕ ಸಿಗಬೇಕು, ಶಿಕ್ಷಣದ ಮೂಲಕ ಸಿಗಬೇಕು. ಆ ದೃಷ್ಟಿಯಿಂದ ಬೆಳ್ಳಿ ಹಬ್ಬದ ಸಂಭ್ರಮ ಮಾಡ್ತಿರುವಂಥ ಎಲ್ಲರಿಗೆ ಅಭಿನಂದನೆ. ಅದರ ಜೊತೆಗೆ ಈ ಶಾಲೆಯ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಲಿ, ಕನ್ನಡ ಶಾಲೆಗಳಿಗೆ ಹೆಚ್ಚು ಕಲಿಸೋಣ, ಮುಂದೆ ಬೇಕಾದ ಎಲ್ಲವನ್ನು ಕಲಿಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದ. ಶ್ರೀ ಶ್ರೀನಿವಾಸ ವಿ, MD ಆಫ್ ಗರುಡ ಡಿಟೆಕ್ಟಿವ್ ಬೆಂಗಳೂರು, ಹಾಗೂ ಶ್ರೀ ನಾಗೇಶ್ವರ್ ರೆಡ್ಡಿ, ಪಾರ್ಟ್ನರ್ ಆಫ್ ಗರುಡ ಡಿಟೆಕ್ಟಿವ್ ಬೆಂಗಳೂರು. ಇವರು ಕಳೆದ ವರ್ಷ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿನಿಯರಾದ ಲಿಖಿತಾ ಹಾಗೂ ಸ್ವರ್ಣಲತಾ ಇವರಿಗೆ ಪ್ರೋತ್ಸಾಹ ಧನವನ್ನು ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ಉಪನ್ಯಾಸ ನೀಡಿದ ಖ್ಯಾತ ವಾಗ್ಮಿ ಸುರೇಶ್ ಪರ್ಕಲ ಅವರಿಗೆ ನಮ್ಮ ಬೆಳ್ಳಿ ಹಬ್ಬದ ನೆನಪಿನ ಕಾಣಿಕೆಯನ್ನು ಜಯಪ್ರಕಾಶ್ ಅವರು ನೀಡಿದ್ದಾರೆ. ಬೆಳ್ಳಿ ಹಬ್ಬ ಮಹೋತ್ಸವದ ಅಂಗವಾಗಿ ಇಲ್ಲಿ ಲಕ್ಕಿ ಡಿಪ್ಪನ್ನು ನಾವು ಆಯೋಜಿಸಿದ್ದೇವೆ. ಸರಿಯಾದ 12 ಗಂಟೆಗೆ ಲಕ್ಕಿ ಡಿಪ್ ಡ್ರಾ ನಡೆಯಲಿದೆ. ಅಲ್ಲಿ ಲಕ್ಕಿ ಡಿಪ್ ಬೇಕಾದವರು ಕೌಂಟರ್ನಲ್ಲಿ ಬಂದು ಲಕ್ಕಿ ಡಿಪ್ ಪಡೆದುಕೊಂಡು ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಿ. ಕೆಲವು ಟಿಕೆಟ್ಗಳು ಬಾಕಿ ಇವೆ. ಮುಂದಕ್ಕೆ ಈ ನಮ್ಮ ರಜತ ಮಹೋತ್ಸವಕ್ಕೆ ನಮ್ಮನ್ನು ಆಶೀರ್ವದಿಸಲು ದೊರೆತ ನಮ್ಮ ಪೂಜ್ಯನೀಯ ಸ್ವಾಮೀಜಿ ಕನ್ಯಾನ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ನಿರ್ಮಾತೃ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಕಳೆದ 40 ವರ್ಷಗಳ ಹಿಂದೆ ಸಣ್ಣ ಗುಡಿಯ ಮೂಲಕ ನಿರ್ಮಾಣಗೊಂಡ ಕಣಿಯೂರು ಶಕ್ತಿ ಕ್ಷೇತ್ರ ಇಂದು ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಪರಮ ಪೂಜ್ಯರು ಅತ್ಯಂತ ಸರಳ ಸಜ್ಜನಿಕೆಯ ನಿಷ್ಕಲ್ಮಶ ಸಹೃದಯಿ ಗುರುಗಳಾಗಿದ್ದಾರೆ. ಪೂಜ್ಯ ಸ್ವಾಮಿಗಳವರು ಅಖಿಲ ಭಾರತೀಯ ಸಂತ ಸಮಿತಿಯ ಕರ್ನಾಟಕ ರಾಜ್ಯ ಸಮಿತಿಯ ಕೋಶಾಧಿಕಾರಿಯೂ ಹೌದು. ಪೂಜನೀಯರಿಗೆ ಜನವರಿ 22ರಂದು ಇಡೀ ಜಗತ್ತೇ ನಮ್ಮ ಭಾರತವನ್ನು ಒಂದು ಕ್ಷಣ ನೋಡಿದಂತಹ ದಿನ. ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ನಡೆದ ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾ ಸಮಾರಂಭಕ್ಕೆ ಕರ್ನಾಟಕದ ಪ್ರತಿನಿಧಿಯಾಗಿ ವಿಶೇಷ ಆಹ್ವಾನಿತರಾಗಿ ಕರ್ನಾಟಕದಿಂದ ಆಮಂತ್ರಿತರಾಗಿರುವ ಶ್ರೀಗಳು ಆ ಮಹಾಪುಣ್ಯದ ಕ್ಷಣವನ್ನು ಅಲ್ಲಿ ಆಸ್ವಾದಿಸಿ ಅಲ್ಲಿಯ ಮುಖ್ಯಮಂತ್ರಿಗಳು ಇವರನ್ನು ಗೌರವಿಸಿದ್ದಾರೆ. ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ಹೋಗಿರುವ ಸಂತ ಶ್ರೀ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿ ನಮ್ಮನ್ನು ಉದ್ದೇಶಿಸಿ ಈಗ ಶುಭ ನುಡಿ ಆಡಲಿದ್ದಾರೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾನಂದಶಲಕಾಯ ಚಕ್ಷುರುಮಿಲಿತೇನಂ ತಸ್ಮೈ
ಶ್ರೀ ಗುರವೇ ನಮಃ. ಚಾಮುಂಡೇಶ್ವರಿ ಮಹಾದೇವಿ ಸರ್ವದುಷ್ಟಭಯಂಕರಿ ದುರ್ಗೆ ಕಣಿಯೂರು ನಿಲಯೇ ಪಾಹಿ ಮಾಂ ಜಗದೀಶ್ವರಿ, ಪಾಹಿ ಮಾಂ ಜಗದೀಶ್ವರಿ, ಪಾಹಿ ಮಾಂ ಜಗದೀಶ್ವರಿ. ಗುರು ಸಾನ್ನಿಧ್ಯವನ್ನು ಪ್ರಾರ್ಥಿಸಿಕೊಂಡು ನಮ್ಮ ಆರಾಧ್ಯ ಮಾತೆಯಾದಂಥ ಚಾಮುಂಡೇಶ್ವರಿಯ ಪಾದಪದ್ಮಗಳಿಗೆ ವಂದಿಸ್ತಾ, ಈ ಸೀಮೆಗೆ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಅಮ್ಮ ಮಹಿಷಮರ್ದಿನಿಯ ಪಾದಾಂಬುಜಗಳಿಂದ ವಂದಿಸ್ತಾ, ಇಂದು ಬಹಳ ಸಂಭ್ರಮದ ಕಾರ್ಯಕ್ರಮವು ನನಗೆ ಕೂಡ ಲಭ್ಯವಾಗಿದೆ ಎಂಬುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬಂಧುಗಳೇ, ಇದೊಂದು ದೇವಾಲಯಕ್ಕೆ ಸಮಾನವಾದಂಥ ವಿದ್ಯಾಲಯ. ಈ ವಿದ್ಯಾಲಯದಲ್ಲಿ ಎಲ್ಲವನ್ನು ಕಲಿಸುವಂಥ ವಿಷಯಗಳು ಹಿಂದೆ ಇತ್ತು, ಈಗಲೂ ಇದೆ. ಅದಕ್ಕೊಂದು ನಿದರ್ಶನ ಈ ಕೃಷ್ಣಗಿರಿಯ ಈ ಕಾರ್ಯಕ್ರಮ. ನಾವು ಬರುವಾಗ ಚೆಂಡೆಬೆಟ್ಟು ಕೇಳ್ತಾ ಇತ್ತು. ನಮ್ಮಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಮೂರ್ತಿಗಳನ್ನು ದೇವಿ ಸೃಷ್ಟಿ ಮಾಡಿದ್ದಾಳೆ. ಅದರ ಪಾಲನೆ ಮಾಡುವಂಥ ಕರ್ತವ್ಯವನ್ನು ವಿಷ್ಣುವಿಗೆ ಕೊಟ್ಟಿದ್ದಾರೆ. ಇಲ್ಲಿ ವಿಷ್ಣು ಸ್ವಲ್ಪ ವ್ಯತ್ಯಾಸ ಆದ್ರ ಅಂತೇಳಿ ಕಾಣ್ತದೆ ಪಾಲನೆಯಲ್ಲಿ. ಯಾಕೆ ಆಯಿತು ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಾನು ಬೇರೆ ಕಡೆ ಆದರೆ ಈಗ ಮೆಲ್ಲ ಆ ಕಡೆಯಿಂದ ಹೋಗಿ ಕಾರಿನಲ್ಲಿ ಹೋಗ್ತಾ ಇದ್ದೆ. ವಿಷ್ಣುವನ್ನು ಬಿಡಲಿಕ್ಕೆ ಆಗೋದಿಲ್ಲ ನಮಗೆ. ಮತ್ತು ಇದರಲ್ಲೇ ಇಲ್ಲಿರುವಂಥ ಜಯಪ್ರಕಾಶರು ಹಾಗೆಲ್ಲ ಸಣ್ಣ ಸಣ್ಣ ಪುಟಾಣಿ ಮಕ್ಕಳಿದ್ದಾರೆ. ನಮಗೆ ಕೂತ್ಕೊಳ್ಳಿಕ್ಕೆ ನಿದ್ದೆಯ ಅವಾಂತರವಾ? ಅಲ್ಲ. ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಇರಬೇಕು, ಇದ್ದುಕೊಂಡು ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬಂಥ ಒಂದು ಇಚ್ಛೆ ನಮ್ಮಲ್ಲಿ ಮೊದಲಿಂದಲೇ ಇದೆ. ಆದ ಕಾರಣ ಎಲ್ಲ ವೇದಿಕೆಯಲ್ಲಿರುವಂಥ ಬಂಧುಗಳನ್ನು ಪ್ರತ್ಯೇಕವಾಗಿ ಹೇಳುವಂಥ ವಿಷಯಗಳು ಸಮಯ ಇಲ್ಲ. ಸಮಯ ಪ್ರಜ್ಞೆ ನಮಗೂ ಬೇಕು, ಇಲ್ಲಿ ಕಾರ್ಯಕರ್ತರಿಗೂ ಬೇಕಿತ್ತು, ಅದು ಕಳೆದು ಹೋಯಿತು. ಇನ್ನೇನು ಮಾಡುವ, ಕಳೆದ ಸಮಯ ಸಿಕ್ಕುವುದಿಲ್ಲ. ಆದ ಕಾರಣ ಈ ನಮ್ಮ ಶಾಲೆಯಲ್ಲಿ ಕೂಡ ನಾವು ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಇಟ್ಟುಕೊಂಡು ನಾವು ತುಂಬ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು, ಒಬ್ಬರೇ ಉಪಾಧ್ಯಾಯರಿದ್ದದ್ದು ಆ ಕಾಲದಲ್ಲಿ. ಆ ಕಾಲದಲ್ಲಿ ಕೂಡ ಇಂಥ ಕಾರ್ಯಕ್ರಮ ಮಾಡಿದೆ. ಅದು ಮಕ್ಕಳ ಕಾರ್ಯಕ್ರಮದೆಲ್ಲ ಸಂಜೆ ಮಾಡೋದು, ಸಭಾ ಕಾರ್ಯಕ್ರಮವನ್ನು 5 ಗಂಟೆಗೆ ಮಾಡೋದು, ಮತ್ತು ಯಕ್ಷಗಾನವ, ನಾಟಕವ, ಹಳೆ ವಿದ್ಯಾರ್ಥಿ ಸಂಘದೆಲ್ಲ ಬೆಳಿಗ್ಗೆವರೆಗೆ ಇರ್ತಾಯಿತ್ತು. ಇದು ನಾವು ಹೇಳತಕ್ಕಂಥ ವಿಷಯ ಅಲ್ಲ, ಯಾಕೆಂದರೆ ಅದಕ್ಕೆ ನಾವು ರಿಮಾರ್ಕ್ ಹೇಳುವುದಲ್ಲ. ನಮ್ಮದಾದಂಥ ಈ ಸಂಭ್ರಮ ಇದು ಬೆಳಿಗ್ಗೆವರೆಗೂ ಕೂತಿರೋ ಮಕ್ಕಳೆಲ್ಲಿಂದ ಹೋಗುವುದಿಲ್ಲ, ನಾವು ಹೋಗುವುದಿಲ್ಲ. ಆದರೂ ಕೂಡ ಅದಕ್ಕೊಂದು ಸಮಯದ ಪ್ರಜ್ಞೆ ಅಂತೇಳಿ ಇರಬೇಕಾಗ್ತದೆ. ಅದನ್ನು ನಾವು ಪಾಲಿಸಿಕೊಳ್ಳುವಂಥ ವಿಷಯವನ್ನು ಮುಂದೆ ಕೂಡ ಇಟ್ಟುಕೊಳ್ಳೋಣ. ಯಾವುದೇ ಒಂದು ಸಮಯದಲ್ಲಿ 1/4 ಗಂಟೆ, ಅರ್ಧ ಗಂಟೆ ಅತಿಥಿಗಳು ಸ್ವಲ್ಪ ತಾಳ್ಮೆಯಿಂದ ಇರ್ತಾರೆ. ಇವರೆಲ್ಲ ನಮ್ಮವರೇ ಆದ ಕಾರಣ ನಮಗೆ ಅರ್ಜೆಂಟ್ ಉಂಟಂತೇಳಿ ಎದ್ದು ಹೋಗಲಿಲ್ಲ ಅಲ್ವಾ? ಅದು ನಾವು ಪಾಲಿಸಬೇಕು. ಆದ ಕಾರಣ ಎಲ್ಲ ಸಂತೋಷದ ವಿಷಯ. ಈ ಕೃಷ್ಣಗಿರಿಯ ಶಾಲೆಯ ಜೊತೆಯಲ್ಲಿ ಇಲ್ಲಿಯ ಯುವಕ ಮಂಡಲ ಮಾಡಿದಂಥ ಎಲ್ಲ ಕರ್ತವ್ಯಗಳನ್ನು ಈಗ ವರದಿಯಲ್ಲಿ ಸೂಚಿಸಿದರು. ಎಲ್ಲಿಯೂ ಹಾಗೆ ಒಂದು ಶಾಲೆ ಉದ್ಧಾರ ಆಗಬೇಕಿದ್ರೆ ಶಾಲೆಯ ಅಕ್ಕಪಕ್ಕದಲ್ಲಿ ಪೋಷಕರು, ದಾನಿಗಳಿರಬೇಕು, ಮಾರ್ಗದರ್ಶನ ಕೊಡುವವರಿರಬೇಕು, ಯುವಕರ ಒಂದು ಸಂಘಟನೆ ಇರಬೇಕು. ಆ ಸಂಘಟನೆ ಇದ್ದರೆ ಮಾತ್ರ ಆ ಶಾಲೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ನಮ್ಮಲ್ಲಿ ಕೂಡ ಶ್ರೀಮಾನ್ MS ಮಹೋದರವರು ನಮ್ಮ ಶಾಲೆಯನ್ನು ನೋಡಿದ್ದಾರೆ. 4ನೇ ಕ್ಲಾಸಿನವರೆಗೆ ಇದ್ದದ್ದು. ಆ ಕಾಲದಲ್ಲಿ ನಾವಲ್ಲಿ SDMC ಅಧ್ಯಕ್ಷರಾಗಿರುವಾಗ 7ನೇ ಕ್ಲಾಸಿನವರೆಗೆ ಮಾಡಿದ್ದೇವೆ. ಅದು ನಮ್ಮ ಕೈಲಿರುವಾಗ ಒಳ್ಳೆಯ ಸಸೂತ್ರವಾಗಿ ಹೋಗ್ತಾಯಿತ್ತು. ಈಗಲೂ 7ನೇ ಕ್ಲಾಸಿನವರೆಗೆ ಇದೆ. ಮಕ್ಕಳು ಕಡಿಮೆ ಅದಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಪೋಷಕರು ಅದಕ್ಕೆ ಸಹಕಾರ ಮಾಡಬೇಕಾಗ ಟೀಚರ್ ಹೇಳಿದಾಗೆ. ಆದ ಕಾರಣ ಈ 7ನೇ ಕ್ಲಾಸಿನವರೆಗಿನ ಶಾಲೆಯಲ್ಲಿ ಮಕ್ಕಳು ತುಂಬ ಇಲ್ಲದ್ರೆ ಒಂದು 3 ತಟ್ಟಿನ ಮನೆ ಮಾಡಿ 2 ಜನ ವಾಸಿಸಿದಾಗೆ ಅದು ಅನುಭವಿಸಬಹುದು. ಅದರ ಒಂದು ಅನುಭವ ಆ ಟೀಚರ್ಗಳಿಗೆ ಆಗಿರ್ಬೋದು. 3 ತಟ್ಟಿನ ಮನೆ ಅದರಲ್ಲಿ ವಾಸ ಮಾಡೋದು ಇಬ್ಬರೇ MS ಹಾಗೆ ಆಗಿರ್ಬೋದು ಹೆಚ್ಚಿನ ಅಂಶ ಅಲ್ವಾ? ಇಲ್ವಾ? ಆದ ಕಾರಣ ಅಂತೊಂದು ಅನುಭವ. ಮಕ್ಕಳು ಇಲ್ಲದಿದ್ದರೆ ಮಕ್ಕಳಿಗೆ ಟೀಚರಿಗೆ ಒಂದು ಪಾಠ ಮಾಡಲಿಕ್ಕೆ ಕೂಡ ಆ ಒಂದು ಉತ್ಸಾಹ ಬರುವುದಿಲ್ಲ. ಅದಕ್ಕೆ ಮಕ್ಕಳ ಒಂದು ಸಂಖ್ಯೆ ಜಾಸ್ತಿಯಾಗಿ ಈ ಶಾಲೆಯಲ್ಲಿ ಶಾಲೆಯ ಬಗ್ಗೆ ಈ ಪೋಷಕರಿರುವಂಥ, ಊರವರಿಗಿರುವಂಥ ಅಭಿಮಾನ, ಆ ಒಂದು ಉತ್ಸಾಹ ಎಲ್ಲ ಕಡೆಯಲ್ಲಿ ಇರುವುದಿಲ್ಲ. ಆದರೆ ಈ ನೋಡುವಾಗ ಎಷ್ಟು ಜನ ಮಕ್ಕಳು, ಪೋಷಕರು, ಊರವರು, ದೂರದಿಂದ ಬಂದಂಥ ಅತಿಥಿಗಳು ಎಲ್ಲ ಹೊಣೆ ಹರಿತಂಥ, ಹೊಣೆ ಹೊತ್ತಂಥ, ಆ ಜವಾಬ್ದಾರಿ ಇರುವಂಥ ಅತಿಥಿಗಳೆಲ್ಲ ಈ ವೇದಿಕೆಯಲ್ಲಿದ್ದಾರೆ. ಅದೊಂದು ಸಂಭ್ರಮ, ರಜತ ಸಂಭ್ರಮ ಅಂತ ಹೇಳ್ತೇವೆ ನಾವು. ಬೆಳ್ಳಿ ಹಬ್ಬ
ಬೆಳ್ಳಿ ಹಬ್ಬ ಅಂತೇಳಿದರೆ ಇದೆ, ಪ್ರತಿ ಗಳಿಗೆ ಕೂಡ ಕಾರ್ಯಕ್ರಮಗಳೇ. ಆ ಕಾರ್ಯಕ್ರಮಗಳನ್ನು ಮಾಡಿದಂಥ ಈ ಕಾರ್ಯಕರ್ತರು ಅಥವಾ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳು ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅಂತೇಳಿ ಕಾಣ್ತದೆ. ಬಂಧುಗಳೇ, ಇಲ್ಲಿ ಶಿಕ್ಷಣ ಅಂತ ಹೇಳುವಾಗ ಮಕ್ಕಳ ನೃತ್ಯ, ಡ್ಯಾನ್ಸ್ ಅಂತ ಹೇಳ್ತೇವೆ ನಾವು, ಕನ್ನಡದಲ್ಲಿ ನೃತ್ಯ ಅಂತ ಹೇಳ್ತೇವೆ. ಅದೇ ರೀತಿ ಯಕ್ಷಗಾನ, ಇನ್ನು ನಾಟಕ ಇರ್ಬೋದು, ಎಲ್ಲವೂ ಕೂಡ ಅದರಲ್ಲಿ ಸಮ್ಮಿಳಿತವಾಗ್ತವೆ. ಹಿರಿಯರಿಗೆ ಅಥವಾ ಯುವಕರಿಗೆ ನಾಟಕ ಬೇಕು, ಯಕ್ಷಗಾನ ಕಲಾವಿದರಿಗೆ ಅಥವಾ ಯಕ್ಷಗಾನ ಅಭಿಮಾನಿಗಳಿಗೆ ಯಕ್ಷಗಾನ ಬೇಕು, ಸಣ್ಣ ಮಕ್ಕಳ ಪೋಷಕರಿಗೆ ನನ್ನ ಮಗುವೊಂದು ಆ ಒಂದು ನೃತ್ಯ ಮಾಡಬೇಕೆಂಬಂಥ ಆಸೆ ಇರ್ತದೆ ಸಣ್ಣ ಪ್ರಾಯದಲ್ಲಿ. ಆದ ಕಾರಣ ಈ ಸಂದರ್ಭದಲ್ಲಿ ನಾವು ಹೇಳೋದು ಇಷ್ಟೇ. ಈಗ ಸುರೇಶ್ರವರು ಹೇಳಿದರು, ಮಕ್ಕಳಿಗೆ ನಮ್ಮ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ವಿದ್ಯೆ ಕಲಿತ ಜನರು ಧನ್ಯರು ಅಂತೇಳಿ ನಮ್ಮ ಪಾಠದಲ್ಲಿತ್ತು. ಆ ಜನರು ಧನ್ಯರಾಗ್ತಾರಂತೆ. ಮೊದಲಾಗಿ ಜನನಿ ಅಂದರೆ ತಾಯಿ ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಬೇಕು, ಹಿರಿಯರಿಗೆ ಗೌರವ ಕೊಡೋದು, ಎದ್ದ ಕೂಡಲೇ ಒಂದು ಸುಮುಹೂರ್ತದಲ್ಲಿ ಹೇಳಬೇಕು. ಯಾಕಂದರೆ ಬ್ರಾಹ್ಮಿ ಮುಹೂರ್ತ ಅಂತೇಳಿದೆ, ಮಕ್ಕಳು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಈಗ ಹೇಳುವುದಿಲ್ಲ. ಆದ ಕಾರಣ ಒಂದು ಸಮಯ, ಸೂರ್ಯ ಉದಯಕ್ಕೆ ಮೊದಲು ಎದ್ದು ಮಕ್ಕಳಿಗೆ ಕಲಿಸಕ್ಕಂಥ ನಮ್ಮ ಶ್ಲೋಕಗಳಿವೆ, ಅದನ್ನು ಕಲಿಸಬೇಕು. ಕೈಯನ್ನು ನೋಡಬೇಕು, ಮೊದಲಾಗಿ ದೇವರು ಕೈಯಲ್ಲಿ ಇರ್ತಾರಂತೆ, ಆ ಕೈಯನ್ನು ನೋಡಿ ಮುಖಕ್ಕೆ ಮುಚ್ಚಿಕೊಂಡು ದೇವರೇ ಅಂತೇಳಿ ಒಂದು ಹೇಳಿದರೆ ಸಾಕು. ಆ ಮಗು ಉನ್ನತೋನ್ನತವಾದಂಥ ಜ್ಞಾನವಂತನಾಗಿ ಬಾಳಿ ಬದುಕೋದಕ್ಕೆ ಸಾಧ್ಯ ಇದೆ ಎಂಬಂಥ ವಿಚಾರವನ್ನು ಎಷ್ಟೋ ಶಾಸ್ತ್ರಗಳಲ್ಲಿ ನಾವು ಕಂಡುಕೊಂಡವರು. ಬಂಧುಗಳೇ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಈಗಲೇ ಮಧ್ಯಾಹ್ನ ಆಯಿತು, ವಿಷ್ಣು ಏನೂ ಹೇಳುವುದಿಲ್ಲ ಈಗ. ಇನ್ನು ಹೋದ ಕೂಡಲೇ ಸ್ವಾಮಿಲಿ ದಿಂಜಪಾತಿರಿ ಅಂತೇಳಿ ಹೇಳಲಿಕ್ಕಿಲ್ಲಲ್ಲ. ನಾವು ಬಂದ ಮೇಲೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದರೂ ಮಾತಾಡಬೇಕು. ಏನು ಮಾಡೋದು, ತೊಂದರೆ ಇಲ್ಲ. ಹಾಂ, ವಿಷ್ಣು ಮುಂದುವರಿಸೋದಲ್ಲ. ಹಾಂ, ನಾವು ಹೇಳೋದು ಅದಲ್ಲ. ಎಷ್ಟೋ ಜನರು ಉಪನ್ಯಾಸ ಕೊಡ್ತಾರೆ, ಒಂದು ಒಳ್ಳೆಯ ರೀತಿಯ ಒಂದು ಸಂದೇಶವನ್ನು ಜನಮಾನಸಕ್ಕೆ ಕೊಡ್ತಾರೆ. ಹಾಗೂ ನಾವು ಕೂಡ ಕೊಡ್ತಾ ಇದ್ದೇವೆ. ಸಮಯ ಸಂದರ್ಭವನ್ನು ನೋಡಿಕೊಂಡು ನಾವು ಮಾತಾಡಬೇಕಂತೇಳಿ ಒಂದು ಉಂಟು. ಆದ ಕಾರಣ ಮಕ್ಕಳು ಮಾತ್ರ ಇಲ್ಲ, ಎಲ್ಲ ಪರಿಸರ ಕೂಡ ಸೇರಿಕೊಂಡಿದೆ ಇಲ್ಲಿ. ನೋಡಿ, ಪ್ರಾಣಿಗಳು ಕೂಡ ಹುಲಿಯಾಗಿ ಬಂದಿದೆ ಇಲ್ಲಿ. ಹುಲಿಗಳು ಕೂಡ ಅವಸರದಲ್ಲಿದ್ದಾವೆ. ಹುಲಿ ನಮ್ಮ ಈ ಸಂಭ್ರಮದಲ್ಲಿ ಹುಲಿ ಕೂಡ ಬಂದಿದೆ ಕಾಡಿನಿಂದ. ಹುಲಿಗಳು ಮಾತಾಡಬಾರದು, ಮರಿ ಹುಲಿಗಳು, ದೊಡ್ಡ ಹುಲಿಗಳು ಬೇಡ, ಮರಿ ಹುಲಿಗಳಿದ್ದರೂ ಕೂಡ ನಮಗೆ ಚಂದ ಕಾಣೋದಕ್ಕೆ. ಅದೇ ರೀತಿ ಡ್ಯಾನ್ಸ್ ಮಾಡತಕ್ಕಂಥ ಮಕ್ಕಳು ಅಲ್ಲಲ್ಲಿ ಇರ್ಬೋದು. ಅದೆಲ್ಲ ಸಂಭ್ರಮದ ಒಟ್ಟಿಗೆ ನಾವು ಕೂಡ ಸಂಭ್ರಮಿಸಿದ್ದಾಯಿತು. ಹೆಚ್ಚು ಮಾತಾಡೋದಿಲ್ಲ. ಎಲ್ಲ ನಾವು ಅಯೋಧ್ಯೆಗೆ ಹೋದಂಥ ವಿಷಯವನ್ನು ಹೇಳ್ತಾರೆ. ನಾವು ಎಲ್ಲ ನಾವು ಹೇಳ್ತೇವೆ ಕೆಸರಲ್ಲಿ ಹುಟ್ಟಿದ ತಾವರೆ ಅಂತೇಳಿ. ಅದನ್ನು ಯಾರು ನೋಡೋದಿಲ್ಲ, ಕೆಸರನ್ನು ನೋಡ್ತಾರೆ, ತಾವರೆಯನ್ನು ಮಾತ್ರ ಕೊಯ್ಯುವುದು. ಆದರೆ ನನ್ನ ಪರಿಸ್ಥಿತಿ, ನನ್ನದಾದಂಥ ಜೀವನದ ನಾನು ಕಂಡುಕೊಂಡಂಥ ಸತ್ಯ, ಆ ಸತ್ಯವನ್ನೇ ಇಟ್ಟುಕೊಂಡು ಸತ್ಯಮೇವ ಜಯತೆ ಎಂಬಂಥ ಆ ಉಕ್ತಿಯಂತೆ ನಾನು ಅದನ್ನು ಪರಿಪಾಲನೆ ಮಾಡಿಕೊಂಡು ಬಂದ ಕಾರಣ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಪ್ರತೀಕವಾಗಿ ಆ ಪ್ರತಿಷ್ಠಾ ಕಾಲದಲ್ಲಿ ಹೋಗುವುದಕ್ಕೆ ನನಗೊಂದು ಅನುವು ಮಾಡಿಕೊಟ್ಟಿದ್ದಾರೆ ಪರಮಾತ್ಮ. ಅದನ್ನು ತಾಯಿ ನೆರವೇರಿಸಿಕೊಟ್ಟಿದ್ದಾಳೆ. ಹಾಗೆ ನಾವೆಲ್ಲರೂ ಕೂಡ ಒಂದೊಂದು ರೀತಿಯ ಆ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಮಕ್ಕಳಲ್ಲಿ ಆ ರೀತಿಯ ಪ್ರೀತಿಯನ್ನು ತೋರಿಸಿಕೊಂಡಾಗ ಮಕ್ಕಳಾದರೂ ಮುಂದೆ ಒಂದು ರೀತಿಯ ಒಳ್ಳೆಯ ಸ್ಥಾನಮಾನವನ್ನು ಪಡೆಯುವ ಹಾಗೆ ಆಗಲಿ ಎಂಬುದಾಗಿ ಮಕ್ಕಳ ಪೋಷಕರಲ್ಲಿ ಹೇಳೋದು. ನೋಡಿ, ಸಭ್ಯತೆಯನ್ನು ಕಾಪಾಡಿಕೊಳ್ಳುವಂಥ ಶಿಸ್ತನ್ನು ಮೊದಲು ಕಲಿಸಬೇಕು ಮಕ್ಕಳಿಗೆ. ಸಭ್ಯತೆಯನ್ನು ಪಾಲಿಸಿಕೊಂಡು ಬರತಕ್ಕಂಥ ವಿಷಯವನ್ನು ಮೊದಲು ಕಲಿಸಬೇಕು. ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ಮಕ್ಕಳು ಬರ್ತಾರೆ, ನಾನು ಹೀಗೆ ಮಾಡಿದರೆ ಸಾಕು, ಮಕ್ಕಳು ಬಾಯಿ ಮುಚ್ಚಿ ಕುಳಿತುಕೊಳ್ತಾರೆ. ಅಂಥ ಒಂದು ಸಭ್ಯತೆಯನ್ನು ಮಕ್ಕಳಿಗೆ ಪೋಷಕರು ಕಲಿಸಬೇಕು. ಮತ್ತು ಇಂಗ್ಲೀಷು ಸೇರಿಕೊಂಡಂಥ ವಿಷಯವನ್ನು ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸ್ತೇನೆ ನಾನು. ನಮ್ಮ ಕ್ಷೇತ್ರಕ್ಕೆ ಎಷ್ಟೋ ಜನರು ಬರ್ತಾರೆ, ಬೇರೆ ಬೇರೆ ಭಾಷೆಯ, ಬೇರೆ ಬೇರೆ ರೀತಿಯ, ಬೇರೆ ಬೇರೆ ಒಂದು ಕ್ರಮದ ಜನರು ಬರ್ತಾರೆ. ಒಂದು ತಾಯಿ ಮತ್ತು ಮಗಳು ಬಂದರು ಒಂದು ವಿಷಯವನ್ನು ಕೇಳುವುದಕ್ಕೋಸ್ಕರವಾಗಿ. ಮಗಳು ಮೊದಲು ಬಂದಳು, ಅವಳು ಎಲ್ಲಿರುವುದು? ಬೆಂಗಳೂರಿನಲ್ಲಿ. ಏನು ಒಬ್ಬಳೇ ಬಂದೆ ಅಂತ ಕೇಳಿದೆ. ಅಲ್ಲ, ಮಾಮ ಇದ್ದಾರೆ ಅಂತ ಹೇಳಿದರು. ಹಾಂ, ಆಯ್ತಪ್ಪ, ಎಲ್ಲಿದ್ದಾರೆ? ಅವಳು ತಾಯಿ ಬಂದರು, ಮಾಮ ಒಳ್ಳೆರಿ. ಮತ್ತೆ ಯಾರು ಬೇರೆ ಮಾ ಖಾಲಿ ಮಾ. ಈ ಮಾ ಅಂದರೆ ಏನು? ಅದು ಹಿಂದಿಯಲ್ಲಿ ಮಾ ಅಂದರೆ
ತಾಯಿ ಅಂತೇಳಿ, ಅದು ಹಿಂದಿಗೆ ಹೋಯಿತು. ಅದೇ ರೀತಿ ಕೆಲವು ವಿಷಯಗಳು, ಅಂತಹ ವಿಷಯಗಳು ಬಂದಾಗ ನಾನು ಅದು ಬೇಕು ಅಂತೇಳಿ ಅವರನ್ನು ತಿದ್ದುತ್ತೇನೆ. ಮಾ ಅಂದರೆ ಏನು, ಅದು ಹಿಂದಿಯಲ್ಲಿ, ನಮ್ಮ ತುಳುವಿನಲ್ಲಿ ಮೊದಲೆಲ್ಲ ನಮ್ಮ ಸಣ್ಣ ಕಾಲದಲ್ಲಿ ನಾವು ಅಪ್ಪೆ ಅಂತ ಹೇಳ್ತೀವಿ ತಾಯಿಯನ್ನು, ಈಗ ಅಮ್ಮ ಅಂತ ಹೇಳ್ತೇವೆ. ಅದು ಮಾ ಆಗುವುದಾದರೆ ನಮ್ಮಲ್ಲಿ ಎಲ್ಲವೂ ಇಂಗ್ಲೀಷ್ಮಯವಾಗಿ ಹೋಗುವುದಕ್ಕೆ ಸಾಧ್ಯ ಇದೆ. ಡ್ಯಾಡಿ ಅಂದರೆ ನೀನು ಡ್ಯಾ ಮಾತ್ರ ಉಳಿಬೋದು, ಒಂದು ಶಬ್ದ ಮಾತ್ರ ಉಳಿಬೋದು. ಅಲ್ಲಿಯವರೆಗೆ ನಾವು ಬಿಡಬಾರ್ದು. ಮಾತೃಭೂಮಿಯ ಅಥವಾ ನಮ್ಮ ಮಾತೃಭಾಷೆಯನ್ನು ಉಳಿಸಿಕೊಳ್ಬೇಕು. ನಮ್ಮ ಕನ್ನಡವಿರಲಿ, ತುಳುವಿರಲಿ ಅಥವಾ ಅವರವರು ಬಾಳುವಂಥ ಭಾಷೆಯನ್ನು ನಾವು ಅಳಿಯುವುದಕ್ಕೆ ನೋಡಬಾರ್ದು. ಅದಕ್ಕಾಗಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಎಲ್ಲ ಈ ಶಾಲೆಗೆ ಸಂಬಂಧಿಸಿದಂಥ ಎಲ್ಲ ಶಾಲಾ ಶಿಕ್ಷಕ ವರ್ಗಕ್ಕೂ, ಅಧ್ಯಾಪಕ ವರ್ಗಕ್ಕೂ ಹಾಗೂ STMCಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ, ಈ ಬೆಳ್ಳಿ ಹಬ್ಬದ ಮಹೋತ್ಸವದ ಅಧ್ಯಕ್ಷರಿಗೂ ಹಾಗೂ ಗೌರವಾಧ್ಯಕ್ಷರಿಗೂ, ಎಲ್ಲ ಸಮಿತಿಯ ಸದಸ್ಯರಿಗೂ ದೇವರು ಇನ್ನೂ ಹೆಚ್ಚಿನ ಇಂಥ ಕೆಲಸಗಳನ್ನು ಮಾಡುವಂಥ ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತು, ಸೌಭಾಗ್ಯಗಳನ್ನು ವೃದ್ಧಿಸಲಿ ಎಂಬುದಾಗಿ ಹೇಳಿಕೊಂಡು ಮಕ್ಕಳಿಗೆ ಸದಾ ಸರ್ವದ ಸುಖ, ಶಾಂತಿ, ನೆಮ್ಮದಿಯನ್ನಿತ್ತು ಆ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ಇನ್ನು ಹೆಚ್ಚು ಮಾಡುವಂತೆ ತಾಯಿ ಚಾಮುಂಡೇಶ್ವರಿ ಮಹಾಸರಸ್ವತಿಯಾಗಿ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿಕೊಂಡು ಎಲ್ಲವರಿಗೂ ಒಂದಿಷ್ಟು ನನ್ನ 2 ಮಾತುಗಳನ್ನು ಅಮ್ಮನ ಪಾದದಲ್ಲಿ ಸಮರ್ಪಿಸ್ತೇನೆ. ಜೈ ಶ್ರೀಮಾತಾ. ನಮ್ಮ ಬೆಳ್ಳಿ ಮಹೋತ್ಸವ ಸಮಾರಂಭಕ್ಕೆ ಬಂದು ನಮ್ಮನ್ನೆಲ್ಲ ಹರಸಿದ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿಯವರು ಆಗಲೇ ಹೇಳಿದರು, ನಾನು ನಾಳೆಯ ಕಾರ್ಯಕ್ರಮಕ್ಕಾಗಿ ಬೇಗ ಹೋಗಬೇಕು ಅಂತ. ಆದರೆ ಅವರನ್ನು ಒಂದು ಸನ್ಮಾನ ಕಾರ್ಯಕ್ರಮ ಆದ ನಂತರ ನೀವು ಹೋಗಬೇಕಂತ ಅವರಲ್ಲಿ ಭಿನ್ನವಿಸಿಕೊಂಡ ಕಾರಣ ಅವರು ಈ ತನಕ ನಿಂತಿದ್ದಾರೆ. ಅವರನ್ನು ನಮ್ಮ ಟ್ರಸ್ಟ್ ಪರವಾಗಿ ಗೌರವಪೂರ್ವಕವಾಗಿ ಅವರನ್ನು ಆಶೀರ್ವದಿಸ್ತಾ ಇದ್ದಾರೆ. ಗೌರವಪೂರ್ವಕವಾಗಿ ಅವರಿಗೆ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಜಯಪ್ರಕಾಶ್ ಭಕ್ತಿಪೂರ್ವಕ ಸ್ಮರಣಿಕೆಯೊಂದಿಗೆ ನಮ್ಮ ಸ್ವಾಮೀಜಿಯವರು ನಿರ್ಗಮಿಸ್ತಾ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಬೀಳ್ಕೊಂಡು ಮುಂದಿನ ಕಾರ್ಯಕ್ರಮ ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ ಬೆಳಗು ನೇಸರ. ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ. ತಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯದಿಂದ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುವ ಮಕ್ಕಳಿಗೆ ಗಣ್ಯರಿಂದ ಪ್ರೋತ್ಸಾಹ. ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಕವಿತಾ ನಾಯಕ್ ಇವರು. ಎಲ್ಲರಿಗೂ ಕೃಷ್ಣಗಿರಿ ಶಾಲೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಕೋಡಂದೂರು ಮತ್ತು ಬರೆಂಜ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ವಿಜೇತರಾದವರ ಪಟ್ಟಿ: ಯಕ್ಷಿತ್ ಬಾಲ್ ರಿಲೇ ಪ್ರಥಮ, ಕುರುಡಕಟ್ಟೆ ಅಂಗನವಾಡಿ. ಇದನ್ನು ಶ್ರೀ ಮಹೇಶ್ ಶೆಟ್ಟಿ ಬೈಲಗುತ್ತು, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಪುಣಚ ಇವರು ನೆರವೇರಿಸಿಕೊಡಬೇಕು. ಯಕ್ಷಿತ್ ಕುರುಡಕಟ್ಟೆ ಅಂಗನವಾಡಿ, ಅಲ್ಲಿ ಮಕ್ಕಳಿಲ್ಲದಿದ್ದರೆ ಅವರ ಟೀಚರ್ ಹಾಗೂ ಪೇರೆಂಟ್ಸ್ಗಳು ಬಂದು ತಗೊಳ್ಬೇಕಾಗಿ ವಿನಂತಿ. ತ್ರಿಷಾ ಶೆಟ್ಟಿ ಕಪ್ಪೆ ಜಿಗಿತ ಪ್ರಥಮ, ಬಾಲ್ ರಿಲೇ ದ್ವಿತೀಯ, ಕುರುಡಕಟ್ಟೆ ಅಂಗನವಾಡಿ.
ಸನ್ವಿಟಾ ಬುಕ್ ಬ್ಯಾಲೆನ್ಸ್ ಪ್ರಥಮ, ಕುರುಡಕಟ್ಟೆ ಅಂಗನವಾಡಿ. ಸನ್ವಿಟಾ. ಗಮ್ಯಶ್ರೀ ಬುಕ್ ಬ್ಯಾಲೆನ್ಸ್ ದ್ವಿತೀಯ, ಬರೆಂಜ ಅಂಗನವಾಡಿ. ಗಮ್ಯಶ್ರೀ. ಗಮ್ಯಶ್ರೀ ಪೋಷಕರು ಇದ್ರೆ ಬಂದು ತಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಶ್ಲೇಷ್ ಕಪ್ಪೆ ಜಿಗಿತ ದ್ವಿತೀಯ, ಕುರುಡಕಟ್ಟೆ ಅಂಗನವಾಡಿ. ಆಶ್ಲೇಷ್. ಪೂರ್ವಿಕಾ ಕಪ್ಪೆ ಜಿಗಿತ ದ್ವಿತೀಯ, ಬರೆಂಜ ಅಂಗನವಾಡಿ. ಚಿರಸ್ವಿ ಕಾಲು ಹೆಕ್ಕುವುದು ಪ್ರಥಮ, ಕುರುಡಕಟ್ಟೆ ಅಂಗನವಾಡಿ. ಕಾಳು ಹೆಕ್ಕುವುದು ಪ್ರಥಮ, ಕುರುಡಕಟ್ಟೆ ಅಂಗನವಾಡಿ. ಚಿರಸ್ವಿ. ಆರ್ಯ ಕಾಳು ಹೆಕ್ಕುವುದು ದ್ವಿತೀಯ, ಕುರುಡಕಟ್ಟೆ ಅಂಗನವಾಡಿ. ತನುಶ್ರೀ ಬಾಸ್ಕೆಟ್ಬಾಲ್ ಪ್ರಥಮ, ಕುರುಡಕಟ್ಟೆ ಅಂಗನವಾಡಿ. ಪುಣ್ಯ ಬಾಸ್ಕೆಟ್ಬಾಲ್ ಪ್ರಥಮ, ಬರೆಂಜ ಅಂಗನವಾಡಿ. ಋತ್ವಿ ಬಾಸ್ಕೆಟ್ಬಾಲ್ ದ್ವಿತೀಯ, ಕುರುಡಕಟ್ಟೆ ಅಂಗನವಾಡಿ. ಶಿವಂ ಲಕ್ಕಿ ಗೇಮ್ ಪ್ರಥಮ, ಕುರುಡಕಟ್ಟೆ ಅಂಗನವಾಡಿ. ಧೀರಜ್ ಲಕ್ಕಿ ಗೇಮ್ ದ್ವಿತೀಯ, ಕುರುಡಕಟ್ಟೆ ಅಂಗನವಾಡಿ. ಆದ್ವಿ ಸಮಾಧಾನಕರ ಬಹುಮಾನ, ಬರೆಂಜ ಅಂಗನವಾಡಿ. ಕೃಷ್ಣಗಿರಿ ಶಾಲಾ ವಿದ್ಯಾರ್ಥಿಗಳ ವಿಜೇತರ ಯಾದಿ. ಇದನ್ನು ಶ್ರೀಮತಿ ಪ್ರತಿಭಾ ನಿಡ್ಯಾಳ ವಾರ್ಡ್ ಸದಸ್ಯರು ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. 1ನೇ ತರಗತಿ ಋತ್ವಿಕಾ ಸಂಗೀತ ಕುರ್ಚಿ ಪ್ರಥಮ. ಋತ್ವಿಕಾ. ದನಿಷಾ ಸಂಗೀತ ಕುರ್ಚಿ ದ್ವಿತೀಯ, ಸ್ಮರಣ ಶಕ್ತಿ ದ್ವಿತೀಯ. ಕ್ಷಮ್ಯಾ ಎಂ ನಾಯಕ್ ಸ್ಮರಣ ಶಕ್ತಿ ಪ್ರಥಮ, ಕಲಿಕೆ ದ್ವಿತೀಯ. ನಿರೀಕ್ಷಾ ಕಲಿಕೆ ಪ್ರಥಮ, ಸ್ಟಿಕ್ಕರ್ ಅಂಟಿಸುವುದು ದ್ವಿತೀಯ. ಲಿಖಿಶಾ ಸಮಾಧಾನಕರ ಬಹುಮಾನ. ಶರಣ್ಯ ಸ್ಟಿಕ್ಕರ್ ಅಂಟಿಸುವುದು ಪ್ರಥಮ. ಎರಡನೇ ತರಗತಿ ಎರಡನೇ ತರಗತಿಯ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಹರೀಶ್ ಪೂಜಾರಿ ವಾರ್ಡ್ ಸದಸ್ಯರು ಇವರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತೇವೆ. ಚಿಂತನ್ 3 ಕಾಲಿನ ಓಟ ಪ್ರಥಮ, ಕಲಿಕೆ ದ್ವಿತೀಯ. ಚಿಂತನ್. ನಮಿತ್ 3 ಕಾಲಿನ ಓಟ ಪ್ರಥಮ. ನಮಿತ್. ಅರ್ಪಿತ್ ಗ್ಲಾಸ್ಗೆ ಪೆನ್ಸಿಲ್ ಹಾಕುವುದು ಪ್ರಥಮ. ಅರ್ಪಿತ್. ಸೆಲ್ವಿಯಾ ಕಲಿಕೆ ಪ್ರಥಮ, ಗ್ಲಾಸ್ಗೆ ಪೆನ್ಸಿಲ್ ಹಾಕುವುದು ದ್ವಿತೀಯ.
ಶ್ರೀಯಾ 3 ಕಾಲಿನ ಓಟ ದ್ವಿತೀಯ. ಯಶ್ವಿನ್ ಲೋಟ ಬ್ಯಾಲೆನ್ಸ್ ದ್ವಿತೀಯ. ಶ್ರೀಯಾ 3 ಕಾಲಿನ ಓಟ ದ್ವಿತೀಯ. ಯಶ್ವಿನ್ ಲೋಟ ಬ್ಯಾಲೆನ್ಸ್ ದ್ವಿತೀಯ. 3ನೇ ತರಗತಿ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು MS ಮಹಮ್ಮದ್ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಇವರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾರೆ. ಋತ್ವಿಕೆ ಕಲಿಕೆ ಪ್ರಥಮ, ಗೋಣಿಚೀಲ ಓಟ ಪ್ರಥಮ. ಋತ್ವಿಕೆ. ಆತ್ಮಿಕ್ ಗೋಣಿಚೀಲ ಓಟ ದ್ವಿತೀಯ. ಆತ್ಮಿಕ್. ಕೃಷಿ ಚಕ್ಕುಲಿ ತಿನ್ನುವುದು ಪ್ರಥಮ, ಗೋಣಿಚೀಲ ಓಟ ದ್ವಿತೀಯ. ಕೃಷಿ. ಇಶಾಂತ್ ಚಕ್ಕುಲಿ ತಿನ್ನುವುದು ದ್ವಿತೀಯ. ರಂಜನ್ ಲೋಟ ಜೋಡಿಸುವುದು ದ್ವಿತೀಯ, ಕಲಿಕೆ ದ್ವಿತೀಯ. ಅನೂರ್ಯ ಲೋಟ ಜೋಡಿಸುವುದು ಪ್ರಥಮ. ಅನೂರ್ಯ ಲೋಟ ಜೋಡಿಸುವುದು ಪ್ರಥಮ. ಚಶ್ವಿಕಾ ಲೋಟ ಬ್ಯಾಲೆನ್ಸ್ ಪ್ರಥಮ. ಚಶ್ವಿಕಾ ಲೋಟ ಬ್ಯಾಲೆನ್ಸ್ ಪ್ರಥಮ. 4 ಮತ್ತು 5ನೇ ತರಗತಿ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ರಾಧಾಕೃಷ್ಣ ASI ಆರಕ್ಷಕ ಠಾಣೆ ಬಂಟ್ವಾಳ ಇವರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾರೆ. ನಿತೇಶ್ ಮೇಣದ ಬತ್ತಿ ಹಚ್ಚುವುದು ಪ್ರಥಮ. ದೀಕ್ಷಿತಾ ಲೋಟ ಬ್ಯಾಲೆನ್ಸ್ ದ್ವಿತೀಯ. ದೀಕ್ಷಿತಾ. ಶ್ರೀಜನ್ಯ ಮೇಣದ ಬತ್ತಿ ಹಚ್ಚುವುದು ದ್ವಿತೀಯ, ಕಲಿಕೆಯಲ್ಲಿ 90% ಹೆಚ್ಚು ಅಂಕ ಪಡೆದಿರುತ್ತಾಳೆ. ಶ್ರೀಜನ್ಯ. ಆರು ಮತ್ತು 7ನೇ ತರಗತಿ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಶ್ರೀಧರ್ ಶೆಟ್ಟಿ ಬೈಲುಗುತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ದಕ್ಷಿಣ ಕನ್ನಡ ಇವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾರೆ. ಪ್ರತೀಕ್ ಹೂಗುಚ್ಛ ತಯಾರಿಕೆ ಪ್ರಥಮ. ನಿರೀಕ್ಷ್ ಹೂಗುಚ್ಛ ತಯಾರಿ ದ್ವಿತೀಯ, ಬಾಟಲಿಗೆ ನೀರು ತುಂಬಿಸುವುದು ದ್ವಿತೀಯ. ನಿರೀಕ್ಷ್. ಇಂಚರ ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ, ಕಲಿಕೆಯಲ್ಲಿ 90% ಹೆಚ್ಚು ಅಂಕವನ್ನು ಪಡೆದಿರುತ್ತಾಳೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬ ಮಾತಿನಂತೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಶಿಸ್ತು ಮೌಲ್ಯಗಳನ್ನು ಅಳವಡಿಸಿಕೊಂಡು ಕಲಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ದತ್ತಿನಿಧಿ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಸಹಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಜಯಶ್ರೀ ಎಂ ಇವರು ನಡೆಸಿಕೊಡಲಿದ್ದಾರೆ. ಕ್ರೀಡಾ ಬಹುಮಾನವನ್ನು ವಿತರಿಸಿದ ಹಾಗೂ ಸ್ವೀಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ದತ್ತಿನಿಧಿ ಇಟ್ಟವರ ಬಗ್ಗೆ ಈಗಾಗಲೇ ನಾವು ವರದಿಯಲ್ಲಿ ಪ್ರಸ್ತಾಪಿಸಿದ್ದೇವೆ. ಈಗ ನೇರವಾಗಿ ನಾವು ಆ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ವಿತರಿಸಲಿಕ್ಕಿದೆ. ಇದನ್ನು ವಿತರಿಸಬೇಕಾಗಿ ಮಾನ್ಯ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಮಹಮ್ಮದ್ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. 2019-20 7ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕವನ್ನು ಗಳಿಸಿದವಳು ಲಿಖಿತಾ ಎನ್. ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆಗೆ ಬನ್ನಿ. ದ್ವಿತೀಯ ವಿತಿನ್ ಎನ್. 2020-21ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದವರು ಪೂರ್ಣಿಮಾ ಎನ್ ಪ್ರಥಮ. ನಿಕ್ಷಿತಾ ಯು ದ್ವಿತೀಯ.
2021-22ನೇ ಸಾಲಿನ ವಿದ್ಯಾರ್ಥಿಗಳಲ್ಲಿ ಇಂಚರ ಡಿ ಪ್ರಥಮ, ದ್ವಿತೀಯ ಹರ್ಷಿತ್ ಎನ್, 2022-23ನೇ ಸಾಲಿನ ವಿದ್ಯಾರ್ಥಿಗಳಲ್ಲಿ ಲಿಖಿತಾ ಡಿ.ಬಿ. ಪ್ರಥಮ. ಮಕ್ಕಳಿಲ್ಲದಿದ್ದರೆ ಮನೆಯವರು ಬರಬೇಕು. ದ್ವಿತೀಯ ಪ್ರಥಮವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಇನ್ನೊಂದು ಸ್ವರ್ಣ ಸಿ. ದ್ವಿತೀಯ ಸಿಂಚನ ಕೆ. 2023-24ನೇ ಸಾಲು ಅಂದರೆ ಈಗ 7ನೇ ತರಗತಿಯಲ್ಲಿರುವವರು ಪ್ರಥಮ ಇಂಚರ. ದ್ವಿತೀಯ ನಿರೀಕ್ಷ್ ಕುಮಾರ್. ಅದೇ ರೀತಿ ಇದು 2 ಕವರ್ಗಳನ್ನು ಈಗಷ್ಟೇ ಪೋಷಕರು ನನ್ನ ಕೈಗೆ ಕೊಟ್ಟಿದ್ದಾರೆ. ರಾಧಾಕೃಷ್ಣ ರೈ ಮತ್ತು ಪ್ರೇಮಾವತಿ ರೈ ಕೋಡಂದೂರು ಅವರ ಮಗನಾದ ಶಿವಪ್ರಸಾದ್ ರೈ ಈ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ ಬೆಂಗಳೂರಿನ ಅಮೆರಿಕನ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದು ಅವನು ಈ ವರ್ಷ 7ನೇ ತರಗತಿಯಲ್ಲಿ ಕಲಿಯುತ್ತಿರುವ 2 ವಿದ್ಯಾರ್ಥಿಗಳಿಗೆ ತಲಾ 1,000ದಂತೆ ನಗದು ಬಹುಮಾನವನ್ನು ನೀಡಿರ್ತಾರೆ. ನಮ್ಮ ಮಕ್ಕಳ ಪುಣ್ಯ ಈ ವರ್ಷ 7ನೇ ತರಗತಿಯಲ್ಲಿ 2 ಮಕ್ಕಳಿದ್ದಾರೆ. ಅವರಿಬ್ಬರಿಗೂ ತಲಾ 1,000. ಇಂಚರ ದ್ವಿತೀಯ ನಿರೀಕ್ಷ್ ಕುಮಾರ್. ದತ್ತಿ ನಿಧಿಯನ್ನ ಈ ಶಾಲೆಯಲ್ಲಿ ಇಟ್ಟವರ ಹೆಸರನ್ನ ಆಗಾಗಲೇ ನಾನು ಹೇಳಿದ್ದೇನೆ. ಅವರನ್ನ ಸ್ಮರಿಸ್ತಾ ವಿತರಿಸಿದ ಗಣ್ಯರನ್ನ ಅಭಿನಂದಿಸುತ್ತಾ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ಅಭಿನಂದಿಸ್ತೇನೆ. ಈಗಾಗಲೇ ಚಿಕ್ಕ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ನಮ್ಮ ಈ ಬೆಳ್ಳಿ ಹಬ್ಬ ಹಾಗೂ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ವತಿಯಿಂದ ನಾವು ಲಕ್ಕಿ ಡಿಪ್ ಆಯೋಜಿಸಿದ್ದೆವು. ಈಗ ಲಕ್ಕಿ ಡಿಪ್ ಡ್ರಾ ಒಂದು ಕ್ಷಣ ಲಕ್ಕಿ ಡಿಪ್ ಡ್ರಾ 2 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿಯುತ್ತದೆ. ಮುಂದಕ್ಕೆ ನಮ್ಮ ಅತಿಥಿಗಳು ಕಾಯ್ತಾ ಇದ್ದಾರೆ. MS ಮಹಮ್ಮದ್ ಅಂತೂ 7:30 ಗಂಟೆಗೆ ಬಂದು ಕುಳಿತುಕೊಂಡಿದ್ದಾರೆ. ನಮ್ಮ ಶಾಲೆಯ ಅಭಿಮಾನದಿಂದ, ಶಾಲೆಯ ಮೇಲಿನ ಅಭಿಮಾನದಿಂದ, ಪ್ರೀತಿಯಿಂದ ಲಕ್ಕಿ ಡಿಪ್ ಡ್ರಾ ಯಾರು ನೋಡೋಣ. ಈ ನಮ್ಮ ಸಮಾರಂಭದ ಅದೃಷ್ಟ ಚೀಟಿಯ ಅದೃಷ್ಟವಂತರು 2 ಪುಟಾಣಿ ಮಕ್ಕಳು ವೇದಿಕೆಗೆ ಬಂದು ಅದೃಷ್ಟ ಚೀಟಿಯನ್ನು ಎತ್ತಬೇಕು. 2 ಪುಟಾಣಿ ಮಕ್ಕಳು, 2 ಸಾಕು. 2 ಮರೆ ಹುಲಿಗಳು. ಪ್ರಥಮ ಬಹುಮಾನ ಬಂದರೆ 5,001. ಪ್ರಥಮ ಬಹುಮಾನ 5,001. ಪ್ರಥಮ ಬಹುಮಾನದ ನಂಬರ್ 804. 804 ನಂಬರದ ಅದೃಷ್ಟವಂತರು ಯಾರು ಇಲ್ಲಿ ಇದ್ರೆ? 804 ಪ್ರಥಮ ಬಹುಮಾನ. ಸೆಕೆಂಡ್ ಬಹುಮಾನ, 2ನೇ ಬಹುಮಾನ
1307. 1307. ಈ ನಂಬರ್ನ ಅದೃಷ್ಟವಂತರು ಇಲ್ಲಿ 1307. 1307 ಮತ್ತು 804. ಪ್ರಥಮ ಬಹುಮಾನ 804, ದ್ವಿತೀಯ ಬಹುಮಾನ 1307, 1307. ಬಹುಮಾನವನ್ನು ಮುಂದಕ್ಕೆ ನೀಡಲಾಗುವುದು ಈ ಅದೃಷ್ಟವಂತರಿಗೆ. ಮುಂದಕ್ಕೆ ಕೃಷ್ಣಗಿರಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ನಲಿಕಲಿ ಕ್ಲಾಸ್ ರೂಮಿಗೆ ಹೋಗಬೇಕಾಗಿ ವಿನಂತಿ. ಮೊಗದಲ್ಲಿ ಸ್ವಚ್ಛಂದದ ನಗುವ ಹೊತ್ತು ಮಕ್ಕಳಿಗೆ ಬೆಟ್ಟದಷ್ಟು ಪ್ರೀತಿಯನ್ನಿತ್ತು ಮಧ್ಯಾಹ್ನದ ರುಚಿಯಾದ ಬಿಸಿಯೂಟವನ್ನು ತಯಾರಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಉಣಬಡಿಸಿದ ಕೈಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ಮರಣಿಕೆ ಕೊಡುವ ಸಮಯ. ನಮ್ಮೆಲ್ಲರ ಪ್ರೀತಿಯ ಮುಖ್ಯ ಅಡಿಗೆಯವರಾದ ಶ್ರೀಮತಿ ಲೀಲಾವತಿ ಇವರು ವೇದಿಕೆಗೆ ಆಗಮಿಸಬೇಕು. ಮುಂದಕ್ಕೆ ನಮ್ಮ ಟ್ರಸ್ಟ್ ವತಿಯಿಂದ ಅಡುಗೆಯಾರದ ಲೀಲಾವತಿಯವರು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಇನ್ನು ಮುಂದಕ್ಕೆ ಟ್ರಸ್ಟ್ ವತಿಯಿಂದ ನಡೆದ ಸ್ಪರ್ಧೆಗಳ ವಿಜೇತರು ಇಲ್ಲಿ ನಮ್ಮ ವೇದಿಕೆ ಹತ್ತಿರ ಬಂದು ನಿಲ್ಲಬೇಕು. ಟ್ರಸ್ಟ್ ವತಿಯಿಂದ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದೆವು. ಇದರಲ್ಲಿ ವಿಜೇತರಾದವರಿಗೆ ಈಗ ಬಹುಮಾನ ವಿತರಣೆ. ನಾನು ಹೆಸರು ಓದಿದ ಹಾಗೆ ಎಲ್ಲ ಬಂದು ತುಂಬ ಬೇಗ ಬಂದು ಈ ಒಂದು ಬಹುಮಾನವನ್ನು ಸ್ವೀಕಾರ ಮಾಡಬೇಕು. 100 ಮೀಟರ್ ಓಟ ನಿರೀಕ್ಷ್ ಪ್ರಥಮ, ರಿತ್ವಿನ್ ದ್ವಿತೀಯ, ವಿಶಾಲ್ ತೃತೀಯ. ನಿರೀಕ್ಷ್ ಪ್ರಥಮ, ರಿತ್ವಿನ್ ದ್ವಿತೀಯ, ವಿಶಾಲ್ ತೃತೀಯ. ಆದಷ್ಟು ಬೇಗ ಬಂದು ಈ ಬಹುಮಾನವನ್ನು ಸ್ವೀಕಾರ ಮಾಡಬೇಕು. 200 ಮೀಟರ್ ಓಟ ನಿರೀಕ್ಷ್ ಪ್ರಥಮ, ರಿತ್ವಿನ್ ದ್ವಿತೀಯ, ವಿಶಾಲ್ ತೃತೀಯ. 200 ಮೀಟರ್ ಓಟ ನಿರೀಕ್ಷ್ ಪ್ರಥಮ, ರಿತ್ವಿನ್ ದ್ವಿತೀಯ, ಪ್ರವೀಣ್ ತೃತೀಯ. 100 ಮೀಟರ್ ಓಟ ಪ್ರಜ್ವಲ್ ಪ್ರಥಮ, ಆತ್ಮಿಕ್ ದ್ವಿತೀಯ, ಸಹರ್ಷ್ ತೃತೀಯ. ಪ್ರಜ್ವಲ್ ಪ್ರಥಮ, ಆತ್ಮಿಕ್ ದ್ವಿತೀಯ, ಸಹರ್ಷ್ ತೃತೀಯ. 200 ಮೀಟರ್ ಓಟ ಪ್ರಜ್ವಲ್ ಪ್ರಥಮ, ಸಹರ್ಷ ದ್ವಿತೀಯ, ಕೃಷಿನ್ ತೃತೀಯ. ಕಪ್ಪೆ ಜಿಗಿತ ಶಹರ್ನ್ ಪ್ರಥಮ, ಪ್ರಜ್ವಲ್ ದ್ವಿತೀಯ, ಪ್ರತೀಕ್ ತೃತೀಯ. ನೂರು ಮೀಟರ್ ಓಟ ಹುಡುಗಿಯರ ವಿಭಾಗ, ಬಾಲಕಿಯರ ವಿಭಾಗ ವೈಷ್ಣವಿ ಪ್ರಥಮ, ರಿತ್ವಿ ದ್ವಿತೀಯ, ಶ್ರೇಯಾ ತೃತೀಯ. ವೈಷ್ಣವಿ ಪ್ರಥಮ, ರಿತ್ವಿ ದ್ವಿತೀಯ, ಶ್ರೇಯಾ ತೃತೀಯ. 200 ಮೀಟರ್ ಓಟ ವೈಷ್ಣವಿ ಪ್ರಥಮ, ರಿತ್ವಿ ದ್ವಿತೀಯ, ಶ್ರೇಯಾ ತೃತೀಯ. ಒಟ್ಟೊಟ್ಟಿಗೆ ಆ ಬಹುಮಾನಗಳನ್ನು ಕೊಡ್ಬೋದು. ವೈಷ್ಣವಿ ಅವರೇ 100 ಮತ್ತು 200ರಲ್ಲಿ ಎಲ್ಲ ಅದೇ ಸ್ಪರ್ಧಾರ್ಥಿಗಳು ವಿಜಯಿಯಾಗಿದ್ದಾರೆ. ವೈಷ್ಣವಿ, ರಿತ್ವಿ, ಶ್ರೇಯಾ. ಕಪ್ಪೆ ಜಿಗಿತ ರಿತ್ವಿ ಪ್ರಥಮ, ವೈಷ್ಣವಿ ದ್ವಿತೀಯ, ಶರಣ್ಯ ತೃತೀಯ.
ಕಪ್ಪೆ ಜಿಗಿತ ಋತ್ವಿ ಪ್ರಥಮ, ವೈಷ್ಣವಿ ದ್ವಿತೀಯ, ಶರಣ್ಯ ತೃತೀಯ. ಬಾಟಲಿಗೆ ನೀರು ತುಂಬಿಸುವುದು ಮಹಿಳೆಯರ ವಿಭಾಗ. ಮಹಿಳೆಯರ ವಿಭಾಗದಲ್ಲಿ ಈಗ ಬಹುಮಾನ ವಿಲ್ಮಾ ಪ್ರಥಮ, ರೇಷ್ಮಾ ಪ್ರಿಯಾ ದ್ವಿತೀಯ, ಲಿಖಿತ ತೃತೀಯ. ಒಂದು ವೇಳೆ ತಪ್ಪಿದ್ದರೆ ಮತ್ತೆ ಅಲ್ಲಿ ಅದನ್ನು ಸ್ವೀಕಾರ ಮಾಡಬಹುದು. ಈಗ ಬಾಟಲ್ಗೆ ನೀರು ತುಂಬಿಸುವುದು ವಿಲ್ಮಾ, ರೇಷ್ಮಾ ಪ್ರಿಯಾ ಲಿಖಿತ. ಸಂಗೀತ ಕುರ್ಚಿ ಅಮಿತಾ ಪ್ರಥಮ, ಯಶೋಧ ನಿಡ್ಯಾಳ ದ್ವಿತೀಯ. ಹಗ್ಗಜಗ್ಗಾಟ ಶುಭಾ ಜೆ ರೈ ಮತ್ತು ಟೀಮ್. ಮಹಿಳೆಯರ ಹಗ್ಗಜಗ್ಗಾಟ ಶುಭಾ ಜೆ ರೈ ಮತ್ತು ಟೀಮ್. ಟೀಮ್ನಲ್ಲಿ ಇದ್ದ ಯಾರಾದರೂ ಶಾರದಾ, ಸೌಮ್ಯ, ಅಮಿತಾ, ಗೀತಾ, ಸ್ವರ್ಣ, ಜಯಲಕ್ಷ್ಮಿ, ವರ್ಷಿತಾ. ದ್ವಿತೀಯ ಶ್ರುತಿ ಅಂಡ್ ಟೀಮ್. ಪುಷ್ಪ, ಸುಂದರಿ, ಮಲ್ಲಿಕಾ, ಜಯಂತಿ, ಜಯಶ್ರೀ, ರೇಷ್ಮಾ ಪ್ರಿಯಾ, ಲತಿಕಾ. ಥ್ರೋಬಾಲ್ ಗರ್ಲ್ಸ್ ಮಹಿಳೆಯರಿಗೆ ಲತಿಕಾ ಮತ್ತು ತಂಡ. ಥ್ರೋಬಾಲ್ ಲತಿಕಾ ಮತ್ತು ತಂಡ. ಪುಷ್ಪ, ಜಯಲಕ್ಷ್ಮಿ, ಮೇಘಶ್ರೀ, ನಿಶಾ, ಗ್ರೀಷ್ಮ. ದ್ವಿತೀಯ ವರ್ಷಿತಾ ಮತ್ತು ತಂಡ. ಪ್ರತಿಭಾ, ಹರಿನಕ್ಷಿ, CH, ಅಶ್ವಿನಿ, ಲಿಖಿತಾ, ಪೂರ್ಣಿಮಾ. ಥ್ರೋಬಾಲ್ ಇನ್ನು ಪುರುಷರ ಕಬಡ್ಡಿ ಪಂದ್ಯಾಟ ಶಿವರಂಜನ್ ಮತ್ತು ಟೀಮ್. ಶಿವರಂಜನ್ ಮತ್ತು ಟೀಮ್. ದ್ವಿತೀಯ ಸುಧೀರ್ ಮತ್ತು ಟೀಮ್. ಕಬಡ್ಡಿ ಪುರುಷರ ಕಬಡ್ಡಿ ಶಿವರಂಜನ್ ಮತ್ತು ಟೀಮ್. ದ್ವಿತೀಯ ಸುಧೀರ್ ಮತ್ತು ಟೀಮ್. ವಾಲಿಬಾಲ್ ಪ್ರವೀಣ್ ಮತ್ತು ಟೀಮ್. ಪ್ರವೀಣ್ ಆಚಾರ್ಯ ಮತ್ತು ಟೀಮ್. ಸುಕೇಶ್ ಮತ್ತು ಟೀಮ್. ದ್ವಿತೀಯ ವಾಲಿಬಾಲ್ ಪ್ರವೀಣ್ ಟೀಮ್ ಮತ್ತು ಸುಕೇಶ್ ಮತ್ತು ಟೀಮ್. ಹಗ್ಗಜಗ್ಗಾಟ ಪುರುಷರ ಹಗ್ಗಜಗ್ಗಾಟ ಯತಿನ್ ನಿಡ್ಯಾಳ ಮತ್ತು ಟೀಮ್. ಪ್ರಥಮ ಯತಿನ್ ನಿಡ್ಯಾಳ ಮತ್ತು ಟೀಮ್. ಹಗ್ಗಜಗ್ಗಾಟ ಪ್ರಥಮ ಯತಿನ್ ಮತ್ತು ಟೀಮ್. ದ್ವಿತೀಯ ಅಶೋಕ್ ಕೋಡಂದೂರು ಮತ್ತು ಟೀಮ್.
ಅಶೋಕ್ ಕೋಡಂದೂರು, ಅಶೋಕ್ ಕೋಡಂದೂರು ಮತ್ತು ಟೀಮ್. ಅಶೋಕ್ ಕೋಡಂದೂರು ಮತ್ತು ಟೀಮ್. ವಾಲಿಬಾಲ್ ಪ್ರವೀಣ್ ಮತ್ತು ಟೀಮ್. ದಯಮಾಡಿ ಪೋಷಕರು ಮತ್ತು ಮಕ್ಕಳು ಗಮನಿಸಿ, ನಮ್ಮ ಶಾಲೆಯ ಎಲ್ಲ ಮಕ್ಕಳು ಪೋಷಕರೊಟ್ಟಿಗೆ ನಲಿಕಲಿ ಕೊಠಡಿಗೆ ತೆರಳಬೇಕಾಗಿ ವಿನಂತಿ. ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ಮುಖ್ಯ ಅತಿಥಿಗಳಾದ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಆದಂಥ MS ಮೊಹಮ್ಮದ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಬೋದು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಮತ್ತು ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ಡ್ ಈ ಒಂದು ಸಂಸ್ಥೆಗಳ ವಾರ್ಷಿಕೋತ್ಸವದ ಸಂಭ್ರಮದ ಸಡಗರದ ಉತ್ಸಾಹದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಒಂದು ಶಾಲೆ ಪ್ರಾರಂಭ ಆಗಿ 25 ವರ್ಷಗಳನ್ನು ಪೂರೈಸಿದಂಥ ಒಂದು ಸಂಭ್ರಮ. ಅದರ ಒಟ್ಟಿಗೆ ಈ ಭಾಗದ ಯುವಕರೆಲ್ಲರೂ ಕೂಡ ಸೇರಿಕೊಂಡು ರಚನೆ ಮಾಡಿದಂಥ ಗೆಳೆಯರ ಬಳಗ ಇದರ ಒಂದು 5ನೇ ವರ್ಷದ ವಾರ್ಷಿಕೋತ್ಸವ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಹೆಚ್ಚು ಮಾತಾಡುವಂಥ ವೇದಿಕೆ ಅಲ್ಲ, ಸಮಯದ ಪ್ರಜ್ಞೆ ಕೂಡ ನನಗೆ ಅರ್ಥ ಆಗಿದೆ. ಬಹುಶಃ MS ಮೊಹಮ್ಮದ್ ವೇದಿಕೆಗೆ ಬರುವಾಗ ಕೆಲವರು ಭಾವಿಸಿರಬಹುದು ಅರ್ಧ ಗಂಟೆ ನಿಲ್ಲಿಸುವುದಿಲ್ಲ ಅಂತೇಳಿ. ಆದರೆ ಕೇವಲ 5 ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಇವತ್ತು ಸುಮಾರು 8 ಗಂಟೆಗೆ ನಾನು ಬಂದಿದ್ದೇನೆ. 8 ಗಂಟೆಗೆ ಬಂದರೂ ಕೂಡ ಸಮಯ ಮೀರಿದರೂ ಕೂಡ ಇದು ಸಮಯ ಮೀರಿದೆ ಅಂತೇಳಿ ನನಗೆ ಖಂಡಿತವಾಗಿ ನನ್ನ ಮನಸ್ಸಿಗೆ ಬರುವುದಿಲ್ಲ. ಯಾಕೆಂತೇಳಿದರೆ ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಇವತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಗುರುತಿಸುವಂಥ ಕಾರ್ಯಕ್ರಮ, ನಿವೃತ್ತ ಅಧ್ಯಾಪಕರು ಗುರುತಿಸುವಂಥ ಕಾರ್ಯಕ್ರಮ, ಇಲ್ಲಿಂದ ವರ್ಗಾವಣೆ ಹೋಗಿ ಹೊಂದಿದಂಥ ಅಧ್ಯಾಪಕರನ್ನು ಗುರುತಿಸುವಂಥ ಕಾರ್ಯಕ್ರಮ, ಈ ಸಮಾಜದಲ್ಲಿ ಸಾಧಕರನ್ನು ಗುರುತು ಮಾಡುವಂಥ ಕಾರ್ಯಕ್ರಮ, ಎಲ್ಲ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮ. ಬಹುಶಃ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಎಲ್ಲರಿಗೂ ಕೂಡ ಮನದಟ್ಟಾಗುವಂಥ ರೀತಿಯಲ್ಲಿ ಇವತ್ತು ಶಾಲಾಭಿವೃದ್ಧಿ ಅಧ್ಯಕ್ಷರು ಮತ್ತು ಸದಸ್ಯರು, ಅದೇ ರೀತಿ ಇವತ್ತು ಕೃಷ್ಣಗಿರಿ ಗೆಳೆಯರ ಬಳಗದ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಶಾಲೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಗೌರವಾನ್ವಿತ ಎಲ್ಲ ಅಧ್ಯಾಪಕ ಬಂಧುಗಳು ಕೂಡ ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಾನು ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದೆ ಅಂತೇಳಿದರೆ 25 ವರ್ಷಗಳು ಆಗಿದೆ ಈ ಶಾಲೆಗೆ. 7ನೇ ಕ್ಲಾಸಿನವರೆಗೆ ಇಲ್ಲಿ ತರಗತಿ ನಡೀತಾ ಇದೆ. ಆದರೆ ಮಕ್ಕಳಿರುವುದು ಕೇವಲ 24 ಜನ ಮಾತ್ರ. ಇದು ಮಾತ್ರ ನಾವು ಭಾಳಷ್ಟು ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರ. ಬಹುಶಃ ನನ್ನ ಎಲ್ಲ ಪೋಷಕರಲ್ಲಿ ನನ್ನ ಮನವಿ ಅಂತೇಳಿದರೆ, ನಿಮ್ಮ ಊರಿನಲ್ಲಿ ಒಂದು ಶಾಲೆ ಪ್ರಾರಂಭ ಆಗಿದೆ, ಸರ್ಕಾರದ ಸವಲತ್ತುಗಳು ಸಿಗುವಂಥ ಕಾರ್ಯಕ್ರಮಗಳಾಗ್ತಾ ಇದೆ. ಆದ್ದರಿಂದ ಈ ಶಾಲೆಯನ್ನು ಉಳಿಸಿ ಬೆಳೆಸಿ ಮುಂದಿನ ಸಮುದಾಯಕ್ಕೆ, ಮುಂದಿನ ಸಮಾಜಕ್ಕೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ನಾನೆಲ್ಲ ಈ ಭಾಗದ ಪೋಷಕ ಬಂಧುಗಳು ಮಾಡಬೇಕೆಂಬ ಅತ್ಯಂತ ಕಳಕಳಿಯ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾದಂಥ ಕರ್ತವ್ಯ ಜವಾಬ್ದಾರಿ ನಮಗೆಲ್ಲರಿಗಿದೆ. ಯಾಕೆಂತೇಳಿದರೆ ಇವತ್ತು ಸರ್ಕಾರ ಇಂಥ ಶಾಲೆಗಳಿಗೆ ಕೊಡುವಂಥ ಅನುದಾನದ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕು. ಇವತ್ತು ಒಳ್ಳೆಯ ಕಟ್ಟಡ ಕೊಡುವಂಥ ಕಾರ್ಯಕ್ರಮ, ಶೌಚಾಲಯ ಕೊಡುವಂಥ ಕಾರ್ಯಕ್ರಮ, ಬೇರೆ ಬೇರೆ ರೀತಿ ಬೇರೆ ಬೇರೆ ಕಾರ್ಯಕ್ರಮ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರದ ಹಣ ಖರ್ಚು ಮಾಡುವಂಥ ಸಂದರ್ಭ. ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಶಾಲೆಗಳಿಗೆ ಸರ್ಕಾರದ ದೊಡ್ಡ ನಿರ್ಧಾರ ಅಂತೇಳಿದರೆ, ಈ ಸಮಾಜದಲ್ಲಿ ಯಾರೂ ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು.
ಶಿಕ್ಷಣದಿಂದ ಯಾರು ವಂಚಿತರಾಗಬಾರ್ದು. ಈ ಸಮಾಜದ ಯಾರು ಬಡವರಿದ್ದಾರೆ, ದುರ್ಬಲ ವರ್ಗದವರು ಯಾರಿದ್ದಾರೆ, ಅಸಹಾಯಕರು ಯಾರಿದ್ದಾರೆ, ಸಾಮಾಜಿಕ ನ್ಯಾಯದಿಂದ ವಂಚಿತರವರು ಯಾರಿದ್ದಾರೆ, ಅಥವಾ 3 ಹೊತ್ತಿನ ಊಟವನ್ನು ಮಾಡಿ ಶಾಲೆಗೆ ಹೋಗುವಂಥ ಪರಿಸ್ಥಿತಿ ಇಲ್ಲದಂಥ ಬಡ ಕುಟುಂಬದವರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು. ಅವರೆಲ್ಲ ಶಿಕ್ಷಣವನ್ನು ಪಡಿಬೇಕು. ಮುಂದಿನ ದಿನಗಳಲ್ಲಿ ಸಮಾಜದ ಸತ್ಪ್ರಜೆಗಳಾಗಬೇಕು. ಭವ್ಯವಾದಂಥ ಭಾರತ ದೇಶದ ಉತ್ತಮ ನಾಗರಿಕರಾಗಿ ಎಲ್ಲ ಸಮುದಾಯದ ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಬರಬೇಕೆಂಬ ಉದ್ದೇಶದಿಂದ ಇವತ್ತು ಭಾಳಷ್ಟು ಹಲವು ಕಾರ್ಯಕ್ರಮಗಳು ಸರ್ಕಾರ ಕೊಡುವುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಊಟ ಮಾಡಲಿಕ್ಕೆ ಅಸಾಧ್ಯವಾದಂಥ ಯಾರಾದರೂ ಇದ್ದರೆ ಹಸಿವಿನಿಂದ ಬಳಲಬಾರದೆಂಬ ಉದ್ದೇಶದಿಂದ ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡುವಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ. ಇವತ್ತು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾರಿಗೆ ಹೆತ್ತವರಿಗೆ ಪೋಷಕರಿಗೆ ಅವರಿಗೆ ಬೇಕಾದಂಥ ಇವತ್ತು ವಸ್ತ್ರಗಳನ್ನು ಕೊಡಲಿಕ್ಕೆ ಅಸಾಧ್ಯವಾದಂಥ ಬಡ ಕುಟುಂಬದ ಮಕ್ಕಳು ಯಾರಿದ್ದಾರೆ, ಅಥವಾ ಶ್ರೀಮಂತರು ಬಡವರು ಎಂಬ ವ್ಯತ್ಯಾಸ ಕಾಣಬಾರದು, ಎಲ್ಲರೂ ಕೂಡ ಸಮವಸ್ತ್ರವನ್ನು ಧರಿಸಿಕೊಂಡು ಹೋಗಬೇಕೆಂಬ ಉದ್ದೇಶದಿಂದ ವರ್ಷದಲ್ಲಿ 2 ಜೊತೆ ಸಮವಸ್ತ್ರ ಕೊಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡುವಂಥ ವಿಚಾರಗಳು. ಅದು ಮಾತ್ರ ಅಲ್ಲ, ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿರುವಂಥ ಸಮಾಜದ ಯಾರಿದ್ದಾರೆ ಅವರಿಗೆ ಬೆಳಗಿನ ಕ್ಷೀರಭಾಗ್ಯದಿಂದ ಹಾಲು ಕೊಡುವಂಥ ಕಾರ್ಯಕ್ರಮ, ಮೊಟ್ಟೆ ಕೊಡುವಂಥ ಕಾರ್ಯಕ್ರಮ. ಬಹುಶಃ ಇವತ್ತು ಶ್ರೀಮಂತ ವರ್ಗದ ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಶೂ ಮತ್ತು ಸಾಕ್ಸ್ಗಳು ಧರಿಸಿಕೊಳ್ಳುವಂಥ ರೀತಿಯ ಪರಿಸ್ಥಿತಿಯಲ್ಲಿ ನಮ್ಮ ಸಮುದಾಯದ ನಮ್ಮ ಸಮಾಜದ ಬಡವರ ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಶೂ ಮತ್ತು ಸಾಕ್ಸ್ಗಳನ್ನು ಹಾಕಿಕೊಂಡು ಹೋಗಬೇಕೆಂಬ ಉದ್ದೇಶದಿಂದ ಉಚಿತವಾದಂಥ ಶೂ ಮತ್ತು ಸಾಕ್ಸ್ಗಳನ್ನು ಕೊಡುವಂಥ ಕಾರ್ಯಕ್ರಮ. ಅದು ಮಾತ್ರ ಅಲ್ಲ, ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವಂಥ ವಿದ್ಯಾರ್ಥಿ ವೇತನಗಳು, ಅಲ್ಪಸಂಖ್ಯಾತರಿಗೆ ಕೊಡುವಂಥ ವಿದ್ಯಾರ್ಥಿಗಳು, ಯಾರು ಇವತ್ತು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಅವರಿಗೆ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿ ಕೊಡುವಂಥ ಉದ್ದೇಶ ಅಂತೇಳಿದರೆ, ಸರ್ಕಾರ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಉದ್ದೇಶ ಅಂತೇಳಿದರೆ ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಈ ಸಮಾಜ ಹುಟ್ಟಿದಂಥ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕೆಂಬ ಉದ್ದೇಶದಿಂದ ಹಲವು ಕಾರ್ಯಕ್ರಮ ಸರ್ಕಾರ ಹಮ್ಮಿಕೊಳ್ಳುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಾವು ನಮ್ಮ ಮುಂದಿನ ಭವಿಷ್ಯದಲ್ಲಿ ನಮ್ಮ ಎಲ್ಲ ಮಕ್ಕಳು ಕೂಡ ಶಾಲೆ ಕಳಿಸುವ ಮುಖಾಂತರ ಈ ಸಮಾಜದ ಆಸ್ತಿಯನ್ನಾಗಿ ರೂಪಿಸಿಕೊಳ್ಳುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡಬೇಕಾದ ಅವಶ್ಯಕತೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಕೊನೆಯದಾಗಿ ನನ್ನ ಎಲ್ಲ ಪೋಷಕ ಬಂಧುಗಳಿಂದ ನನ್ನ ಮನವಿ ಅಂತ ಹೇಳಿದರೆ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಇವತ್ತು ಎಕರೆಗಟ್ಟಲೆ ಭೂಮಿ ಮಾಡಿರಬೇಕೆಂಬ ರೀತಿ ಆಲೋಚನೆ ಬೇಡ, ಅಥವಾ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಲಕ್ಷಗಟ್ಟಲೆ ಹಣ ಮಾಡಿರಬೇಕೆಂಬ ರೀತಿ ಯೋಚನೆ ನಿಮಗೆ ಬೇಡ. ನಿಮಗೆ ಬೇಕಾದಂಥ ಉದ್ದೇಶ ಅಂತೇಳಿದರೆ ನಿಮ್ಮ ಮಕ್ಕಳಿಗೆ ಯೋಗ್ಯವಾದಂಥ ಶಿಕ್ಷಣ ಕೊಡಬೇಕು. ನಿಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಇವತ್ತು ಶಿಕ್ಷಣ ಕೊಡೋದ್ರ ಮುಖಾಂತರ ಅವರನ್ನು ನಿಮ್ಮ ಮುಂದಿನ ಆಸ್ತಿಯಾಗಿ ಇವತ್ತು ಮಾಡಬೇಕು. ಈ ಸಮಾಜದ ಸಂಪತ್ತು ಆಗಬೇಕು, ಈ ದೇಶದ ಸಂಪತ್ತು ಆಗಬೇಕಾದ್ರೆ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವಂಥ ಒಂದು ವಿಶೇಷವಾದಂಥ ತೀರ್ಮಾನ ಮಾಡುವುದರ ಮುಖಾಂತರ ನಾವೆಲ್ಲರೂ ಕೂಡ ಸಮಾಜದ ಗೌರವದಿಂದ ಬದುಕಬೇಕು, ನಾವೆಲ್ಲರೂ ಕೂಡ ಸಮಾಜದ ಅಭಿಮಾನದ ಬದುಕಬೇಕು. ಆ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಶಾಲೆಗೆ ಪ್ರೋತ್ಸಾಹ ಕೊಡುವಂಥ, ನಮ್ಮ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಶಾಲೆ ಕಳಿಸುವಂಥ ಕೆಲಸವನ್ನು ಎಲ್ಲ ಪೋಷಕ ಬಂಧುಗಳು ಮಾಡಬೇಕೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ವಿಷ್ಣುಗುಪ್ತಾರವರು ಹೇಳಿದರು, ಇವತ್ತು ಯಕ್ಷಗಾನವನ್ನು ಸುಮಾರು 1-1.5 ಗಂಟೆ ನಾವು ವೀಕ್ಷಣೆ ಮಾಡಿದ್ದೇವೆ. ನನಗೆ ಭಾಳಷ್ಟು ಆಶ್ಚರ್ಯ ಆಗಿದೆ ಅಂತೇಳಿದರೆ, ಈ ಶಾಲೆಯಲ್ಲಿ ಕಲಿತಿರ್ತಾ ಹಳೆ ವಿದ್ಯಾರ್ಥಿಗಳು ಬಹುಶಃ ಈ ಭಾಗದ ಎಲ್ಲ ನಮ್ಮ ಯಾವತ್ತು ಪ್ರತಿಭಾವಂತರು ಯಾರಿದ್ದಾರೆ ಅವರು ಯಕ್ಷಗಾನದಲ್ಲಿ ಪಾತ್ರವಹಿಸಿದಂಥ ಆ ಒಂದು ಕ್ಷಣವನ್ನು ನಾವು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರೆಲ್ಲರಿಗೂ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರಲ್ಲೂ ಕೂಡ ಹೆಣ್ಣು ಮಗಳೊಬ್ಬಳು ನನಗೆ ಆಶ್ಚರ್ಯ ಆಯಿತು. ನಾನಲ್ಲಿ ಮಾತಾಡುವಾಗ ನಮ್ಮ ಸ್ನೇಹಿತರಿಂದ ಮಾತಾಡಿದ್ದು ನಮಗೆ ಆಶ್ಚರ್ಯವಾಗುವಂಥ ರೀತಿಯಲ್ಲಿ ಆ ಹೆಣ್ಣು ಮಗಳ ನಟನೆ, ಯಕ್ಷಗಾನದ ಶೈಲಿಯಲ್ಲಿ ಇವತ್ತು ಕುಣಿಯುವಂಥ ರೀತಿಯ ದೃಶ್ಯ, ಅವರ ಮಾತಿನ ವೈಖರಿ ಇದೆಲ್ಲವನ್ನು ಕಂಡುಕಾಗ ಬಹುಶಃ ಕೃಷ್ಣಗಿರಿಯ ಈ ಒಂದು ಪ್ರದೇಶದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ತಯಾರು ಮಾಡುವಂಥ ರೀತಿಯ ಒಂದು ಅತ್ಯುತ್ತಮವಾದಂಥ ಶಾಲೆ ಇವತ್ತು ಕೃಷ್ಣಗಿರಿಯಲ್ಲಿ ಇದೆ ಎಂಬುದನ್ನು ನಾನು ಯಾವತ್ತೂ ಕೂಡ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಾಪಕರನ್ನು ಎಲ್ಲರೂ ಕೂಡ ನಾನು ಅಭಿನಂದಿಸುತ್ತಾ, ಇವತ್ತು ವಿಶೇಷವಾಗಿ ಈ ಒಂದು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಜಯಪ್ರಕಾಶ್ರವರು ಬಹುಶಃ ಲವಲವಿಕೆಯಿಂದ ಅತ್ಯಂತ ಕ್ರಿಯಾಶೀಲತೆಯಿಂದ ಈ ಒಂದು ಶಾಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೆಲಸ ಮಾಡುವಂಥ ಜಯಪ್ರಕಾಶ್ ಪುತ್ತೂರ್ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಾ, ವಿಶೇಷವಾಗಿ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟಿನ ಅಧ್ಯಕ್ಷರಾದಂಥ ರಾಜೇಶ್ ನಿಡ್ಯಾಲರವರು ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡುವಂಥ ಪದಾಧಿಕಾರಿಗಳನ್ನು ಅಭಿನಂದನೆ ಸಲ್ಲಿಸುತ್ತಾ, ಈ ಶಾಲೆಗೆ ಎಲ್ಲ ರೀತಿಯ ಸರ್ವ ರೀತಿಯ ಸಹಕಾರ ಕೊಡುತ್ತ ಪ್ರತಿಯೊಬ್ಬರು ಕೂಡ ಅಭಿನಂದಿಸುತ್ತಾ, ಹಲವಾರು ವರ್ಷಗಳ ಹಿಂದೆ
ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗುವಂಥ ಸಂದರ್ಭದಲ್ಲಿ ಈ ಶಾಲೆ ಕೆಲವೊಂದು ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಂಥ ನೆನಪು ಖಂಡಿತವಾಗಿ ನನಗೆ ಇವತ್ತು ಕೂಡ ಇದೇ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಶಾಲೆ ನಮ್ಮೂರಿನ ಶಾಲೆ, ಈ ಶಾಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಮುಂದಿನ ದಿನದಲ್ಲಿ ಕೂಡ ನಾನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದ ಈ ಸಂದರ್ಭದಲ್ಲಿ ಏನಾದರೂ ಇಲಾಖೆಗಳಿಂದ ನಿಮಗೆ ಬೇಕಾದಂಥ ಸಂದರ್ಭಕ್ಕೆ ಸರಿಯಾಗಿ ಏನಾದರೂ ಅನುಕೂಲತೆಗಳು ಬಂದಾಗ ನನ್ನನ್ನು ಸಂಪರ್ಕ ಮಾಡಿದಾಗ ಖಂಡಿತವಾಗಿ ಕೃಷ್ಣಗಿರಿ ಶಾಲೆ ಅಭಿವೃದ್ಧಿ ದೃಷ್ಟಿಯಲ್ಲಿ ನನ್ನನ್ನು ನಾನು ತೊಡಗಿಸ್ತೇನೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಂದೊಳ್ಳೆಯ ಅವಕಾಶ. ಬಹುಶಃ ಎಲ್ಲರೂ ಹೇಳ್ತಾರೆ ಸಮಯ ಮೀರಿದರೂ ಕೂಡ ನಮಗೆ ಅದರಲ್ಲಿ ಬೇಸರ ಇಲ್ಲ. ಯಾಕಂತೇಳಿದ್ರೆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ನಮಗೆ ದೊಡ್ಡ ಅವಕಾಶ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುವ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಮಾರ್ಮಿಕ ಮಾತುಗಳಿಂದ ನಮ್ಮನ್ನು ಹರಸಿದ MS ಮೊಹಮ್ಮದ್ ಅವರಿಗೆ ಇದೀಗ ಧನ್ಯವಾದ ಸಮರ್ಪಣೆ. ಸ್ಮರಣಿಕೆಯೊಂದಿಗೆ ಅವರನ್ನು ಗೌರವಿಸಿದ ಎಲ್ಲ ಗಣ್ಯರನ್ನು, ನಮಗೆ ಹಲವಾರು ಗಣ್ಯರು ನಮ್ಮ ಈ ಸಮಾರಂಭದಲ್ಲಿ ಮಾತನಾಡಿದ್ರು, ಆದರೆ ಸಮಯದಾನ ಮಾಡಿದ್ದಾರೆ. ಧನ್ಯವಾದ. ಸಂಧ್ಯಾ ಅವರು ಧನ್ಯವಾದ. ಜಯಪ್ರಕಾಶ್ ಅವರು ಧನ್ಯವಾದ ಸಮರ್ಪಣೆ ಮಾಡಲಿದ್ದಾರೆ. ಸಮಾರಂಭಕ್ಕೆ ಬಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದ ಎಲ್ಲರನ್ನು ಕೃತಜ್ಞತೆಯ ಮೂಲಕ ಸ್ಮರಿಸಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೃಷ್ಣಗಿರಿ ಮತ್ತು ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ಇದರ ಜಂಟಿ ಆಶ್ರಯದಲ್ಲಿ ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವದ ಈ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ನಮಗೆ ಆಶ್ವಾಸನ ನೀಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಬಲೇಶ್ವರ ಸರಸ್ವತಿ ಸ್ವಾಮೀಜಿ ಕಣಿಯೂರು ಕ್ಷೇತ್ರ ಇವರು ಈಗಾಗಲೇ ನಮ್ಮಿಂದ ನಿರ್ಗಮಿಸಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ದಿಕ್ಸೂಚಿ ಭಾಷಣಗಾರರಾಗಿ ಆಗಮಿಸಿದಂಥ ಸುರೇಶ್ ಪರ್ಕಳ್ ಅವರು ಈಗಾಗಲೇ ತೆರಳಿದ್ದಾರೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದವನ್ನು ನಾನು ಸಮರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಶ್ರೀಮತಿ ಯಶೋದಯ್ಯನೇ ಬೇಬಿ ಪಡಿಕಲ್ಲು, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಪುಣಚ, ಇವರಿಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಮಹೇಶ್ ಶೆಟ್ಟಿ ಬೈಲ್ಗುತ್ತು ಇವರು ನಮ್ಮೊಂದಿಗೆ ಇದ್ದಾರೆ. ಈ ಕಾರ್ಯಕ್ರಮದ ಇಷ್ಟೊತ್ತು ನಮ್ಮ ಜೊತೆ ಆಸೀನರಾಗಿದ್ದಂಥ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಶ್ರೀಮತಿ ಪ್ರದೀಪಾ ನಿಡ್ಯಾಳ ವಾರ್ಡ್ ಸದಸ್ಯರು ಇವರಿಗೂ ನಿಮ್ಮೆಲ್ಲರವಾಗಿ ಆತ್ಮೀಯವಾದಂಥ ಧನ್ಯವಾದಗಳು. ಹರೀಶ್ ಪೂಜಾರಿ ಇವರಿಗೂ ನಿಮ್ಮೆಲ್ಲರವಾದಂಥ ಧನ್ಯವಾದಗಳು. MS ಮೊಹಮ್ಮದ್ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ತಮಗೂ ನಿಮ್ಮೆಲ್ಲರವಾದಂಥ ಆರ್ಥಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ರಾಧಾಕೃಷ್ಣ ASI ಆರಕ್ಷಕನೇ ಬಂಟ್ವಾಳ ಇವರಿಗೂ ಕೂಡ ನಿಮ್ಮೆಲ್ಲರ ಆತ್ಮೀಯವಾದಂಥ ಧನ್ಯವಾದಗಳು. ಯಾವುದೋ ಒಂದು ಕಾರ್ಯದ ನಿಮಿತ್ತ ಬೇಗನೆ ಬಂದು ನಿರ್ಗಮಿಸಿದಂಥ ಚನಿಲ ತಿಮ್ಮಾಪ್ ಶೆಟ್ಟಿ ಮಾಜಿ ಅಧ್ಯಕ್ಷ ಕರಾವಳಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಅವರಿಗೂ ನಿಮ್ಮೆಲ್ಲರಾದಂಥ ಆತ್ಮೀಯವಾದಂಥ ಧನ್ಯವಾದಗಳು. ಶ್ರೀಧರ್ ಶೆಟ್ಟಿ ಬೈಲ್ಗುತ್ತು ಅಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ದಕ್ಷಿಣ ಕನ್ನಡ ಇವರಿಗೂ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಕುಮಾರಿ ಹರಿಣಿ ನಟರಾಜ್ ದೂರದ ಬೆಂಗಳೂರಿಂದ ನಮಗೆ ಇಲ್ಲಿ ಬಂದು ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಿಮಗೂ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಜಗನ್ನಾಥ ಗೌಡ ಮಾಲಕರು ಮಹಾಲಿಂಗೇಶ್ವರ ಫ್ಲೈವುಡ್ ನಿಮಗೂ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀನಿವಾಸ್ MD ಗರುಡ ಡಿಟೆಕ್ಟಿವ್ ಬೆಂಗಳೂರು ಇವರಿಗೂ ನಿಮ್ಮೆಲ್ಲರವಾದಂಥ ಧನ್ಯವಾದವನ್ನು ನಾವು ಸಮರ್ಪಿಸುತ್ತಿದ್ದೇವೆ. ರಾಜೇಶ್ ನಿಡ್ಯಾಳ ಅಧ್ಯಕ್ಷರು ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ರಿಜಿಸ್ಟರ್ ತಮಗೂ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಶ್ರೀ ಇಗ್ನೇಶ್ ಡಿಸೋಜ ಸೇವಾ ಪ್ರತಿನಿಧಿ ಧರ್ಮಸ್ಥಳ ಯೋಜನೆ ಯಾವುದೇ ಒಂದು ಕಾರ್ಯ ನಿಮಿತ್ತ ಬೇಗನೆ ಬಂದು ಹೋಗಿ ತೆರಳಿದ್ದಾರೆ. ಅವರಿಗೂ ನಿಮ್ಮೆಲ್ಲರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ನಿವೃತ್ತ ಮುಖ್ಯೋಪಾಧ್ಯಾಯರು ನಾರಾಯಣ್ ನಾಯ್ಕ ಇವರಿಗೂ ನಿಮ್ಮೆಲ್ಲರವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಾಗೇಶ್ವರ ರೆಡ್ಡಿ ಪಾರ್ಟ್ನರ್ ಆಫ್ ಗರುಡ ಡಿಟೆಕ್ಟಿವ್ ಬೆಂಗಳೂರು ತಮಗೂ ಆತ್ಮೀಯವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಕುಮಾರಿ ರೂಪಶ್ರೀ J
ಕಂಪನಿ ಸೆಕ್ರೆಟರಿ ಆಫ್ 𝐻 ಗ್ರೂಪ್ ವೆಂಚರ್ಸ್ ಪುತ್ತೂರು ತಮಗೂ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇಷ್ಟೊತ್ತು ನಮ್ಮ ನಿರೂಪಣೆಯನ್ನು ಮಾಡಿದಂಥ ವಿಷ್ಣುಗುಪ್ತ ಹಾಗೂ ಆಶಾರಾಣಿ ಟೀಚರ್ ಇವರಿಗೂ ಆತ್ಮೀಯವಾದ ಆಶಾ ಟೀಚರ್ ತಮಗೂ ಧನ್ಯವಾದಗಳು. ಛಾಯಾಗ್ರತ ಚಿತ್ರಕಾರರಿಗೆ ವರ್ಕ್ ಮಾಡಿದ ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಲೈಟಿಂಗ್ಸ್ ಮತ್ತು ಸೌಂಡ್ಸಿಗೆ ಸಹಕರಿಸಿದ ವೇಣುಗೋಪಾಲ್ ಹಾಗೂ ಟೀಮಿಗೂ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ತುಂಬ ಹೃದಯದ ಸಹಕಾರ ಹೆಸರು ಓದಿಕೊಂಡು ಹೋದರೆ ಈಗಾಗಲೇ 12:15 ಗಂಟೆ ತಲುಪಿದೆ, 1 ಗಂಟೆ ತನಕ ಹೋಗ್ಬೋದು. ಅದಕ್ಕಿಂತ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದ್ದೀರಾ, ಯಾರೆಲ್ಲ ಈ ಕಾರ್ಯಕ್ರಮ ಚೆಂದ ಕಾಣಬೇಕು ಅಂತೇಳಿ ತಾನು ಮನ ಧನಗಳಿಂದ ಸಹಕರಿಸಿದ್ದೀರಾ, ಯಾರೆಲ್ಲ ದೇಣಿಗೆಗಳನ್ನು ಕೊಟ್ಟಿದ್ದೀರಾ, ನಿಮಗೂ ನಾವು ಯಾವತ್ತೂ ಚಿರಋಣಿಯಾಗಿರ್ತೇವೆ. ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟ್ ಏನಿದೆಯೋ ಯಾವತ್ತಿದ್ರೂ ಕೃಷ್ಣಗಿರಿ ಶಾಲೆಗೆ ನಾವು ಯಾವುದೇ ಸಂದರ್ಭದಲ್ಲಿ ಯಾವ ಕೆಲಸಕ್ಕೆ ಬದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ಕೃಷ್ಣಗಿರಿ ಗೆಳೆಯರ ಬಳಗ ಟ್ರಸ್ಟು ಕೃಷ್ಣಗಿರಿ ಶಾಲೆಯನ್ನು ದತ್ತು ತೆಗೊಳ್ಳುವಂಥ ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಮುಂದಿನ ವರ್ಷಕ್ಕೆ ಕೃಷ್ಣಗಿರಿ ಗೆಳೆಯರ ಬಳಗ ಶಾಲೆಯನ್ನು ದತ್ತು ತೆಗೊಳ್ತಿದೆ. ಅದೇ ರೀತಿ 𝐻 ಗ್ರೂಪ್ ವೆಂಚರ್ಸ್ ಮುಂದಿನ ವರ್ಷದಿಂದ ಶಾಲಾ ವಾಹನವನ್ನು ಪ್ರಾರಂಭಿಸುತ್ತಿದೆ. ಎಷ್ಟು ದೂರದ ಮಕ್ಕಳು ಬರೋದಿದ್ದರೂ ಅವರಿಗೆ ಶಾಲಾದ ವಾಹನವನ್ನು 𝐻 ಗ್ರೂಪ್ ವೆಂಚರ್ಸ್ ಇವರ ಕಡೆಯಿಂದ ನಾವು ಆಯೋಜನೆ ಮಾಡ್ತಿದ್ದೇವೆ ಬರುವ ವರ್ಷದಿಂದ. ಅದೇ ರೀತಿ ನಮಗೆ ಇಷ್ಟೆಲ್ಲ ಒಂದು ಸಹಕಾರ ನೀಡಿದಂಥ ಶಾಲೆಯ ಶಿಕ್ಷಕರು ಇರ್ಬೋದು, HM ಇರ್ಬೋದು, ಪ್ರತಿಯೊಬ್ಬರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಇಷ್ಟು ಹೊತ್ತು ಅಂಗನವಾಡಿ ಮಕ್ಕಳಿಂದ ಕಾರ್ಯಕ್ರಮ ಆಯಿತು, ಅವರಿಗೂ ನಿಮ್ಮೆಲ್ಲವರದಂಥ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ ಮನೋರಂಜನೆಯನ್ನು ನೀಡಿದಂಥ ಶ್ರೀ ಮಹಿಷಮರ್ದಿನಿ ಯಕ್ಷಗಾನ ಕಲಾಮಂಡಳಿ ಕೃಷ್ಣಗಿರಿ ಪುಣಚ ಇವರ ವಜ್ರಲೇಖ ಪರಿಣಯ ಇವರಿಗೂ ನಿಮ್ಮೆಲ್ಲರಾದಂಥ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಈ ಒಂದು ಕಲ್ಜಿಗದ ಸತ್ಯಸಾರಮಣಿ ಎಂಬ ನಾಟಕಕ್ಕೆ ಆಗಮಿಸಿದ ಕಲಾವಿದರಿಗೂ ನಿಮ್ಮೆಲ್ಲರವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದರೆ, ಯಾರದಾದರೂ ಹೆಸರು ಅಥವಾ ಏನಾದರೂ ಬಿಟ್ಟು ಹೋಗಿದರೆ ನಿಮ್ಮಲ್ಲಿ ಕ್ಷಮೆ ಯಾಚಿಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಈಗಾಗಲೇ ಸಭಾ ಕಾರ್ಯಕ್ರಮ ಮುಗಿದಿದೆ. ಇನ್ನು ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಪೋಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ನಮ್ಮ ಈ ಕಾರ್ಯಕ್ರಮಕ್ಕೆ 𝐻 ಗ್ರೂಪ್ ಸಹಕರಿಸಿದವರು 𝐻 ಗ್ರೂಪ್ ವೆಂಚರ್ಸ್, ಶ್ರೀ ಕಾಳಿಕಾಂಬ ವುಡ್ ಡಿಸೈನ್ ಆ್ಯಂಡ್ ವರ್ಕ್ಸ್ ಬೆಟ್ಟಂಪಾಡಿ, AS ಎಂಟರ್ಪ್ರೈಸಸ್, AS ಮೀನು ಮಾರ್ಕೆಟ್ ಪುಣಚ, ಕ್ರಿಸ್ತೋಫರ್ ಫಿಟ್ನೆಸ್ ಸೆಂಟರ್, ಹರ್ಷಿತಾ ಡಿಜಿಟಲ್ ಸ್ಟುಡಿಯೋ ಆ್ಯಂಡ್ ವಿಡಿಯೋ, ಜೆರಾಕ್ಸ್ ಸೆಂಟರ್ ಪುಣಚ, ಉಲ್ಲಾಸ್ ವೆಲ್ಡಿಂಗ್ ಇಂಜಿನಿಯರಿಂಗ್ ವರ್ಕ್ಸ್ ಪುಣಚ, ಧರ್ಮಶ್ರೀ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಬೆಲಿಯೂರುಕಟ್ಟೆ ಬಲ್ನಾಡು, ಕಲಾಸಿರಿ ಗೊಂಬೆ ಬಳಗ, ಮಂಜುಶ್ರೀ ವುಡ್ ಫರ್ನಿಚರ್ಸ್, ಸುವರ್ಣ ಚಿಕನ್ ಸೆಂಟರ್, ಶ್ರೀಲಕ್ಷ್ಮಿ ಜನರಲ್ ಸ್ಟೋರ್ ಚಿಕನ್ ಸೆಂಟರ್, ಜ್ಯೋತಿಲಕ್ಷ್ಮಿ ಕಬ್ಬಿನ ಹಾಳು, ಸಾಯಿ ಕೆಫೆ, ಸಾಯಿ ಮೊಬೈಲ್ಸ್, ಶ್ರೀ ಮಹಾಲಿಂಗೇಶ್ವರ ಗ್ಲಾಸ್ ಆ್ಯಂಡ್ ಪ್ಲೈವುಡ್ಸ್ ಕಲ್ಲಾರೆ ಪುತ್ತೂರು, ರಾಧಾಸ್ ಜವಳಿ ಸಂಸ್ಥೆ ಪುತ್ತೂರು, ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಕೃತಜ್ಞತೆಗಳು.
ಈಗಾಗಲೇ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಈಗ ಕೃಷ್ಣಗಿರಿ ಶಾಲೆಯಿಂದ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ. ಜಾನಪದ ನೃತ್ಯ ಕಲೆಗಳಲ್ಲಿ ಕೋಲಾಟ ಸಹ ಒಂದು. ಈಗ ತಮ್ಮೆಲ್ಲರ ಮುಂದೆ ಕೋಲಾಟದ ನೃತ್ಯ ಪ್ರದರ್ಶನವನ್ನು ಮಾಡಲಿದ್ದಾರೆ ನಿರೀಕ್ಷಾ, ಚಿಂತನ್, ಋತ್ವಿಕಾ, ನಮಿತ್, ಕ್ಷಮ್ಯಾ ಹಾಗೂ ಹರ್ಪಿತ್. అందరూ చూడండయ్యా చూపిస్తాడు ఏదో లీలా. అలరే అలా ఆయనందలాల ఆడలా ఈలేశాడు కోలాటాల కోలా కోలా. దూరంగా రంగా దొంగ దాకో కొయ్యాలా, వచ్చి నువ్వు మాతో సిద్ధయ్యాలా. మందిరం కట్టిందయ్యా భూమి నీకి వేళ, మంచి చెయ్యాలో చాలా చాలా. ఎవడో ఏలా ఇది నీ నేల, నువ్వు చేసే ప్రతి మంచి ఎదురయ్యగరేయదా. ఆటోలు బజే బాజే, ఆటోలు బజే బజే బాజే, ఆటోలు బజే బాజే, ఆటోలు బజే. ఓ దూరంగా రంగా దొంగ నాకు కొయ్యాలా, వచ్చి నువ్వు మాతో సిద్ధయ్యాలా. மக்க உன்ன கூடி உயரமா கொலடிப்போம். குழப்ப கெடுக்கும் மூட பழக்கம் ஒழிஞ்சு போக கொலடிப்போம். ஒழிக்கு மக்க உன்ன கூடி உயரமா கொலடிப்போம். குழப்ப கெடுக்கும் மூட பழக்கம் ஒழிஞ்சு போக கொலடிப்போம். ஒழிக்கு மக்க உன்ன கூடி உயரமா கொலடிப்போம். பழக்கம் ஒழிஞ்சு போக கொலடிப்போம்.
नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय ये धिन तड़ाक आजा उड़ के सराट पैरों से बेड़ी जरा खोल नगाड़े संग ढोल बाजे धाय धाय धम धम धाय नगाड़े संग ढोल बाजे धाय 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 धम धाय। ಕೋಲಾಟ ನೃತ್ಯವನ್ನು ಪ್ರದರ್ಶಿಸಿದ ನಮ್ಮ ಮುತ್ತು ಪುಟಾಣಿಗಳಿಗೆ ಧನ್ಯವಾದಗಳು. ಈಗ ವಿಹಾನ್ ಆ್ಯಂಡ್ ಟೀಮ್ ಇವರಿಂದ ರಿಮಿಕ್ಸ್ ಪದ್ಯಕ್ಕೆ ನೃತ್ಯ. जिवें चलदी मशीना नी तू 24 घंटे देखती है स्कूबी डूबी हले रहंदे तू ना बोली आई लव यू पहले बोले तू बोतल गली में पै जावे रोला यू के सारे तुझे बोले कोका कोला तू कोका கட்டி வச்சா வட்ட கருப்பு பொட்டு வச்சா சந்திரனில் 2 வச்சா சார பாம்பு இடுப்ப வச்சா நட்சத்திர தொட்டி வச்சா கரும்பு தோடு நெத்தி வச்சா இஞ்சி வெட்டி கண்ணா வச்சா இம்மா தூண்டு வெக்கம் வச்சா நெத்தி பொட்டுல தூக்கி பொட்டு போல வச்சா மல்ல சுத்து பட்டு உர பார்க்க கண்ணு பொட்டு வந்த மல்ல தெத்து பல்லு உரத்தில உச்சி கட்டு நேரத்தில பட்டுன்னு பத்திய உச்ச கட்டம் கட்டம் மல்ல ரஞ்சிதமே 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 மனச கலைக்கும் மந்திரமே ரஞ்சிதமே ரஞ்சிதமே உன்ன மொதட்டி வலிக்க கொஞ்சனுமே அடி ரஞ்சிதமே ரஞ்சிதமே மனச கலைக்கும் மந்திரமே ரஞ்சிதமே ரஞ்சிதமே உன்ன மொதட்டி வலிக்க கொஞ்சனுமே வந்தது 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 மனசு சத்திரமே சத்திரமே நான் நித்திர 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 கேள்வி சத்திரமே சத்திரமே चिमकी चिमकी பொண்ணு மினுக்கி 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 கண்ணு வருதே அலையாட்டம் வாக்கிங் வரும் சாக்லேட் செலையாட்டம் டஸ்கி 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 ரோஸ் ஹஸ்கி 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 வாய்ஸ் தூரல் அழகாட்டம் ஹலோ ஹலோ விட்டுக்குலாடி மிட்கு தைத நின்னா பாடி தச்சா போத்ர பைகோ பேபி சாரி சாரி அல்லல்லல்ல தேசி பீடி நின்னு தக்க
ನನ್ ಸುತ್ತ ಸುತ್ತಾಕು ಪಟಾಕಿ ಪೋಲಿಯೋ ನಾಟಿ ನಾಟಿ ಚೋರಿಯೋ ಡಬಲ್ ಬ್ಯಾರಲ್ ಕೋವಿಯೋ ನೋಡಿ ಆದೆ ಪೋಲಿಯೋ ಲೈಟ್ ಇರೋದು ನಾನು ಹೇಗೆ ಓದುದು? ಲೈಟ್ ಹಾಕಿ ಮೇಡಮ್, ಲೈಟ್ ಹಾಕಿ. ಹಲೋ ಮಕ್ಕಳ ಕಾರ್ಯಕ್ರಮದ ನಡುವೆ ಬೆಳ್ಳಿ ಹಬ್ಬದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರನ್ನು ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ತಡವಾಯಿತು ಎಂದು ನಾವು ಅದನ್ನು ಕೊನೆಗೆ ಇಟ್ಟಿದ್ದೆವು, ಆದರೆ ನಾವು ಅದನ್ನು ಹೇಳಲೇಬೇಕು. ಬೆಳ್ಳಿ ಹಬ್ಬದ ಈ ಸಂದರ್ಭದಲ್ಲಿ ನಮಗೆ ಅನೇಕ ಕೊಡುಗೆಗಳು ಬಂದಿದೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವ ಶ್ರೀಯುತ ರೋಹಿತ್ BL ಇವರು ಪ್ರಸ್ತುತ ಬೆಂಗಳೂರಿನಲ್ಲಿ ಮೈಕ್ರೋಚಿಪ್ ಇಂಜಿನಿಯರ್ ಆಗಿದ್ದು, ಇವರು ತಮ್ಮ ಹೆತ್ತವರಾದ ದಿವಂಗತ ಜಾನಕಿ ಮತ್ತು ದಿವಂಗತ ಕೃಷ್ಣಪ್ಪ ಪೂಜಾರಿ ಇವರ ಸ್ಮರಣಾರ್ಥ ನಮ್ಮ ಶಾಲೆಗೆ 18,000 ರೂಪಾಯಿ ಮೌಲ್ಯದ ಕೃಷ್ಣಪ್ಪ ಗೌಡ ಇವರ ಸ್ಮರಣಾರ್ಥ ನಮ್ಮ ಶಾಲೆಗೆ 18,000 ರೂಪಾಯಿ ಮೌಲ್ಯದ ಪ್ರಾಜೆಕ್ಟರ್ ಅನ್ನ ಕೊಡುಗೆಯಾಗಿ ನೀಡಿರ್ತಾರೆ. ಶ್ರೀಮತಿ ಪ್ರತಿಭಾ ಜಗನ್ನಾಥ ನಿಡ್ಯಾಳ ಮಾಲಕರು ಮಹಾಲಿಂಗೇಶ್ವರ ಪ್ಲೈವುಡ್ ಇವರು 10,000 ರೂಪಾಯಿಗಳ ಸಹಾಯಧನವನ್ನು ನೀಡಿರ್ತಾರೆ. ಶ್ರೀಯುತ ಮಹಾಬಲ್ ಶೆಟ್ಟಿ ಚೀಫ್ ಮ್ಯಾನೇಜರ್ ರಾಮಕೃಷ್ಣ ಕೋಆಪರೇಟಿವ್ ಬ್ಯಾಂಕ್ ಮಂಗಳೂರು ಇವರು 5,000 ರೂಪಾಯಿಗಳ ದೇಣಿಗೆಯನ್ನು ನೀಡಿ ಸಹಕರಿಸಿದ್ದಾರೆ. ರಾಧಾಕೃಷ್ಣ ರೈ ಮತ್ತು ಪ್ರೇಮಾವತಿ ರೈ ಕೋಡಂದೂರು ಇವರ ಮಗನಾದ ಶಿವಪ್ರಸಾದ್ ರೈ ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿದ್ದು, ಇವರು ನಮ್ಮ ಶಾಲಾ ಮಕ್ಕಳಿಗೆ ಮತ್ತು ಅಂಗನವಾಡಿ ಮಕ್ಕಳಿಗೆ ನಡೆಸಿದ ಸ್ಪರ್ಧೆಗಳ ಬಹುಮಾನದ ಪ್ರಾಯೋಜನೆಗಾಗಿ 5,000 ರೂಪಾಯಿಗಳನ್ನು ನೀಡಿರುತ್ತಾರೆ. ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವದ ಪ್ರಯುಕ್ತ ಅನ್ನದಾನಕ್ಕೆ ಅಕ್ಕಿಯನ್ನು ಒದಗಿಸಿದವರು ಸಂದಿತಾ ರೈ ಕೋಡಂದೂರು, ಗೌತಮಿ ನಿಡ್ಯಾಳ, ವೇಣುಗೋಪಾಲ ಗೌಡ, ನಾರಾಯಣ ನಾಯ್ಕ, ಲಕ್ಷಿತಾ ಪೂಜಾರಿ. ತೆಂಗಿನಕಾಯಿ ನೀಡಿ ಸಹಕರಿಸಿದವರು ಸುಂದರಿ ನಿಡ್ಯಾಳ, ವಿಷ್ಣುಗುಪ್ತ ಪುಣಚ, ಉಮೇಶ್ ರೈ ಬುಲೇರಿಕೊಂಬು, ನಾರಾಯಣ ನಾಯ್ಕ ಕೆರೆಮೂಲೆ. ಬೆಳ್ಳಿ ಹಬ್ಬದ ದಿನ ಮಧ್ಯಾಹ್ನ ಮತ್ತು ರಾತ್ರಿಗೆ ಪಾಯಸದ ವ್ಯವಸ್ಥೆಯನ್ನು ಮಾಡಿದವರು ಗಂಗಾಧರ ನಾಯ್ಕ ಮಲ್ಲಿಪಾಡಿ. ಬೆಳಗಿನ ಗಣ ಹೋಮದ ಸಂಪೂರ್ಣ ಖರ್ಚು ಭರಿಸಿದವರು ವೇಣುಗೋಪಾಲ್ ಗೌಡ. ಮಧ್ಯಾಹ್ನದ ಊಟಕ್ಕೆ ಹೋಳಿಗೆ ವ್ಯವಸ್ಥೆಯನ್ನು
ವಹಿಸಿಕೊಂಡವರು ಜಯಂತಿ ಲೋಕೇಶ್ ಗೌಡ ನಿಡ್ಯಾಳ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುವ ಕುಮಾರಿ ಧನ್ಯಶ್ರೀ ಇವರು ಪ್ರಸ್ತುತ HDFC ಬ್ಯಾಂಕಿನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದು, ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಒಂದು ಸೀಲಿಂಗ್ ಫ್ಯಾನ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಚನಿಲ ನಿವಾಸಿ ಚಂದ್ರಶೇಖರ್ ನಾಯಕ್ ಮತ್ತು ಪವಿತ್ರ ನಾಯಕ್ ದಂಪತಿಗಳು ನಮ್ಮ ಶಾಲೆಗೆ ಒಂದು ಸೀಲಿಂಗ್ ಫ್ಯಾನ್ ಅನ್ನು ನೀಡಿರುತ್ತಾರೆ. ಮುಳಿಯ ಜುವೆಲ್ಲರ್ಸ್ ಇವರಿಂದ ಗಡಿಯಾರದ ಕೊಡುಗೆ. ಇನ್ನು ಧನ ಸಹಾಯ ರೂಪದಲ್ಲಿ ಸಹಕರಿಸಿದವರು ಅನೇಕ ಜನರಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ. ತಡವಾದದಕ್ಕೆ ಕ್ಷಮೆ ಇರಲಿ. ನಿಮ್ಮೆಲ್ಲರ ಕೊಡುಗೆ ನಮಗೆ ಸದಾ ನೆನಪಿದೆ. ವಿಹಾನ್ ಅಂಡ್ ಟೀಮ್ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಪಾಡಲೆ ರಂಗೋಲಿ ಕಲರ್ ಕಲರ್ ಓಕುಳಿ ಅನ್ನುವಂಥ ತುಳು ಪದ್ಯಕ್ಕೆ ನೃತ್ಯ. ನಿರೀಕ್ಷ್, ಇಂಚರ, ಶ್ರೀಜನ್ಯ, ಪ್ರತೀಕ್, ದೀಕ್ಷಿತಾ ಹಾಗೂ ನಿತೇಶ್ ಇವರಿಂದ. ಮೇಡಮ್, ಕಾರ್ಯಕ್ರಮವನ್ನು ಜಂಟಿಯಾಗಿ ಹಮ್ಮಿಕೊಂಡಿರುವುದರಿಂದ ನಮಗೆ ಸ್ವಲ್ಪ ಗೊಂದಲ ಆಗಿದೆ. ನಮ್ಮ ಬಳಿಯಲ್ಲಿ ಕೊಟ್ಟಿರುವ ಮಾತ್ರ ನಮಗೆ ಹೆಸರು ಇದೆ. ಇನ್ನು ಗೆಳೆಯರ ಬಳಗದವರಲ್ಲಿ ಕೊಟ್ಟವರ ಹೆಸರು ನಮ್ಮಲ್ಲಿಲ್ಲ. ದಯವಿಟ್ಟು ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದರೆ ಕೌಂಟರಲ್ಲಿ ಬಂದು ತಿಳಿಸಿ, ನಾವು ಅನೌನ್ಸ್ ಮಾಡ್ತೇವೆ. ಪಾಡಲೆ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಬಲೆ ಬಲೆ ನರ್ಗಾಡೆ ಅಂಜಿ ಇಂಜಿ ತಿರ್ಗಾಡೆ ಬುಂಜೆ ಬುಂಜಿ ಚಾನ್ಸ್ ಮಿಸ್ ಮಲ್ಪಾಡಿ. ಪಾಡಲೆ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ. ಚಂದನದ ಬೊಂಬೆಗೆ ನೀ ಬಂಧನದ ಸಡಗರ ಸಂಭ್ರಮದ ದಿನ ತಾನಿ ಲೇಲೆ ಪಾಡೆಗ ಬಂಜಾರ ವನಸುಂಡು ಕಟ್ಟಾದ ಕೋರಿಯುಂಡು ಹೂವುಂಡು ಹೂವಿಜ್ಜಿ ಗೊತ್ತಾ ಪೂಜೆ ಸಿಂಗಾರನೆ ಬದುಕು ಬಂಗಾರನೆ ಅಲೆ ಅಲೆ ಮೋನೆ ತೂಲೆ ಐಸೀರನೆ ರಂಗಾಣಿಯೇ ಮೆನ್ಕಿಂಡಿಯೇ ಬಲೆ ಬಲೆ ಪೂರ ಸೇರ್ದು ಬೈಸಾಗಾಯೇ. ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ ಬಲೆ ಬಲೆ ನಡ್ಗಾಡೆ ಅಂಜಿ ಇಂಜಿ ತಿರ್ಗಾಡೆ ಮುಂಜೆ ಮುಂಜಿ ಚಾನ್ಸ್ ಮಿಸ್ ಮಲ್ಪಾಡಿ. ಪಾಡಲೆ ರಂಗೋಲಿ ಕಲರ್ ಕಲರ್ ಓಕುಲಿ ಜಾಲಿಡು ಮೈಕೈನು ಪಂದಾಲೆಗೆ ಜೋಕುಲು ಬಾಲೆಲು ಅಂಜೋಲು ಪಂಜೋಲು ನಾಚಿಗೆ ಬರ್ದೋರ ಸೇರೊಲ್ಲೆಗೆ.
ಎಲ್ಲರ ನಿದ್ದೆಯ ಮಂಪರನ್ನ ಹೋಗಲಾಡಿಸಿದಂಥ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಚಂದಮಾಮ ಬಾ ಅನ್ನುವಂಥ ಹಾಡಿಗೆ ನೃತ್ಯ ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಋತ್ವಿ, ಅನೂರ್ಯ ಹಾಗೂ ಚಶ್ವಿಕಾ. ಋತ್ವಿ ಆ್ಯಂಡ್ ಟೀಮ್ ಇವರಿಗೆ ಧನ್ಯವಾದಗಳು. ಈಗ ರಕ್ಕಮ್ಮ ಪದ್ಯಕ್ಕೆ ನೃತ್ಯ ಪ್ರದರ್ಶನ ಇಂಚರ ಹಾಗೂ ಶ್ರೀಜನ್ಯಲಿ. Come on!
ಮಾಣಿನಂಗರೆ ಉಳುಳಾರ ಒಳುಳಾರ ಮಾಣಿನಂಗರೆ ಹೆಸರುಪೇಟ ಡುಂಡುಗೆಯ ಮಾಣಿನಂಗರೆ ಮಾಣಿನಂಗರ ತಂಗಾಟಿ ಗುಮರನಂಗರ ಗುಮರನಂಗರ ತಂಗಾಟಿ ಮಾಣಿನಂಗರೆ ಮಾಣಿನಗರ ತಂಗಾಟಿ ಮತ್ತೊಮ್ಮಲ ತಂಡೆ ಮಾಣಿನಗರ ತಂಗಾಟಿ ಮತ್ತೊಮ್ಮಲ ತಂಡೆ ಆಗೆಲ್ಲ ಕೊಂಡ ಮಂಜಲ ಕೊಂಡ ಮಾಣಿನಗರಕ್ಕೆ ಎಲ್ಲ ಕೊಂಡ ಮಂಜಲ ಕೊಂಡ ಚುಕ್ಕಟಿ ನಗರಕ್ಕೆ ಮಾಣಿನಗರ ತಂಗಾಟಿ ಗುಮರನಗರ ಗುಮರನಗರ ತಂಗಾಟಿ ಮಾಣಿನಗರ. ಓಕೆ. Energetic performance, Inchara and Srijanya. Thank you so much. ಈಗ ನಮ್ಮ ಶಾಲೆಯ 1ನೇ ತರಗತಿಯ ಪುಟಾಣಿಗಳಿಂದ ಬಾನಿಗೆಲ್ಲ ಹಬ್ಬ ಎನ್ನುವಂಥ ಪದ್ಯಕ್ಕೆ ನೃತ್ಯ. ಋತ್ವಿಕಾ, ನಿರೀಕ್ಷಾ, ಧನಿಷಾ, ಕ್ಷಮ್ಯ, ಲಿಖಿಷಾ ಹಾಗೂ ಶರಣ್ಯ.
ಹಬ್ಬದ ವಾತಾವರಣದಲ್ಲಿ ಬಾನಿಗೆಲ್ಲ ಹಬ್ಬ ಎಂದು ನೃತ್ಯ ಮಾಡಿದಂತಹ ಮುದ್ದು ಪುಟಾಣಿಗಳಿಗೆ ಧನ್ಯವಾದಗಳು. ಇದೀಗ ಪಟಾಪಟ ಪದ್ಯಕ್ಕೆ ನೃತ್ಯವನ್ನು ಮಾಡಲಿದ್ದಾರೆ ಶ್ರೀಯಾ, ಸೆಲ್ವಿಯಾ, ಶರಣ್ಯ, ಚಶ್ವಿಕಾ, ಇಶಾಂತ್, ಯಕ್ಷಿತ್, ರಂಜನ್ ಹಾಗೂ ಯಶ್ವಿನ್. ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗುಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಮತ್ತೆ ಆಷಾಢ ಮೂಡುತ್ತಿದೆ, ಗಾಳಿನು ಬೀಸುತ್ತಿದೆ. ಪಟ್ಟ ಭೂಮಿನ ದಾಟುತ್ತಿದೆ, ದಾರ ನುಡ್ಡಿಲೈತೆ. ಮಜ ಹಾಕೋಣ ಬಾ, ಮಜ ಮಾಡೋಣ ಬಾ, ಬಣ್ಣ ಹಚ್ಚೋಣ ಬಾ, ಬಾನ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತವು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿಯಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿಯಲ್ಲ. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಪಟ್ಟ ಮೇಲೇರಿ ಬೀಗುದು, ಒಮ್ಮೊಮ್ಮೆ ಬಾಗುದು ಕೇಳು. ಹೀಗೆ ಆಗಾಗ ಏರುವುದು, ಆಗಾಗ ಇಳಿಯುವುದೇ ಬಾಳು. ಎಷ್ಟೇ ಮೇಲ್ ಹೋದರು ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಾಠನ ಪಟ್ಟ ಹೇಳ್ದು ಗುರು. ಇದ್ದ ಮರೆದೋರು ಗೊತ್ತಾದ್ರು. ಪಟ ಪಟ ಹಾರೋ ಗಾಳಿ ಪಟ, ಪಟ ಪಟ ಬೋರು ಧೂಳಿ ಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಾಲ ಇದ್ರೂನು ನೀನಲ್ಲ. ಏ ಏ ಏ. ಪಟ ಪಟ
ಹಾರೋ ಗಾಳಿಪಟ ಪಟ ಪಟ ಬೋರು ಧೂಳಿಪಟ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಬೋರು ಧೂಳಿಪಟ. ನೃತ್ಯ ಪ್ರದರ್ಶನ ಮಾಡಿದಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿನಿಯರಾದಂತಹ ಲತಿಕಾ ಮತ್ತು ಸಂಗಡಿಗರಿಂದ ನೃತ್ಯ. ಲತಿಕಾ ಹಾಗೂ ಸಂಗಡಿಗರು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಮುದ್ದಾದ ಮಾಯಾಂಗೆ ಮೌನದ ಸಾರಂಗೆ ಮೋಹಕ ಮದರಂಗೆ ಕನ್ನ ಹಾಕಿದೆ ಮುಂಗೋರುಳ ಸೋಗೆ
ಲತಿಕಾ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ವಂದೇ ಮಾತರಂ ಗೀತೆಗೆ ಡಂಬೆಲ್ಸ್ ಪ್ರದರ್ಶನ. ನಿರೀಕ್ಷ್, ಪ್ರತೀಕ್, ನಿತೇಶ್, ಕೃಷಿವ್, ಆತ್ಮಿಕ್, ರಂಜನ್ ಹಾಗೂ ಚಿಂತನ್.
जैसा कोई नहीं है 80 नहीं 100 दिन दुनिया घुमा है नहीं कहीं तेरे जैसा कोई नहीं मैं गाया जहां भी बस तेरी याद थी जो मेरे साथ थी मुझको तड़पाती रुलाती सबसे प्यारी तेरी सूरत प्यार है बस तेरा प्यार ही माँ तुझे सलाम माँ तुझे सलाम अम्मा तुझे सलाम वंदे मातरम 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 तेरे पास ही मैं आ रहा हूँ अपनी बाहें खोल दे जोर से मुझको गले लगा दे मुझको फिर वो प्यार दे जिंदगी है तू ही मेरे मोहब्बत है तेरे ही पैरों में जन्नत है तू ही दिल तू जान माँ तुझे सलाम माँ तुझे सलाम अम्मा तुझे सलाम माँ तुझे सलाम वंदे मातरम वंदे मातरम वंदे ಎಲ್ಲರೂ ಚಪ್ಪಾಳೆ ಮುಖಾಂತರ ನಮ್ಮ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಬೇಕು. ದೇಶಭಕ್ತಿಯನ್ನು ಮೆರೆದಂಥ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.
ಇದೀಗ ನಮ್ಮ ಹಳೆಯ ವಿದ್ಯಾರ್ಥಿಗಳಾದಂತಹ ಪೂರ್ಣಿಮಾ ಮತ್ತು ಸಂಗಡಿಗರಿಂದ ನೃತ್ಯ ಪ್ರದರ್ಶನ. उसके बाद लाऊंगा, पहले इश्क लड़ा लूं उसके बाद लाऊंगा, तेरे वास्ते फलक से मैं चांद लाऊंगा, 16 17 सितारे संग बांध लाऊंगा. அந்த அறிவிப்பால் அன்பத்தருவாளே சின்ன அறிவிப்பும் இன்று சுடுவாளே நீயும் தும்மிடி தும்மிடி ஆயுசு 100ஆக என் உயிர் உன்னோட பத்திர சொத்தாக என் பார்வை உன்னோடு உன் பொம்மை கண்ணோடு பேசாமல் விண்ணோடு நாம் மிதந்து போவோம் காதாரா அடியாளோ நான் தாங்க மாறோடு इश्क में दिल बना है, इश्क में दिल फना है, ओ मिटा दे या बना दे मैंने तुझको चुना है, ओ तेरे सारे रंग ओढ़ के डंग ओढ़ के तेरा हुआ मैं सबको छोड़ के
ಪೂರ್ಣಿಮಾ ಮತ್ತು ಸಂಗಡಿಗರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕೃಷ್ಣಗಿರಿ ಶಾಲೆಯ ಮಕ್ಕಳಿಂದ ಬಾಪೂಜಿ ಜರಾ ಧೀರೆ ಚಲೋ ಅನ್ನುವಂತಹ ರಿಮಿಕ್ಸ್ ಪದ್ಯಕ್ಕೆ ನೃತ್ಯ. மாட்டுக்கட்டை வசமா வந்து மாட்டிக்கிட்ட கண்ணி பொண்ணு கம்மந்தட்ட காள வருதி மல்லிக்கட்ட நீ தாதே கண்ணுக்குள்ள கட்டி வச்சு நீ தாதே ठुमक ठुमक जब हिट छ तू पहाड़ी बाटोमा छम छमा पायल घुंगरू बजन त्यार खुटमा लाल त्यार कंगना हाथ में चूड़ी छनहरा लाल त्यार कंगना हाथ में चूड़ी छनहरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा चढ़दी कटीरे तेना चढ़दी गड्डे तेना चढ़दी कटीरे तेना चढ़दी छड़े आदे टट्टू ते टप चढ़दी बोल तारा रा बोल तारा रा कंजूरी कलाल कर दी बोल तारा रा बोल तारा रा कंजूरी कलाल कर दी बोल तारा रा हायो रब्बा हायो रब्बा हायो रब्बा हायो रब्बा हायो रब्बा हायो रब्बा
रात का है अपना मजा, आ यार मस्ती में तू झूम जा। ओ इस रात का है अपना मजा, आ यार मस्ती में तू झूम जा। बैठा है क्या सीटी बजा, लुंगी पकड़ के जरा घूम जा। ये डांस तेरा देख देख झटके लगे तेज तेज, दिल सबका धक धक करे। रंट लगा रे, मैं नाचा तो सबको करंट लगा रे। रंट लगा रे, मैं नाचा तो सबको करंट लगा रे। ठुमका मेरा एक्सीलेंट लगा रे, मैं नाचा तो सबको करंट लगा रे। ತಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ, ಆಸೆದ ಕಣ್ಣಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ। ತಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ, ಆಸೆದ ಕಣ್ಣಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ। ಅರೆ ಹೋ ಗಯ ಮದಿವಾನ ಬಲ ನಲಿಪುನ ಯಾವೋ ಜವಾನ, ನನ್ನ ಬಾರಿ ಜಾಲಿಯ ನಮ್ಮನೆ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ಯಾನ, ಆಸೆದ ಕನ್ನಡ ಊರುದ ಪೊಣ್ಣುಲು ತಿಳಿಪುನ ಮರ್ಲು ಯಾನ। ವೇದಿಕೆಯ ಮೇಲೆ ಧೂವಳೆಬ್ಬಿಸುವಂಥ ಒಂದು ನೃತ್ಯ ಪ್ರದರ್ಶನವನ್ನು ಮಾಡಿದಂಥ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಶ್ರೀನಿಧಿ ಸಂಗಡಿಗರು. में रहना बड़ी सहरीली अख मारे, कमसिन कमरिया साली एक ठुमके से लख मारे। हजारों का खुला ठुट्टा कराने आई, हुस्न की तीली से बीड़ी चलम चलाने आई। आई चिकनी चमेली छुप के अकेली बउआ चढ़ा के आई। आई चिकनी चमेली छुप के अकेली बउआ चढ़ा के आई। ಸುರನಿ ರಾವಣ ಹರಿಶಕೂಟ ಮತ್ತು ಒಂದು ರಾಕ್ಷಸರಾಡ, ಪತ್ತದಲ್ಲ ವೀರ್ಯ ಕೊತ್ತನಾಡು ಶೌರ್ಯ ಮುಟ್ಟು ಮಾಡ ಕಾತ್ತೊರು ವೀರ செந்தூரம் சும்மாதே என்னாலும் கந்தூர
ರಾವಣ ಅರಿಶಕೂಟ ಮತ್ತು ವನ ರಾಕ್ಷಸರಾಡ ಪತ್ತುದರ ವೀರ್ಯ ಕೊತ್ತ ನುಡಿ ಶೌರ್ಯ ಮುಟ್ಟುಮಣ ಕಾಟುರು ವೀರ రాజువో మరి నా దాసు బావ నీతో ఎప్పుడింత కిరికిరి ఏ రసిక రాజువో మరి నా దాసు బావ నీతో ఎప్పుడింత కిరికిరి ಕುರ್ಚಿನಿ ಮಾಡ್ಕೋಬೇಕು ಶ್ರೀನಿಧಿ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು. ಇದೀಗ ಜಯಶ್ರೀ ಮೇಡಮ್ ಇವರಿಂದ ಒಂದು ಚಿತ್ರಗೀತೆ. ಹರಿ ಓಂ ಹರಿ ಓಂ.
ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗಾ ಮಮರಿ ಸನಿ ಸರಿ ಸದನಿ ಪಮ ಮಗರಿ ಆನಂದ ಪರಮಾನಂದ ಪರಮಾನಂದ. ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ. ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಮನುಜಾನಂದ. ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ. ಗುರುವು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗಾ ಮಮರಿ ಸನಿ ಸರಿ ಸದನಿ ಪಮಗ ಮರಿಸ ಆನಂದ ಪರಮಾನಂದ ಪರಮಾನಂದ. ವಂಶದ ಲತೆಯಲ್ಲಿ ಅಂಶದ ಸುಮವಾಗಿ ಅರಳುವ ಮಗನಿಂದ ಮಧುರಾನಂದ. ಬೆಳೆಯುವ ಶಶಿಯಂತೆ ಮಗನು ಮೆರೆದಾಗ ಹೆತ್ತವರೊಡಲಲ್ಲಿ ಸ್ವರ್ಗಾನಂದ. ದಾನ ಧರ್ಮಗಳ ಬಲದಲ್ಲಿ ಆ ಮಗನು ದಾನ ಧರ್ಮಗಳ ಬಲದಲ್ಲಿ ಆ ಮಗನು 100 ಕಾಲ ಬಾಳಿದಾಗ ಪುಣ್ಯಾನಂದ. ನಾವು ತಂದ ಪುಣ್ಯದಲ್ಲೇ ನಮಗಾನಂದ ನಿಸರಿ ಸರಿಗಾ ಮಮರಿ ಸನಿ ಸರಿ ಸದನಿ ಪಮಗ ಮರಿಸ ಆನಂದ ಪರಮಾನಂದ 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 ಪರಮಾನಂದ. ಸುಮಧುರ ಕಂಠದಿಂದ ಪದ್ಯವನ್ನು ಹೇಳಿದಂತಹ ಜಯಶ್ರೀ ಮೇಡಮ್ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮ ವಿದ್ಯಾರ್ಥಿಗಳಿಂದ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಅನ್ನುವಂಥ ಸಾಂಗಿಗೆ ನೃತ್ಯ ಪ್ರದರ್ಶನ.
ಬ್ರದರ್ಸ್. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತು ಆಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತು ಆಗಿ ಕುಸ್ತು ಬಿದ್ದೆ. ಅಂಕುಡೊಂಕು ಮೈ ನೋಡು, ಡಿಂಗ್ ಡಂಗ್ ಸ್ಟೈಲ್ ನೋಡು, ಅಂಕುಡೊಂಕು ಮೈ ನೋಡು, ಡಿಂಗ್ ಡಂಗ್ ಸ್ಟೈಲ್ ನೋಡು, ಬೈ ಬೈ ಹೊಳೆಯುವ, ಖಲ್ ಖಲ್ ಕುಣಿಯುವ, ಲಗ್ಗಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲೋ ಹೋಗೋ ಕುದುರೆ ಗಿಂಗ ಜಾಕಿ. ನಾನು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತು ಆಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುವಂತಹ ವಿಕಾಸ್ ಶೆಟ್ಟಿ ಇವರಿಂದ ಒಂದು ಸಾಂಗ್. ನಿಶಬ್ದ ರಾತ್ರಿಲಿ ನಾವು ಹಾಡಿದ ಮಾತು ಹಸಿಯಾಗಿದೆ. ನಾವು ನಡೆದಂತ ಹಾದಿಲಿ ಇನ್ನು ಹೆಜ್ಜೆ ಗುರುತೆಲ್ಲ ಹಾಗೆ ಇದೆ. ಒಂಚೂರು ಹಿಂತಿರುಗಿ ನೀ ನೋಡೆಯ, ಇನ್ನೊಮ್ಮೆ ಕೈ ಚಾಚೆಯ. ಕರಗಿದೆ ನಾಲಿಗೆ, ಭಯವಿದೆ ಮಾತಿಗೆ. ಮೆರವಣಿಗೆ ಹೊರಟಂತೆ ನಾ
ಸಾವಿಗೆ ಮರೆತು ಹೋಯ್ತೆ ನನ್ನಯ ಹಜರಿ ಹೃದಯದಲ್ಲಿ ನೋವಿನ ಶಾಯರಿ ಜೋರು ಮಳೆಯೆಲ್ಲ ನಂಗೀಗ ಯಾಕೋ ಮಂದ ಆಕಾಶ ಅಳುವಂತಿದೆ ಕೋಟಿ ಕನಸೆಲ್ಲ ಕೈ ಜಾರಿ ಹೋಗಿ ಖಾಲಿ ಕೈಯಲ್ಲಿ ಕುಳಿತಂತಿದೆ ಇಷ್ಟೊಂದು ಏಕಾಗಿ ನೋಡಿದಿನ ದೂರಾದೆ ನಿನ್ನಿಂದ ನಾ ಕರಗಿದೆ ನಾಲಿಗೆ ಬರವಿದೆ ಮಾತಿಗೆ ಮೆರವಣಿಗೆ ಹೊರಟಂತೆ ನಾ ಸಾವಿಗೆ ಮರೆತು ಹೋಯಿತೆ ನನ್ನಯ ಹಾಜರಿ ಹರಿದು ಎದೆಯಲಿ ನೋವಿನ ಶಾಯರಿ ಥ್ಯಾಂಕ್ ಯು. Thank you, Vikas. Okay. ಇದೀಗ ನಮ್ಮ ಕೃಷ್ಣಗಿರಿ ಶಾಲೆಯ ಪೋಷಕ ಬಳಗದವರಿಂದ ಒಂದು ಸುಂದರ ನೃತ್ಯ ಪ್ರದರ್ಶನ. ಬರ್ಸೋರೆ ಮೇಘ ಮೇಘ. ಸೌಮ್ಯ, ಮಲ್ಲಿಕಾ, ಮಂಜುಳಾವತಿ, ಜಯಲಕ್ಷ್ಮಿ, ಲತಾ, ಪುಷ್ಪ, ಜಯಂತಿ ಹಾಗೂ ವಿಲ್ಮಾ.
गिली माटी के चल घरौंदे बनाएंगे रे हरी भरी अम्बी की डाली मिलके झूले झूलाएंगे रे हो धन बैजू गजनी हल जोते सबने बैलों की घंटी बजी और ताल लगे भरने रे तैर के चली मैं तो पार चली रे तैर के चली मैं तो पार चली पार वाले पर लेके नार चली रे मेरा नन्नारे 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 ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ ಜನ್ಮ ಪೂರ್ತಿ ಹಾಡಿದರು ನಾ ಪದವೇ ಮುಗಿಯಲ್ಲ ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಮ್ಮ ಐ ಲವ್ ಯು ಅತಿ ಅದ್ಭುತವಾದಂಥ ನೃತ್ಯ ಪ್ರದರ್ಶನವನ್ನು ನೀಡಿದಂಥ ನಮ್ಮ ಪೋಷಕ ವೃಂದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಗಟ್ಟೊಳುಲ್ಲ ಲಾಸ್ಟ್ಗಾದು ಒಂಜಿ ತುಳು ಸ್ಕಿಟ್ ಬಲೆ ತೆಲಿಪಾಲೆ ನೆಟ್ ಪಾಲು ಪಡೆಪುನಕಲು ಕೃಷ್ಣಗಿರಿತ ತೆಳಿಕೆದ ಬೊಳ್ಳಿಲೈನ ನಿರೀಕ್ಷ್ ಪ್ರತೀಕ್ ಅಂಚನೆ ಬ್ಯೂಟಿ ಕ್ವೀನ್ ನಿತೇಶ್ ಬೊಕ್ಕ ಇಂಚರ ಇತ್ತೆ ನಿಖಲ ಎದುರು ಬಲೆ ದೆಲಿಪಾಲೆ ದೀಕ್ಷಿತ ಬಟ್ ಇವತ್ತು ಹೇಳುದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಪೂರ ಪುಂಡಿ ಚಂಡಿಯೇ ಎಂಚಿನೇ ಪೂರ ಪುಂಡಿ ಚಂಡಿಯೇ ಪುಂಡಿ ಚಂಡಿ ಅತ್ತಿ ಚಂಡಿ ಪುಂಡಿ ಅಂದಂದ ಅವ್ವೆ ಅವ್ವೆ ಈ ಬರ್ಸಗಿರು ದೂರ ಬೆದಣ್ಣಿ ಎಂಕು ವರ ಬ್ಯಾಂಕ್ ಮುಟ್ಟ ಬಾರತ್ತನೆ ಓ ಬ್ಯಾಂಕ್ ಅವ್ವೆ ಆ ಕಾರ್ ಆಪರೇಷನ್ ಬ್ಯಾಂಕ್ ಓ ಬ್ಯಾಂಕ್ ಅವ್ವೆ ಆ ಕಾರ್ ಆಪರೇಷನ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಅತ್ತಿ ಕಾರ್ಪೊರೇಷನ್ ಬ್ಯಾಂಕ್ ಅಂದಂದ ಅವ್ವೆ ಅವ್ವೆ
ಇರ್ ಕೋಡೆಲ ಬ್ಯಾಂಕ್ ಓದಿತಾರ ಮಸ್ತ್ ಗಂಟಿಪ್ಪೊಡು ಕೋಡೆದ ಕತೆಯನ್ನು ಕೇಂಡ ದಾನಂಡ್ ದಾನಂಡ್ ಪನೀತು ಜಿಲ್ಲಾರೆ ಕಾಸಿತ್ತಿನಿ ಬ್ಯಾಂಕ್ ಪನೀತು ಜಿಲ್ಲಾರೆ ಕಾಸಿತ್ತಿನಿ ಅಣ್ಣಂದು ಎಪ್ಪೇರ ಅಂದ್ರೆ ಲೈನ್ ನಿಂತೆ ಬ್ಯಾಂಕ್ದ ಮೇಡಮ್ನ ಕೈತಾಡೆಗೆ ಎತ್ತಿನಾಗ ಬ್ಯಾಂಕ್ದ ಮೇಡಮ್ ಕೂಪನ್ ದಂಡೇರು ಯಾನೈಕು ಕೂಂದು ಬಂಡೆ ಬ್ಯಾಂಕ್ ದಂಡ ಎಂಚಿನಂಡೇರೆ ಕೂಪನ್ ದಂಡೇರು ಇರಂಚಿನಂಡೇರು ಯಾನು ಕೂಂದು ಬಂಡೆ ಆ ತೀರ ಮಂಡದನ್ನ ಕೂಪನ್ ಎಂಚಿನ ಅಮ್ಮ ಎಂಕದಾನೆತ್ತು ಕೂಪನ್ ನಂಬರ್ ಏ ನಂಬರ್ ಅಂದ ಅವ್ವೆ ಅವ್ವೆ ಒಣಸ್ಪಿನಿ ಆದೆ ಬೆದಾಡ್ನಿಯ ಒಣ ಸಾತೆ ಬಿದಾಡ್ನಿ ಕಜಿ ಬೆಂಚಿನ ಕಜಿಪ್ಪು ಬಸಲೆ ಬಸಲೆ ಎಂಚಿನಾಡ್ದಾರ ಬಸಲೆ ದಂಪಾರ್ತೆ ಚಿ ಅಂಚತ್ತೆ ಬಸಲೆಗೆ ಬೆರಕ್ಕೆ ಎಂಚಿನ ಓ ಅಂಚನ ಬಸಲೆಗೆ ಬೆರಕ್ಕೆ ಕುಡು ಈರ್ನ ಒಣ ಸಾಂಡ ಎನ್ನ ಒಣ ಸಾಂಡು ಕಜಿ ಪೆಂಚಿನ ಮರ್ವಾಯ್ ಮರ್ವಾಯಿಗೆ ಬೆರಕ್ಕೆ ಕುರ್ವಾಯ್ ಚೆಕ್ ಇತ್ತದ ನಾನ ಮಣಿಲೆ ಕುರುವಾಯಿಲ್ಲ ತಿನ್ನರ ಸುರು ಮಂತೇರು ಅವು ಕುಸಲಿಗೆ ಕುಸಲಿಗೆ ಅವು ಸರಿಯಾದ ಬಾರಿ ಪೊರ್ಲದ ಪೊಂಡ ಟೆನ್ಷನ್ ಇಂಟ್ರೆಸ್ಟ್ ಮಾಡ್ಕೊಡು ಯಾನು ಕುಡ್ಡಿಲ್ಲದ ಚಮೇಲಿ ಅಂಚಂದು ಪನೋಲಿ ಬುಡಪ ಜವನರನ ಚಳಿ ಯಾನು ಮಂಗಳೂರ್ದ ಜವನರ ಪಂಚ ಒಂಜಿ ಪೊನ್ನನಿ ಇಂಪ್ರೆಸ್ ಮನ್ಪುನ ಜೀವನ ದಾನೆ ಒಂಜಿ ಪೊಣ್ಣಾಗ ತಾಂತಿಯ ತೀರಂದ ಇತ್ತೆದ ಪೊನ್ನಲವರಂದ ಕಣ್ಣಿಗೆ ಬತ್ತುಜಿ ಈ ಲೆಕ್ಕ ಕಂಬ ಇದ್ದನಗ್ಲಿ ಕಣ್ಣು ಆ ಪೊನ್ನೋಳು ತಿರ್ಗಿದಲ್ಲ ಹೋಗುಜಿ ಅದ ಕಂಬಾಗಿ ಇಚ್ಚಾಡ ಚೆಕ್ ಅಂಚತ್ತೆ ಏನ ಲೆಕ್ಕ ಜೀನ್ಸ್ ಪ್ಯಾಂಟ್ ಪಾಡೋಡು ನಮ್ಮ ಪಾಡ್ನ ಪ್ಯಾಂಟ್ ಎಂಚೆ ಪಡ ಗೊತ್ತುಂಡ ಎಂಚ ಪಡು ಟೈಟ್ ಪುಟ್ ಆ ಲೂದಿ ಪುಟ್ ಜಾರ್ನಾ పొన్నులేని దూనగా జార్ నైరకు పూరు అంచెక్ అంచత్తే లూది పొడింది మన్ని ఓ అంద నమ సూబాడోడు ఓడే ఈరదే బన్ని సూబాడేరా యాన్ బెందరు సూబాడే రత్తని కారు సూబాడోడు ఓ అంద సరి నమ ఈ పొన్నను ಪಾತೇರ್ ಬಗ ಯಾರೇ ನೀ ಚೆಲುವೆ ನುವಾನಿ ಪೂಜಿ ನಕ್ಕ ಬಾಯ್ ಬರ್ಪುಜಾನ್ ಇರು ಕನ್ನಡ ಬಂಡಾರ ಯಾರು ತುಳುಟು ಬಂಡ್ಬೆ ಮೋಕೆದ ಸಿಂಗಾರಿ ಏನನರ ತೂಲದೆ ವಯ್ಯಾರಿ ನಿಕ್ಕು ಕನ್ನಡ ಬರ್ಪುಜಾ ಇಜ್ಜಿ ಅಂಕ ಕನ್ನಡ ಬರ್ಪುಜಿ ಹೌದಾನ ಓ ರಾಮದಾರ ದಾನನ್ ಈತು ಬರ್ಲದ ಪೊಣ್ಣಾಗ ಕಿಡ್ನಿಡು ಕಲ್ಲಿಗೆ ಕಿಡ್ನಿ ಆತಿನಲ್ಲಿ ಹತ್ತಿ ಕಿಡ್ನಿ ಈತಲ್ಲೇ ಚೆಕ್ ಅಂಚತ್ತಿ ಸಿಡ್ನಿ ಆಸ್ಟ್ರೇಲಿಯಾಡು ಇಪ್ಪುನ ಒಂಜಿ ದೇಶ ಪೊಪ್ಪಡ ಬರೋರ್ಜಿ ಏನಡನೆ ಬಲ್ಲ ಆ ಪಪ್ಪಾಗ ಪ್ರಾಯ ಆತನ ಏನಡನೆ ಬಲ್ಲ ಒಂಜಿ ಸೈಡ್ ಇರ್ತದ ನಾಗ ದೀಪಿಕಾ ನಡುಕೊನೆಲೆ ಕೊಡ್ತೋಜೋಲ್ ವಾಕೋನೆ ನಡುಕೊನೆ ತಾಟಿಲ್ಲೋನೆ ಅದ ನಡುಕೊನೆ ಹತ್ತು ದೀಪಿಕಾ ಪಡುಕೋನೆ ಪಿರಾರ್ ತುಂಬ ತೂನಗ ಸಣ್ಣಿಲ ಮಿರ್ಜಾಲ ಎಡೋಜೋಲ್ ಏರ್ಲೇಕ ಸಣ್ಣಿಲ ಮಿರ್ಜಾಲ ಅವೇರಿಯ ಸಣ್ಣಿಲ ಮಿರ್ಜಾ ಆಲ ಲಾಗಿದಾಗಿದ್ ಗೊಬ್ಬಲತ್ತ ಅವ್ ಲಾಗಿ ಸಣ್ಣಿಲ ಮಿರ್ಜಾ ಸಾನಿಯ ಮಿರ್ಜಾ ಅಂದಂದ ಆಲೆ ಆಲೆ ಓ ಪಣ್ಣ ನಿನ್ನ ಬರ್ಲುಗು ಯಾ ಮರ್ಲಾತ ಐ ಲವ್ ಯು ಅರ್ಲಾನ ತೀರ ಹೌದಾ ಏ ಅಂಚತ್ಯ ನಿನ್ನ ಪೊರ್ಲುಗು ಯಾ ಮರ್ಲಾತ ಅಂದ ನಿಕ್ಲಿ ಇಂಚಾನೆ ಅಂಕ ಮಕಾರ್ ಮಾಡ್ತಾರ ನನ್ನ ಡಾರ್ಲಿಂಗ್ ಲೆಕ್ಕ ಡಾರ್ಲಿಂಗ್ ವಾಟ್ ಹ್ಯಾಪನ್ ಮೈ ಡಾರ್ಲಿಂಗ್ ವಾಟ್ ಹ್ಯಾಪನ್
ಡಿಸಿ ಮಂಡಲ ಜಿಲ್ಲಾಧಿಕಾರಿ ಅತ್ತೆ ಡ್ರೈನೇಜ್ ಕ್ಲೀನರ್ ಚೆಕ್ ಇರೆ ಸೆಲ್ಯೂಟ್ ಗೋರ್ನ ಇರು ಡ್ರೈನೇಜ್ ಕ್ಲೀನರ್ ಪುಣೆಗೆ ಮುಟ್ಟ ಬಾತ ಕೃಷಿ ಮಲ್ಪಳ್ಳತ ಎಬೆ ಆಕೆ ಸರ್ ಏರ್ ಬೆನ್ ಪುಣೆ ಮಾರೆ ಇಂಡಿಯನ್ಸ್ ಆರ್ 30 ಪೀಪಲ್ ಮುಲ್ಪ 30 ಪಾಲಿಟಿಕ್ಸ್ ಇಂಡಿಯಾ ಇಸ್ 30 ಕಂಟ್ರಿ ಯೇ ಈ ನಾನ ಒಂಜಿ ಇಂಡಿಯಾ ನಮ್ಮ ಇಂಡಿಯಾ ಒಂಜಿ ಪಾತ್ರ ಪಂಡನ ನಿನ್ನ ನಾಲಾಗಿನ ಕತ್ತಾರ್ದ ಕುಂಟಾಪುನ ಕಲ್ಲಡ ಮರಂಟ ಹೊರದಲ್ಲೆಡ ಉರ್ದಾರಂಡು ಈ ಪುಟ್ಟುಡು ಈ ಮಣ್ಣಡ ಪುಟ್ಟುದು ಈ ಮಣ್ಣಡ ಬಲತ್ತದ ಈ ಮಣ್ಣದ ನೀರು ಬರ್ದ ಈ ಮಣ್ಣದ ಗಾಳಿ ಉಸಿರಾಡದ ಈ ಫಾರಿನ್ಗೆ ಬಂದು ಸೂಟು ಬೂಟು ಪಾಡಿ ಅಡಿಗೆ ಈ ಬಾರಿ ಮಲ್ಲ ಜನ ಏನಂಬ ಸರಿ ಕೆಬಿ ಕಾರ್ದು ಕೇಳಿ ನಮ್ಮ ಹಿರಿಯರು ದಾಟವಂತೆ ಬೆದ್ದಿನ ಅಪ್ಪೆಲ ದೊಂಕಿನ ನೆಲಲ ಸ್ವರ್ಗ ಸಮಾನ ಇಂಚಿತ್ತಿನ ಪುಣ್ಯ ಮಣ್ಣಿಗೆ ಈ ಡರ್ಟಿ ಕಂಟ್ರಿ ಬಣ್ಣದ ಈ ಮಲ್ಲ ದೇಶಲ್ರೋಯಿ ಐ ಆಮ್ ರಿಯಲಿ ಸಾರಿ ಬ್ರದರ್ಸ್ ನಿಕ್ಲ ಪಾತರಕ್ಕೆ ಎಂದು ಎನ್ನ ಮನಸ್ಸು ಅರಳುಂಡು ಎನ್ನ ತಪ್ಪಾಂಡು ತುಳು ನಾಟಕವನ್ನು ಪ್ರದರ್ಶಿಸಿದ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುವಂಥ ದೀಕ್ಷಿತ್ ಮತ್ತು ಸಂಗಡಿಗರಿಂದ ಒಂದು ನೃತ್ಯ ಪ್ರದರ್ಶನ. Both my turn around, man.
ಪರೀಕ್ಷಿತ್ ಆಂಟಿ. ಇದೀಗ ನಮ್ಮ ಶಾಲೆಯ ಪೋಷಕ ವೃಂದದಿಂದ ನೃತ್ಯ ಪ್ರದರ್ಶನ. ಮೂಜಿಮೊನೆ ಶಾರದಾ, ಯಶೋಧ, ಜಯಂತಿ, ಲೀಲಾವತಿ, ಸೌಮ್ಯ, ಜಯಲಕ್ಷ್ಮಿ, ಪುಷ್ಪ, ಮಂಜುಳಾವತಿ, ವಿಲ್ಮಾ ಹಾಗೂ ಲತಾ. ಪೋಷಕರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕು. లెత్తన ఈయన లెత్తిని ఇచ్చింద లెప్పులగే బచ్చిర తిన్నెర పోడుసున్న కొర్పన పల్లగా ಒಂದಿಕ್ಕಿ ಜವಂದಿ ಪೊಣ್ಣೆ ಕೇನ್ಲ ಎನ್ನ ಪಾತೆರೋನು ನಿನ್ನನೆ ಪೊರ್ಲದು ಮೈಪೂರ ಮರ್ಲಾಂಡ್ ಚೆಂಡಿನ ಕೊರ್ದು ಬುಡು ಅಮಸಾರ ಉಂಟಾದ ಐಕಾದೆ ಕಾಪುವೆ ಇಚ್ಚೆನೆ ಪಂದು ಬುಡು
ಜೊತೆಗೆ ನಾನು ಬರಲೇನೆ ಪಿಂಕಾದ ಹೆಣ್ಣ ಜಿಂಕೆಯ ಕಣ್ಣ ಆಸೆಯ ಕಂಡಾಗ ನೃತ್ಯ ಪ್ರದರ್ಶನವನ್ನು ನೀಡಿದಂತಹ ನಮ್ಮ ಶಾಲೆಯ ಪೋಷಕರೊಂದಕ್ಕೆ ಧನ್ಯವಾದಗಳು. ಇಲ್ಲಿಗೆ ನಮ್ಮ ಶಾಲೆಯ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಕ್ತಾಯಗೊಂಡಿರುತ್ತದೆ. ಈಗ